ಸರ್ ನಮಸ್ತೆ. ನಮಸ್ತೆ ತಾಯಿ, ಎಲ್ಲಿಂದ ನಮ್ಮ ಫೋನ್ ಮಾಡ್ತಿರೋದು? ನಾವು ಮೈಸೂರಿಂದ ಸರ್. ಓಹೋ, ಏನ್ ನಗ್ತಾ ಇದ್ದೀರಲ್ಲ? ಅಂದ್ರೆ ತುಂಬಾ ದಿನದಿಂದ ಟ್ರೈ ಮಾಡ್ತಾನೆ ಇದ್ದೆ. ಅದೇನಾಗತ್ತೆ ಅಂದ್ರೆ ಒಂದೊಂದ್ ಸೆಕೆಂಡ್ ಅಲ್ಲಿ ಮಿಸ್ ಆಗ್ತಿತ್ತು. ಹ್ಮ್ ಹ್ಮ್ ನಾನು ಪ್ರತಿ ಸಲ ಟ್ರೈ ಮಾಡಿದಾಗ ಎಷ್ಟೊಂದ್ ಜನ ಎಷ್ಟೊಂದ್ ತರ ಕಷ್ಟಗಳನ್ನ ಹೇಳ್ಕೊಂತಾರಲ್ವಾ. ಹ್ಮ್ ನಾನಾಗ ಯೋಚನೆ ಮಾಡ್ತಿದ್ದೆ, ಇವ್ರೆಲ್ರ ಮಧ್ಯೆ ನಾನೊಂದು ನನ್ ಸಂತೋಷ ಕ್ಷಣನೂ ಹೇಳ್ಕೊಳ್ಬೇಕು ಅಂತ ಅನ್ಕೊಂತಿದ್ದೆ. ಬಟ್ ಶಾಬಾಷ್. ಈ ಯಾಕಂದ್ರೆ ಎಲ್ರು ಸಂತೋಷ ಮಧ್ಯೆ ದುಃಖ ಎಲ್ಲ ಇರತ್ತೆ. ಬಟ್ ದುಃಖದ ಮಧ್ಯೆನೂ ಸಂತೋಷನ ಹೇಗಿರ್ಬೇಕು ಅಂತ ಸ್ವಲ್ಪ ಸ್ವಲ್ಪ ನಿಮ್ಮ ಪ್ರೋಗ್ರಾಮ್ ನ ನೋಡಿ, ನೀವು ಹೇಳುವಂತ ಒಂದೊಂದೆರಡು ಸಂದೇಶಗಳನ್ನ ಕೇಳಿ ಈ ತರನೇ ಹೋಗ್ಬೇಕು ಲೈಫ್, ಈ ತರ ಇದ್ರೂನು ಚೆನ್ನಾಗಿರತ್ತೆ ಅನ್ನೋ ಒಂದ್ ಇದ್ರಲ್ಲಿ ಬದುಕ್ತಾ ಇದ್ದೀನಿ ಸರ್. ನಾನು ಒಂದು ವರ್ಷದಿಂದನೂ ಆ ಒಂದ್ ಲೈನ್ ಅಲ್ಲಿ ಬದುಕ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಬಡ ಕುಟುಂಬದಲ್ಲಿ ಬಂದಿರೋದು ಸರ್ ನಾನು. ನಮ್ ತಂದೆ ತಾಯಿ, ನಾವು ಮಡಿಕೇರಿಯವರು, ನಂದು ಹುಟ್ಟೂರು ಮಡಿಕೇರಿ. ನಾನು ತಮ್ಮ, ಅಪ್ಪ ಅಮ್ಮ. ಬಟ್ ಅಪ್ಪ ತುಂಬಾ ಡ್ರಿಂಕ್ಸ್ ಮಾಡುವಂತ ವ್ಯಕ್ತಿ. ತುಂಬಾ ಅಂದ್ರೆ ತುಂಬಾ. ಬೆಳಗ್ಗೆ 6 ಗಂಟೆ ಆಯ್ತು ಅಂದ್ರೆ ಅವ್ರಿಗೆ ಕಾಫಿ ಟೀ ಬದಲು ಡ್ರಿಂಕ್ಸ್ ಬೇಕು ಅವ್ರಿಗೆ. ಅಂತ ಒಂದ್ ಮನೇಲಿ ಹೆಣ್ಮಕ್ಳು ಹುಟ್ಟಬಾರ್ದು ನನ್ ಪ್ರಕಾರ. ಅಂತ ಮನೇಲಿ ಹುಟ್ಟೋಳು. ಅಮ್ಮನ್ ಪ್ರೀತಿ ತುಂಬಾನೇ ಸಿಕ್ತು. ಅಪ್ಪನ್ ಪ್ರೀತಿ ಇದ್ರೂನು ಜೊತೆಗೆ ನಮ್ಮಮ್ಮ ಅಷ್ಟ್ ಕುಡಿದ್ರುನು ಹೊಡೆದ್ರುನು ನನ್ ಮಕ್ಳಿಗೆ ತಂದೆ ಬೇಕು, ನಾಳೆ ದಿನ ಯಾರುನು ಅವ್ರನ್ನ ಬೆಟ್ ಮಾಡಿ ತೋರ್ಸ್ಬಾರ್ದು ಅಂತ ಬಡ್ಸ್ಕೊಂಡು ನಮ್ ಮುಂದೆನೆ ತುಂಬಾ ಕಷ್ಟಗಳನ್ನ ನೋಡ್ಕೊಂಡ್ ಬಂದ್ರು. ನನ್ ತಮ್ಮ ಹೆಚ್ಚು ಕಮ್ಮಿ ಒಂದ್ 4th ಸ್ಟ್ಯಾಂಡರ್ಡ್ ಇಂದ ಒಂದು ಹೂ ಮಾರೋದು, ಪೇಪರ್ ಹಾಕೋದು, ಬೆಳಗಿನ ಜಾವ 5 ಗಂಟೆಗೆ ಆ ಮಳೆ ಚಳಿಯಲ್ಲಿ, ಕೊಡಗು ಅಂದ್ರೆ ಗೊತ್ತಿರತ್ತೆ ಸರ್ ನಿಮ್ಗೆ, ಮಡಿಕೇರಿ. ಆ ಹಿಮ ಬೀಳೋದ್ರಲ್ಲಿ ನಾವೆಲ್ಲ ಬೆಚ್ಚಿಗೋಸ್ಕೊಂಡ್ ಮಲಗಿರ್ತೀವಿ. ಆದ್ರೆ ನನ್ ತಮ್ಮ ಪುಟಾಣಿ ಅವನು, ಆವಾಗ 4ನೇ ಕ್ಲಾಸ್ 3ನೇ ಕ್ಲಾಸ್ ಅವನು, ಹೋಗಿ ಪೇಪರ್ ಹಾಕಿ ನನ್ನ ಅಕ್ಕ ಅಮ್ಮನ ಸಾಕ್ಬೇಕು ಅಂತ ಬರೋನು. ಅಂತ ಒಂದ್ ಕುಟುಂಬದಲ್ಲಿ ಬಂದೆ. ಬರ್ತಾ ಬರ್ತಾ ಈ ಏಜ್ ಅನ್ನೋದು ಹೇಗಾಗತ್ತೆ ಅಂದ್ರೆ ಪ್ರೀತಿನ ಎಲ್ಲಿಲ್ಲ ಅಲ್ಲಿ ಹುಡುಕ್ತೀವಿ ಸರ್ ನಾವು. ಈಗ ಮನೇಲಿ ಅಮ್ಮನ್ ಪ್ರೀತಿ ಇದೆ, ತುಂಬಾ ಇದೆ. ಅಮ್ಮನ್ ಪ್ರೀತಿ ಇಲ್ಲ ಅಂತಲ್ಲ, ತಮ್ಮನ್ ಪ್ರೀತಿ ಇದೆ. ಅದನ್ನ ಬಿಟ್ಟು ಈ ಸ್ಕೂಲಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ಕೂತಾಗ ಏನಾಗತ್ತೆ ಅಂದ್ರೆ ಅಕ್ಕ ಪಕ್ಕದವರು ಬೇರೆ ತರ ಇರತ್ತೆ. ಒಂದ್ ಲವ್ ಅನ್ನೋದು ಆಗಿರ್ಬೋದು, ಅಪ್ಪ ಅಮ್ಮ ತುಂಬಾ ಪ್ರೀತಿ ಮಾಡೋದು, ಬಂದ್ ಅವ್ರನ್ನ ಕೇರ್ ಮಾಡೋದು, ಲವರ್ಸ್ ಗಳು ಬಂದ್ ಕೇರ್ ಮಾಡೋದು, ಒಂದ್ ಚಾಕ್ಲೇಟ್ಸ್ ತಂದು ಕೊಡೋದು, ಅಪ್ಪ ಅಮ್ಮ ಬಂದು ಬಟ್ಟೆ ತಿಂಡಿಗಳನ್ನ ತಂದ್ಕೊಡೋದು. ಇದೆಲ್ಲ ನೋಡಿದಾಗ ನಮಗೂ ಎಲ್ಲೋ ಒಂದೇನೋ ಕಮ್ಮಿ ಆಗಿದೆಯೇನೋ ಲೈಫಲ್ಲಿ. ನಾವು ಓದು ಬಿಟ್ರೆ ಆ ಹೂ ಮಾರೋದು, ನಾನು ಒಂದ್ 12 ಗಂಟೆ 1 ಗಂಟೆ ತನಕ ಅಮ್ಮನ ಜೊತೆ ಕೂತ್ಕೊಂಡು ಹೂ ಕಟ್ತಾ ಇದ್ವಿ ಆ ಏಜ್ ಇಂದಾನು. ನನ್ ತಮ್ಮ 12 ಗಂಟೆ 1 ಗಂಟೆ ತನಕ ಹೂ ಕಟ್ಟಿ 4 ಗಂಟೆಗೆ ಪೇಪರ್ ಹಾಕಿ 9 ಗಂಟೆಗೆ ಬಂದು 9 ಗಂಟೆ ತಿಂತಾನೋ ಉಣ್ತಾನೋ 9 ಗಂಟೆಗೆ ಬಂದು ಕ್ಲಾಸ್ ರೂಮ್ಗೆ ಹೋಗ್ತಿದ್ದ. ಈ ತರ ಎಲ್ಲ ನಡ್ಕೊಂಡು ಹೋಗ್ತಿದ್ದ ಟೈಮಲ್ಲಿ ನನ್ಗೆ ಒಂದ್ಸಲ ನಮ್ಮಮ್ಮ ಅಂದ್ರು, ನಿನ್ಗೆ ಆಗಲ್ಲ ಅಲ್ಲ, ಬೇಡ ಕೆಲಸ ಮಾಡು, ನೀನ್ ಮದ್ವೆ ಆಗ್ಬಿಡು, ತುಂಬಾ ಚೆನ್ನಾಗಿರೋ ಕಡೆ ನೋಡ್ತೀನಿ, ಮದ್ವೆ ಆಗು, ನೀನು ಮದ್ವೆ ಆದ್ರೆ ಚೆನ್ನಾಗಿರ್ತೀಯ, ನಾನಂತೂ ನಮ್ ಗಂಡಂತರ ನಿನ್ಗೆ ಹುಡ್ಗನ ಹುಡ್ಕಲ್ಲ, ಮದ್ವೆ ಆಗು. SLC ಅಲ್ಲೇ ಸರ್, ತುಂಬಾ ಏಜ್ ಏನಿಲ್ಲ, SLC ಅಲ್ಲೇ. ಯಾಕೆಂದ್ರೆ ಅಪ್ಪ ಕುಡ್ದು ಬಂದು ಮಕ್ಳ್ಯಾರು ಹೆಂಡತಿ ಯಾರು ಅಂತ ನೋಡ್ತಿರ್ಲಿಲ್ಲ, ಹಿಡ್ಕೊಂಡು ಹೊಡಿಯೋರು. ಅವ್ರಿಗೆ ಅದೊಂದೇ ಗೊತ್ತಿತ್ತು, ಅವ್ರು ಕೇಳ್ದಾಗ ಹೂ ಕಟ್ಕೊಡ್ಬೇಕು, ಕಟ್ಲಿಲ್ಲ ಅಂದ್ರೆ ಹೊಡಿಯೋರು. ಕಟ್ಟಿ ಕೊಟ್ರೆ ಬೆಳಗ್ಗೆ ಮಾರಿ ಕುಡ್ಕೊಂಡ್ ಬರೋರು. ಆ ರೀತಿ ಟೈಮಲ್ಲಿ ನಮ್ಮ ಅಪ್ಪನ ತಂದೆ ತಾಯಿ ಕೂಡ ನಮ್ಮ ಅಪ್ಪನ ತಂದೆ ತಾಯಿಗೆ ಸಪೋರ್ಟ್ ಮಾಡೋರು. ಎಷ್ಟೊಂದ್ಸಲ ನಮ್ಮ ಅಮ್ಮನ್ಗೆ ಹಿಡ್ಕೊಂಡು ಹೊಡಿವಾಗ ಅದನ್ನ ನೋಡ್ಕೊಂಡು ನಮ್ ಕೈ ಸುಮ್ನಿರಕ್ ಆಗ್ತಿರ್ಲಿಲ್ಲ. ಅವ್ರು ಹಿರಿ ಜೀವ, ಅವ್ರ ಮೇಲೆ ನಾವು ಕೈ ಮಾಡಕ್ ಆಗ್ತಿರ್ಲಿಲ್ಲ ಅಜ್ಜಿ ತಾತದ ಮೇಲೆ. ಆ ಪ್ರೆಸ್ಟೇಷನ್ಗೆ ನಾನು ನನ್ನ ತಮ್ಮ ಏನೇನಾದ್ರು ಮಾಡ್ಕೊಳ್ಳೋರು, ಕಿರ್ಚಾಡೋವು, ಇದೆಲ್ಲ ನಡೀತಾ ಇತ್ತು ಕೊಡಗೊಳಗೆ. ಅದೊಂದು ಕೊಡಗು ಅನ್ನೋದು ನನ್ಗೆ ಮರೆಯಕ್ ಆಗದೆ ಇರೋಂತ ಒಂದು ಸ್ಥಳ. ಆ ಟೈಮ್ ನಲ್ಲಿ ಅಮ್ಮ ಅಂದ್ರು, ಇಲ್ಲ ನಿಮ್ಮಿಬ್ರನ್ನ ಹೀಗೆ ಬಿಟ್ರೆ ಆಗಲ್ಲ, ನಾ ಸತ್ರೆ ಏನಾದ್ರು ಆಗ್ಬೋದು, ಇನ್ನೊಂದ್ ಕೆಲ್ಸ ಮಾಡು, ನಾನ್ ನಿನ್ ತಮ್ಮನ ನಾನು ಏನೋ ಮಾಡ್ತೀನಿ, ನಿಮ್ ಮದ್ವೆ ಆಗ್ಬಿಡು ಅಂತ. ಈಗ ಏನೋ ಹೇಳ್ತಾ ಇದ್ದಾಳೆ ನನ್ ತಾಯಿ, ನಾನು ಒಳ್ಳೇದಕ್ಕೆ ಅಲ್ವಾ ಹೇಳೋದು. ನಾನ್ ಆಯ್ತು ಆಗ್ತೀನಿ ಅಂತ ಹೇಳ್ದೆ. ಹಂಗೆ ಹುಡ್ಗನ್ ಹುಡ್ಕಕ್ ಶುರು ಮಾಡಿದ್ರು. ನಮ್ಮಮ್ಮ ಫಿಲ್ಟರ್ ಮಾಡ್ತಾ ಹೋದ್ರು. ಬಡವ್ರ ಮನೆ ಮಗಳು, ಏನು ವರದಕ್ಷಿಣೆ ಕೊಟ್ಟು ಮಾಡೋಷ್ಟು ಶಕ್ತಿ ಇಲ್ಲ ನಮ್ಮಮ್ಮಂಗೆ. ವರದಕ್ಷಿಣೆ ಇಲ್ಲದೆ ಈ 10 ವರ್ಷದ ಹಿಂದೆ ಮದ್ವೆನೇ ಆಗ್ತಾ ಇರ್ಲಿಲ್ಲ. ವರದಕ್ಷಿಣೆ ಬೇಕೇ ಬೇಕು ಹುಡ್ಗನ್ ಮನೆಯವರಿಗೆ. ಆದ್ರೆ ವರದಕ್ಷಿಣೆ ಇಲ್ಲದೆ ಯಾರು ಮದುವೆ ಮಾಡ್ಕೋತಿರ್ಲಿಲ್ಲ ಸರ್ ಆ ಟೈಮಲ್ಲಿ. ಆದ್ರೂ ನಮ್ಮಮ್ಮ ಇರೋದ್ರಲ್ಲಿ ಸಾಲ ಮಾಡೋದಾಗ್ಲಿ ಸೋಲ ಮಾಡೋದಾಗ್ಲಿ ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ಫಿಲ್ಟರ್ ಮಾಡ್ತಾ ಹೋದ್ರು. ಆ ಟೈಮಲ್ಲಿ ನಮ್ಮಮ್ಮ ಕೆಲ್ಸಕ್ ಸೇರ್ಕೊಂಡ್ರು ಮೋರನೋ ಸೂಪರ್ ಮಾರ್ಕೆಟ್ ಅಲ್ಲಿ. ಫಸ್ಟ್ ಇಸ್ಕಾನ್ ಟೆಂಪಲ್ ಅಲ್ಲಿ, ಇದು ನನ್ಗೆ ಯಾವಾಗಿಂದನು ಕೃಷ್ಣ ಅಂದ್ರೆ ತುಂಬಾ ಇಷ್ಟ, ಕೃಷ್ಣನ್ ಭಕ್ತೆ ನಾನು ಅವಾಗಿಂದನು. ಆಗ ನಮ್ಮಮ್ಮ 4:15 ಎದ್ದು ಹೋಗಿ ಒರ್ಸಿ ಗುಡ್ಸಿ ಬರೋರು.
1,500 ಕೊಡ್ತಾ ಇದ್ರು. ಅವ್ರಿಲ್ಲ ಟೈಮಲ್ಲಿ ನಾನು ಆ ಟೈಮ್ಗೆ ಹೋಗಿ ಒರ್ಸಿ ಗುಡ್ಸಿ ಬರೋದು. ಅದು ನೋಡ್ತಾ ಹೋಗ್ತಾ ಬರ್ತಾ ಇರುವಾಗ ಸೂಪರ್ ಮಾರ್ಕೆಟ್ ಅಲ್ಲಿ ಇರೋರೊಬ್ರು ಮ್ಯಾನೇಜರು, ನೀನ್ ಇಲ್ಲಿ ಕೆಲ್ಸಕ್ ಸೇರ್ಕೊಮ್ಮ, ನಿನ್ಗೆ ಒಂದ್ 5,000 to 6,000 ಸಂಬಳ ಕೊಡ್ತಾರೆ, ಒರ್ಸ್ಕೊಂಡ್ ಗುಡ್ಸ್ಕೊಂಡ್ ಇರು ಅಂದ್ರು ಪಾಪ ನಮ್ಮಮ್ಮಂಗೆ. ಅವತ್ ಕೆಲ್ಸಕ್ ಸೇರ್ಕೊಂಡ್ರು ನಮ್ಮಮ್ಮ. ಅಲ್ಲಿ ಒಂದು ಫೌಂಡೇಶನ್ ಸಿಕ್ಕಂಗಾಯ್ತು. ನಮ್ಮ ಅಪ್ಪನ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ವಿ ನಾವು. ಒಂದ್ ಹೆಣ್ಮಗು ಅಂದ್ರೆ ಒಂದು ಮುಟ್ಟಿನ ವಿಚಾರದಿಂದ ಹಿಡಿದು ಪ್ರತಿಯೊಂದಕ್ಕೂ ನಾನು ನಮ್ಮ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೆ. ನಮ್ಮಮ್ಮ ಕೇಳಕ್ಕೆದ್ರು ಎಲ್ಲದನ್ನು ತಂದೆ ಮೇಲೆ ಡಿಪೆಂಡ್ ಆಗಿದ್ದು. ನನ್ನ ತಮ್ಮ ದುಡ್ದಿದ್ದು ನನ್ನ ತಂದೆಗೆ ಕೊಡ್ಬೇಕು, ಎಲ್ಲ ಇದಾಯ್ತು. ಅದೇ ಟೈಮಲ್ಲಿ ನನ್ನ ತಮ್ಮನ್ಗೆ ಕೆಳಗಡೆ ಸೈಬರ್ ಸೆಂಟರ್ ಅವರು, ಪಾಪ ತುಂಬಾ ದುಡಿತಾನೆ ಹುಡುಗ, ಬುದ್ಧಿವಂತ ಇದ್ದಾನೆ ಅಂತ ಒಂದು 5 ರಿಂದ 6ನೇ ಕ್ಲಾಸಿಗೆ ಬರುವಾಗ ಅವನಿಗೆ ಸೈಬರ್ ಸೆಂಟರ್ ಅಲ್ಲಿ ನೀನು ಬೆಳಗ್ಗೆ ಸಂಜೆ ಇಲ್ಲಿ ಬರೋರ್ನ ಹೋಗೋರ್ನ ಇಲ್ಲಿ ಇದ್ ಮಾಡ್ಕೊಪ್ಪ, ಬರ್ಕೋ ಅಂತೇಳಿ ಅವನಿಗೂ ಒಂದ್ ಕೆಲ್ಸ ಆಯ್ತು. ಒಂದು ಸ್ಟೇಜಿಗೆ ಬಂದ್ವಿ ನಾನು ಮತ್ತೆ ಅಮ್ಮ ತಮ್ಮ. ಹುಡುಗನ್ ಕಡೆಯವ್ರನ್ನ ಹುಡುಕ್ತಾ ಇದ್ರು, ನೋಡ್ತಾ ಇದ್ರು. ನನಗೂ ಮದ್ವೆ ಮಾಡ್ಬೇಕು ಅಂತ ತುಂಬಾ ನಡೀತು ಆ ತರ. 2014ರಲ್ಲಿ ಒಂದ್ ಹುಡುಗ ಬಂದ್ರು ನನ್ಗೆ ನೋಡ್ಲಿಕ್ಕೆ. ಎಲ್ಲಿಂದ ಅಂದ್ರೆ ಕೇರ್ ನಗರದಿಂದ ಅವ್ರು ಪೊನ್ನಂಪೇಟೆಯಲ್ಲಿದ್ರು. ಅಲ್ಲಿಂದ ಹುಡುಗನ್ ನೋಡಕ್ ಬಂದ್ರು. ಇಲ್ಲ ಸರ್, ಅದು ಮೈಸೂರು ಡಿಸ್ಟಿಕ್ ಅದು. ಆದ್ರೆ ಅವ್ರು ಪೊನ್ನಂಪೇಟೆಯಲ್ಲಿದ್ರು. ಅಲ್ಲಿಂದ ಬಂದು ಹುಡುಗಿ ನೋಡ್ರು. ಅವರು ನಮ್ಮ ಮಾವ ಬಂದಿದ್ರು ಮೊದ್ಲೇ, ಮತ್ತೆ ನನ್ನ ಹಸ್ಬೆಂಡ್ ನ ಕರ್ಸಿದ್ರು. ಅವರು ಬಂದ್ರು, ನೋಡಿದ್ರು. ಆಮೇಲೆ ಏನಾಯ್ತು, ನಾನು ಏನು ಬೇಡ ಅನ್ನೋ ಪರಿಸ್ಥಿತಿ ಇರ್ಲಿಲ್ಲ ಅವತ್ತಿನ ಸ್ಥಿತಿಲಿ. ಏನೂ ಬೇಡ, ನಮ್ಮಮ್ಮ ಯಾರು ತೋರಿಸ್ತಾರೋ ಅವ್ರನ್ನ ಮದ್ವೆ ಆಗ್ಬೇಕು, ಒಳ್ಳೆಯವ್ರನ್ನ ತೋರಿಸ್ತೀನಿ ನಂಬಿಕೆ ನನಗಿದೆ. ಇಷ್ಟೇ ನನ್ ತಲೆ ಒಳಗಿದ್ದು. ಯಾಕೆಂದ್ರೆ ಕಷ್ಟ ಕಂಡಿರೋರು ಯಾರು ಕಷ್ಟಕ್ಕೆ ತಳ್ಳಲ್ಲ ಮಕ್ಳನ್ನ. ಆ ಉದ್ದೇಶದ ಮೇಲೆ ನಾನು ಆಗ್ತೀನಿ. ಆ ಹುಡುಗ ಹೆಂಗಿದಾನೆ ಅಂತ ಸತ್ಯವಾಗ್ಲೇ ಹೇಳ್ತೀನಿ ಸರ್, ನನ್ ಕತ್ತೆತ್ತು ಕೂಡ ನೋಡ್ಲಿಲ್ಲ ಅವತ್ತು. ಸ್ಯಾಟರ್ಡೇ ಇತ್ತು, ಸ್ಕೂಲಿಂದ ಕರ್ಕೊಂಡ್ ಬಂದ್ರು. ಹಿಂಗೆ ಅಪ್ಪ ಹುಡುಗನ್ ಬರ್ತಾ ಇದ್ದಾನೆ, ರೆಡಿ ಆಗು. ಏನ್ ರೆಡಿ ಆಗ್ತಾರೆ ಬಡವ್ರ ಮನೆ ಹೆಣ್ಮಕ್ಳು, ಮಾಮೂಲಿ ಡ್ರೆಸ್ ಅಲ್ಲಿ ನಿಂತು ಅವ್ರು ಕಾಫಿ ಟೀ ಕೊಟ್ಟು ನೋಡ್ಕೊಂಡೆ. ನಮ್ಮ ಮಾವಂಗ ಅದೇನ್ ಖುಷಿ ಆಯ್ತೋ, ಇಲ್ಲ ನಾನು ಇದೇ ಹುಡುಗಿನ ಮಾಡ್ಕೋತೀನಿ ಅಂತ ನಮ್ಮ ಮಾವ ಅಂದ್ರು. ನಾನ್ ಗಂಡಂದ ಅಪ್ಪ ಅಂದ್ರು. ಅಲ್ಲಿಂದ ನಮ್ಮ ಅತ್ತಿಗೆಂದಿರಿಬ್ರು ಇದಾರೆ, ಅವ್ರು ಯಾರು ಬಂದ್ ನೋಡ್ಲಿಲ್ಲ ನನ್ನನ್ನ. ಯಾಕೆಂದ್ರೆ ಕೊಡಗು ತುಂಬಾ ದೂರ ಆಯ್ತು ಮೈಸೂರಿಂದ, ಬಸ್ಸಲ್ಲಿ ಜರ್ನಿ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಡೈರೆಕ್ಟ್ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಒಂದ್ ಸ್ವಲ್ಪ ಫೋನ್ ನಂಬರ್ ಎಕ್ಸ್ಚೇಂಜ್ ಆಯ್ತು ಸರ್. ಆಗ ಕಾಯಿನ್ ಬಾಕ್ಸ್ ಇತ್ತು, ₹1 ಕಾಯಿನ್ ಹಾಕಿ ದಿನಕ್ಕೆ 5 ಕಾಯಿನ್ ಹಾಕಿ ನನ್ನ ಹಸ್ಬೆಂಡ್ಗೆ ನಾನು ಕಾಲ್ ಮಾಡ್ತಿದ್ದೆ. ಇವ್ರ ಮಾತುಕತೆ ನಡೀತು. ಅರ್ಥ ಮಾಡ್ಕೊಳಕ್ಕೆ ಮನ್ಸಿಗೆ ಸ್ವಲ್ಪ ಗ್ಯಾಪ್ ಸಿಕ್ತು. ಅವ್ರು ಏನು ನಾನೇನು ಯಾವ ರೀತಿ ನೋಡ್ಕೊಳ್ಬಹುದು, ನನ್ನ ತಂದೆ ಈ ತರ ಇದೆ, ಮುಂದೊಂದಿನ ನನ್ನನ್ನ ಕುಡ್ಕನ್ ಮಗಳು ಅಂತ ಹಂಗಿಸ್ತಾರ, ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾನು ಆ ಇಂಟೆನ್ಷನ್ ಅಲ್ಲಿ ಅವ್ರ ಹತ್ರ ಮಾತಾಡ್ತಿದ್ದೆ. ಏನೋ ಪ್ರೀತಿಯಿಂದ ಅಲ್ಲ, ಹೆಂಗ್ ನೋಡ್ಕೊಳ್ಬಹುದು ನನ್ನನ್ನ. ಗ್ಯಾಪ್ ಇದೆ, ಆ ಗ್ಯಾಪ್ ಅಲ್ಲಿ ಏನಾದ್ರೂ ಸಿಕ್ಕಿದ್ರೆ ನಾನ್ ಮದ್ವೆಗೆ ಹೊರಟೋದ್ರೆ ನಮ್ಮ ಅಮ್ಮನ್ಗೆ ಇನ್ನೂ ಹೊಡಿತಾರೆ ನಮ್ಮಪ್ಪ. ಅದ್ರ ಬದಲು ಮದ್ವೆ ಆಗೋದೇ ಬೇಡ, ಇಲ್ಲೇನಾದ್ರೂ ಒಂದ್ ಸಣ್ಣ ಸುಳಿ ಸಿಕ್ಕಿದ್ರೆ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡೋಣ ಈ ಒಂದು ದೇಶದಲ್ಲಿ. ಬಟ್ ಅದೇನಾಯ್ತು ಅಂದ್ರೆ ಇಲ್ಲ, ನನ್ನ ಅಮ್ಮನ ಎಲ್ಲಾನು ಸೇಫ್ ಮಾಡ್ತಾರೆ ನನ್ ಗಂಡ ಅನ್ನೋ ಉದ್ದೇಶದ ಮೇಲೆ ನಾನು ಅವ್ರನ್ನ ಒಪ್ಕೊಂಡೆ. ಎಂಗೇಜ್ಮೆಂಟ್ ದಿನ ನಮ್ಮ ಅತ್ತೆ ನನಗೆ ಈ ಹುಡುಗಿ ಬೇಡ ಅಂತ ಹೇಳಿದ್ರು. ಎಂಗೇಜ್ಮೆಂಟ್ ಆಯ್ತು ಅವತ್ತೇ, ಬಟ್ ಊಟ ಮಾಡ್ಲಿಲ್ಲ ಅವತ್ತು ನಮ್ಮ ಮನೇಲಿ. ನಮ್ ಕಡೆ ಹಳ್ಳಿ ಕಡೆ ಊಟ ಮಾಡ್ಲಿಲ್ಲ ಅಂದ್ರೆ ಅದು ಕಿತ್ತೋಗತ್ತೆ ಅಂತ ಹಾಸನದಲ್ಲಿ ನನ್ನ ತಾತನ ಮನೇಲಿ ನನ್ನ ಎಂಗೇಜ್ಮೆಂಟ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಅತ್ತಿಗೆಯವರೆಲ್ಲ ನನ್ನ ನೋಡಿರ್ಲಿಲ್ಲ. ಬೇಡ, ಕೊಡಗಿನವಳು ಅಂದ್ರೆ ಡ್ರಿಂಕ್ಸ್ ಮಾಡೋದೆಲ್ಲ ಅಭ್ಯಾಸ ಇರ್ಬೋದೇನೋ, ಅದ್ ಸಾಲದಕ್ಕೆ ಅವ್ರ ತಂದೆ ಕುಡಿತಾರೆ. ನನ್ ಮಗನ್ಗೆ ಏನ್ ಕಮ್ಮಿ ಆಗಿದೆ, ಫುಡ್ ಆಫೀಸ್ ಅಲ್ಲಿ ಇದ್ದಾನೆ, ಚೈಲ್ಡ್ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ, ಕೈ ಕಾಲು ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದ್ದಾನೆ. ಅಂತದ್ರಲ್ಲಿ ಇವಳು ಯಾಕೆ ಮದುವೆ ಮಾಡ್ಕೋಬೇಕು, ಅಷ್ಟ್ ದೂರದಿಂದ ತಗೊಂಡ್ ಬಂದು ಸುತ್ತಮುತ್ತ ಎಲ್ಲಾದ್ರೂ ಮದುವೆ ಮಾಡ್ಕೊಬೋದಲ್ಲ ಅನ್ನೋ ಉದ್ದೇಶದ ಮೇಲೆ ನಮ್ಮ ಅತ್ತೆ ಊಟ ಮಾಡದೆ ಬಸ್ ಹತ್ಕೊಂಡು ಅವತ್ತು ವಾಪಸ್ ಬಂದ್ರು. ಅವತ್ತು ಶುರುವಾಗಿದ್ದು ನನ್ನ ಜೀವನದಲ್ಲಿ ಜಗಳ. ಅದೇನೋ ಅವತ್ತಿಂದ ಇವತ್ವರೆಗೂ ನನ್ನ ಅತ್ತೆನ ನನ್ನ ತಾಯಿ ತರಾನೇ ನೋಡ್ಕೊಂಡ್ ಬಂದಿದ್ದೀನಿ, ಇವತ್ತಿಗೂ ತಾಯಿ ತರ. ನೆನ್ನೆ ಕೂಡ ಯಾವ್ದೋ ವಿಚಾರಕ್ಕೆ ನಾನು ನನ್ ಗಂಡಂಗೆ ಹೇಳ್ದೆ, ತಗೋ ನಿಮ್ಮ ಅಮ್ಮನಿಗೆ ಇಷ್ಟ ಅಂತ. ಅವ್ರು ಹೇಳಿದ್ರು ನನ್ಗಾಗಲ್ಲ, ಬೇಕಾದ್ರೆ ನೀ ತಗೋ. ಕಟ್ಕಟ್ ಆಗ್ತಿದೆ ಧ್ವನಿ ಕಟ್ಕಟ್ ಆಗ್ತಿದ್ಯವ್ವ. ಹಂಗೆ ಅವತ್ತಿಂದನೂ ಬಂದ್ವಿ. ಅದು ಎಂಗೇಜ್ಮೆಂಟ್ ಆಗಿ ಡೇಟ್ ಎಲ್ಲ ಫಿಕ್ಸ್ ಆದ್ಮೇಲೆ ಕ್ಯಾನ್ಸಲ್ ಆಗೋಯ್ತು ಸರ್ ಮದ್ವೆ ಕ್ಯಾನ್ಸಲ್ ಆಯ್ತು. ಮತ್ತಿಗೆಯವರೆಲ್ಲ ನಾನು ಸತ್ತು ಹೋಗ್ತೀನಿ, ನಾನು ಇರಲ್ಲ, ನೀವುಳ್ಳ ಮದ್ವೆ ಆದ್ರೆ ನಾವು ಮದ್ವೆಗೆ ಬರಲ್ಲ, ಆ ತರ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು ನಮ್ಮ ಅತ್ತೆ ಎಲ್ಲ. ಪಾಪ ನನ್ ಗಂಡನ್ಗೆ ಏನಂದ್ರೆ ಈ ಕಡೆ ತಾಯಿ ಅಕ್ಕಂದಿರ್ನ ಉಳಿಸ್ಕೊಳ್ಬೇಕು, ಆ ಕಡೆ ಮಾತು ಕೊಟ್ಟಿರೋ ಹುಡುಗಿನೂ ಉಳಿಸ್ಕೊಳ್ಬೇಕು. ಏನ್ ಮಾಡೋದು, ಆ ಟೈಮಲ್ಲಿ ನಮ್ ತಾಯಿ ಸ್ವಲ್ಪ ಫೌಂಡೇಶನ್ ಇತ್ತಲ್ವಾ, ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತಲ್ವಾ, ಆ ಟೈಮಲ್ಲಿ ನಮ್ ತಾಯಿ ಏನಂದ್ರು, ಬೇಡ ಬೇಡ ಈಗ ಇಷ್ಟೆಲ್ಲ
ಹೀಗೆ ಹೇಳ್ತಾ ಇದಾರೆ ಇವ್ರು, ಮದ್ವೆ ಬೇಡ ಹಾಗೆ ಹೀಗೆ ಈ ತರ ಎಲ್ಲ ಮಾತಾಡ್ತಾ ಇದಾರೆ. ಇನ್ ನಾಳೆ ದಿನ ಮದ್ವೆ ಆದ್ಮೇಲೆ ಏನಾದ್ರು ತಿರುಗಿಸ್ಬಿಟ್ರೆ, ಮತ್ತೆ ನನ್ ಮಗಳ ಜೀವನ ನಂತರನೇ ಬಂದ್ಬಿಟ್ರೆ, ಅತ್ತೆ ಮಾವ ಸರಿಯಾಗಿ ನೋಡ್ಕೊಳ್ಳೋದಿದ್ರೆ ಅಂತ ನನ್ ತಾಯಿಗೆ ಒಳಗೆ ಭಯ ಶುರುವಾಯ್ತು. ನಮ್ಮ ಅಮ್ಮನು ಬೇಡ ಮದ್ವೆ ಅಂದ್ರು. ನಾನ್ ಹೇಳ್ದೆ, ಅಲ್ಲ ಎಂಗೇಜ್ಮೆಂಟ್ ಆಗಿದೆ, 2-3 ದಿನ ಓಡಾಡಿದೀವಿ, ಈಗ ಮುಂದೊಂದ್ ದಿನ ಇನ್ನೊಬ್ಬನ ಮದ್ವೆ ಆದ್ರೆ ಅವ್ನ್ ನನ್ನ ಕ್ವಶನ್ ಮಾಡ್ತಾನೆ, ನೀನು ಅವನ ಜೊತೆ ಓಡಾಡಿದ್ಯಾ ಸುತ್ತಾಡಿದ್ಯಾ, ಹಾಗಾದ್ರೆ ಏನು ಇಲ್ವಾ ಅಂತ ಕ್ವಶನ್ ಮಾಡ್ತಾನೆ. ಆಗ ನಾ ಏನ್ ಆನ್ಸರ್ ಮಾಡ್ಲಿ? ಕಷ್ಟ ಆಗ್ಲಿ ಸುಖ ಆಗ್ಲಿ ಅವನಿಗೆ ಮಾತು ಕೊಟ್ಟಿದ್ದೀರಾ, 10 ಜನದ ಮುಂದೆ ಎಂಗೇಜ್ಮೆಂಟ್ ಮಾಡಿದೀರಾ, ನನಗೆ ಗೊತ್ತಿಲ್ಲ, ಅವರನ್ನೇ ಮದ್ವೆ ಮಾಡಿ ಅಂತ ನಾ ಕೇಳ್ದೆ ಅಮ್ಮನ ತಾತನ. ತಾತ ಹೇಳಿದ್ರು, ಅವಳು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾಳೆ ಅಂದ್ರೆ ನನ್ನ ಮೊಮ್ಮಗಳು ಧೈರ್ಯ ಗೆಡಲ್ಲ, ಮಾಡೋಣ ಬಿಡು ಅಂತಂದ್ರು. ಆದ್ರೆ ನಮ್ಮ ಅಮ್ಮಂಗೆ ಇಷ್ಟ ಇರ್ಲಿಲ್ಲ. ನಮ್ಮಮ್ಮ ಮಾಡೋದಾದ್ರೆ ನಾನು ದೇವಸ್ಥಾನದಲ್ಲಿ ಮದ್ವೆ ಮಾಡ್ತೀನಿ, ನಾನ್ ಚಿನ್ನ ಒಡವೆ ಏನು ಕೊಡಲ್ಲ, ವರದಕ್ಷಿಣೆ ಕೊಡಲ್ಲ ಅಂತ ನಮ್ಮಮ್ಮ ಅಂದ್ರು. ನಮ್ಮ ಅತ್ತೆ ಅಂದ್ರು, ಯಾಕೆ ನನ್ಗೇನ್ ಕಮ್ಮಿ ಆಗಿದೆ, ನನ್ ಮಗನ್ಗೆ ಕೊಟ್ಟು ಮಾಡ್ಕೊಳ್ಳೋರು ಇದ್ದಾರೆ, ಮಾಡ್ಕೊಂತಾರೆ ಯಾರಾದ್ರೂ, ಬೇಡ ನಿಮ್ ಮಗಳು ಅಂತ. ಅಲ್ಲಿ ಅವರಿಬ್ರು ಕಚ್ಚಾಡ್ತಿದ್ದಾರೆ, ನನ್ ತಾಯಿ ಅವ್ರ ತಾಯಿ ಕಚ್ಚಾಡ್ತಿದ್ದಾರೆ, ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಿದ್ ನಾನು ನನ್ ಗಂಡ. ಅವ್ರನ್ನ ನಾನು ಇಲ್ಲಿ ಸಮಾಧಾನ ಮಾಡಕ್ ಆಗ್ತಿಲ್ಲ, ಅಲ್ಲಿ ಅವ್ರನ್ನ ಸಮಾಧಾನ ಮಾಡಕ್ ಆಗ್ತಿರ್ಲಿಲ್ಲ. ಲಾಸ್ಟಿಗೆ ನಮ್ದು ಹಸ್ಬೆಂಡ್ ಬಂದು ಹೇಳಿದ್ರು, ನೋಡಿ ನೀವೇನೂ ಕೊಡ್ಬೇಡಿ, ಏನೂ ಮಾಡ್ಬೇಡಿ, ನಾನು ಮಾಡ್ಕೊಂತೀನಿ, ನಮ್ ತಾಯಿ ಆಚೆಗೆ ಒಬ್ನೇ ಮಗ, ನಾನು ಚೌಟ್ರಿಯಲ್ಲೇ ಮದುವೆ ಮಾಡ್ಕೊಂತೀನಿ, ಊಟದ ಖರ್ಚು ನಾನೇ ಮಾಡ್ಕೊಂತೀನಿ, ಫೋಟೋದ್ ಖರ್ಚು ನಾನೇ ಮಾಡ್ಕೊಂತೀನಿ, ಒಡವೆ ಕೂಡ ನಾನೇ ಮಾಡ್ಸ್ಕೊಂತೀನಿ, ನಿಮಗ್ ಕೊಡ್ತೀನಿ, ನೀವ್ ಹಾಕಿ ನನ್ಗೆ ಅವ್ರ ಮುಂದೆ. ಆ ರೀತಿ ಹೇಳಿದ್ರು. ಹೇಳ್ಬೇಡಿ ನನ್ನ ಅಪ್ಪ ಅಮ್ಮಂಗೆ ಈ ತರ ಇದೆ ಅಂತ. ನಮ್ಮಮ್ಮ ಆಯ್ತು, ಅದೇ ಆಗತ್ತಾಗ್ಲಿ ಆಯ್ತು ಅಂತ ಹೇಳಿದ್ರು. ನಮ್ಮ ಅತ್ತೆ ಮಾವನು ಆಯ್ತು ಮಾತಾಡಿದ್ರು, ನಾವೇ ಮಾಡ್ಕೊಂತೀವಿ ಅಂತ ನಮ್ಮ ಅಮ್ಮನ ಕೈಲಿ ನಂಗ್ ಗಂಡ ಹೇಳ್ಸಿದ್ರು. ಆಯ್ತು ಅಂತ ಒಪ್ಕೊಂಡ್ರು. ಅದಾದ 1 ವರ್ಷಕ್ಕೆ ಮದ್ವೆ ಆಯ್ತು. ಮದ್ವೆ ದಿನ ನನ್ನ ಅಪ್ಪಂಗೆ ನನ್ ಮಗಳನ್ನ ಯಾರನ್ನಾದ್ರೂ ಕುಡ್ಕಂಗೆ ಮದುವೆ ಮಾಡ್ಬೇಕು, ಯಾಕೆಂದ್ರೆ ನನಗೆ ಪಾರ್ಟ್ನರ್ ಇಲ್ಲದೆ ಆಗ್ಬಿಡ್ತಾರೆ. ಈ ರೀತಿ ಮೆಂಟಾಲಿಟಿ ನಮ್ಮ ಅಪ್ಪಂದು. ಮದ್ವೆ ದಿನ ಚೌಟ್ರಿಯಲ್ಲಿ ಪೊಲೀಸ್ ಅವ್ರನ್ನ ಕರ್ಸಿದ್ರು. ನನ್ ಮಗಳಿಗೆ ಏಜ್ ಆಗಿಲ್ಲ, ಮದ್ವೆ ಮಾಡ್ಕೊಂತಿದ್ರು ಅಪ್ಪ. ಏಜ್ ಆಗಿಲ್ಲ ನನ್ ಮಗಳಿಗೆ, ಕಂಪ್ಲೇಂಟ್ ಕೊಟ್ಟು ಮದ್ವೆ ಮಾಡ್ಕೊಂತಿದ್ದಾನೆ. ಈ ತರ ಇದೆ. ದ್ವೇಷ ಏನು? ನಮ್ಮ ಅಪ್ಪನಿಗೆ ಮದ್ವೆಗೆ ಹೊಟ್ಟೋದ್ರೆ ಹೂ ಕಟ್ಕೊಡೋರಿಲ್ಲ, ವ್ಯಾಪಾರ ಮಾಡಕ್ ಆಗಲ್ಲ, ನಾನು ಕುಡಿಯಕ್ಕಾಗಲ್ಲ, ನನ್ನ ಕುಡಿಯೋದಾರಿಗೆ ಅಡ್ಡ ಆಗ್ಬಿಡ್ತಾರೆ. ಇನ್ಯಾರು ಇರ್ತಾರೆ ಹೂ ಕಟ್ಗಡೆಗೆ? 2 ಗಂಟೆ ತನಕ ನಮ್ಮ ಅಮ್ಮನ ಜೊತೆ ಸೇರಿ 1 kg ಹೂ ಕಟ್ಟಿದ್ರೆ ನಮ್ಮ ಅಪ್ಪನ್ 2 ದಿನ ಹಬ್ಬ. ಹಂಗೂ ಒಂದ್ ವೇಳೆ ಮದ್ವೆ ಆಗೋದೇ ಆದ್ರೆ ಕುಡ್ಕೊಂಡಾಗ್ಲಿ ಅಂತ ಆಗ್ಲಿ, ಆಗ ನನ್ ಮನೇಲೆ ತಂದು ಇಟ್ಕೊಳ್ಬೋದಲ್ಲ. ಅವ್ರು ತೋರ್ಸಿದ್ರು 2-3 ಜನ ಕುಡ್ಕನ, ಬಟ್ ನಾನು ಒಪ್ಲಿಲ್ಲ, ನಮ್ಮಮ್ಮ ಒಪ್ಲಿಲ್ಲ. ಅದ್ರಿಂದ ನಮ್ಮಪ್ಪ ಕಂಪ್ಲೇಂಟ್ ಕೊಟ್ರು. ಬಂದ್ರು ಪೊಲೀಸ್ನವ್ರು ಅವತ್ತು. ಆ ಟೈಮ್ ನಲ್ಲಿ ಕೇರ್ ನಗರದಲ್ಲಿ ಸಾರಾ ಮಹೇಶ್ ಅವರು MLA ಆಗಿದ್ರು. ಇವರಿಗೆ ನನ್ ಗಂಡನ್ಗೆ ಫಸ್ಟ್ ಎಲ್ಲ ಐಡಿಯಾ ಇತ್ತು, ಈ ತರ ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ ಇವ್ರ ಮನೆಗಳಲ್ಲಿ. ಯಾಕಂದ್ರೆ ನನ್ಗೆ ಏಜ್ ಆಗಿರ್ಲಿಲ್ಲ, 17 ವರ್ಷ ಅವಾಗ. 16 ತುಂಬಿ 7 ದಿನ ಆಗಿತ್ತು. ಏನಾದ್ರೂ ತೊಂದ್ರೆ ಮಾಡ್ತಾರೆ ಅಂತ ಇವ್ರು ಏನ್ ಮಾಡಿದ್ರು ಅಂದ್ರೆ, ನಂದು TC ಅಲ್ಲಿ ಫೋರ್ಜರಿ ಮಾಡಿದ್ರು. ಹೇಗೆ ಅಂತ ಹೇಳೋದ್ ಬೇಡ, ಯಾಕಂದ್ರೆ ನಾಳೆ ದಿನ ಯಾರಾದ್ರೂ ಅದನ್ನ ನೋಡ್ಬೋದೇನೋ ಐಡಿಯಾನ, ಸೊ ಬೇಡ. TC ಅಲ್ಲಿ ಫೋರ್ಜರಿ ಮಾಡಿದ್ರು. ಮತ್ತೆ ಲಾಯರ್ ಹತ್ರ ಇವ್ರದ್ದು ತಾತ ಹಿಂಗೆ ಇದಾಗಿದ್ದಾರೆ, ಅವ್ರದ್ದು ಕೊನೆ ಆಸೆ ಇದೆ, ನಾವು ಮದ್ವೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡೋಗಿ ಲಾಯರ್ ಹತ್ರ ಕೊಟ್ಟು ಅರಕಲಗೂಡಲ್ಲಿ ಲಾಯರ್ ಸರ್ಟಿಫಿಕೇಟ್ ಬರ್ತಿದ್ರು. ಅಂದ್ರೆ ಅದೇನ್ ಮದುವೆ ಆಗಿದ್ದ ಅಥವಾ ಪೂರ್ವ ತಯಾರಿ ಆಗಿದ್ದ? ಪೂರ್ವ ತಯಾರಿ. ನನ್ ಗಂಡ ಯಾರಿಗೂ ಹೇಳದೆ ಮಾಡ್ಕೊಂಡಿದ್ರು ಇದನ್ನ. ಪ್ರಾಬ್ಲಮ್ ಮಾಡ್ತಾರೆ ಇವ್ರ ಕಡೆಯಿಂದ, ಪ್ರಾಬ್ಲಮ್ ಆಗತ್ತೆ ಅನ್ನೋ ಏನೋ ಡೌಟ್ ಬಂದು ಆ ರೀತಿನ ಮೊದ್ಲೇ ಮಾಡ್ಕೊಂಡು ಸಾರಾ ಮಹೇಶ್ ಅವ್ರ ಕೈಲೆಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ಎಲ್ಲ ಏನೇನ್ ಬೇಕು ಮದ್ವೆ ಆಗ್ಲಿಕ್ಕೆ, ಯಾರಿಂದ ತೊಂದ್ರೆ ಆಗ್ಬಾರ್ದಲ್ಲ, ಆ ರೀತಿ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ನನ್ ಗಂಡ. ಪೊಲೀಸ್ನವರು ಬಂದು ಎಲ್ಲಿ ಹುಡುಗಿ ಅಂತ ಕೇಳಿದ್ರಂತೆ. ಆ ಟೈಮಲ್ಲಿ ನನ್ ಚಿಕ್ಕ ಮಾವ ಹೇಳಿದ್ರಂತೆ, ಇಲ್ಲ ಹುಡುಗಿಗೆ 35 ವರ್ಷ ಆಗಿದೆ, ಇನ್ನು ಮನೇಲಿ ಮಡಿಕೊಂಡ್ ಕುತ್ಕೊಳ್ತಾರ ಸರ್, ನೀವು ಯಾರ್ದೋ ಮಾತು ಕೇಳ್ಕೊಂಡ್ ಬಂದಿದ್ದೀರಲ್ಲ ಅಂತ. ಹುಡುಗನ ಕರೀರಿ ಅಂದ್ರಂತೆ. ಹುಡುಗ ಇನ್ವಿಟೇಷನ್ ಕಾರ್ಡ್ ಕೊಡಪ್ಪ ಅಂತ ಕೇಳಿದ್ರಂತೆ, ಕೊಟ್ರಂತೆ. SLC ಮಾರ್ಕ್ಸ್ ಕಾರ್ಡ್ ಕೊಡಪ್ಪ ಹುಡುಗಿದು ಅಂತ ಕೇಳಿದ್ರಂತೆ. ಸರ್ ಅವ್ರು SLC ಓದಿಲ್ಲ ಸರ್, ಫೇಲ್ ಆಗಿದ್ದಾರೆ, ಹಂಗೆ ನಾವು TC ಮಾರ್ಕ್ಸ್ ಕಾರ್ಡ್ ಎಂತ ಸಿಕ್ಕಿಲ್ಲ ಸರ್ ನಮಗೆ ಅಂತ ಸುಳ್ಳು ಹೇಳಿದ್ರಂತೆ. ಅವ್ರೇನು ಕೊಟ್ಟಿಲ್ಲ ಆ ಟೈಮಲ್ಲಿ. ಲಾಸ್ಟಿಗೆ ಅವರು ಸಮಾಧಾನ ಮಾಡಿ ಹುಡುಗಿನ ಅನ್ನ ತೋರ್ಸ್ಲಿಲ್ಲ, ನನ್ನ ವಾಶ್ರೂಮ್ ಅಲ್ಲಿ ಇಟ್ಟಿದ್ರು. ಅದೇ ಟೈಮ್ ನಮ್ಮ ಅಕ್ಕನ ತೋರ್ಸಿದ್ರು, ಸ್ವಲ್ಪ ಏಜ್ ಪರ್ಸನ್ ಇದ್ರು, ಅವ್ರು ಮದ್ವೆ ಆಗಿರ್ಲಿಲ್ಲ. ಅವ್ರನ್ನ ತೋರ್ಸಿ ಹೇಗೋ ಕಳ್ಸಿದ್ರು ಪೊಲೀಸ್ನವ್ರನ್ನ. ನಮ್ಮ ಅಪ್ಪನ ತಗೊಂಡೋಗಿ ರೂಮಲ್ಲಿ ಕೂಡಾಕಿ ಮದ್ವೆ ಮಾಡ್ಕೊಂಡ್ರು ನಮ್ಮ ಮನೆಯವ್ರು ಹೇಗೋ. ಮದ್ವೆನೂ ಆಯ್ತು. ಅಲ್ಲಿಂದ ನಮ್ಮ ಅತ್ತೆಗೆ ಸ್ವಲ್ಪ ಸ್ವಲ್ಪ ಸತ್ಯ ಗೊತ್ತಾಗಕ್ ಶುರು ಆಯ್ತು. ಇವ್ರ ಫ್ರೆಂಡ್ಸ್ ಇಂದ ಎಲ್ಲಾ ಖರ್ಚು ಹಾಕೊಂಡು ಮದ್ವೆ ಮಾಡ್ಕೊಂಡ್ರು. ಇವ್ರು ಪೊನ್ನಂಪೇಟೆಯಲ್ಲಿ ಇದ್ದಿದ್ರಿಂದ ಇವ್ರೇನೋ ಲವ್ ಮಾಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಕೆಲವೊಂದ್ ಸುಳ್ಳುಗಳ ಜೊತೆ ಸತ್ಯನೂ ಮಿಕ್ಸ್ ಆಯ್ತು, ಎಲ್ಲ ಆಗೋಯ್ತು. ನಮ್ಮ ಅತ್ತೆಗೆ ಇವತ್ವರ್ಗುನು ಅದೊಂದು ಕೊರಗು, ನನ್ನ ಮಗ ಏನ್ ಕಮ್ಮಿ ಆಗಿತ್ತು,
ಅನ್ಕೊಂಡು ಪೊನ್ನಂಪೇಟೆಯಲ್ಲಿ ಇದ್ಕೊಂಡು ಸೆಕೆಂಡ್ PUC ಮುಗಿಸ್ಕೊಂಡೆ. ಜೊತೆಗೆ ಬ್ಯೂಟಿಷಿಯನ್ ಮಾಡ್ಕೊಂಡೆ, ಟೈಲರಿಂಗ್ ಮಾಡ್ಕೊಂಡೆ. ಕುತ್ಕೊಂಬಾರ್ದು, ಟೈಮ್ ಇದೆ ನನಗೆ, ಏನಾದ್ರೂ ಮಾಡ್ಕೊಳ್ಳೋಣ, ಏಜ್ ಸಿಕ್ಕದಿದೆ, ಈಗ್ಲೇ ಸ್ವಲ್ಪ ಪ್ರಿಪೇರ್ ಆದ್ರೆ ಅವ್ರ ಮುಂದೊಂದಿನ ನಾವ್ ಹಿಂಗೆ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಕೆಡ್ಬೋದು ಅಥವಾ ನನ್ನ ಪರಿಸ್ಥಿತಿನೇ ಕೆಡ್ಬೋದು. ಉತ್ತರ ನಿಲ್ಲಿಕ್ಕೆ ಏನಾದ್ರೂ ಬೇಕು ನನಗೆ ಅಂತೇಳಿ ಏನ್ ಸಿಗತ್ತೆ ಸರ್, ಏನಿದು ನನಗೆ ಅವಕಾಶ ಸಿಗತ್ತೆ ಇದು ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಮಾಡ್ಕೊಂತ ಹೋದೆ. ಅವತ್ತಿಂದ ಇವತ್ವರೆಗೂ ಅದೇ ತರ ದುಡಿಬೇಕು ಅನ್ನೋ ಆಸೆ ಛಲದಲ್ಲೇ ಬದುಕ್ತಾ ಹೋದೆ. ಸ್ವಲ್ಪ ದುಡ್ಡು ಕಾಸು ಚೆನ್ನಾಗ್ ಬಂತು ನಮಗೆ, ನನ್ನ ಹಸ್ಬೆಂಡಿಗೆ ನನಗೆ. ಮಧ್ಯದಲ್ಲಿ ಎಲ್ಲೋ ಅನ್ಸ್ತು ನಂಗೆ, ನನ್ನ ಹಸ್ಬೆಂಡ್ ನನಗೆ ಕೊಡ್ತಾ ಇರೋ ಟೈಮ್ ಸಾಕಾಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತು ಪರ್ಸನಲಿ. ನಮ್ ತಾಯಿಯವ್ರಿಗೂ ನಮ್ಮ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯ್ತು. ಚೆನ್ನಾಗಿದ್ದಾಳೆ ನನ್ ಮಗಳು, ನನ್ ಕಷ್ಟ ಸುಖನ ಇವತ್ವರೆಗೂ ಹೇಳ್ಕೊಳ್ಳೇ ಇಲ್ಲ ಸರ್. ನಾನು ಹೇಳ್ಕೊಳ್ಳೇ ಇಲ್ಲ, ಹಿಂಗಿದೆ ಹಿಂಗೇನಿದೆ, ನಮ್ಮ ಅತ್ತೆ ಮನೆ ಇದೆ, ನಮ್ ಗಂಡನ ಮನೆ ಇದೆ, ಯಾವ್ದನ್ನೂ ಹೇಳ್ಕೊಳ್ಳಿಲ್ಲ. ಅವ್ರು ಬಂದಾಗ ಖುಷಿಯಾಗಿ ನಗ್ನಗ್ತಾ ನಮ್ಮ ಅತ್ತೆನ ನಮ್ಮ ಅಪ್ಪ ಅಮ್ಮ ಅಂತಾನೆ ಕರಿತೀನಿ ಅವ್ರನ್ನ. ಎಷ್ಟೊಂದ್ಸಲ ಹೇಳಿದ್ದಾರೆ, ಅಪ್ಪ ಅಮ್ಮ ಅಂತ ಕರೆದ್ರೆ ಅಣ್ಣನ್ ಮದ್ವೆ ಆದಾಗಾಯ್ತು, ಪರವಾಗಿಲ್ಲ, ನನಗೆ ಅದೇ ಬೇರೆ ಇದೇ ಬೇರೆ. ನನ್ನ ಅಪ್ಪನ್ಗಿಂತ ನನ್ನ ಮಾವ ನನಗೆ ಹೆಚ್ಚು, ಅಪ್ಪನ್ಗಿಂತ ಹೆಚ್ಚಿನ ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಮಾವ ಅಂತೇಳಿ ನಾನು ಅವ್ರನ್ನ ಎಲ್ಲೂ ಯಾರ ಹತ್ರನೂ ಬಿಟ್ಕೊಡೋದೇ ನಡ್ಕೊಂಡೇ ಬಂದೆ. ಆದ್ರೆ ಪೊನ್ನಂಪೇಟೆಯಲ್ಲಿ ಇರುವಾಗ ಒಂದು ಇನ್ಸಿಡೆಂಟ್ ಆಯ್ತು. ನನಗೊಂದು ಫೋನ್ ಬರತ್ತೆ ಸರ್, ನಿನಗಿಂತ ಮುಂಚೆ ನಾನ್ ಬಂದವಳು ನಿನ್ ಲೈಫಲ್ಲಿ, ನನ್ ಜಾಗ ನನಗೆ ಕಿತ್ಕೊಂಡೆ ಅಂತ. ಸಡನ್ ಆಗಿ ಒಂದ್ ಫೋನ್ ಬಂದಾಗ ಚೆನ್ನಾಗಿದ್ದ ಲೈಫಲ್ಲಿ, ನನ್ನ ಲೈಫ್ ಅವರು ಫೋನ್ ಮಾಡಿದವ್ರು ಹೇಳೋದು ನನಗೆ. ಅಂದ್ರೆ ನಿಮ್ ಗಂಡನ ವಿಚಾರದಲ್ಲಿ? ಹಾ ಹೌದು. ನಿನಗಿಂತ ಮೊದ್ಲು ನಾನ್ ಬಂದೆ, ನನ್ ಜಾಗನ ನೀನ್ ಇಸ್ಕೊಂಡೆ, ನೀನ್ ಯಾಕೆ ನನ್ನ ಹತ್ರ, ನನಗೆ ಒಂದು ಹುಡುಗಿ ಮೇಲೆ ಡೌಟ್ ಇತ್ತು. ನಾನು ಹೇಳಿದೆ, ರೀ ನೀವ್ ಅವ್ರ ಹತ್ರ ಮಾತಾಡೋದು ಸರಿ ಕಾಣಲ್ಲ, ಬೇಡ ರೀ, ಏನಕ್ ಮಾತಾಡ್ತೀರಾ, ಬೇಡ ಅಂತ ನಾನ್ ಹೇಳಿದ್ದೆ ಅವ್ರ ಹತ್ರ. ಅದನ್ನ ಹೋಗಿ ಹೇಳಿದ್ರ ಏನೋ ಗೊತ್ತಿಲ್ಲ ನಂಗೆ. ಒಂದ್ ಫೋನ್ ಬರತ್ತೆ ಮಧ್ಯಾಹ್ನ ಟೈಮಲ್ಲಿ, ನಾನು ಒಂದು 7 months ಪ್ರೆಗ್ನೆಂಟ್. ಫೋನ್ ಬರುತ್ತೆ, ನನ್ನ ಜಾಗನ ನೀನ್ ಇಟ್ಕೊಂಡಿದ್ಯಾ, ಕಸ್ಕೊಂಡಿದ್ಯಾ ಅನ್ನೋ ರೀತಿಯಲ್ಲಿ ಒಂದು ಬೈತಾಳೆ ಹುಡುಗಿ ನನ್ ಕೆಟ್ಟ ವರ್ಡ್ ಅಲ್ಲಿ. ನಾನ್ ತಲೆಗೆ ಹಾಕೊಳ್ಳಿಲ್ಲ. ಯಾವಳೋ ಹೇಳ್ದವಳನ್ನ ಅಷ್ಟು ವರ್ಷದಿಂದ ಪ್ರೀತಿಸಿ ಮದ್ವೆಗೆ ಮುಂಚೆನೆ ಅಷ್ಟೊಂದು ರಿಸ್ಕ್ ತಗೊಂಡು ಮದ್ವೆ ಆಗಿರೋನು ಇನ್ನೊಬ್ಳ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇರಲ್ಲ. ಮದ್ವೆಗೆ ಮುಂಚೆನೆ ಅಷ್ಟಿದ್ರೆ ಆಗ್ಲೇ ಅವ್ರ ಅಪ್ಪ ಅಮ್ಮನಿಗೆ ಹೇಳಿ ಆ ಹುಡುಗಿನೇ ಮದ್ವೆ ಆಗ್ತಿದ್ದ, ನನ್ನನ್ನೇ ಮದ್ವೆ ಆಗ್ಬೇಕು ಅಂತ ಅಷ್ಟು ರಿಸ್ಕ್ ತಗೊಳ್ತಿರ್ಲಿಲ್ಲ ಅವನು. ಆ ಒಂದು ತಲೆಯಲ್ಲಿ ನಾನು ಅವ್ರ ಮೇಲೆ ಅನುಮಾನ ಪಡ್ಲಿಲ್ಲ ಸರ್. ಆದ್ರೆ ಅದನ್ನ ಮನ್ಸಲ್ಲೇ ಇಟ್ಕೊಂಡೆ ನಾನು. ಅದೆಲ್ಲೋ ಒಂದ್ ಕಡೆ ಹೆಣ್ಣಿಗೆ ಅನುಮಾನ ಮಾಮೂಲಿ ಅಲ್ವಾ, ಕೊರಿತಾ ಇರತ್ತೆ. ಒಂದು ಬಿಸಿ ಬಂದ್ರು ಡೌಟ್ ಸರ್ ನನಗೆ, ಒಂದು ಊಟ ವಾಪಸ್ ತಗೊಂಡ್ಬಂದ್ರು ಡೌಟ್, ಅವಳ ಜೊತೆ ಎಲ್ಲ ಲಂಚಿಗೆ ಹೋಗಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಸಮಥಿಂಗ್ ಅಂತ ನನಗೆ ಡೌಟ್. ಒಬ್ಳೆ ಅಳೋದು ಪ್ರೆಗ್ನೆನ್ಸಿ ಟೈಮಲ್ಲಿ, ಊಟ ಬಿಡೋದು, ಒಬ್ಳೆ ಕೂರೋದು, ತಾಯಿ ಮನೆಗೆ ಹೋಗಲ್ಲ. ಎಲ್ಲಿ ನನ್ನ ತಾಯಿ ಮನೆಗೆ ಹೋದಾಗ ಇವ್ರ ಕಾಂಟ್ಯಾಕ್ಟ್ ಜಾಸ್ತಿ ಆಗ್ಬಿಡುತ್ತೋ ಅನ್ನೋ ಅನುಮಾನ. ಆದ್ರೆ ಅವ್ರು ಬಂದಾಗ ಅನುಮಾನನೇ ಇಲ್ಲ ಅನ್ನೋ ತರ ಅವ್ರ ಜೊತೆ ಖುಷಿಯಾಗಿರೋದು. ಅವ್ರಿಗೊಂದಿನ ಡೌಟ್ ಬಂತು, ನೀ ಯಾಕೆ ಹಿಂಗ ಆಡ್ತಿದ್ಯಾ, ನೀನು ಒಬ್ಳೇ ಇರ್ತೀಯಾ, ಮೂಡಿ ಆಗಿರ್ತೀಯಾ, ಓನರ್ ಹೇಳಿದ್ರು, ನೀನು ಹೊರಗೆ ಬರಲ್ಲ, ಅಳ್ತಾ ಇರ್ತೀಯ ಒಂದೊಂದ್ಸಲ, ಫೀಲಿಂಗ್ಸ್ ಸಾಂಗ್ಸ್ ನ ಕೇಳ್ತಾ ಇರ್ತೀಯಾ, ನೀ ಪ್ರೆಗ್ನೆನ್ಸಿ ಟೈಮಲ್ಲಿ ಭಗವದ್ಗೀತೆ ಓದು, ಬುಕ್ಸ್ಗಳನ್ನ ಓದು, ಒಳ್ಳೆ ಕವನಗಳನ್ನ ಓದು, ಈ ತರ ಎಲ್ಲ ಹೇಳೋರು. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಹಿಂಗಿದ್ಯಾ ನೀನು, ಅಲ್ಲ ಈ ಟೈಮಲ್ಲಿ ಮಾಮೂಲಿ ಅಂತ ಹೇಳ್ತಾರೆ, ಆದ್ರೆ ನೀನ್ ಇರೋದ್ ಸರಿಯಲ್ಲ ಅಂತ ಹೇಳಿದ್ರು. ನನ್ಗೆ ಕೋಪ ಬಂತು. ನೀವು ಹೀಗೆ ಫೋನ್ ಬಂದಿತ್ತು, ನಿಮಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ ಅಂತ ಡೈರೆಕ್ಟ್ ಕೇಳ್ಬಿಟ್ಟೆ. ನನಗಿತ್ತು ಮನ್ಸಲ್ಲಿ ಕೇಳಬಾರ್ದು, ತಪ್ಪು ಅವ್ರನ್ನ ಕೇಳೋದು, ಅನುಮಾನಿಸೋದು ತಪ್ಪು ಅಂತ ನಂಗೆ ಗೊತ್ತಿತ್ತು. ಆದ್ರೆ ಆ ಕ್ಷಣದಲ್ಲಿ ಯಾಕೆ ಬಂತು ನಂಗೆ ಇವತ್ತವರೆಗೂ ಗೊತ್ತಿಲ್ಲ. ಅವ್ರು ಏನೂ ಮಾತಾಡ್ಲಿಲ್ಲ ಸರ್, ಏನೂ ಮಾತಾಡ್ಲಿಲ್ಲ. ನಿನ್ನ ಅನುಮಾನ ಇದಲ್ಲ, ನಾ ಕ್ಲಿಯರ್ ಮಾಡ್ತೀನಿ ಅಂದ್ರು. ನಂಬರ್ ಕೊಡು ಕೇಳಿದ್ರು. ಯಾರು ಹೇಳಿದ್ ನಿನಗೆ, ನಂಬರ್ ಕೊಡು ಅಂತ ಕೇಳಿದ್ರು. ಕೊಟ್ಟೆ ಸರ್ ನಾನು ನಂಬರ್. ಕೊಟ್ಟಾಗ ಇವ್ರ ಮೊಬೈಲ್ ಇಂದ 2-3 ಸಲ ಕಾಲ್ ಮಾಡಿದ್ರು. ಆ ನಂಬರಿಗೆ ಸ್ವಿಚ್ ಆಫ್ ಬಂತು. ಫಸ್ಟ್ 1-2 ಸಲ ರಿಂಗ್ ಆಯ್ತು, ಮತ್ತೆ ಸ್ವಿಚ್ ಆಫ್ ಬಂತು. ಮತ್ತೆ ಇವ್ರು ಏನ್ ಮಾಡಿದ್ರು, ಅದೇ ಆಫೀಸಲ್ಲಿ ಹೋಗಿ ಯಾರು ನನ್ನ ಮಿಸ್ಸಸ್ಸಿಗೆ ಕಾಲ್ ಮಾಡಿ ಈ ತರ ಎಲ್ಲ ತಪ್ಪಾಗಿ ಹೇಳಿರೋದು ಅಂತ ಕೇಳಿದ್ರಂತೆ. ಅವತ್ತು ಸಂಜೆ ನನಗೆ ಪುನಃ ಕಾಲ್ ಬಂತು, ಮೇಡಮ್ ನಿಮಗೆ ಹೇಳ್ದೆ ಅಲ್ಲ ನಮ್ ಸರ್ಗೆ ಹೇಳ್ಬೇಡಿ ಅಂತ. ಸರ್ ನನಗೆ ಹೇಳಿದ್ರು, ನೀನ್ ಯಾಕೆ ಬಂದು ನನ್ನ ಮಿಸ್ಸಸ್ಸಿಗೆ ಫೋನ್ ಮಾಡಿದೆ ಅಂತ ನನ್ನ ಬೈತಾ ಇದ್ದಾರೆ, ನಿನ್ನಿಂದ ನನ್ನ ಲೈಫ್ ಹಾಳಾಯ್ತು, ನಾನೇನಾದ್ರು ಮಾಡ್ಕೊಂಡ್ರೆ ನೀನೇ ಹೊಣೆ, ಈ ತರ ಎಲ್ಲ ನನಗೆ ಸ್ವಲ್ಪ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದ್ವಿ. ನಿನಗೆ ಅಷ್ಟಿದ್ರೆ ನಿನ್ ಗಂಡನ ಕೆಲಸ ಬಿಡಿಸ್ಬಿಡು, ನಿನ್ ಮನೇಲಿ ಇಟ್ಕೋ ನೀನು, ನಾನು ಇಲ್ಲಿ ಕೆಲಸ ಬಿಡಿಸ್ಲಿಲ್ಲ ಅಂದ್ರೆ ನಾನ್ ಬಿಡಲ್ಲ ಅವನನ್ನ, ನಿನ್ ಲೈಫ್ ನ ಹಾಳು ಮಾಡ್ತೀನಿ. ಹೇಳಬೇಡ ಅಂತ ಬೇರೆ ಹೇಳಿದ್ರ? ಹೇಳಬೇಡ ಅಂತ ಹೇಳಿದ್ರ ಆಕೆ? ಹೌದು. ಫಸ್ಟ್ ಕಾಲ್ ಮಾಡಿದಾಗ ನಾನ್ ಕಾಲ್ ಮಾಡಿದ್ನ ಹೇಳ್ಬೇಡಿ, ನಿಮ್ಮ ಗಂಡ ಬಂದು ನನ್ನೊಟ್ಟಿಗೆ ಮಾತಾಡ್ಬೇಡ, ಇನ್ನು ನನ್ನ ಹೆಂಡತಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ನನ್ಗೆ ಅವನ್ನ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಫಸ್ಟ್ ಹೇಳಿದ್ಲು ನಂಗೆ. ಹೇಳ್ಬೇಡ, ನೀ ಹೇಳಿದ್ರೆ ನಾನು ಅವನ್ನ ಬಿಡಲ್ಲ ಅಂತ ಹೇಳಿದ್ಲು. ಇಲ್ಲಾಂದ್ರೆ ಬಿಡೋ ಪ್ರಯತ್ನ ಮಾಡ್ತೀನಿ, ಇಲ್ಲ ನಾನು ಬಿಡಲ್ಲ ಅವನನ್ನ ಅಂತ ಹೇಳಿದ್ಲು. ಆ ಉದ್ದೇಶಕ್ಕೆ ನಾನು ಆ 1-2 ತಿಂಗಳು ಹೇಳಲಿಲ್ಲ, ಹಾಗೆ ಕೋರಿಕೊಂಡ್ ಬಂದೆ.
ಹೇಳಿದ್ರೆ ಇನ್ನೆಲ್ಲಿ ಇವ್ರು ಹೋಗಿ ಜಗಳ ಮಾಡ್ತಾರೆ, ಮತ್ತೆ ಇನ್ನೊಂದೇನೋ ಆಗತ್ತೇನೋ ಅನ್ನೋ ಉದ್ದೇಶಕ್ಕೆ ನಾನು ಹೇಳಲಿಲ್ಲ. ಅನ್ಮನ್ಸ್ಬೇಕು ಅಂತಾನು ಅನ್ಸ್ಲಿಲ್ಲ, ಹೇಳಲಿಲ್ಲ. ಆಮೇಲೆ 2 ಸಲ ಇನ್ಸಿಡೆನ್ಸ್ ಆದಾಗ ಪುನಃ ಕಾಲ್ ಮಾಡಿದ್ಲು. ಹೇಳ್ಬೇಡಿ ಅಂತ ಹೇಳಿದ್ದೆ, ಆದ್ರೂ ಹೇಳಿದೀರಾ ನೀವು, ನಾನಿನ್ ಬಿಡಲ್ಲ. ನಿಂಗೆ ಅಷ್ಟಿತ್ತು ಅಂದ್ರೆ ನಿನ್ ಗಂಡನ ನಿಲ್ಸ್ಬಿಟ್ಟು ಮನೇಲಿ ಕೂರ್ಸ್ಕೊ, ಇಲ್ಲ ನೀವು ಊರ್ ಖಾಲಿ ಮಾಡ್ಕೊಂಡು ಹೋಗು, ಇಲ್ಲ ನಾನಂತೂ ಬಿಡಲ್ಲ ಅಂತ ಹೇಳಿದ್ಲು. ನನ್ ಮೈಂಡ್ ಅಲ್ಲಿ ಒಂದ್ ಸ್ವಲ್ಪ ಹೆದರಿಕೆ ಭಯ ಬಂತು. ಕುಡ್ಕನ ಮಗಳಾಗಿ ನಾನು ಹೋಗಿ ಅಮ್ಮನ ಮನೇಲಿ ಕೂರೋದು ಎಷ್ಟು ಚೆನ್ನಾಗಿರತ್ತೆ ಸರ್. ಬಂದ ಸಮಸ್ಯೆನ ಎದುರಿಸೋದೆ ಹೋಗಿ ಅಮ್ಮನ ಮನೇಲಿ ಬೇಡ ನನ್ಗೆ ಗಂಡ ಅಂತ ಕೂರುದು ಎಷ್ಟು ಚೆನ್ನಾಗಿರತ್ತೆ. ಮೊದ್ಲೇ ನನ್ನಮ್ಮ ಅವ್ರು ದುಡ್ಕೊಂಡು ಅವ್ರು ತಿಂತಾ ಇದ್ದಾರೆ, ನನ್ನ ತಮ್ಮ ಅವ್ನ ಕಾಲ ಮೇಲೆ ಹೇಗೋ ನಾನ್ ಹೊರಗಡೆ ಬಂದಿರೋದ್ರಿಂದ 6 ಕಾಸು 3 ಕಾಸು ಉಳಿತಾ ಇದೆ ಅಂತ ಅನ್ಸುತ್ತೆ ನಮ್ಮ ಅಮ್ಮನ ಮನೇಲಿ. ಅಂತದ್ರಲ್ಲಿ ನಾನು ಹೋಗಿ ಅವ್ರ ಜೊತೆ ಕೂತ್ಕೊಳ್ಳೋದು, ಹೊಟ್ಟೆಲ್ ಒಂದ್ ಮಗು ಬೇರೆ ಇದೆ, ಅದು ಹುಟ್ಟೋದು ಹೆಣ್ಣೋ ಗಂಡು ಅದು ಗೊತ್ತಿಲ್ಲ. ಒಂದ್ ವೇಳೆ ಆತರ ಹೆಣ್ಮಗು ಆದ್ರೆ ಅದೂವರೆ ನಮ್ಮ ಅಪ್ಪ ಅಮ್ಮನ ಮೇಲೆ ನಮ್ಮ ಅಮ್ಮನ ಮೇಲೆ ಬೀಳತ್ತೆ. ಮೊದ್ಲೇ ನಮ್ಮ ಅಪ್ಪ ಆಡ್ಕೊಳ್ತಿದ್ರು, ಇವಳು 3 ದಿನ ಜೀವನ ಮಾಡಲ್ಲ ಅವನ ಜೊತೆ ಅಂತ, ಅವ್ರಿಗೆ ಆಡ್ಕೊಳಕ್ಕೆ ಸರಾಗ ಆಗತ್ತೆ. ಎಲ್ಲ ಯೋಚನೆ ಮಾಡಿ ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಬೇಡ ಅಂತ ಹೇಳಿ, ಪ್ರೀ ನೀವು ಈ ಕೆಲ್ಸ ಬಿಟ್ಬಿಡಿ ಅಂತ ಒಳ್ಳೆ ಮಾತಲ್ಲಿ ಹೇಳ್ದೆ ನಾನು. ಇಲ್ಲ ಮತ್ತೆ ಕಾಲ್ ಬಂದಿತ್ತು, ಈ ತರ ಹೇಳಿದ್ರು, ನಿಮಗೆ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳಿ, ನನ್ನ ಖುಷಿ ಇಲ್ಲ ಅಂದ್ರೆ ಸಹ ನಂಗೆ ಹೇಳಿ, ನಾ ಎಲ್ಲಾದ್ರೂ ಜೀವನ ಮಾಡ್ತೀನಿ, ಆದ್ರೆ ದಯವಿಟ್ಟು ಹೀಗೆ ನಂಗೆ ಮೋಸ ಮಾಡ್ಬೇಡಿ ಅಂತ ಕೇಳ್ದೆ. ಆಗ ಅವ್ರು ಹೇಳಿದ್ರು, ಪುನಃ ನಂಬರ್ ಕೇಳಿದ್ರು, ಕೊಡು. ಅವತ್ತಲ್ಲಿ ಬಿಟ್ರು ಆ ನಂಬರ್ನ, ಮತ್ತೆ ಕೇಳಿ ಅವರು ಪೊಲೀಸ್ ಸ್ಟೇಷನ್ಗೆಲ್ಲ ಕೊಟ್ಟು, ಅವ್ರ ಫ್ರೆಂಡ್ ಇದ್ರು ಅವ್ರ ಹತ್ರ ಟ್ರ್ಯಾಕ್ ಮಾಡಿ ID ಕಾರ್ಡ್ ಎಲ್ಲ ಅವರು ID ಕೊಟ್ಟು ತಗೊಂಡಿರ್ತಾರಲ್ಲ ನಂಬರ್ನ, ಆ ID ಮುಖಾಂತರ ಅವ್ರು ಯಾರು ಅಂತ ಪತ್ತೆ ಹಚ್ಚಿದ್ರು. ಪತ್ತೆ ಹಚ್ಚಿ ಆಫೀಸಲ್ಲಿ ಹೋಗಿ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳಿದಾಗ, ಸರ್ ನನಗೆ ನೀವು ಕೆಲಸ ಮಾಡೋದು ಖುಷಿ ಇಲ್ಲ, ನೀವು ತುಂಬಾ ನಿಯತ್ತಾಗಿದ್ದೀರಾ, ಇಲ್ಲಿ ನೀವಿರೋದ್ರಿಂದ ನನಗೆ ಇಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, 420 ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ, ನಾನ್ ನಿಮ್ಮನೆ ಕೆಲಸ ಬಿಡಿಸಿದ್ರೆ ನನಗೆ ಸ್ವಲ್ಪ ದಾರಿ ಸರಾಗತ್ತೆ ಅನ್ನೋ ಉದ್ದೇಶಕ್ಕೆ ನಿಮ್ಮ ಮಿಸ್ಸಸ್ ಹತ್ರ ಈ ತರ ಹೇಳಿದ್ರೆ ಅವ್ರು ಖಂಡಿತ ಕೆಲಸ ಬಿಡಿಸ್ತಾರೆ ಅನ್ನೋ ನಂಬಿಕೆ ನನಗಿತ್ತು ಸರ್, ಅದಕ್ಕೆ ನಾನು ಹೇಳ್ದೆ ಅಂತ ಹೇಳಿದ್ಲಂತೆ. ಅಂದ್ರೆ ಇವ್ರು ಚೈಲ್ಡ್ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಸರ್. ಹಿಂಗ ಅಂಗನವಾಡಿಗಳಿಗೆ ಫುಡ್ ನ ಕೊಡ್ತಾರಲ್ಲ, ಬೇಳೆ ಕಾಳು ಮಕ್ಕಳಿಗೆ ಪ್ರೆಗ್ನೆನ್ಸಿ ಅವರಿಗೆಲ್ಲ, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದದ್ದು. ಅದ್ರಿಂದ ಅಲ್ಲಿ ಏನು ಅವ್ರು ಫೋರ್ಜರಿ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಇವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು. ಅದರಿಂದ ಅವ್ರಿಗೆ ಅದು ಒಂದು ಕಾಳು ಕಡ್ಡಿನೇ ಒಂದು ಮೆಣಸಿನ್ಕಾಯಿ ಎತ್ತಬೇಕು ಅಂದ್ರೆ ಬಾರಿ ಕಷ್ಟ ಇತ್ತಲ್ಲಿ. ಅದೆಲ್ಲ ನೋಡಿ ಅವ್ರು ಹೇಳಿದ್ರು, ಆಯ್ತು ನಾನು ಕೆಲಸ ಬಿಟ್ಬಿಡ್ತೀನಿ, ಅಲ್ಲಿ ಆತರ ಬಂದಿದೆ, ನಾವು ಇಬ್ರು ನೆಮ್ಮದಿಯಾಗಿದ್ರೆ ದುಡ್ಕೊಂಡು ತಿನ್ಬೋದು, ಬೇಡ ನಾವೇನಾದ್ರೂ ಮಾಡೋಣ ಬಿಡು ಅಂತೇಳಿ ಬಟ್ಟೆ ಅಂಗಡಿ ಹಾಕಿ ಕೊಟ್ರು ನಂಗೆ. ಅದು ಬಟ್ಟೆ ಅಂಗಡಿ ಲಾಸ್ ಆಯ್ತು ಸರ್, ಒಂದು 18 ಲಕ್ಷದವರೆಗೂ ಲಾಸ್ ಆಯ್ತು. ಯಾಕೆಂದ್ರೆ ಆ ಟೈಮಲ್ಲಿ ಫ್ಲಡ್ ಆಯ್ತು ಮಡಿಕೇರಿಯಲ್ಲಿ, ಹೆವಿ ಇದಾಗಿ 2017 ಬರ ಬಿದ್ದು ಮನೆಗಳು ಕೊಚ್ಕೊಂಡೋಯ್ತು, ಅಂಗಡಿಗಳು ಕೊಚ್ಕೊಂಡೋಯ್ತು. ಆ ಟೈಮ್ನಲ್ಲಿ ನಮಗೆ ಡಾಕ್ಯುಮೆಂಟ್ ರಿನ್ಯೂವಲ್ ಕೂಡ ಮಾಡಿರ್ಲಿಲ್ಲ ನಾವು. ಆ ಟೈಮಲ್ಲಿ 18 ಲಕ್ಷದಷ್ಟು ನಮ್ಮ ಎಣಿಕೆ ಪ್ರಕಾರ ಖರ್ಚಾಯ್ತು. ಅದ್ರ ಮೇಲೆ ಸಹ ಗೊತ್ತಾಯ್ತು ಲಾಸ್ ಆಗಿದೆ ಅಂತ, ಬಟ್ ಎಣಿಕೆಗೆ ಸಿಗ್ಲಿಲ್ಲ. ಎಣಿಕೆಗೆ ಸಿಕ್ಕಷ್ಟು 18 ಲಾಸ್ ಆಯ್ತು. ಮತ್ತೆ ಅದಾದ 1 ತಿಂಗಳಿಗೆ ಇವ್ರು ಹೇಳಿದ್ರು, ನಮಗೆ ಈ ಜಾಗದಲ್ಲಿ ಇದ್ರೆ ಈ ನೆನಪು ಬಿಡಲ್ಲ, ನಾವು ದುಡ್ದಿದ್ದೆಲ್ಲ ಕಳ್ದಿದೀವಿ, ಅನ್ಯಾಯದಲ್ಲಿ ಸಂಪಾದನೆ ಮಾಡ್ಲಿಲ್ಲ ನಾನು, ಆದ್ರೆ ದೇವ್ರು ಕಿತ್ಕೊಂಡಿದ್ದಾನೆ, ನಾವ್ ಇಲ್ಲಿದ್ರೆ ಬೇಡ ಅಂತ ಹೇಳಿ ಮೈಸೂರಿಗೆ ಬಂದ್ವಿ ಸರ್. ಆ ಕೆಲಸವನ್ನು ನಿಮ್ ಗಂಡ ಬಿಟ್ಬಿಟ್ರು. ಆ ಅಂಗಡಿ ಫ್ಲಡ್ ಆಗಿ ಹೋಯ್ತಲ್ಲ. ಅದಲ್ಲ ಅದಕ್ಕೆ ಮುಂಚೆ ಇಲ್ಲ, ಅದಕ್ಕಿಂತ ಮುಂಚೆ ಬಿಟ್ಟಿರ್ಲಿಲ್ಲ ಸರ್. ಅಂಗಡಿನ ನಾನ್ ನೋಡ್ಕೊಂತ ಇದ್ದೆ, ಅವ್ರು ಕೆಲಸ ಮಾಡ್ತಾ ಇದ್ರು. ಅಲ್ಲ, ಅದನ್ನ ಯಾಕೆ ಬಿಟ್ರು ಅಂತ. ಅದನ್ನ ಯಾಕೆ ಬಿಟ್ರು ಅಂದ್ರೆ ಅವರು ಈ ಅಂಗಡಿ ಲಾಸ್ ಆಗಿದ್ದ ಟೈಮಲ್ಲಿ ಕ್ಲೋಸ್ ಮಾಡಿದ್ವಿ, ಅದು ದಿನ ಕೊರಿತಿತ್ತು, ಸ್ವಲ್ಪ ಸಾಲನೂ ಇತ್ತು ನಮಗೆ. ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇವ್ರು ಹೇಳಿದ್ರು, ಇಲ್ಲ ಈ ಜಾಗದಲ್ಲೇ ಇದ್ರೆ ನಮಗೇನು ಮಾಡ್ಲಿಕ್ಕೆ ಆಗಲ್ಲ, ನಮಗೆ ಇದ್ರಲ್ಲಿ ಸಿಕ್ಕೋ ಒಂದು 20-22 ಸಾವಿರ ಸಂಬಳದಲ್ಲಿ ನಾವು ಸಾಲ ತೀರ್ಸ್ಲಿಕ್ಕಾಗಲ್ಲ, ಟರ್ನ್ ಓವರ್ ಮಾಡ್ಲಿಕ್ಕಾಗಲ್ಲ, ಬಾಡಿಗೆ ಕಟ್ಕೊಂಡು ಲೈಫ್ ನಲ್ಲಿ ಇದ್ ಮಾಡ್ಲಿಕ್ಕಾಗಲ್ಲ, ನಮಗೊಂದು ಹೆಣ್ಣು ಮಗು ಇದೆ, ಬೇಡ ನಾವು ಹೋಗ್ಬಿಡೋಣ ಅನ್ನೋ ಉದ್ದೇಶಕ್ಕೆ ಮೈಸೂರಿಗೆ ಬಂದ್ವಿ. ಆಕೆ ಹೇಳಿದ್ದಕ್ಕೇನಲ್ಲ. ಇಲ್ಲ, ಆಕೆ ಹೇಳಿದ್ಮೇಲೂ ನನ್ಗೆ ಇವ್ರು ಹೇಳಿದ್ರು, ಹಾಗಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕೆಲಸ ಬಿಡು ಅಂತ ಹೇಳಿ ನಾ ಬಿಟ್ಬಿಡ್ತೀನಿ ಅಂತ. ನನಗಾದ್ರೆ ಅವ್ರ ಮೇಲೆ ನಂಬಿಕೆ ಇತ್ತು ಸರ್. ಅದು ಆಟ ಚಲದ ಮೇಲೆ ನಾನು ಅಲ್ಲೇ ಕೆಲಸ ಮಾಡ್ಲಿಕ್ಕೆ ಹೇಳ್ದೆ ಅವ್ರನ್ನ. ಹಂಗಾಗಿ ಬಿಡಿಸ್ಲಿಲ್ಲ ಕೆಲ್ಸನ. ಅದಾದ್ಮೇಲೆ 1.5 ವರ್ಷ ಆದ್ಮೇಲೆ ನಾವು ಮೈಸೂರಿಗೆ ಶಿಫ್ಟ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಬಿಡ್ಲಿಲ್ಲ ಸರ್. ಮೈಸೂರಿಗೆ ಶಿಫ್ಟ್ ಆದ್ವಿ. ಮೈಸೂರಿಂದ ಪೊನ್ನಂಪೇಟೆ ಅಪ್ ಅಂಡ್ ಡೌನ್ ಮಾಡ್ತಿದ್ರು ಡೈಲಿ. ಬಟ್ ಅದೇನೋ ಅಲ್ಲೇನು ಪ್ರಾಬ್ಲಮ್ ಆಯ್ತು, ಮತ್ತೇನೋ ಜಗಳ ಆಯ್ತು ಅಂತಂತೆ. ಇವತ್ತವರೆಗೂ ನನಗೆ ಹೇಳ್ಕೊಂಡಿಲ್ಲ ಅವರು ಅಲ್ಲೇನ್ ಜಗಳ ಆಯ್ತು ಅಂತ. ಆದ್ರೆ ಅಲ್ಲಿಂದ ಯಾರಾದ್ರೂ ಕಾಲ್ ಮಾಡಿದ್ರೆ ಹೇಳ್ತಾರೆ, ನನ್ನನ್ನ ಅನ್ನ ಕಿತ್ತು ಬಿಟ್ಟು ಅವರು ನೆಮ್ಮದಿಯಾಗಿರ್ತಾರೆ ಅಂದ್ರೆ ಇರ್ಲಿ ಬಿಡಿ ಸರ್ ಅಂತ ಹೇಳ್ತಾರೆ ಫೋನ್ ಮಾಡಿದಾಗ. ಆಗ ಅನ್ಕೊಂತೀನಿ ಯಾರೋ ಏನೋ ಮಾಡಿದ್ದಾರೆ, ಅವರಿಗೆ ಮನ್ಸಿಗೆ ಹರ್ಟ್ ಮಾಡಿದ್ದಾರೆ, ಮೋಸ್ಟ್ಲಿ ಹೋಗ್ಲಿ ಬಿಡಿ, ಅವರಿಗೆ ಇರ್ಲಿಕ್ಕೆ ಇಷ್ಟ ಇಲ್ದಿರೋ ಜಾಗದಲ್ಲಿ ಬೇಡ ಅಂತ ಹೇಳಿ ಮೈಸೂರಿಗೆ ಬಂದ ಮೇಲೆ ಸರ್ ತುಂಬಾ 1 ತಿಂಗಳು ಕೆಲಸ ಸರ್ಚ್ ಮಾಡಿದ್ರು. ಬಂದು ಒಂದಿನ ಹೇಳಿದ್ರು ಖುಷಿಯಲ್ಲಿ, ನಂಗೆ ಕೆಲಸ ಸಿಕ್ತು, ಬಾಡಿಗೆ ಕಟ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಮಂತ್ ಇಂದ. ನನ್ನ ತಾಯಿ ಮೈಸೂರಲ್ಲೇ ಇದ್ರು ಸರ್, ಆದ್ರೆ ನನ್ನ ತಾಯಿ ಹತ್ರ ನಾನು ಹೇಳ್ಕೊಂಡಿಲ್ಲ, ಮೈಸೂರಿಗೆ ಶಿಫ್ಟ್ ಆಗಿದ್ದಾನೆ ಹೇಳಿರ್ಲಿಲ್ಲ 1 ತಿಂಗಳಾದ್ರು.
ಹ್ಮ್ ಕೆಲ್ಸ ಸಿಕ್ತು ನನಗೆ, ತುಂಬಾ ಖುಷಿ ಆಗ್ತಾ ಇದೆ. ನಾನು ಕೇಳ್ದೆ ಎಲ್ಲಿ ಕೆಲ್ಸ ರೀ ಅಂತ ಕೇಳ್ದೆ. ಅವ್ರು ಹೇಳಿದ್ರು ಗ್ಯಾಸ್ ಆಫೀಸ್, HB ಗ್ಯಾಸ್ ಆಫೀಸಲ್ಲಿ ಬುಕ್ಕಿಂಗ್ ತಗೊಳ್ಳೋದು ಅಂತ ಹೇಳಿದ್ರು. ನನಗೆ ಸ್ವಲ್ಪ ಸಮಾಧಾನ ಆಯ್ತು. ಸದ್ಯ ಅದೇನೋ ತಾಯೋರಿಗೆ ನೀರ್ ಬಿಟ್ರು ಅಂತಾರಲ್ಲ ಹಾಗೆ ಸ್ವಲ್ಪ ಸಮಾಧಾನ ಆಯ್ತು. ಮಗು ಇತ್ತು, ಒಂದು ಮಗು ಹುಷಾರ್ ತಪ್ಪಿದ್ರು ನಮ್ಮ ಹತ್ರ ₹1 ಖರ್ಚಿಗೆ ದುಡ್ಡಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಸರಿ ರೀ ಹೋಗ್ರಿ ಅಂತ ಹೇಳ್ಕೊಂಡು ಸುಮ್ಮನೆ ಅದೇ. ಒಂದಿನ ಹೀಗೆ ಎಲ್ಲೋ ಪಕ್ಕದ ಮನೆಯವ್ರ ಜೊತೆ ಹೋಗಿದ್ದೆ ಸರ್. ಅವತ್ ನನ್ ಗಂಡನ್ ನೋಡಿ ನನ್ ಕಣ್ಣಲ್ಲಿ ನೀರ್ ಬಂತು. ಯಾಕೆಂದ್ರೆ ನನ್ ಗಂಡ ತೂಟು ಬುಟ್ಟು ಹಾಕೊಂಡು ಆಫೀಸಿಗೆ ಹೋಗ್ತಿದ್ದವನು. ಅವತ್ತೊಂದಿನ ಗ್ಯಾಸ್ನ ಹೊತ್ಕೊಂಡು 5ನೇ ಫ್ಲೋರ್ ಹೊರ್ತಾ ಇದ್ದ. ಗ್ಯಾಸ್ ಸಿಲಿಂಡರ್ನ ಮನೇಲಿ ಒಂದು ಗ್ಯಾಸ್ ಎತ್ಕೊಟ್ಟು ಒಳಗಡೆ ಇಡ್ರಿ ಅಂದ್ರೆ ನಂಗಾಗಲ್ಲ. ತೂಕ ಅನ್ನೋ ವ್ಯಕ್ತಿ ದಿನಕ್ಕೆ 20-30 ಸಿಲಿಂಡರ್ನ ಹೊತ್ತು ₹5 ₹10ಗಾಗಿ ಕೈ ಚಾಚುತ್ತಿದ್ರು ಅಂದಾಗ ಅದ್ ನೋಡ್ಬಿಟ್ಟು ತಡ್ಕೊಳಕ್ ಆಗ್ಲಿಲ್ಲ ಸರ್. ನಾನು ಸೈಲೆಂಟ್ ಆಗಿ ಮನೆಗ್ ಬಂದೆ. ಕೇಳ್ದೆ, ರೀ ಹೇಗಿತ್ತು ಕೆಲ್ಸ ಅಂತ ಕೇಳ್ದೆ. ಕೆಲ್ಸಕ್ಕೆಲ್ಲ ಆರಾಮಾಗಿತ್ತು ಅಂತ ಹೇಳಿದ್ರು. ಡೈಲಿ ಹೇಳೋರು ಮೈ ನೋವಿದೆ ಕೂತು ಇನ್ನೇನ್ ಮಾಡೋದು ಅಂತ ಹೇಳೋರು. ನಾ ಕೇಳ್ದೆ, ರೀ ಹೇಗಿತ್ತು ಕೆಲ್ಸ ಅಂತ ಜನರಲ್ ಆಗಿ ಕೇಳ್ದೆ. ಅವತ್ತು ಚೆನ್ನಾಗಿತ್ತು ಕಣ್ಮಲೆ, ಚೆನ್ನಾಗಿತ್ತು ಅಂತ ಅಂದ್ರು. ನಾನಂದೆ, ನಿಮಗೆ ಆರಾಮಲ್ಲ, ಕಂಫರ್ಟಬಲ್ ಆಗಿದೆಯಲ್ಲ ಕೆಲ್ಸ ಅಂತ ಹೇಳಿದ್ರು. ಹೇಳ್ದೆ, ಆರಾಮಾಗಿದೆ. ನಾನ್ ಮತ್ತೆ ಕೇಳ್ದೆ ಅವ್ರ ಹತ್ರ, ರೀ ನಂತರ ಏನಾದ್ರು ಮುಚ್ಚಿಡ್ತಿದ್ದೀರಾ? ಇಲ್ಲ ನಿನ್ನ ಹತ್ರ ಎಂತ ಮುಚ್ಚಿಡಕ್ಕಿದೆ? ಅಲ್ಲ ನಿಮಗೆ ಕಷ್ಟ ಆದ್ರೆ ಹೇಳಿ, ಊರಿಗೆ ಹೋಗ್ಬಿಡೋಣ, ಊರಲ್ಲಿ ಜಮೀನು ಮನೆ ಎಲ್ಲ ಇದೆ ಅಲ್ವಾ, ಇದ್ದಿದ್ರಲ್ಲಿ ನಾವು ದುಡ್ಕೊಂಡು ತಿನ್ನೋಣ. ನನಗೆ ಬಡಸ್ತನ ಸಹ ಗೊತ್ತಿದೆ, ದೊಡ್ಡ ಶ್ರೀಮಂತಿಕೆಲೆ ಬದುಕ್ಬೇಕು ಅನ್ನೋ ಆಸೆ ಏನಿಲ್ಲ ರೀ ನಂಗೆ. ನನ್ ಮಗಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ರೆ ಸಾಕು ನಂಗೆ ಅಂತ ಕೇಳ್ದೆ. ಇಲ್ಲ ಆತರ ಏನಿಲ್ಲ, ನಂಗೆ ಆರಾಮಾಗಿದೆ ಕೆಲ್ಸ. ಇನ್ನೇನಾದ್ರೂ ಒಳ್ಳೆ ಕೆಲ್ಸ ಸಿಗೋವರ್ಗುನು ಮಾಡ್ಕೊಂಡು ಹೋಗ್ತೀನಿ. 1 ತಿಂಗಳಿಗೆ 30,000 ಸಂಬಳ ಅಂತ ಹೇಳಿದ್ರು. ನಾನು ಅಲ್ಲಿಂದ ನನ್ ದುಃಖನ ಒಳಗನೆ ಇಟ್ಕೊಂಡೆ. ಪ್ರತಿದಿನ ಅವ್ರ ಶರ್ಟ್ ಅನ್ನ, ಅವ್ರ ಬನಿಯನ್ನ ಅಬ್ಸರ್ವ್ ಮಾಡ್ತಿದ್ದೆ. ಧೂಳು ಕೊಳೆ ಇರ್ತಿತ್ತು. ಅವ್ರಾಗೆ ಬಾಯ್ ಬಿಡ್ಲಿ, ನಾನಾಗೆ ನೋಡ್ದೆ ಅಂದ್ರೆ ಅವ್ರಿಗೆ ಎಲ್ಲಿ ಮುಜುಗರ ಆಗತ್ತೋ ಅಂತ ನಾ ಹೇಳಲೇ ಇಲ್ಲ ಸರ್. ಹಾಗೆ 6 ತಿಂಗಳು ಕಳ್ದೋಯ್ತು. ಒಂದಿನ ಹೇಳ್ದೆ, ತುಂಬಾ ಹುಷಾರಿ, ಎದೆ ನೋವು ಅಂತ ಹೇಳಕ್ ಶುರು ಮಾಡಿದ್ರು. ನಾ ಹೇಳ್ದೆ, ಅಲ್ಲ ರೀ, ಇವತ್ತು ನೀವು ಚಂದ ಇದ್ರೆ ಭಿಕ್ಷೆ ಎತ್ಕೊಂಡು ತಿನ್ಬೋದಲ್ವಾ ನಮಗೆ, ಆದ್ರೆ ನೀವು ಗ್ಯಾಸ್ ಹೊತ್ತು ಏನಾದ್ರೂ ಎದೆ ನೋವೆಲ್ಲ ಬಂದ್ರೆ ನಿಮ್ಮ ಬಾಡಿಗೆ ಅದಾಗಲ್ಲ. ಏನ್ ಮಾಡ್ಬೇಕು? ಇಲ್ಲ ಮಗನ ಗ್ಯಾಸ್ ಹೊರಲ್ಲ, ನಾ ಬರೆಯೋದಷ್ಟೇ, ಅವತ್ತು ಸತ್ತೆ ಬಿಟ್ಕೊಡ್ಲಿಲ್ಲ. ಇಲ್ಲ ಮಗನ ನಂಗೆ ಮಾಡಲ್ಲ ಅಂತ ಹೇಳಿದ್ರು. ನಾನು ಹೇಳ್ದೆ, ಸುಳ್ಳು ಯಾಕೆ ಹೇಳ್ತೀರಾ, ನಾನು ನೋಡಿದೀನಿ ನೀವು ಗ್ಯಾಸ್ ಹೊರದ್ನ ಅಂತ. ಅದಾದ್ಮೇಲೂ ಕಂಟಿನ್ಯೂ ಮಾಡ್ತಾನೆ ಹೋದ್ರು. ನಾನ್ ಬೇಡ ಅಂದ್ರೂ ಗ್ಯಾಸ್ ಆಫೀಸಲ್ಲೇ ಕಂಟಿನ್ಯೂ ಮಾಡ್ತಾ ಹೋದ್ರು. ಒಂದಿನ ಊಟ ಆಯ್ತಾ ರೀ ಅಂತ ಕಾಲ್ ಮಾಡ್ದೆ ಮಧ್ಯಾಹ್ನ ಟೈಮಲ್ಲಿ. 1-2 ನಿಮಿಷ ಇರು ಹಂಗೆ ಲೈನಲ್ಲೇ ಅಂದ್ರು. 5ನೇ ಫ್ಲೋರ್ RBI ಮೈಸೂರಲ್ಲಿ RBI ಯಲ್ಲಿ ಗ್ಯಾಸ್ ಹಾಕ್ತಾ ಇದ್ರು. ಅವರು RBI ಮೇಲೆ ಎತ್ಕೊಂಡು ಹೋದ್ಮೇಲೆ ಅವಳು ಹೇಳಿದ್ಲಂತೆ, ಮನೆಯಲ್ಲಿದ್ದವಳು, ಕೆಳಗಡೆ ಸಿಲಿಂಡರ್ ಇರೋದು, ಮೇಲಿಲ್ಲ ನಮಗೆ ಕನೆಕ್ಷನ್, ಕೆಳಗಡೆ ಇದೆ, ಕೆಳಗಡೆ ಎತ್ಕೊಂಡು ನಡಿಯಪ್ಪ ಅಂತ. ಕೆಳಗಡೆ ಎತ್ಕೊಂಡು ಪುನಃ ಕೆಳಗಡೆ ಬಂದ್ರು, ತುಂಬಿ ಸಿಲಿಂಡರ್ನ ಹೊತ್ಕೊಂಡು. ನಾನು ಲೈನಲ್ಲೇ ಇದ್ದೆ. ಕೆಳಗಡೆ ಫಿಟ್ ಮಾಡ್ಬಿಡು ಅಂತ ಅಂದ್ಲು. ಫಿಟ್ ಮಾಡಿದ್ರು. ಮೇಡಮ್ ಬಿಲ್ ತಗೊಳ್ಳಿ ಅಂದ್ರು. ಬಿಲ್ಲು ಕೊಟ್ರು ಸರ್ ಅವರು. ಬಿಲ್ಲು ಕೊಟ್ಮೇಲೆ, ಮೇಡಮ್ ಎಕ್ಸ್ಟ್ರಾ ₹20 ಕೊಡ್ಬೇಕು ಅಂತ ಇವ್ರಂದ್ರು. ಯಾಕೆ ಅಷ್ಟು ಫ್ಲೋರ್ ಮೇಲೆ ಹತ್ತಿದೀವಲ್ಲ, ₹20 ಕೊಡ್ಬೇಕು ಅಂತ ಕೇಳಿದ್ರಂತೆ ಇವ್ರು. ನಾನು ಲೈನಲ್ಲೇ ಇದ್ದೆ. ಅವಳು ತಂದ್ಬಿಟ್ಟು ₹5 ಕೊಟ್ಲಿ ಇವರಿಗೆ. ಮೇಡಮ್ ಅವ್ರು ಹೇಳಿದ್ರು, ಅಂದ್ರೆ ತೊಂದ್ರೆ ಇಲ್ಲ, ನೀವು ಇಟ್ಕೊಳ್ಳಿ ಮೇಡಮ್ ಅಂತ. ನಿನಗೆ ಎಷ್ಟು ಅಹಂಕಾರ ನಿನಗೆ? ಕೇಳಿಸ್ಲಿಲ್ಲ. ₹5 ಕೊಟ್ರು. ₹5 ಕೊಟ್ರು. ಕೊಡುವಾಗ ಇವ್ರು ಈಸ್ಕೊಂಡಿಲ್ಲ ₹5. ಮೇಡಮ್ ನನಗೆ ಅವಶ್ಯಕತೆ ಇಲ್ಲ, ಪರವಾಗಿಲ್ಲ ಇಟ್ಕೊಳ್ಳಿ, ರೂಲ್ಸ್ ಅಷ್ಟೇ, ₹20 ಕೊಡ್ಬೇಕು ಅನ್ನೋದು ರೂಲ್ಸ್ ಅಷ್ಟೇ, ಇಟ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರಂತೆ ಇವ್ರು. ಹೇಳಿದ್ಮೇಲೆ ಅವಳು, ನಿನಗೆ ಎಷ್ಟು ಅಹಂಕಾರ, ನಿನಗೆ ಸಂಬಳ ಕೊಡಲ್ವಾ, ಹಾಗೆ ಹೀಗೆ ಅಂತ ಜಗಳ ಮಾಡಿದ್ಲು. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಗ್ಯಾಸ್ ಯಾರು ಹಾಕ್ತಾರೆ ಸರ್, ನಾನ್ ಧೈರ್ಯವಾಗಿ ಹೇಳ್ತೀನಿ, ಯಾರಿಗೂ ಸಂಬಳ ಕೊಡಲ್ಲ. ಈ ಮನೆಗೆ ಹಾಕುವಾಗ 20-30 ಕೊಡ್ತಾರಲ್ಲ, ಅದೇ ಅವ್ರ ಸಂಬಳ. ಯಾರು ಸಂಬಳ ಕೊಡಲ್ಲ ಸರ್. ಎಲ್ಲಿ ಬೇಕಾದ್ರೂ ವಿಚಾರಿಸಿ ನೀವು, ಅವ್ರಿಗೆ ಇಂತಿಷ್ಟೇ ಸಂಬಳ ಅಂತ ಯಾರು ಕೊಡಲ್ಲ. ಎಲ್ರಿಗೂ ₹20 ₹30 ಮನೆಗೆ ಹೋಗುವಾಗ ₹10 ₹15 ಕೊಡ್ತಾರೆ ನೋಡಿ, ಅದೇ ಸಂಬಳ ಅವರಿಗೆ ಅವತ್ತಿನ ದಿನಕ್ಕೆ. ಅದನ್ನ ಕೂಡಿಟ್ಕೊಂಡು ಅವ್ರು ತಿಂಗಳು ಸಂಬಳ ಅಂತ ತಿಂಗಳಿಗೆ ಅಂತ ಅವ್ರಿಗೆ ಸಂಬಳ ಇರಲ್ವಾ? ಇಲ್ಲ ಅವರಿಗೆ ಸಂಬಳ ಇರಲ್ಲ ಸರ್. ಅವರಿಗೆ ಸಂಬಳ ಇಲ್ಲ. ಅವ್ರ ಕೇಪಬಿಲಿಟಿ, ಅವರು ₹50 ಕೇಳಿದ್ರು ಕೊಡೋರು ಇರ್ತಾರಲ್ಲ, ಅಂತದೊಂದು 4 ಸಿಲಿಂಡರ್ ಹಾಕ್ಬಿಟ್ರು ₹400 ಡೈಲಿ. ಆ ರೀತಿ ಇರುತ್ತೆ ಸರ್. ಆದ್ರೆ ಕೇಳೋರು 40ರಿಂದ 50, 80ವರೆಗೂ ಕೇಳ್ತಾರೆ. ಕೇಳದಿರೋರು 20-30ವರೆಗೂ ಕೇಳ್ತಾರೆ. ಬಟ್ ಅವಳು RBI ಅಲ್ಲಿ ಕೆಲಸ ಮಾಡ್ತಾಳೆ. ಅವಳಿಗೆ ಏನಿಲ್ಲ ಅಂದ್ರೆ 1-1.5 ಲಕ್ಷ ಸ್ಯಾಲ್ರಿ ಇದೆ ಸರ್. ₹5 ಕೊಟ್ಲು ಸರ್ ಅವತ್ತು. ನನಗೆ ಮನೇಲಿ ಊಟ ಮಾಡ್ತಾ ಕೂತಿದ್ದೆ, ಮೊಸರು ಹಾಕೊಂಡು, ಕಣ್ಣೀರ್ ಬಂತು, ಕೈ ತೊಳ್ದೆ. ಸಂಜೆ ಬಂದ್ರು, ಸಮಾಧಾನದಲ್ಲಿ ಕೂತು
ಅವ್ರ ಕೈ ನೋಡಿದೆ ಸರ್, ಫುಲ್ ಗಂಟಾಗೋಗಿದೆ. ಈ ಬೆರಳು ಕೆಳಗಡೆ ಹಸ್ತದಲ್ಲಿ ಸಿಲಿಂಡರ್ನ ಎತ್ತಿ 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 ಕಲ್ಲು ಹೊಡೆಯುವಾಗ ಗಂಟಾಗತ್ತೆ ನೋಡಿ ಸರ್ ಕೈ, ಆ ತರ ಗಂಟಾಗಿದೆ. ಮತ್ತೆ ಈ ಭುಜ ಭೀಮನ ಅಮಾವಾಸ್ಯೆ ದಿನ ನೋಡ್ದೆ, ಎಣ್ಣೆ ಹಚ್ಚಿ ಅವರಿಗೆ ಸ್ನಾನ ಮಾಡ್ಬೇಕನ್ನುವಾಗ ಭುಜದಲ್ಲಿ ಕಲ್ ತರ ಆಗೋಗಿದೆ ಮೂಳೆ, ಸಿಲಿಂಡರ್ನ ಎತ್ತಿ ಎತ್ತಿ ಎತ್ತಿ. ನನಗೆ ಹೇಗಾಯ್ತು ಅಂದ್ರೆ ನಾನು ಹೇಳ್ದೆ, ನೀನ್ ನನ್ ಮಾತು ಕೇಳೋದಾದ್ರೆ ಬಿಟ್ಬಿಡು, ನಾನ್ ದುಡಿತೀನಿ, ನಾ ಸಾಕ್ತೀನಿ, ನೀ ಬಿಟ್ಬಿಡು. ಇಲ್ಲ ನಡಿ ಊರಿಗೆ, ಊರಲ್ಲಿ ಜಮೀನಿದೆ, ಮನೆ ಇದೆ, ನಡಿ. 2 ಹಸು ಇಟ್ಕೊಂಡ್ರು ನಮ್ ಜೀವನ ಸಾಗತ್ತೆ. ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ ಹಾಲು ಕುಡ್ಕೊಂಡ್ರು ಆರೋಗ್ಯವಾಗಿರ್ತೀವಿ ನಾವು. ನಡಿ ಊರಿಗೆ ಹೋಗೋಣ. ಅವ್ರಿಗೆ ಊರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸರ್. ನಾನು ಬದುಕ್ತೀನಿ, ಬಾಳ್ತೀನಿ ಅಂತ ಊರಿಂದ ಬಂದಿದ್ದೀನಿ. ನಮ್ಮ ಮತ್ತೆ ಊರಿಗೆ ಹೋಗ್ತೀನಿ ಅಂದ್ರೆ ನಮ್ ಬದುಕಿಯೇ ಹೋಗ್ಬೇಕು, ಚಂದ ಆಗಿಯೇ ಹೋಗ್ಬೇಕು, ಇಲ್ಲ ಹೋಗ್ಬಾರ್ದು ಅಂತ ಹೇಳಿ ಆಮೇಲೆ ಹಾಗೆ ಆಯ್ತು. ಕೆಲ್ಸ ಬಿಟ್ರು ಸರ್, ನನ್ನ ಮಾತು ಕೇಳ್ಕೊಂಡು ಕೆಲ್ಸ ಬಿಟ್ರು. ಜಗಳ ಮಾಡ್ದೆ, ಸ್ವಲ್ಪ ಜೋರ್ ಮಾಡ್ದೆ, ಕೆಲ್ಸ ಬಿಟ್ರು. ಕೆಲ್ಸ ಬಿಟ್ಮೇಲೆ IAFL ಅಂತ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಇವರಿಗೆ ಹೇಗೆ ಅಂತ ಹೇಳಿದ್ರೆ, ಜನರಿಗೆ ಹೊಟ್ಟೆ ಉರ್ಸೋದು ಅಂದ್ರೆ ಆಗಲ್ಲ ನಂಗಂದ್ರೆ. ಈ IAFL ಅಲ್ಲಿ ಹೇಗೆ ಅಂದ್ರೆ, ಸಾಲ ಕೊಡುವಾಗ ಖುಷಿ ಖುಷಿಯಲ್ಲಿ ಕೊಡ್ತಾರೆ, ವಾಪಸ್ ರಿಟರ್ನ್ ತೆಗಿಯುವಾಗ ಅವ್ರನ್ನ ಅಮ್ಮ ಅಕ್ಕ ಅಂತೆಲ್ಲ ಬೈಬೇಕು. ಆತರ ಮಾತ್ರ ನಂಗೆ ಗಂಡನ ಬಾಯಲ್ಲಿ ಬರಲ್ಲ. ಅದು ನೋಡಿ 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 ಅವ್ರ ಕಣ್ಣೀರಿಗೆಲ್ಲ ಜನರ ಕಣ್ಣೀರ್ನ ಹಾಕ್ಸದೇನೆ 18 ಲಕ್ಷ ಕಳ್ಕೊಂಡಿದೀನಿ. ಜನರ ಕಣ್ಣೀರ್ನ ಹಾಕ್ಸಿ ಇನ್ನೆಷ್ಟು ಕಳ್ಕೋಬೇಕು, ಬೇಡ ನಾನು ಹೋಗಲ್ಲ ಅಂದ್ರು. ಸರಿ ಒಂದ್ ಕೆಲ್ಸ ಮಾಡೋಣ, ಒಂದು ಹೋಟೆಲ್ ಮಾಡೋಣ ಅಂತ ಹೇಳಿ ಒಂದು ಹೋಟೆಲ್ ಮಾಡಿ, ಸಣ್ಣ ಪುಟ್ಟದು ಕ್ಯಾಂಟೀನ್ ಟೈಪ್ ಮಾಡ್ದಿ. ನಂದು ಮಾಂಗಲ್ಯ ಚೈನ್ ಇತ್ತು ಸರ್, ಅದನ್ನ ಅಡ ಇಟ್ಟು ಕ್ಯಾಂಟೀನ್ ಹಾಕ್ಸ್ಕೊಟ್ಟೆ. ನನ್ ಮಗುಗೆ 3 ತಿಂಗಳು ಬೆಳಗ್ಗಿನ ಜಾವ 4 ಗಂಟೆ 5 ಗಂಟೆಗೆ ಎದ್ದು ನಾನೇ ಹೋಗಿ ಬೆಳಗ್ಗೆ 150ರಿಂದ 200 ಜನಕ್ಕೆ ಅಡಿಗೆ, ಮಧ್ಯಾಹ್ನ 150ರಿಂದ 200 ಜನಕ್ಕೆ ಅಡಿಗೆ ನಾನ್ ಮಾಡ್ತಿದ್ದೆ. ಸರ್ವಿಂಗ್ ಎಲ್ಲ ಅವ್ರು ಮಾಡ್ಕೊತಿದ್ರು, ಕ್ಲೀನಿಂಗ್ ಎಲ್ಲ ಅವ್ರು ಮಾಡ್ಕೊತಿದ್ರು, ತೊಳೆಯೋದು ಬಳಿಯೋದೆಲ್ಲ ನಾನ್ ಮಾಡ್ಕೊಂತಿದ್ದೆ ಮಗು ಇಟ್ಕೊಂಡು. ಅದು ಯಾಕೋ ನಮಗೆ ಅಡ್ಜಸ್ಟ್ ಆಗ್ಲಿಲ್ಲ. ಹೋಗ್ತಾ ಹೋಗ್ತಾ ನನ್ಗನ್ಸ್ತು ಸಾಲ ಆಗ್ತಾ ಇದೆ, ಈಗ ಸಾಲ ತೀರ್ಸಿ ಮೇಲೆ ಇದ್ದಿದೀವಿ, ಸಾಲ ಆಗ್ತಾ ಇದೆ ಅಂತ ನನ್ಗನ್ಸ್ತು. ತೀರಾ ಸಾಲ ಆಗಕ್ ಮುಂಚೆ ಮುಚ್ಬಿಡೋಣ ಇದನ್ನ, ಬೇಡ ಅಂತೇಳಿ ನಾನೇ ಮುಚ್ಚಿಸ್ಬಿಟ್ಟೆ ಸರ್. ಅಲ್ಲಿಯೂ ನಂದೇ ನಿರ್ಧಾರ. ತುಂಬಾ ಜನ ಬರ್ತಿದ್ರಲ್ಲ ಊಟಕ್ಕೆ ಬರ್ತಿದ್ರು, ಬಟ್ ಏನಾಯ್ತು ಅಂದ್ರೆ ಅಲ್ಲಿ ಒಳ್ಳೆ ಬಿಲ್ಡಿಂಗ್ ಗಳೆಲ್ಲ ಕಟ್ಟಕ್ ಶುರುವಾದಾಗ ಗಾರೆ ಕೆಲ್ಸದವ್ರು ಬರ್ತಿದ್ರು. 30 ರೂಪಾಯಿ ಒಂದು ಊಟ ಕೊಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು ಸರ್ ಊಟ, ಮನೆ ಊಟ ತರನೇ ಇತ್ತು. ಅಡಿಗೆ ಚೆನ್ನಾಗ್ ಮಾಡ್ತೀನಿ ಸರ್ ನಾನು, ಸೊ ಚೆನ್ನಾಗಿರ್ತಿತ್ತು. ನಾನ್ ವೆಜ್ ಇಲ್ಲ, ವೆಜ್ ಮಾತ್ರ. ತುಂಬಾ ಜನ ಬರ್ತಿದ್ರು, ಹೋಗ್ತಿದ್ರು. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಏರಿಯಾ ಇಂಪ್ರೂವ್ ಆದ್ಮೇಲೆ ಅಲ್ಲಿ ಬಿಲ್ಡಿಂಗ್ ಗಳು ಕಟ್ಟ ಸ್ಟಾಪ್ ಆಯ್ತು. ಆ ಬಿಲ್ಡಿಂಗ್ ಅಲ್ಲಿ ಇರೋರು ಸಣ್ಣ ಪುಟ್ಟ ಹೋಟೆಲ್ಗೆ ಬರಲ್ಲ, ಹಂಗೆ ಡ್ರಾಪ್ ಆಯ್ತು. ನನಗೆ ಅನಿಸ್ತು ಇಲ್ಲಿ ಲಾಸ್ ಆಗ್ತಾ ಇದೆ ಅಂತ. ನನಗೆ ಅನಿಸ್ತು ಲೆಕ್ಕಾಚಾರ ತಗೊಂಡಾಗ ಲಾಸ್ ಆಗ್ತಾ ಇದೆ ಅಂತ. ಬೇಡ ರೀ ಮುಚ್ಬಿಡೋಣ ಅಂತಂದೆ. ಆಯ್ತು ನಿನ್ ಇಷ್ಟ. ಅದನ್ನು ಮಾತಾಡ್ಲಿಲ್ಲ, 2 ಮಾತು ಮಾತಾಡ್ಲಿಲ್ಲ ಮನುಷ್ಯ. ಆಯ್ತು ನಿನ್ ಇಷ್ಟ, ನೀನೇನು ಯೋಚನೆ ಮಾಡೋದು ಹೇಳಲ್ಲ. ನಿನಗಿಂತ 10 ವರ್ಷ ದೊಡ್ಡವನು ನಾನು, ನಿನ್ನ ಬುದ್ಧಿ ನನಗಿಲ್ಲ. ಆಯ್ತು ನಿನ್ ಇಷ್ಟ ಬಂದಾಗೆ. ನನ್ ಮಗಳದೊಂದು ಚೈನ್ ಇತ್ತು ಸರ್, ಕಷ್ಟಪಟ್ಟು ಮಾಡ್ತಿದ್ದೆ. ಆ ಚೈನ್ ನಾಡ ಇಟ್ಟು ಗೋಬಿ ಕೌಂಟರ್ ಹಾಕೊಟ್ಟೆ ಸರ್. ಇದು ಮಾಡಿ, ನೀವ್ ಇನ್ನೊಬ್ರು ಕೈಯಲ್ಲಿ ಕೆಲಸ ಮಾಡೋದು ಬೇಡ ಅಂತ. ಆ ಗೋಬಿ ಕೌಂಟರು ಯಾಕೋ KRS ರೋಡಲ್ಲಿ ಇಟ್ವಿ, ಅಲ್ಲಿಯೂ ಯಾಕೋ ನಮ್ಗೆ ಕ್ಲಿಕ್ ಆಗ್ಲಿಲ್ಲ. ನಾವು ಮಾಡಿ ತಪ್ಪೇನು ಅಂದ್ರೆ ಎಲ್ಲಿ ಏನನ್ನ ಇಡ್ಬೇಕು ಅನ್ನೋದು ನಮ್ಗೆ ಐಡಿಯಾ ಇಲ್ಲ ಸರ್, ಹೇಳ್ಕೊಡೋರಿಲ್ಲ. ಇಲ್ಲಿ ಇದ್ ನಡೆಯುತ್ತೆ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಬೆಳಿಬೇಕು. ನನಗೆ ಆಗ್ಲೇ ಫಸ್ಟ್ ಕಾಲ್ ಮಾಡಿದಾಗ ಹೇಳ್ದೆ, ಪರಿಹಾರ ಇರುತ್ತೆ, ಅದನ್ನ ಅವಸರದಲ್ಲಿ ಮಾಡಬಾರ್ದು, ಯೋಚನೆ ಮಾಡಿ ಮಾಡ್ಬೇಕು ಅಂತ. ಇದೇ ವಿಚಾರಕ್ಕೆ ಸರ್ ಯೋಚನೆ ಮಾಡಿ 4 ದಿನ ಕೂತು ಯೋಚನೆ ಮಾಡ್ಬೇಕಿತ್ತು ನಾವು, ಆದ್ರೆ ಯೋಚನೆ ಮಾಡ್ಲಿಲ್ಲ. ಅಲ್ಲಿ ಸಹ ಕ್ಲೋಸ್ ಮಾಡಿದ್ವಿ. ಕೊರೋನಾ ಅನ್ನೋದು ಬಂತು ಸರ್. ಅಂದ್ರೆ ಕಣ್ಣೀರ್ ಹಾಕಿಸ್ತು. ಅದೇ ತರ ನನ್ನ ಲೈಫಲ್ಲೂ ಕೂಡ ಕಣ್ಣೀರ್ ಹಾಕಿಸ್ತು. ಕೊರೋನಾ ಬಂತು, ಇವ್ರಿಗೆ ಕೊರೋನಾ ಅಟ್ಯಾಕ್ ಆಯ್ತು. ಈ ಕಡೆ ಮಗುಗೆ ಫೀಡ್ ಮಾಡಿಸ್ಬೇಕು, ನನ್ ಮಗಳನ್ನ ನೋಡ್ಕೊಳ್ಬೇಕು. ಆ ಕಡೆ ಅವ್ರಿಗೆ ಎದ್ದು ಕೂರ್ಲಿಕ್ಕೆ ಆಗ್ತಾ ಇಲ್ಲ ಬೆಡ್ ಅಲ್ಲಿ. ಡಾಕ್ಟರ್ ಒಬ್ರು ಪರಿಚಯ ಇದ್ರು, ಅವ್ರನ್ನ ಕೇಳ್ದೆ, ಸರ್ ಹಿಂಗೆ ಕೆಮ್ತಾ ಇದಾರೆ, ಬ್ಲಡ್ ಬರ್ತಾ ಇದೆ, ಕೆಮ್ಮಿದ್ರೆ. ಅಮ್ಮ ಅವನಿಗೆ ಕೊರೋನಾ ಅಟ್ಯಾಕ್ ಆಗಿದೆ, ನಿನ್ನ ಹಾಸ್ಪಿಟಲ್ಗೆ ಮಾತ್ರ ಕರ್ಕೊಂಡ್ ಬರ್ಬೇಡ, ನಾನ್ ಮೆಡಿಸಿನ್ ವಾಟ್ಸಪ್ ಮಾಡ್ತೀನಿ ನಿನ್ಗೆ, ಆ ಮೆಡಿಸಿನ್ ಇಂದ ತಂದು ನೀನನ್ನ ಕ್ಯೂರ್ ಮಾಡು, ನನಗೆ ಅಪ್ಡೇಟ್ ಮಾಡ್ತಾ ಇರು ಅಂತ ಹೇಳಿದ್ರು. ಪಾಪ ಜಯದೇವ್ ಹಾಸ್ಪಿಟಲ್ ಡಾಕ್ಟರ್ ಅವರು ಮೈಸೂರಲ್ಲಿ. ಅವರು ಹಿಂಗೆ ಮೋರಲ್ಲಿ ಅಮ್ಮನ ಜೊತೆ ಹೋದಾಗ ಒಂದ್ಸಲ ಪರಿಚಯ ಆಗಿದ್ರು ನನ್ಗೆ. ಆ ಪರಿಚಯ ಪಾಪ ಅವತ್ತೊಂದ್ ದಿನಕ್ಕೆ ನನ್ ಗಂಡನ ಉಳಿಸ್ಕೊಡ್ತು. ಅವ್ರು ಕಳ್ಸಿದ್ರು ಸರ್ ಒಂದು ಸ್ಲಿಪ್, ಒಂದಿಷ್ಟುದ್ದ ಕಳ್ಸಿದ್ರು. ಅಟ್ ಎ ಟೈಮ್ ಪಕ್ಕದ ಮನೇಲಿ ಸಹ ಒಬ್ರು ಅಣ್ಣ ಇದ್ರು, ಅವರಿಗೆ ಸಹ ಕೊರೋನಾ ಅಟ್ಯಾಕ್ ಆಗಿತ್ತು. ಅವ್ರ ತಾಯಿ ಅಣ್ಣ ತಂಗಿ ಎಲ್ಲ ಊರಲ್ಲಿ ಇದ್ರು. ಬಟ್ ಆ ಮನುಷ್ಯನ್ಗೆ ಇನ್ನೊಂದ್ ತಿಂಗಳಿಗೆ ಮದ್ವೆ ಇದೆ ಸರ್. ಒಂದಿನ ಕರ್ದೆ, ಅಣ್ಣ ಬನ್ನಿ ಸ್ವಲ್ಪ ನಂದು ಓಲೆ ಇದೆ, ಅಡ ಇಟ್ಟು ನನ್ಗೆ ಮೆಡಿಸಿನ್ ತಂದು ಕೊಡಿ ಅಂತ ಕರ್ದೆ. ಕರಿಯೋ ಟೈಮಲ್ಲಿ ಮನುಷ್ಯ ಮಾತಾಡ್ಲಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ, ಡೋರು ಸಡನ್ ಒಬ್ಬ ಗಂಡಸಿರೋ ಮನೆಗೆ ಒಳಗೆ ಹೋಗೋದು ಸರಿ ಇಲ್ಲ ಅಂತೇಳಿ ಕಿಟಕಿಯಲ್ಲೆಲ್ಲ ಇಳ್ಕಿ ನೋಡ್ದೆ, ಆ ಮನುಷ್ಯ ತಲೆ ಸುತ್ತಿ ಬಿದ್ದಿದ್ದ ಒಳಗಡೆ.
ಹ್ಮ್ ಹೆವಿ ಕೊರೋನಾ ಜಾಸ್ತಿಯಾಗಿ ಅವನಿಗೆ ಸಹ ಜಾಸ್ತಿ ಅವನ್ನ ಎತ್ತಿ ಪಾಸಿಟಿವ್ ಯಾರ ಹತ್ರನು ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರು. ಹ್ಮ್ ಆಗ ನನ್ನ ಹತ್ರ ಇದ್ದಂತ ಓಲೆನ ಕೊಟ್ಟು ಇಬ್ರಿಗೂನು ಸಮ ಮೆಡಿಸಿನ್ ತರಿಸ್ತೆ ಸರ್ ನಾನು. ಅವರಿಗೂ ತರಿಸ್ತೆ, ಇವರಿಗೂ ತರಿಸ್ತೆ. ಇಬ್ರಿಗೂನು ಅಲ್ಲಿ ಮುದ್ದೆ ಮಾಡಿ ತಿರುಗಿದ್ರೆ ಇವ್ರಿಗೂನು ಬಂದು ಈ ಅಣ್ಣಂಗೂ ತಿನ್ಸಿ ಹೋಗ್ತಿದ್ದೆ ಕೈ ಸುತ್ಕೊಟ್ಟು. ಅವರಿಗೂ ತಿನ್ಸಿ ನಮ್ಮನೆಯವ್ರಿಗೂ ತಿನ್ಸಿ ಸ್ನಾನ ಮಾಡ್ಕೊಂಡು ಮತ್ತೆ ಮಗುಗೆ ಫೀಡ್ ಮಾಡಕ್ ಹೋಗ್ತಿದ್ದೆ. ಹ್ಮ್ ಇಬ್ರುನು 1 ತಿಂಗಳು ಹೆಚ್ಚು ಕಮ್ಮಿ ಬೇಕಾಯ್ತು. 1 ತಿಂಗಳಿಗೆ 2,000 8,000 ಮೆಡಿಸಿನ್ ಖರ್ಚಾಯ್ತು ಸರ್. ಹ್ಮ್ ಆ ಟೈಮಲ್ಲಿ 16,000 ಆಯ್ತು. ಕರೆಕ್ಟ್ ಆಗಿ ಇದ್ದಿದ್ದೆ ನನ್ನ ಹತ್ರ 15,000 ದುಡ್ಡು, ಬಾಡಿಗೆ ಸಮೇತ ಕಟ್ಟಿರ್ಲಿಲ್ಲ. ಆ ಟೈಮಲ್ಲಿ ಅಣ್ಣ ಸಹ ಹುಷಾರಾದ್ರು, ಇವ್ರು ಸಹ ಹುಷಾರಾದ್ರು. ಅವತ್ತು ನಮ್ಮ ಅದೃಷ್ಟಕ್ಕೆ ಓನರ್ ಏನ್ ಹೇಳಿದ್ರು ಅಂದ್ರೆ, ನಮ್ಮ ಏರಿಯಾದಲ್ಲಿ ಎಲ್ಲ ಹುಷಾರಾಗಿದ್ದಾರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಅಂತ ಕೇಳಿದ್ರು ನನ್ನೊಟ್ಟಿಗೆ. ಅವ್ರು ಚಂದ ಮಾತಾಡ್ತಾರೆ ಸ್ವಲ್ಪ. ಹ್ಮ್ ಸರ್ ಚೆನ್ನಾಗಿದ್ದಾರೆ ಅಂತ ಹೇಳ್ದೆ. ಸರ್ ಬಾಡಿಗೆ ಕೊಡ್ಲಿಕ್ಕೆ ಲೇಟ್ ಆಗತ್ತೆ. ಬೇಡಮ್ಮ, ಈ 3 ತಿಂಗಳು ಬಾಡಿಗೆ ನಮಗೆ ಬೇಡ, ನೀವೆಲ್ಲ ಚಂದ ಇರಿ, ಏನಾದ್ರು ರೇಷನ್ ಏನಾದ್ರು ಬೇಕಾದ್ರೆ ನಂಗೆ ಒಂದು ಫೋನ್ ಮಾಡಮ್ಮ ಅಂತ ಹೇಳ್ಬಿಟ್ರು ಅವ್ರು. ಹ್ಮ್ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ತಂದೆ ತಾಯಿ ಅತ್ತೆ ಮಾವ ಎಲ್ರಿಗೂ ಕಾಲ್ ಮಾಡಿದೆ ಸರ್ ಅವತ್ತು. ನನ್ನ ಅತ್ತೆ ಮಾವನಿಗೆ ಕಾಲ್ ಮಾಡಿದೆ, ಹಿಂಗೆ ನಿಮ್ಮ ಮಗನಿಗೆ ಕೊರೋನಾ ಆಗಿದೆ, ನಂಗೆ ನೋಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಮಗು ಇದೆ, ಈ ಕಡೆ ಮಗುಗೇನಾದ್ರೂ ಆಗ್ಬಿಡುತ್ತೆ ಅಂತ ಭಯ ಇದೆ, ಊರಿಗೆ ಕರ್ಕೊಂಡ್ ಬರ್ಲಾ ಅಮ್ಮ ಅಂತ ಕೇಳ್ದೆ ನಮ್ಮ ಅತ್ತೆನ. ಹ್ಮ್ ಬೇಡ ಕರ್ಕೊಂಡ್ ಬರ್ಬೇಡ, ಅವನಿಗೆ ವಯಸ್ಸಿದೆ, ಹೇಗೋ ಕ್ಯೂರ್ ಆಗ್ತಾನೆ, ನಮಗೆ ವಯಸ್ಸಾಗಿದೆ, ನಮಗೆ ಅಟ್ಯಾಕ್ ಆದ್ರೆ ನಾವು ಕ್ಯೂರ್ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಹ್ಮ್ 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 ಅತ್ತೆ. ನಮ್ ತಾಯಿಗೆ ಫೋನ್ ಮಾಡ್ದೆ, ಅಕ್ಕ ಹಿಂಗಾಗಿದೆ, ಏನ್ ಮಾಡ್ಲಿ, ಒಂದ್ ಕೆಲ್ಸ ಮಾಡೋ, ಅವ್ನ ರೂಮಲ್ಲಿ ಕೂಡಾಕ್ಬಿಟ್ಟು ಮಕ್ಳನ್ನ ಕರ್ಕೊಂಡ್ ಬಂದ್ಬಿಡು ನೀನು. ನಾನು ಹೇಳ್ದೆ, ಏನ್ ಮಾತಾಡ್ತೀಯ ನೀನು, ಕಷ್ಟಪಟ್ಟು ಪಡ್ಕೊಂಡಿದೀನಿ, ಬಿಟ್ಟು ಬಂದ್ಬಿಡಕ ಅಂತೇಳಿ ಕಟ್ ಮಾಡ್ದೆ ಫೋನ್. ಅವತ್ತು ಯಾರು ಆಗ್ಲಿಲ್ಲ ಸರ್. ಬಟ್ ಅವತ್ತು ಓನರ್, ನಿಂಗೆ ಏನಾದ್ರು ರೇಷನ್ ಇಲ್ಲ ಅಂದ್ರೆ ಫೋನ್ ಮಾಡಲಿ, ನಿನಗೆಂತಲ್ಲ ಆ 3 ಮನೇಲಿ ಯಾರಿಗೇನು ತೊಂದ್ರೆ ಆದ್ರೂ ನನ್ಗೆ ಫೋನ್ ಮಾಡು ಅಂತ ಹೇಳಿದ್ರು. ಹ್ಮ್ ಇಲ್ಲ ಸರ್ ಎಲ್ಲ ಆರಾಮಾಗಿದ್ದಾರೆ ಅಂತ ಹೇಳಿದೆ. ಬಾಡಿಗೆ ಸಹ ಇಸ್ಕೊಂಡಿಲ್ಲ ಸರ್ ಅವರು 3 ತಿಂಗಳು. ಹ್ಮ್ ಆಗ ಅಣ್ಣನ ಹುಷಾರ್ ಮಾಡಿ ಅವ್ರ ಊರಿಗೆ ಕಳಿಸ್ದೆ. ಇವ್ರು ಹುಷಾರಾದ್ರು. ನನ್ನ ಅದೃಷ್ಟಕ್ಕೆ ಎಲ್ಲ ಒಂದು ಹಂತಕ್ಕೆ ಬಂತು. ಖುಷಿಯಲ್ಲಿ ಇದ್ವಿ ಮನೆಯಲ್ಲಿ. ನನ್ ಮಗು ಸಹ ಹುಷಾರಾಯ್ತು. ನನ್ ಮಗುಗೆ ಸಹ ಕೊರೋನಾ ಅಟ್ಯಾಕ್ ಆಗ್ಲಿಲ್ಲ. ಅಷ್ಟೆಲ್ಲಾ ನಡೆದ್ರು. ಎಲ್ಲ ಹೇಳ್ತಿದ್ರು ಮಗು ಮುಟ್ಟಬಾರ್ದು, ಮಕ್ಳು ಮುಟ್ಟಬಾರ್ದು, ಒಂದೇ ಮನೇಲಿ 4 ಜನ ಇರಬಾರ್ದು. ಆ ಮನೆಯೊಳಗೆ ನಾವು 4 ಜನ ಇದ್ವಿ ಸರ್, ಯಾರಿಗೂ ಏನು ಆಗ್ಲಿಲ್ಲ. ಅದಾದ್ಮೇಲೆ ದೇವ್ರ ದಯದಿಂದ ಒಬ್ಬ ಪರಿಚಯ ಆದ್ರು ಇವರಿಗೆ, ಅಂದ್ರೆ ಇವರ ಸೋದರ ಮಾವ, ಆತರ ರಿಲೇಷನ್ಸ್. ಮುಂಚೆ ಯಾಕೆ ಹಿಂಗ್ ಸುತ್ತಿದ್ದೆ, ಎಲ್ಲಾದ್ರೂ ಕೆಲ್ಸ ಇದ್ರೆ ಹೇಳಿ ಅಣ್ಣ, ನಾನ್ ಮಾಡ್ತೀನಿ, ಯಾವ ಕೆಲ್ಸ ಆದ್ರೂ. ನಂಗೆ ಇಂಥ ಕೆಲ್ಸದ ಮುಜುಗರ ಇಲ್ಲ ಸರ್, ಯಾವ ಕೆಲ್ಸ ಆದ್ರೂ ಮಾಡಕ್ಕೆ ರೆಡಿ ಇದ್ದಾರೆ. ಒಟ್ಟಾರೆ ಹೆಂಡತಿ ಮಕ್ಳನ್ನ ಸಾಕ್ಬೇಕು ಅವರಿಗೆ. ಈ ಒಂದಿಷ್ಟು ವರ್ಷದಲ್ಲಿ ಯಾವತ್ತೂ ನಾವು ಗಂಡ ಹೆಂಡತಿ ಜಗಳ ಆಡಿಲ್ಲ, ಗಂಡ ಹೆಂಡತಿ ಖುಷಿಯಲ್ಲಿ ಜಗಳ ಆಡಿದ್ರು ಒಂಥರ ಕೋಳಿ ಜಗಳ ತರ 5 ನಿಮಿಷ ಮುಂದೆ ಹೋಗಲ್ಲ ಜಗಳ. ನಾನೇ ಸ್ವಲ್ಪ ಜೋರಿದ್ದೀನಿ, ನಾನೇ ಜಗಳ ಮಾಡ್ತೀನಿ, ಆದ್ರೆ ಅದು 5 ನಿಮಿಷ ಮೇಲೆ ಹೋಗಲ್ಲ. ಅವ್ರೇನಾದ್ರೂ ಹೇಳಿದ್ರೆ ನಗು ಬಂದ್ಬಿಡತ್ತೆ ನನಗೆ. ಯಾವತ್ತು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ನಂಗೆ ಅನ್ಸಿಲ್ಲ. ಇಲ್ಲಿ ಕಷ್ಟ ಆಗ್ತದೆ, ನಮ್ಮ ಅಮ್ಮನ ಮನೆಗೆ ಹೊರಟೋಗ್ಬೇಕು ನಾನ್ ಬಿಟ್ಟು ಅಂತ ನಂಗೆ ಇಷ್ಟು ವರ್ಷದಲ್ಲಿ ಅನ್ಸಿಲ್ಲ. ಆ ಅಣ್ಣ ಅವತ್ತು ಈ ಒಂದು ಡ್ರೈವರ್ ಕೆಲ್ಸ ಇದೆ ಮಾಡ್ತೀಯಾ ಅಂತ ಕೇಳಿದ್ರು ಇವ್ರನ್ನ. ಮಾಡ್ತೀನಿ ಅಂತ ಹೇಳಿದ್ರು. ನಾನು ಹೇಳ್ದೆ, ಯಾವತ್ತಾದ್ರೂ ಉಪಯೋಗಕ್ಕೆ ಬರುತ್ತೆ, ಡ್ರೈವಿಂಗ್ ಕಲ್ತ್ಕೊಳ್ರಿ, ಫ್ರೀ ಆಗಿದ್ದೀರಲ್ಲ ಅಂತ ನಾನು ಹೇಳಿದ್ದೆ ಅವರಿಗೆ. ಆ ಡ್ರೈವಿಂಗ್ ಕಲ್ತಿದ್ರು. ಅವತ್ತು ಆ ಡ್ರೈವಿಂಗ್ ಕೈ ಹಿಡಿತು. ಹೂ ಕಟ್ಟೋದು ಕಲ್ಸ್ಕೊಟ್ಟಿದ್ದೆ ಸರ್. ನಂಬಲ್ಲ, ಚಪ್ಪಲಿ ಹೊಲಿಯೋದನ್ನ ಕಲ್ತಿರು, ಒಂದು ಟೈಮಲ್ಲಿ ಬೇಕಾಗತ್ತೆ ಅಂತ ನಾನು ಹೇಳಿದ್ದೆ ಅವರಿಗೆ. ಪ್ರತಿಯೊಂದನ್ನು ಎಲ್ಲಾನು ಕಲಿತಿದ್ರು. ಕಟಿಂಗ್ ಇಂದ ಹಿಡಿದು, ಬಟ್ಟೆ ಕಟಿಂಗ್ ಇಂದ ಹಿಡಿದು, ಇಂಟ್ರೆಸ್ಟ್ ಕೊಟ್ಟು ಎಲ್ಲಾನು ಕಲಿತಿದ್ರು. ನಾನು ಹೇಳಿದ್ನ ಇಲ್ಲ ಅಂತಿರ್ಲಿಲ್ಲ. ಅವತ್ತು ಡ್ರೈವರ್ ಕೆಲ್ಸ ಇದೆ ಮಾಡ್ತೀಯಾ ಮಂಜು ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ಇವ್ರು ಆಯ್ತು ಅಣ್ಣ ಮಾಡ್ತೀನಿ. ಆದ್ರೆ ಆ ಡ್ರೈವರ್ ಕೆಲ್ಸಕ್ಕೆ ಇವ್ರಿಗೆ ಹೇಳಿದ ಮಧ್ಯಾಹ್ನನೇ ಬೇರೆ ಯಾರೋ ಬಂದ್ಬಿಟ್ರು. ಆ ಅಣ್ಣನಿಗೆ ಏನಾಯ್ತು, ನಾನು ಇವ್ನಿಗೆ ಹೇಳ್ದೆ, ಇವ್ನ್ ಬೇಜಾರ್ ಮಾಡ್ಕೊಂಡೇನೋ, ಬೇಡ ಬೇರೆ ಏನಾದ್ರು ಕೆಲ್ಸ ಕೊಡ್ಸೋಣ ಅಂತ. ಹೆಚ್ಚು ಕಮ್ಮಿ ಒಂದು 6 ತಿಂಗಳು 7 ತಿಂಗಳು ಹೀಗೆ ಮಂಜು ನಾಳೆ ಬರಕ್ ಹೇಳ್ತೀನಿ ಅಂತ 6 ತಿಂಗಳು 7 ತಿಂಗಳು ಕಳೀತಾ ಹೋಯ್ತು ಸರ್. ಬಾಡಿಗೆ ಕಟ್ಲಿಲ್ಲ, ಮನೇಲಿ ದಿನಸಿಯಿಂದ ಹಿಡಿದು ಎಲ್ಲದಕ್ಕೂ ಪ್ರಾಬ್ಲಮ್ ಬರ್ತಾ ಇತ್ತು. ಸಾಲ ಅಂತೂ 1 ರೂಪಾಯಿ ಮಾಡ್ಲಿಲ್ಲ ಸರ್. ಹೊರಗಡೆ ನನ್ನ ಒಡವೆ ತಗೊಂಡೋಗಿ ಇಡೋದು ಮಾಡೋದು, ಒಬ್ರ ಹತ್ರ ಕೈ ಚಾಚ್ಲಿಲ್ಲ ನಾನು. ಯಾರು ನನ್ ಮನೆ ಬಗ್ಲಿಗೆ ಬಂದ್ಬಿಡ್ತಾರೋ, ನನ್ ಗಂಡ ಅವ್ರ ಮುಂದೆ ಕೀಳಾಗ್ಬಿಡ್ತಾನೋ ಅನ್ನೋ ಉದ್ದೇಶದ ಮೇಲೆ ನಾನೇನು ಮಾಡ್ತಿರ್ಲಿಲ್ಲ ಸಾಲನ. ಲಾಸ್ಟಿಗೆ ಒಂದು ದೇವ್ರು ಕಂಡ್ಬಿಡ್ತಾರೆ, ಚಾಮುಂಡೇಶ್ವರಿ ಅನ್ನೋ ರೀತಿ ಇವರಿಗೆ LTF ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಆಯ್ತು. ಈಗ 3 ವರ್ಷ ಆಯ್ತು. 3 ವರ್ಷದಲ್ಲಿ LTF ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಆಯ್ತು. ಕೆಲಸ ಆಗಕ್ಕೆ 1 ತಿಂಗಳು ಮುಂಚೆ ಸರ್, ಇವ್ರ ಅಕ್ಕನ ಮಗಳು ಮದುವೆ ಫಿಕ್ಸ್ ಆಗಿತ್ತು. ಇವ್ರ ಅಕ್ಕ ಎಲ್ಲರ ಹೆಸರು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹಾಕ್ಸಿದ್ರು. ಇವರೇ ಬರ್ದು ಕೊಟ್ಟಿದ್ದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಏನೇನ್ ಹೆಸರು ಹಾಕ್ಬೇಕು ಅಂತ ಹೇಳಿ. ಆ ಟೈಮಲ್ಲಿ ನಂದು ನನ್ ಗಂಡಂದ ಹೆಸರು ಹಾಕ್ಲಿಲ್ಲ. ಆಗ ಏನೋ ತಮಾಷೆಗೇನೋ ಹೇಳಿದ್ರೇನೋ ನನ್ ಗಂಡ. ಆಗ ಹೇಳಿದ್ರಂತೆ, ನಿನಗೆ ಕೆಲಸ ಇಲ್ಲಲ್ಲ ಮಂಜ, ಹೆಂಗೆ ನಿನಗೆ ಮಾಡ್ಬೇಕು, ನಾನು ಹೆಸರು ಹಾಕ್ಸ್ಬೇಕು ಇನ್ವಿಟೇಷನ್ ಕಾರ್ಡ್ ಅಲ್ಲಿ. ಎಲ್ಲ ಕೆಲಸ ಇರೋರು ಹೆಸರು ಹಾಕ್ಸಿರೋರು
ನಿನಗೆ ಹೆಂಗ್ ಹೆಸರು ಹಾಕ್ಸ್ಲಿ ನಾನು, ಏನು ಕೆಲ್ಸ ಇಲ್ಲ, ನಿನ್ ಹೆಸರು ಮುಂದ್ಗಡೆ ಏನ್ ಕೆಲ್ಸ ಅಂತ ಹಾಕ್ಸ್ಲಿ ನಾನು ಅಂತ ಹೇಳಿದ್ರಂತೆ. ಕೆಲ್ಸ ಸಿಗೋ 1 ತಿಂಗಳು ಮುಂಚೆ. ಮದ್ವೆ ಕಾರ್ಡಲ್ಲಿ ಎಲ್ಲರೂ ಹೆಸರು ಹಾಕ್ಸ್ತಾರ? ಹಾಕ್ತಾರೆ. ನಮ್ಮ ರಿಲೇಷನ್ಸ್ ಹೆಸರೆಲ್ಲ ಹಾಕ್ಸ್ತಾರೆ ಒಂದ್ ಸೈಡ್. ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಒಂದ್ ಸೈಡ್ ಹಾಕ್ಸ್ತಾರೆ. ಇಂಪಾರ್ಟೆಂಟ್ ಯಾರೆಲ್ಲ ಇರ್ತಾರೆ ಅವ್ರಗಳ್ದ ಹೆಸರು, ಗ್ರಾಮಸ್ಥರದು, ಊರ್ ಯಜಮಾನ್ರುಗಳ್ದು ಅವ್ರದೆಲ್ಲ ಹೆಸರು ಹಾಕ್ಸ್ತಾರೆ ನಮ್ಮಲ್ಲಿ. ನಮ್ಮೂರಲ್ಲಿ ಹಬ್ಬಗಳಲ್ಲಿ ಆರ್ಕೆಸ್ಟ್ರಾ ಹಾಕ್ಸ್ದಾಗ ಮಾತ್ರ ಹಾಕ್ಸ್ತಾರೆ. ಇಲ್ಲ ಸರ್, ಈ ಕಡೆ ಹಾಕ್ಸ್ತಾರೆ. ಈ ಕಡೆ ಎಲ್ಲ ಬಿಟ್ರೆ 1 ಪೇಜ್ ಫುಲ್ ಮಾಡ್ತಾರೆ. ಹೌದು, ಹಂಗೆ ಹಾಕ್ಸ್ಲಿಲ್ಲ. ಇವ್ರು ನನ್ನ ಹತ್ರ ಬಂದು ಹೇಳಿದ್ರು ಮದ್ವೆಗೆ ಹೋಗೋದ್ ಬೇಡ ಅಂತ ಹೇಳಿದ್ರು. ಯಾಕೆ? ನಾನ್ ಕೇಳ್ದೆ, ಯಾಕೆ? ನೀನು ಸೋದ್ರ ಮಾವ ಅಲ್ಲ, ಒಬ್ಬಳು ಅಕ್ಕನ್ ಮಗಳು, ನೀನ್ ಮಾಡಲ್ಲ ಅಂತಿದ್ಯಲ್ಲ, ಸಾಲ ಆಗ್ಲಿ ಸೋಲ ಆಗ್ಲಿ ಅವಳು ಇಷ್ಟದಂಗೆ ಅವಳು ಸೀರೆ ತಂದು ನಿನ್ ಏನಾಗಿಲ್ಲ ಅಂದ್ರು ಅವಳು ಇಷ್ಟಪಡೋ ಸೀರೆ ತಂದು ದಾರಿಗೆ ನಿಲ್ಸು. ಇಂಥ ಅವಕಾಶ ಎಲ್ರಿಗೂ ಸಿಕ್ಕಲ್ಲ, ನಿಂಗ್ ಸಿಕ್ಕಿದೆ, ಅವಕಾಶನ ಉಪಯೋಗಿಸ್ಕೋ ಅಂತ ನಾನ್ ಹೇಳ್ದೆ ಅವ್ರಿಗೆ. ಅದ್ ನನ್ಮೇಲೆ ಅವತ್ತೂನು ಸಾಲ ಮಾಡಿ ಅಕ್ಕನ ಮಗಳಿಗೆ ಸೀರೆ ತೆಗ್ದ್ರು. ಅವ್ರು ಅವತ್ತು ಹೇಳಿಲ್ಲ, ಹೆಸರು ಹಾಕ್ಸೋ ವಿಚಾರಕ್ಕೆ ಈಗ ಹೇಳಿದ್ಲು ನಮ್ಮ ಅಕ್ಕ ಅಂತೇಳಿ. ಎಲ್ಲ ಆಯ್ತು, ಮದ್ವೆ ಆಯ್ತು. ನಮ್ ಅದೃಷ್ಟಕ್ಕೆ ಮದ್ವೆ ನಾಳೆ ಅಂತ ಕೆಲ್ಸ ಸಿಕ್ತು ಸರ್. ನನ್ನ ಕೇಳಿದ್ರು, ಅವತ್ತು ಹೇಳ್ದಲ್ಲ ಈ ಅದೃಷ್ಟ ಸಿಕ್ಕಲ್ಲ ಮತ್ತೆ ಉಪಯೋಗಿಸ್ಕೊ, ಅಕ್ಕನ ಮಗ ದಾರಿಗೆ ನಿಲ್ಸೋಂದ್ಯಲ್ಲ, ಇವತ್ ಏನ್ ಮಾಡ್ಲಿ, ಕೆಲ್ಸಕ್ ಹೋಗ್ಲಾ ಮದ್ವೆಲಿ ಇರ್ಲಾ ಅಂತ. ನಾನ್ ಹೇಳ್ದೆ ಮದ್ವೆನೂ ಇಂಪಾರ್ಟೆಂಟೆ, ಅದು ಇಂಪಾರ್ಟೆಂಟೆ, ನೀವ್ ಹೋಗು ಕೆಲ್ಸಕ್ ಹೋಗು, ಬಟ್ ಪರ್ಮಿಷನ್ ಕೇಳ್ಕೊಂಡು 9:30 ದಾರೆ ಇದೆ ಬಂದ್ಬಿಡು ಅಂತ ಹೇಳ್ದೆ. ಹಂಗೇನೆ 9:15 ಬಂದ್ರು ಸರ್, ದಾರಿಗೆ ನಿಲ್ಸಿದ್ರು, ಮದ್ವೆನೂ ಮಾಡಿದ್ರು. ಇವತ್ತು ಅದೇ ಲೈಫಲ್ಲಿ ನಡೀತಾ ಇದೆ, ಚೆನ್ನಾಗಿದ್ದೀವಿ ಇವತ್ತು. ಆದ್ರೆ ಈ 10 ವರ್ಷದಲ್ಲಿ ಏನು ಆಗದಿರೋದು ಈಗ 15 ದಿನದ ಹಿಂದೆ ನನ್ ಗಂಡನ್ಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಏನಾಯ್ತು ಅಂದ್ರೆ, ಒಂದಿನ ಚೆನ್ನಾಗಿದ್ರು, ನೈಟು ಚೆನ್ನಾಗಿ ಮಾತಾಡಿದ್ರು, ಊಟ ತಿಂದ್ರು, ಎಲ್ಲಾ ಮಾಡಿದ್ರು. ಬೆಳಗ್ಗೆ ಎದ್ದು ಹೇಳಿದ್ರು, ನಿಂದು ಒಡವೆ ಅಡ ಇಟ್ಟಿರೋದು ಇದೆಲ್ಲ ಅದನ್ನ ಬಿಡಿಸ್ಕೊಡ್ತೀನಿ, ರೆಡಿ ಆಗಿರು, ಬರ್ತೀನಿ ಅಂತ ಹೇಳಿದ್ರು. ಎಲ್ಗ್ ಹೋಗ್ತಿದ್ದೀರಾ ಅಂತ ಕೇಳ್ದೆ. 10 ನಿಮಿಷ ಬಂದೇ ಬಿಡ್ತೀನಿ, ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಯಾಕ್ರಿ ಅಂತ ಕೇಳ್ದೆ. ಇಲ್ಲ ಫ್ರೆಂಡ್ ಮೀಟ್ ಮಾಡ್ಕೊಂಡ್ ಬರ್ತೀನಿ, ಇಬ್ರು ಒಟ್ಟಿಗೆ ಕುತ್ಕೊಂಡು ಬಾತ್ ಮಾಡಿದ್ದೆ, ತಿಂದ್ವಿ ಇಬ್ರುನು, ಬರ್ತೀನಿ 10 ನಿಮಿಷ ಅಂತ ಹೇಳಿದ್ರು. ನಾನೇನ್ ಮಾಡ್ದೆ, ಅಮ್ಮನಿಗೆ ಫೋನ್ ಮಾಡ್ದೆ, ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ಟೆ. ನನಗೆ ಜ್ಞಾನನೇ ಇಲ್ಲ. 12:30 ಆಗೋಯ್ತು. ಇದೇನು 12:30 ಆದ್ರೂ ಇವ್ರು ಫೋನೇ ಮಾಡ್ಲಿಲ್ಲ, ಬರ್ಲಿಲ್ಲ ಅಂತ ಹೊರಗೆ ಬಂದ್ ನೋಡಿದ್ರೆ ಬೈಕು ಇಲ್ಲೇ ಇತ್ತು, ಗಾಡಿ ತಗೊಂಡೋಗಿಲ್ಲಲ್ಲ, ಯಾವಾಗ್ಲೂ ಗಾಡಿ ತಗೊಂಡ್ ಹೋಗೋದು ಇರಲ್ಲ ಇವ್ರು, ಯಾಕೆ ಹಿಂಗಾಯ್ತು ಅಂತೇಳಿ ಫೋನ್ ಮಾಡ್ದೆ. ಇಲ್ಲೇ ಇದ್ದೀನಿ 10 ನಿಮಿಷ ಬಂದೆ ಅಂತೇಳಿ 2 ಸೆಕೆಂಡ್ ಮಾತಾಡಿದ್ರು ಅಷ್ಟೇ, ಕಟ್ ಮಾಡಿದ್ರು. ಇನ್ನು 10 ನಿಮಿಷ ಬಿಟ್ಟು ಕಾಲ್ ಮಾಡ್ದೆ, ಸ್ವಿಚ್ ಆಫ್ ಬಂತು ಫೋನು. ನನಗೆ ಫುಲ್ ಹೆದರಿಕೆ ಆಯ್ತು, ಯಾಕೆ ಸ್ವಿಚ್ ಆಫ್ ಬಂತು, ಚಾರ್ಜರ್ ಇತ್ತಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಚಾರ್ಜಿಗೆ ಇಟ್ಕೊಂಡಿದ್ದಾರೆ ಇವತ್ತು, ಏನಾಯ್ತು ಇವ್ರಿಗೆ ಅಂತೇಳಿ. ಸಡನ್ ಒಂದು ಮೆಸೇಜ್ ಬರುತ್ತೆ ಸರ್, ನಾನಿನ್ ಇರಲ್ಲ, ನಾನ್ ಬರಲ್ಲ, ಮಕ್ಳನ್ನು ಚೆನ್ನಾಗಿ ನೋಡ್ಕೊ ಅಂತ. ಆ 10 ವರ್ಷದಲ್ಲಿ ಯಾವತ್ತೂ ಎದ್ರದೇ ಇರೋವಳು, ಕುಗ್ಗದೇ ಇರೋವಳು, ಅವತ್ ನನ್ಗೆ ಏನಾಯ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸಡನ್ನು ನನ್ ಅತ್ತೆ ಮಾವ, ನನ್ನ ಮಕ್ಳು, ಅತ್ತೆ ಮಾವನ್ಗೆ ಒಬ್ನೇ ಮಗ, ಏನಂತ ಆನ್ಸರ್ ಮಾಡ್ಲಿ, ನನ್ನ ಮಕ್ಳಿಗೆ ಏನಂತ ಆನ್ಸರ್ ಮಾಡ್ಲಿ. ನಿನ್ನೆ ಮಳೆ ಬರ್ತಾ ಇರೋದಕ್ಕೆ ಮಮ್ಮಿ ಪಾಪಂಗೆ ಫೋನ್ ಮಾಡು, ಮಳೆ ಬರ್ತಾ ಇದೆ ಬೇಗ ಬರಕ್ ಹೇಳು ಅಂತ ಹೇಳ್ತಾ ಇದ್ ನನ್ ಮಗ. ಇವತ್ ಸಂಜೆ ನನ್ ಗಂಡ ಬರಲ್ಲ ಅಂದ್ರೆ ನಾನು ಏನಂತ ಆನ್ಸರ್ ಮಾಡ್ಲಿ, ಏನಾಗಿದೆ ಅಂತ, ಎಲ್ಲಿ ಹೋದ್ರು ಇವ್ರು, ಹೆಂಗ್ ಕಂಡಿಡಿಲಿ ಸರ್, ಸ್ವಿಚ್ ಆಫ್ ಆಗಿದೆ ಫೋನ್. ಆಫೀಸ್ ಅವ್ರಿಗೆಲ್ಲ ಫೋನ್ ಮಾಡಿದೆ, ಸರ್ ನನ್ಗೆ ಹೆಲ್ಪ್ ಮಾಡಿ, ನಿಮ್ಮಿಂದ ನಾನು ಯಾರ ಹತ್ರ ಹೇಳ್ಕೊಳಕ್ ಇಷ್ಟಪಡಲ್ಲ, ಬಟ್ ನನಗೆ ಅವ್ರನ್ನ ತುಂಬಾ ಇಂಪಾರ್ಟೆಂಟ್ ಸರ್, ದಯವಿಟ್ಟು ಹೆಲ್ಪ್ ಮಾಡಿ ಸರ್, ಏನಾದ್ರು ಮಾಡಿ ಹುಡುಕ್ಸಿ ಕೊಡಿ ಸರ್ ಅವ್ರನ್ನ. ಅಲ್ಲಮ್ಮ ಸ್ವಿಚ್ ಆನ್ ಆಗಿದ್ರೆ ಏನಾದ್ರು ಮಾಡ್ಬೋದು, ಸ್ವಿಚ್ ಆನ್ ಆಗಿಲ್ಲ ಏನಂತ ಹುಡ್ಸೋದಮ್ಮ, ನೀ ಧೈರ್ಯ ಗೆಡ್ಬೇಡ, ನಾವೇನೋ ಒಂದ್ ಮಾಡ್ತೀವಿ, ಇವತ್ತೊಂದಿನ ವೇಟ್ ಮಾಡು, ಅವನೆಲ್ಲೂ ಹೋಗಲ್ಲ. ಸರ್ ನೀವು ಬಂದು ಈ 10 ವರ್ಷದಲ್ಲಿ ನಮ್ಮನ್ನ ನೋಡಿರೋ ಎಷ್ಟು ಜನನ ಬೇಕಾದ್ರೆ ಕೇಳಿ ಸರ್, ಅವ್ರು ಹೇಳೋದೊಂದೇ ಮಾತು, ಅವನು ನಿನ್ನ ಬಿಟ್ಟಿರಲ್ಲ, ನೀನು ಅವನ್ನ ಬಿಟ್ಟಿರಲ್ಲ, ನಿಮ್ಮಂತ ಜೋಡಿ ನಾನ್ ನೋಡ್ಲೇ ಇಲ್ಲ, ಈ ತರಾನೇ ಹೇಳ್ತಾರೆ ಹೊರತು ಜನ ಯಾರುನು ಇವ್ರಿಬ್ರ ಮಧ್ಯೆ ಈ ತರ ಕಲಹ ಇತ್ತು ಅಥವಾ ಇನ್ನೊಂದಿತ್ತು ನೋಡ್ದವ್ರಾಗ್ಲಿ ಕೇಳ್ದವ್ರಾಗ್ಲಿ ಇಲ್ಲ. ಆ ತರ ಒಂದಿದ್ದಾಗ ಇವ್ರಿಗೆ ಏನಾಗೋಯ್ತು ಸಡನ್, ಯಾಕೆ ಇಲ್ಲೇ ಸಿಗ್ನಲ್ ಹತ್ರ ಹೋಗಿ ಬರ್ತೀನಿ ಅಂದವ್ರು ಸಡನ್ ಆಗಿ 15 ದಿನದಿಂದ ಇಲ್ಲ. ಅವತ್ತೊಂದ್ ದಿನ ಫುಲ್ ಬ್ಲಾಂಕ್ ಆಗೋದೆ. ಆ 10 ವರ್ಷದಲ್ಲಿ ಎಷ್ಟೆಲ್ಲಾ ನಡೀತಲ್ಲ ಸರ್, ನಾನು ಎಷ್ಟೊತ್ತು ಹೇಳಿದ್ನಲ್ಲ 1 hour ಇಂದ, ಅವತ್ತು ಯಾವತ್ತು ನನ್ ಕಣ್ಣಲ್ಲಿ ನೀರ್ ಬಂದಿಲ್ಲ, ನನ್ ಗಂಡನಿಗೆ ಧೈರ್ಯನೇ ತುಂಬ್ತಾ ಬಂದೆ. ಆದ್ರೆ ಅವತ್ತು ದಿನ ನನ್ಗೆ ನಂಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿಲ್ಲ, ಫುಲ್ ಬ್ಲಾಂಕ್ ಆದೆ, ಕೈ ಕಾಲಾಡಲ್ಲ. ರೀ ಎಲ್ಲಿದ್ದೀರಾ ಅಂತ ಮೆಸೇಜ್ ಅಷ್ಟೇ, ಮೆಸೇಜೇ ನೋಡ್ತಾ ಇಲ್ಲ. ರೀ ತಮಾಷೆ ಆಡ್ಬೇಡಿ ಮನೆಗ್ ಬನ್ನಿ ಅಂತ ಹೇಳ್ದೆ, ಅದು ಮೆಸೇಜ್ ಇಲ್ಲ. ರೆಡಿ ಆಗಿರು, ಕೇರ್ ನಗರಕ್ಕೆ ಹೋಗೋಣ, ಬಿಡಿಸ್ಕೊಡ್ತೀನಿ ಒಡವೆನ ಅಂತ ಹೇಳಿದ್ ಮನುಷ್ಯ ಸ್ವಿಚ್ ಆಫ್ ಮಾಡ್ಬಿಟ್ಟು ನಾನ್ ಬರಲ್ಲ, ನಾನು ಹುಡುಕ್ಬೇಡ, ನನ್ನ ಕ್ಷಮಿಸ್ಬಿಡು, ಮಕ್ಳನ್ ಚೆನ್ನಾಗಿ ನೋಡ್ಕೋ, ಈ ತರ ಎಲ್ಲ ಅಂದಾಗ ನಾನು ಏನ್ ಮಾಡ್ಬೇಕು, ತಲೆ ಓಡ್ಲಿಲ್ಲ. ನಾನು ಯಾರ ಹೆಲ್ಪ್ ತಗೊಳ್ಳಿಲ್ಲ. ಇವ್ರ ಫ್ರೆಂಡಿಗೆ ಒಬ್ರಿಗೆ ತುಂಬಾ ಕ್ಲೋಸ್ ಇದ್ದವರಿಗೆ ಫೋನ್ ಮಾಡಿದೆ, ಅಣ್ಣ ನಿಮ್ಮ ಹತ್ರ ಎಂತಾದ್ರೆ ಹೇಳಿದ್ರ, ಅವ್ರಿಗೆ ಏನಾದ್ರು ಸಮಸ್ಯೆ ಇದೆಯಾ, ಆಫೀಸಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳಿದ್ರು. ಇಲ್ಲ ಆ ಥರದ್ದೇನಿಲ್ಲ, ಬೆಳಗ್ಗೆ ಫೋನ್ ಮಾಡಿದ್ದೆ, ಜ್ವರ ಇದೆ, ನಾನು ಆಫೀಸಿಗೆ ಹೋಗಲ್ಲ ಅಂತ ಹೇಳಿದ್ರು.
ಆಮೇಲೆ ಆಫೀಸ್ ಅವರಿಗೆ ಫೋನ್ ಮಾಡಿದೆ, ಸರ್ ಮಂಜು ಬಂದಿದಾರ ಆಫೀಸಿಗೆ, ಎಲ್ಲಾದ್ರೂ ಡ್ಯೂಟಿ ಹಾಕಿದ್ದೀರಾ ಆನೆ ಡ್ಯೂಟಿಗೆ ಅಂತ. ಇಲ್ಲಮ್ಮ ಬೆಳಗ್ಗೆ ಕಾಲ್ ಮಾಡ್ದಂಗೆ ನಂಗೆ ಜ್ವರ ಇದೆ ಸರ್ ನಾನ್ ಬರಲ್ಲ ಅಂತ ಹೇಳ್ದ ಅವನು ಅಂತ ಹೇಳಿದ್ರು. ಎಷ್ಟು ದಿನ ಬರಲ್ಲ ಅಂತ ಹೇಳಿದ್ರು ಸರ್? ಇಷ್ಟು ದಿನ ಅಷ್ಟು ದಿನ ಅಂತ ಏನು ಹೇಳಿಲ್ಲ, ಒಟ್ಟಾರೆ ಡ್ಯೂಟಿಗೆ ಬರಲ್ಲ ಸರ್ ನಾನು ಅಂತ ಹೇಳ್ದ. ನಾನು ಹುಷಾರಿಲ್ಲ ಅಲ್ಲ ಅಂತ ಹೇಳಿ ಸುಮ್ನೆ ಅದೇ ಅಮ್ಮ ಅಂತ. ನಾನು ಹೇಳಿದೆ ಸರ್ ಈ ತರ ಪ್ರಾಬ್ಲಮ್ ಆಗಿದೆ ನೋಡಿ, ಈ ತರ ಮೆಸೇಜ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಸೆಕೆಂಡ್ ಅವ್ರು ಸ್ಟೇಟಸ್ ಚೆಕ್ ಮಾಡಿದ್ರೆ ನನ್ನ ಬದುಕಿನ ಪಯಣಗಳ ಪುಟಗಳು ಕೊನೆ ಪೇಜ್ ಅಂತ ಬರ್ಕೊಂಡಿದ್ರು ಸ್ಟೇಟಸ್ ಅಲ್ಲಿ. ಅದ್ ನೋಡಿ ಒಂಥರ ಕುಗ್ಗೋದೆ ನಾನು. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಈ ಕಡೆ ಯಾರಿಗೆ ಏನ್ ಹೇಳಿದ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ ಅಂತ ಗೊತ್ತಿತ್ತು ನನಗೆ. ಕೊರೋನಾ ಟೈಮಲ್ಲಿ ತಿಳ್ಕೊಂಡೆ ನಾನು. ಅದ್ ಯಾರಿಗೆ ಹೇಳ್ಬೇಕನ್ಸ್ಲಿಲ್ಲ. ಆ ಒಂದು 24 ಗಂಟೆಯಲ್ಲಿ ಸರ್ ನಾನು ಈ ನಂಬಬಾರ್ದು ಅಂತ ನಮ್ ದೇವ್ರ ಹತ್ರ ಹೋದೆ ಸರ್. ಇಡೀ ಮೈಸೂರಲ್ಲಿ ಏರಿಯಾ ಬಿಟ್ಟಿಲ್ಲ. ಅವ್ರು ಹಾಕಿದ ಸೆಕೆಂಡ್ ಅಲ್ಲಿ ರ್ಯಾಪಿಡ್ ನ ಬುಕ್ ಮಾಡಿ, ರ್ಯಾಪಿಡ್ ಅವನ ಹತ್ರ ಅಣ್ಣ ನಾನು ಕೇಳಿದಲ್ಲೆಲ್ಲ ಕರ್ಕೊಂಡೋಗಿ ಅದೆಷ್ಟು ಅಮೌಂಟ್ ಆಗ್ತದೆ ನಾ ಕೊಡ್ತೀನಿ ಅಣ್ಣ ಅಂತ ಹೇಳಿ ಇಡೀ ರ್ಯಾಪಿಡ್ ಅಲ್ಲಿ ಇಡೀ ಮೈಸೂರು ಏರಿಯಾ ಗಲ್ಲಿ ಚರಂಡಿ ಸಮೇತ ಬಿಟ್ಟಿಲ್ಲ, ಒಂದು ಪಾರ್ಕ್ ಬಿಟ್ಟಿಲ್ಲ ಸರ್. ಒಂದು ಗಂಡಸು ಜೊತೆ ಅಷ್ಟೊತ್ತು ಸುತ್ತಿದ್ದು ನಾ ಮೊದಲನೇ ಬಾರಿ ಸರ್. ಒಂದು ಪಾರ್ಕ್ ಬಿಟ್ಟಿಲ್ಲ, ಬಸ್ ಸ್ಟ್ಯಾಂಡ್ ಬಿಟ್ಟಿಲ್ಲ, ರೈಲ್ವೆ ಸ್ಟೇಷನ್ ಬಿಟ್ಟಿಲ್ಲ, ಪೊಲೀಸ್ ಸ್ಟೇಷನ್ ಬಿಟ್ಟಿಲ್ಲ. ಅವ್ರು ಎಲ್ಲೆಲ್ಲಿ ಹೋಗ್ಬೋದು ಆ ಪ್ಲೇಸ್ ಗಳನ್ನೆಲ್ಲ ಬಿಟ್ಟಿಲ್ಲ ಸರ್. ಹಗ್ಲು ರಾತ್ರಿ ನಿದ್ರೆ ಮಾಡಿಲ್ಲ. 4 ಗಂಟೆಗೆ ಮಕ್ಳು ಮನೆಗ್ ಬರ್ತವೆ, ಬಂದು ಮಕ್ಕಳನ್ನ ಕರ್ಕೊಬಂದ್ ಮನೆಗ್ ಬಿಟ್ಟು, ಸೋನಿ ಇಲ್ಲೇ ಇರು ನೀನು, ನಾ ಬರ್ತೀನಿ 10 ನಿಮಿಷ, ಅಪ್ಪ ಎಲ್ಲೋ ಅಲ್ಲಿದೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ನನ್ ಮಗಳು ಅಳಕ್ ತಗೋಬಿಟ್ಲು ಸರ್. ಯಾಕೆ ಅಂತ ಹೇಳಿದ್ರೆ ಪಪ್ಪ ಹೇಳಿದ್ರು ಬೆಳಗ್ಗೆ, ನಾನು ಇನ್ ಮುಂದೆ ಬರಲ್ಲ, ಮಮ್ಮಿನ ಚಂದ ನೋಡ್ಕೋ, ಇನ್ಮೇಲೆ ಚೆನ್ನಾಗಿರು ನೀನು, ನನ್ ಮಮ್ಮಿಗೆ ಏನು ಬೇಜಾರ್ ಮಾಡ್ಬೇಡ, ಅವಳ ಆಸೆಗೆ ನೀನು ಓದ್ಬಿಟ್ಟು ಮಿಲ್ಟ್ರಿಗೆ ಹೋಗು, ನಿನ್ಗೆ ಅದನ್ ಬಿಟ್ಟು ಬೇರೆ ಏನು ಬೇಡ ನಿನ್ ದೃಷ್ಟಿಗೆ, ಚೆನ್ನಾಗಿ ನೋಡ್ಕೊ ಮಮ್ಮಿನ, ಅವಳಿಗೆ ನೋವು ಮಾಡ್ಬೇಡ ಅಂತ ಹೇಳ್ತು. ಪಪ್ಪ ಬಂದಿಲ್ವಾ ಅಂತ ಕೇಳ್ಬಿಟ್ಲು. ನನಗೆ ಇನ್ನೂ ಕೊಗ್ಗೆ ಹೋದೆ ನಾನು. ಏನಾಗೋಯ್ತು ಇವ್ರಿಗೆ, ಯಾಕೆ ಈ ತರ ಎಲ್ಲ ಹೇಳಿದ್ರು ಮಕ್ಳ ಹತ್ರ ಸ್ಕೂಲಿಗೆ ಬಿಡೋ ಟೈಮಲ್ಲಿ? ಅವ್ರು ಮಕ್ಳ ಹತ್ರ ಯಾವತ್ತೇನೇ ಹೇಳೋರಲ್ಲ, ಆದ್ರೆ ಮಗು ಹತ್ರ ಹೇಳೋ ಅವಶ್ಯಕತೆ ಇರ್ಲಿಲ್ಲ. ಅವ್ರದ್ದೇನೇ ಇದ್ರು ಮಕ್ಳ ಹತ್ರ ತೋರ್ಸ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ನನ್ನ ಪ್ರಕಾರ. ಹೇಳ್ಬಿಟ್ಟಿದ್ದಾರೆ. ನಾ ಇಲ್ದೆ ಸುಮ್ನೆ ತಮಾಷೆ ಮಾಡಿರೋದು ಮಗಳು, ನೀನ್ ತಲೆಗೆ ಎತ್ಕೊಳ್ಬೇಡ, ನಿನ್ ತಮ್ಮನ ಜೊತೆ ಓದ್ತಾ ಇರು, ನಾ ಬರ್ತೀನಿ ಅಂತೇಳಿ ಮಕ್ಳಿಗೆ ಹಣ್ಣು ಕಟ್ ಮಾಡ್ಕೊಟ್ಟು ಪುನಃ ಹೊರಟೆ ಸರ್ ನಾನು ಮೈಸೂರು ಟೌನಿಗೆ. 4 ಸಲ ಬಸ್ ಸ್ಟ್ಯಾಂಡು ಎಲ್ಲ ನನ್ಗೆ ಏನೆಲ್ಲ ಗೊತ್ತವ್ರು ಎಲ್ಲೆಲ್ಲ ಹೋಗ್ತಾರೆ ಸಾಮಾನ್ಯ. ಅವ್ರ ಆಫೀಸ್ ಒಂದು ಬಿಟ್ಟು ಬಾಕಿ ಎಲ್ಲ ಕಡೆ ಹುಡುಕದೆ ಸಂಜೆ 11:30 ಆಯ್ತು, ವಾಪಸ್ ಬಂದೆ. ಅಷ್ಟೊತ್ತಲ್ಲಿ ನಾನು ನನ್ ಗಂಡ ಇಲ್ಲದ್ರು ಯಾರ್ದೋ ಬೈಕಲ್ಲಿ ಸುತ್ತೋದು ಸರಿ ಇಲ್ಲ ಅಂತ ನನ್ಗೆ ಅನ್ನಿಸ್ತು. ಯಾಕೆಂದ್ರೆ ನೋಡೋರು ನಾಳೆ ಅವ್ನು ಯಾವ ರೀತಿ ಸಿಗ್ತಾನೆ ಗೊತ್ತಿಲ್ಲ. ನನ್ ಗಂಡ ನಿನ್ನೆ ತಾನೇ ಯಾರ ಜೊತೆ ಬೈಕಲ್ಲಿ ಹೋಗ್ತಿದ್ಲು ಅಂತ ಹೇಳೋ ಜನ ಇರ್ತಾರೆ ಸರ್. ಆ ಉದ್ದೇಶದ ಮೇಲೆ ನಾನು ವಾಪಸ್ ಬಂದೆ 11 ಗಂಟೆಗೆ. ಬಂದು ನಿದ್ರೆನೆ ಬರ್ಲಿಲ್ಲ ಸರ್. ಅವತ್ ನೈಟ್ ಎಲ್ಲ ನಿದ್ರೆ ಬರ್ಲಿಲ್ಲ. ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಫೋನ್ ಮಾಡಿದೆ. ಅಮ್ಮನ ಒಂದು ಮಾತು 1 ವಾರ ಕೇಳಿ, ನನ್ ಗಂಡಂಗೆ ಏನೂ ಆಗಿಲ್ಲ, ಒಂದ್ ಸಣ್ಣ ಸುಳಿವು ಸಿಕ್ಲಿ ನಂಗೆ, ಆ ರೀತಿ ಎಲ್ಲ ಕೇಳ್ಕೊಂಡೆ. ಬೆಳಗ್ಗೆ ಆಗುವಾಗ ನನ್ ಮನ್ಸಿಗೆ ಅನ್ಸ್ತು, ನನ್ ತಾಯಿಗಾದ್ರೂ ಹೇಳ್ಬೇಕಿದನ್ನ ಅಂತ. ಹೇಳಕ್ ಮನ್ಸಾಗ್ಲಿಲ್ಲ. ಮಧ್ಯರಾತ್ರಿ ನನ್ನ ತಮ್ಮನಿಗೆ ಫೋನ್ ಮಾಡಿದೆ, ಹಿಂಗಾಗಿದೆ ನಿಮ್ ಭಾವ ಇಲ್ಲ ಅಂತ. ಅವನು ಅಷ್ಟು ದಿನ ಏನೇ ಆದ್ರೂ ಬೈಯೋನು, ಏನೂ ಆಗಿಲ್ಲ ಭಾವಂಗೆ, ನೀ ತಲೆಗೆಡ್ಸ್ಕೊಳ್ಬೇಡ, ನಾನ್ ಬೆಳಗ್ಗೆ ಬರ್ತೀನಿ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವ, ಅವ್ರು ಕಳ್ಸಿರೋ ಮೆಸೇಜ್ ಅನ್ನೆಲ್ಲ ಸೆಂಡ್ ಮಾಡಿ ನನ್ಗೆ ಅಂತ ಹೇಳ್ದ. ಅವ್ನು ನಿದ್ರೆ ಮಾಡಿದೆ. ಬೆಳಗ್ಗೆ 6 ಗಂಟೆಗೆ ಆಶ್ರಮಿಗೆ ಹೋದಾಗ ನಾನು ಕಾಲ್ ಮಾಡಿದೆ. ನಮ್ಮಮ್ಮ ಪಿಕ್ ಮಾಡಿದ್ರು. ನನ್ನ ಹತ್ರ ಕೇಳಿದ್ರು, ಯಾಕೆ ಏನಾಯ್ತು, ಯಾಕೆ ಹಿಂಗಾಡ್ತಿದ್ದೀರಾ ಅಕ್ಕ ತಮ್ಮ ನೀವು, ಏನ್ ಹೇಳ್ಕೊಳಲ್ಲ ಏನಿಲ್ಲ ನನ್ನ ಹತ್ರ. ನನಗೆ ದುಃಖ ತಡೆಯೋಕ್ಕಾಗ್ಲಿಲ್ಲ ಸರ್. ನಮ್ಮಮ್ಮನ ಹತ್ರ ಹೇಳ್ಬಿಟ್ಟೆ, ಹಿಂಗೆ ನೀನ್ ಅಳಿಯ ಕಾಣೋದಿಲ್ಲ, ಏನಾಯ್ತು ಗೊತ್ತಿಲ್ಲ ನಂಗೆ, ನಾನೇನು ಮಾತಾಡಿಲ್ಲ. ನನ್ನ ಕೇಳಿದ್ರು, ನೀ ಜಗಳ ಮಾಡ್ದ್ಯಾ? ಇಲ್ಲ, ನಾನು ಏನೂ ಜಗಳ ಮಾಡಿಲ್ಲ. ನಾನು 10 ವರ್ಷದಲ್ಲಿ ಆಡಿದ ಜಗಳದಲ್ಲಿ ಇದ್ಯಾವುದು ಅಲ್ಲ, ಏನೂ ಜಗಳ ಮಾಡಿಲ್ಲ. ಅವತ್ತೇ ಧೈರ್ಯಗೆಟ್ಟಿಲ್ಲ. ಲಾಸ್ ಮಾಡ್ಕೊಂಡು ಲಕ್ಷ ಸಾಲ ಓದ್ಕೊಂಡಾಗ್ಲೇ ಧೈರ್ಯಗೆಟ್ಟಿಲ್ಲ. ಇವತ್ತು ಏನು ಅಂದ್ರೆ ಏನು ಸಮಸ್ಯೆ ಇಲ್ಲ, ಆದ್ರೆ ಎಲ್ಲಿ ಹೋದ್ರು ಗೊತ್ತಿಲ್ಲ. ನಾವು ಹೇಳಿದ್ರು, ಆಯ್ತು ನೀನು ಎಷ್ಟು 15 ವರ್ಷದಿಂದ ಆ ತಾಯಿನ ನಂಬ್ಕೊಂಡ್ ಬಂದಿದ್ಯಾ, ಹೋಗು ಮಡಿಕೇರಿ ಹೋಗು ನೀನು ರಾಜರಾಜೇಶ್ವರಿಗೆ ಅಂತ ಕೇಳಿದ್ರು ಸರ್. ನಾನು ಅಲ್ಲಿಂದ ರಾಜರಾಜೇಶ್ವರಿ ಟೆಂಪಲ್ಗೆ ಹೋದೆ. ಸ್ವಿಚ್ಚಾನೇ ಆಗ್ಲಿಲ್ಲ ಫೋನು. ಕ್ಷಣ ಕಾಲ್ ಮಾಡ್ತಿದ್ದೀನಿ, ಸ್ವಿಚ್ಚಾನೇ ಆಗ್ಲಿಲ್ಲ ಸರ್ ಫೋನು. ಎಷ್ಟು ರಾತ್ರಿ ನನ್ನ ನರ್ಕದಲ್ಲಿ ಕಳ್ದಿದೀನಿ ನಾನು. ನನ್ ಗಂಡ ಇದ್ದಾನ ಇಲ್ವಾ ಗೊತ್ತಿಲ್ಲ, ಇರ್ತಾನೇನೋ ನಂಬಿಕೆ ಇಲ್ಲ. ಅಷ್ಟು ದಿನ ಎಲ್ಲಾದ್ರ ಮೇಲೆ ಪಾಸಿಟಿವ್ ಆಗಿ ನೋಡೋಳು ನಾನು. ಅವತ್ ಯಾಕಷ್ಟೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ದೆ ಗೊತ್ತಾಗ್ತಿಲ್ಲ. ಟೆಂಪಲ್ಗೆ ಹೋದೆ ಸರ್, ಇನ್ನು ದೇವ್ರು ಬಂದಿರ್ಲಿಲ್ಲ. ಮೂಢನಂಬಿಕೆ ಅಂತಾರೆ ದೇವ್ರು ಬರೋದು, ಅದು ಇದು ಸುಳ್ಳು. ಸಮಯಕ್ಕೆ ಎಷ್ಟು ದಿನ ಆಗಿತ್ತು ಅಥವಾ ಎಷ್ಟು ಸಮಯ ಆಗಿತ್ತು ಆತ ಆ ರೀತಿ ಮೆಸೇಜ್ ಕಳಿಸಿ? ಮೆಸೇಜ್ ಸರ್, ನಾನು ಇವತ್ತು ನೈಟ್ ಇಡೀ ಇವತ್ತು ಬೆಳಗ್ಗೆ 11 ಗಂಟೆಲಿ ಕಳ್ಸಿದ್ದು ಮೆಸೇಜು. ನಾಳೆವರೆಗೂ ನಾನು ನಿದ್ರೆ ಮಾಡ್ಲಿಲ್ಲ, ಹುಡುಕದೆ ಸಿಕ್ಲಿಲ್ಲ, ಎಲ್ಲೂ ಏನು ಸುಳಿವು ಸಿಕ್ಲಿಲ್ಲ ನಂಗೆ. ಲಾಸ್ಟಿಗೆ ನಾಳೆ ಬೆಳಗ್ಗೆ 7:15 ಎದ್ದು ನಾನು ಮಡಿಕೇರಿ ರಾಜರಾಜೇಶ್ವರಿ ಟೆಂಪಲ್ಗೆ ಹೋದೆ ಸರ್. ಅಲ್ಲಿ ಹೋದಾಗ ದೇವ್ರು ಬಂದಿರ್ಲಿಲ್ಲ. ಒಂದ್ ನಂಬಿಕೆ, ಏನಾದ್ರೂ ಒಂದು ಸುಳಿವು ಸಿಗತ್ತೆ ಅನ್ನೋದು ನಂಬಿಕೆ. ನಂಬಾರ್ದು, ದೇವ್ರು ಬರಲ್ಲ ಮೈ ಮೇಲೆ, ಅದು ಇದು ಅಂತ ಹೇಳ್ತಾರೆ ಜನ.
ಇಲ್ಲ ಅಂತ ಹೇಳಲ್ಲ. ಇರ್ಲಿ ತಾಯಿ. ಬಟ್ ನಮ್ಮ ನಂಬಿಕೆ, ಅಷ್ಟೇ. ನಮ್ ನಂಬಿಕೆ ಅನ್ನೋ ಉದ್ದೇಶಕ್ಕೆ ನಾನು ಹೋದೆ. ಕಣ್ಣೀರ್ ಹಾಕೊಂಡು ದೇವ್ರ ಮುಂದೆ ಕೂತೆ ಸರ್ ನಾನು. ನನಗೇನ್ ಏನು ಬೇಡ, ಅವನು ವಾಪಸ್ ಬರೋದ್ ಬೇಡ, ಏನು ಬೇಡ, ಅವ್ನು ಜೀವಂತ ಇದ್ದಾನೆ ಅನ್ನೋ ಒಂದ್ ಸುಳಿವು ಕೊಡು ಸಾಕು. ನೀನು ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ ಅವತ್ತಿಂದ, ಆ ನಂಬಿಕೆನ ಉಳಿಸ್ಕೊಳಮ್ಮ ಅಂತ. ಆಗ ಅಲ್ಲಿ ಅರ್ಚಕರು ಬಂದ್ರು. ಯಾಕಮ್ಮ ಮೈಸೂರು ಹಿಂಗ್ ಅಳ್ತಾ ಇದ್ಯಾ? ಅವರು ನನ್ನ ಹೆಸರು ಹಿಡಿದು ಕರಿಯಲ್ಲ, 15 ವರ್ಷದಿಂದ ಪರಿಚಯ ಇದ್ದಿದ್ರೆ ನಮ್ಮ ಮೈಸೂರು ಅಂತಾನೆ ಕರೀತಾರೆ. ಯಾಕೆ ಮೈಸೂರು ಅಳ್ತಿದ್ಯಾ? ಎಲ್ಲಿ ನಿನ್ ಗಂಡ ಎಲ್ಲಿ ಅಂತ ಕೇಳಿದ್ರು. ಬುದ್ಧಿ ಏನೋ ತೊಂದ್ರೆ ಆಗಿದೆ. ಅವ್ರ ಹತ್ರ ಬಾಯ್ ಬಿಟ್ಟು ಹೇಳಿಲ್ಲ ಏನಾಗಿದೆ ಅಂತ. ಏನೋ ತೊಂದ್ರೆ ಆಗಿದೆ ಸ್ವಲ್ಪ, ಅದಕ್ಕೆ ನಾನು ಒಬ್ಳೆ ಬಂದಿದ್ದೀನಿ, ಏನೋ ಪ್ರಾಬ್ಲಮ್ ಆಗಿದೆ. ಎಲ್ಲಿ ನಿನ್ ಗಂಡ? ಅವರು ಡ್ಯೂಟಿ ಹೋಗಿದ್ದಾರೆ, ಆ ರೀತಿ ಹೇಳ್ದೆ ನಾನು ಅವ್ರ ಹತ್ರ. ಸರಿ ಅಮ್ಮ ಬರ್ತಾರೆ 10:30, ಕಾಯಿ ಅಳ್ಬೇಡ, ಏನು ಆಗಲ್ಲ, ಯಾಕೆ ಇಷ್ಟು ಹೊತ್ತು ಧೈರ್ಯಗೆಡ್ತೀಯ ನೀನು ಅಂತ ಅವ್ರು ನಂಗೆ ಸಮಾಧಾನ ಮಾಡಿದ್ರು. 10:30 ತನಕ ಹಂಗ ಅಂದ್ಬಿಟ್ಟು ಹೊರಗಡೆ ಹೋದೆ ಸರ್ ನಾನು. ಮಿರಾಕಲ್ ಅನ್ನೋ ತರ ಅವರೇ ಕಾಲ್ ಮಾಡಿದ್ರು. ಮಗ ನಾನು ಇಲ್ಲಿ ಇದ್ದೀನಿ, ನಾನು ಇಲ್ಲಿಗೆ ಹೆಂಗ್ ಬಂದೆ ನಂಗೆ ಗೊತ್ತಾಗಿಲ್ಲ, ನಾನು ಇದ್ದೀನಿ, ನಾ ಬರ್ತೀನಿ, ನೀ ಎದ್ರು ಬೇಡ. ಯಾಕೆಂದ್ರೆ ರಾತ್ರಿ ಇಡೀ 100-150 ಮೆಸೇಜ್ ಸೆಂಡ್ ಮಾಡಿದ್ದೆ ಸರ್ ನಾನು ಹತ್ಕೊಂಡು. ಎಲ್ಲಿ ಇದ್ದೀರಾ ಬನ್ನಿ, ನಿಮ್ಮನ್ನ ಬಿಟ್ಟರೆ ನಂಗೆ ಗೊತ್ತಿಲ್ಲ, ನಂಗೆ ಹೇಳ್ಕೊಟ್ಟಿಲ್ಲ ನೀವು ನಿಮ್ಮನ್ನ ಬಿಟ್ಟು ಹೆಂಗೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ, ದಯವಿಟ್ಟು ಬನ್ನಿ ಅನ್ನೋ ಆ ರೀತಿ 100-150 ಮೆಸೇಜ್ ನ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ದೆ, ನಾರ್ಮಲ್ ಮೆಸೇಜ್ ಅಲ್ಲಿ ಸೆಂಡ್ ಮಾಡಿದ್ದೆ, ಫೇಸ್ಬುಕ್ ಅಲ್ಲಿ ಸೆಂಡ್ ಮಾಡಿದ್ದೆ. ಅವ್ರನ್ನ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್, ಒಂದು ಎಲ್ಲಾದ್ರೂ ಫೋನ್ ಪೇ ಮಾಡ್ತಾರೇನೋ ಊಟ ಮಾಡಿ, ಫೋನ್ ಪೇ ಅಲ್ಲಿ ಮೆಸೇಜ್ ಸೆಂಡ್ ಮಾಡಿದ್ದೆ, ಎಲ್ಲಾ ಕಡೆನೂ ಸೆಂಡ್ ಮಾಡಿದ್ದೆ. ಅದನ್ನ ನೋಡಿ ಅವರು ರಿಟರ್ನ್ ಕಾಲ್ ಮಾಡಿದ್ರು. ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ನಾ ಇದ್ದೀನಿ ಇಲ್ಲಿ, ನನಗೆ ಸಮಾಧಾನ ಆಯ್ತು ಸರ್. ಹಂಗಂತ ಹೇಳ್ಬಿಟ್ಟು ನೀ ಏನ್ ಗಾಬರಿ ಆಗ್ಬೇಡ, ನಾ ಬರ್ತೀನಿ ಅಂತ ಹೇಳಿ ಕಟ್ ಮಾಡ್ಬಿಟ್ರು ಪಟ್ ಅಂತ. ಇನ್ನೇನು ಮಾತಾಡ್ಲಿಲ್ಲ ಸರ್, ಅಷ್ಟೇ. ನನ್ ತಮ್ಮ ಹೇಳ್ದ, ಬಾಬಾ ಎಲ್ಲ ಇದ್ದಾರೆ, ಹುಷಾರಾಗಿದ್ದಾರಲ್ಲ, ನೀ ಸಮಾಧಾನ ಪಟ್ಕೋ, 10 ಗಂಟೆಗೆ ಅಮ್ಮ ಬರ್ತಾರೆ, ಕೇಳೇ ಹೋಗೋಣ, ಇಲ್ಲಿಗೆ ಬಂದ್ಮೇಲೆ ಈ ತರ ಸುಳಿವು ಸಿಕ್ಕಿದೆ ಅಲ್ಲ, ಎದ್ರು ಬೇಡ ಅಂತ. ಅಷ್ಟೊತ್ತಿಗೆ ಈ ಅಂಜನ ಎಲ್ಲ ಹಾಕಿ ನೋಡ್ತಾರಲ್ಲ ಸರ್, ಅದೆಲ್ಲ ಮಾಡ್ದೆ. ಆಮೇಲೆ ಈ ನೆಟ್ವರ್ಕ್ ನ ಟ್ರೇಸ್ ಮಾಡ್ತಾರಲ್ಲ, ಅವ್ರನ್ನ ಕೇರ್ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಅವ್ರ ಹತ್ರ ಮಾತಾಡ್ಸಿ, DC ಇದಾರಲ್ಲ ಅವರಿಗೆ ಫೋನ್ ಮಾಡಿ ಹೇಳ್ಸಿ ನೆಟ್ವರ್ಕ್ ನ ಟ್ರೇಸ್ ಮಾಡ್ಲಿಕ್ಕೆ ಅದನ್ನು ಮಾಡ್ದೆ ಸರ್. ಅವ್ರು ಹೇಳಿದ್ರು ಸ್ವಿಚ್ ಆನ್ ಇಲ್ಲ, ಆಗಿದೆ ಇಂತ ಕಡೆ ಎಂಡ್ ಆಗಿದೆ, ಇಷ್ಟೊತ್ತಾದ್ಮೇಲೆ ಸ್ವಿಚ್ ಆಫ್ ಆನ್ ಆಗಿಲ್ಲ, ಸ್ವಿಚ್ ಆಫ್ ಆಗಿದೆ. ಎಲ್ಲಾ ಪಿನ್ ಒಬ್ಳೆ ನಿಂತ್ಕೊಂಡು ಎಲ್ಲಾನು ಇನ್ಫಾರ್ಮೇಶನ್ ತಗೋತಿದ್ದೆ. ಅವ್ರು ಒಂದು ಫೋನ್ ಸ್ವಿಚ್ ಆನ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ. ಬಟ್ 10:30 ತಾಯಿ ಬಂದ್ರು, ನಿನ್ ಮನೆಗೆ ಕಳಿಸ್ಕೊಡ್ತೀನಿ, ಅವನು ಸಾಯ್ಲೇಬೇಕು ಅಂತ ಹೋಗಿದ್ದಾನೆ, ಬಟ್ ಕಳ್ಸ್ಕೊಡ್ತೀನಿ ನಿನ್ ಮನೆಗೆ, ನೀ ಹೇಳ್ಬೇಡ. ಅವ್ರು ಹೋದ ಜಾಗದಿಂದ ಸರ್ ನಾನು ಹನಿ ನೀರು ಕೂಡ ಕುಡ್ದಿರ್ಲಿಲ್ಲ. ಅಲ್ಲಿ ಅಮ್ಮ ಹಾಗೆ ಹೇಳಿದ್ರು, ನೀನ್ ಹನಿ ನೀರು ಕುಡಿಯದೆ ನೀನ್ ಇತ್ತಿದ್ಯಾ ಇವತ್ತು ನನ್ ಮುಂದ್ಗಡೆ, ನೀ ಇಲ್ಲಿಂದ ಊಟ ಮಾಡಿನೇ ಹೊರಗಡೆ ಹೋಗ್ಬೇಕು ಅಂತೇಳಿ ಊಟ ತರ್ಸಿದ್ರು. ಅಲ್ಲೇ ಅನ್ನ ಸೇವೆ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಅಲ್ಲೇ ಊಟ ತರ್ಸಿದ್ರು. ಊಟ ಮಾಡ್ಲಿಕ್ಕೆ ಮನ್ಸಿಲ್ಲ ಸರ್, ಆದ್ರೂ 2 ಗುಕ್ಕು ಮಾತ್ರ ತಿಂದು ಕೈ ತೊಳ್ದು ಬಂದೆ ಮನೆಗೆ. ಬರೋಷ್ಟೊತ್ತಿಗೆ ಅವ್ರು ಬಂದ್ರು ಸರ್ ಮನೆಗೆ. ನಾನು ಬಂದ್ರು ನನ್ ಮನೆ, ನೀನು ಹೊಸ್ದೊಳಗೆ ಕಾಲಿಡೋ ಒಳಗೆ ನಿನ್ ಗಂಡ ನಿನ್ ಮನೆ ಒಳಗೆ ಇರ್ತಾರೆ ಅಂತ ಹೇಳಿದ್ರು ಅಮ್ಮ ಅಲ್ಲಿ. ಹಾಗೇನೆ ನಾನು ಮನೆ ಒಳಗೆ ಬರೋ ಮುಂಚೆ 2 ಸೆಕೆಂಡ್ ಮುಂಚೆ ಅವ್ರ ಮನೆ ಒಳಗೆ ಬಂದ್ರು. ನನಗೆ ಎಲ್ಲಿಲ್ಲದ ಖುಷಿ. ಅದೇ ಬೆಳಗ್ಗಿನ ಜಾವ ನಾನು ಹೇಳಿದ್ದೆ, ಇಷ್ಟಾದ್ಮೇಲೆ ಇಷ್ಟೊತ್ತು ರಾತ್ರಿ ಹುಡುಕದ್ಮೇಲೆ ಅವ್ರು ಸಿಕ್ಕಲ್ಲ, ಇಷ್ಟೊತ್ತ ಮೇಲೆ ನಾನು ಮುಚ್ಚಿಡೋದು ಸರಿ ಇಲ್ಲ ವಿಷಯನ ಅಂತೇಳಿ ನಮ್ಮ ಮಾವನಿಗೆ ಹೇಳ್ದೆ. ನಮ್ಮ ಮಾವ, ಏನೋ ಮಾಡ್ಬಿಟ್ಟಿದ್ಯಾ ನೀನೆ, ನನ್ ಮಗನ ಬೇಡ ಅಂದ್ರು ಕರ್ಕೊಂಡು ಹೋದೆ, ಏನೋ ಆಗೋಗಿದೆ, ನಾನು ಎಲ್ಲಿ ಅಂತ ಹುಡುಕ್ಲಿ, ಏನಾದ್ರೂ ಆದ್ರೆ ನಾನ್ ನಿನ್ನ ಬಿಡಲ್ಲ, ಹಂಗೆ ಹಿಂಗೆ ಅಂತ ಸ್ವಲ್ಪ ಜೋರ್ ಮಾಡಿದ್ರು. ನಾನ್ ಅವ್ರಿಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ, ಯಾಕೆಂದ್ರೆ ಎತ್ತ ಕರಳು ಸರ್, ಅವ್ರದ್ದು ಒಬ್ನೇ ಮಗ, 2 ಹೆಣ್ಮಕ್ಳು, ಒಬ್ನೇ ಮಗ, ಎತ್ತ ಕರಳು ಸಂತ ಮಾತಾಡ್ತಾರೆ. ಆ ಟೈಮಲ್ಲಿ ನಾವು ರಿಯಾಕ್ಟ್ ಮಾಡಿದ್ರೆ ಅವ್ರಿಗೆ ನಮ್ಮನ್ನ ಸಮಾಧಾನ ಮಾಡ್ಬೇಕು ಅಂತ ನಾವ್ ಅನ್ಕೊಂತೀವಿ, ಆದ್ರೆ ಅವ್ರಿಗೆ ಯಾರು ಸಮಾಧಾನ ಮಾಡ್ತಾರೆ? ಇಲ್ಲಿ ನಾನ್ ಹೇಗೋ ಸಮಾಧಾನ ಮಾಡ್ಕೊಂತೀನಿ, ತಿಳಿದವಳು, ಅಲ್ಲಿ ಅವ್ರು ವಯಸ್ಸಾದವ್ರು, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಗಂಡ ಇಲ್ಲ, ಅಲ್ಲ ಅತ್ತೆ ಮಾವ ಇಲ್ಲ, ನಾನೇನ್ ಮಾಡ್ಲಿ? ಆತರ ಎಲ್ಲರನ್ನ ಕಳ್ಕೊಂಡ್ ಬದುಕ್ಲಿಕ್ಕೆ ನಾನು ಬೇವರ್ತಿನ? ನನ್ಗೆ ಎಲ್ಲರ ಜೊತೆ ಇರ್ಬೇಕು ಅನ್ನೋ ಆಸೆ, ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಆಸೆ. ಯಾವ ಕ್ಯಾಸ್ಟು ಜಾತಿ ಅದೆಲ್ಲ ಬೇಡ ನನಗೆ, ಜನ ಸುತ್ತಮುತ್ತ ಇರ್ಬೇಕು ಅನ್ನೋ ಆಸೆ ನಮಗೆ. ಅದ್ರಲ್ಲಿ ಅತ್ತೆ ಮಾವಂಗೆ ಹೇಳಿದ್ರೆ ಅವ್ರ ಏನಾದ್ರು ಗಾಬರಿ ಪಟ್ಕೊಂಡು ಹೆಚ್ಚು ಕಮ್ಮಿ ಆಗೋದ್ರೆ ನಮ್ಮ ಮಾವಂಗೆ ಮಗನ್ ಮೇಲೆ ಜೀವ, ಆತರ ಯೋಚನೆ ಮಾಡಿ ಬಾಯಿಗೆ ಬಂದಂಗೆ ಬೈದ್ರು ನಮ್ಮ ಮಾವ ನನಗೆ. ಒಂದ್ ಕ್ಷಣ ಹೇಳಿದೆ, ಅಪ್ಪ ಈಗ ನನ್ನ ಹತ್ರ ನನಗೆ ಏನೂ ಮಾತಾಡೋ ಅಷ್ಟು ಶಕ್ತಿ ನನಗಿಲ್ಲ, ದಯವಿಟ್ಟು ನನಗೆ ಸಮಯ ಕೊಡಿ, ಇವತ್ತೊಂದಿನ ಸಮಯ ಕೊಡಿ, ನಿಮ್ ಮಗನ ನಾನ್ ಕರ್ಕೊಬಂದ್ ನಿಲ್ಲಿಸ್ತೀನಿ, ನಿಮ್ ಮುಂದ್ಗಡೆ ಕರ್ಕೊಬಂದ್ ಖಂಡಿತ ನಿಲ್ಲಿಸ್ತೀನಿ, ದಯವಿಟ್ಟು ಇದನ್ನ ಅಮ್ಮನಿಗೆ ಹೇಳ್ಬೇಡಿ, ನಮ್ಮ ಅತ್ತೆಗೆ ಹೇಳ್ಬೇಡಿ ಅಂತ ನಾನು ನಮ್ಮ ಮಾವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನಮ್ಮ ಅತ್ತೆಗೆ ಹೇಳ್ಬಿಟ್ರೆ, ನಮ್ಮ ಅತ್ತೆಗೆ ಒಂದೇ ಕಿಡ್ನಿ ಇರೋದು, ಇಲ್ಲೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ನಾನೇನ್ ಮಾಡ್ಲಿ ಅನ್ನೋ ಭಯಕ್ಕೆ ಹೇಳ್ಬೇಡಿ. ನಮ್ ತಾಯಿಗೆ ಹೇಳ್ದೆ ಹಿಂಗಾಗಿದೆ ಅಂತ. ದೇವಸ್ಥಾನಕ್ಕೆ ಹೋಗಿ ಬಂದೆ. ಬಂದ್ಮೇಲೆ ನಮ್ಮ ಮಾವು ಫೋನ್ ಮಾಡ್ದೆ, ಅಪ್ಪ ಬೇಗ ಬನ್ನಿ, ನಿಮ್ ಮಗ ಬಂದಿದ್ದಾರೆ ಅಂತ. 1 hour ಅಲ್ಲಿಂದ ನಮ್ಮ ಮನೆಗೆ 1 hour ಆಗತ್ತೆ. ಬಂದ್ರು ನಮ್ಮ ಮಾವ. ಬಂದು ಕೂತಾಗ ಹೇಳ್ದೆ ನಾನು, ನಿಮ್ ಮಗನ ಕರ್ಕೊಂಡ್ ಬಂದಿದ್ದೀನಿ, ಕರ್ಕೊಂಡು ಹೋಗಿ ಅಂತ ಹೇಳ್ದೆ ಒಂದೇ ಮಾತಲ್ಲಿ.
ನನಗೆ ಅಷ್ಟು ದುಃಖ ಇತ್ತು ಸರ್. ಅವ್ರ ಹತ್ರ ಏನು ಮಾತಾಡ್ಬೇಕು ಅನ್ಸಿಲ್ಲ. ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರು, ಮಕ್ಳಿದ್ದಾರೆ, ಹೆಂಡತಿದ್ದಾಳೆ, ಏನೇ ಕಷ್ಟ ಆದ್ರೂ ಸುಖಕ್ಕೂ ನಾನು ಎಲ್ಲಿ ಅವ್ರಿಗೆ ಏನ್ ಕಮ್ಮಿ ಮಾಡ್ದೆ ಗೊತ್ತಾಗಿಲ್ಲ ನಂಗೆ. ಅಂದ್ರೆ ಆ ಕ್ಷಣದವರೆಗೂ ನಿಮಗೆ ಸ್ಪಷ್ಟ ಕಾರಣ ಗೊತ್ತಿಲ್ಲ? ಇವತ್ತಿಗೂ ಗೊತ್ತಿಲ್ಲ ಸರ್. ಈಗ್ಲೂ ನಿಮ್ಮ ಹತ್ರ ಮಾತಾಡ್ತಿದೀನಿ, ಸ್ಪಷ್ಟ ಕಾರಣ ಆ ತಾಯಿ ಕೇಳ್ಬೇಡ ಅವನನ್ನ ಅಂತ ಹೇಳಿದಾಳೆ. ನಾನು ಕೇಳಕ್ಕೆ ರೆಡಿ ಇಲ್ಲ. ಬೇಡ. ಅವ್ರಿಗೆ ಹೇಳ್ಬೇಕು ಅನ್ಸಿದ್ರೆ ಅವ್ರು ಖಂಡಿತ ಹೇಳ್ತಾರೆ. ಆದ್ರೆ ಅವ್ರ ಮನ್ಸಿನ ಸ್ವಲ್ಪ ಹಗುರಾಗ್ಲಿಕ್ಕೆ ಬಿಡ್ಬೇಕು ನಾನು. ಆ ಸಮಯ ನಾನು ಅವ್ರಿಗೆ ಕೊಟ್ರೆ ಯಾವತ್ತೋ ಒಂದಿನ ಜೋಕ್ಸ್ ಮಾಡುವಾಗಾದ್ರೂ ಅಥವಾ ಇನ್ನೊಂದು ಯಾವ್ದೋ ಒಂದ್ ಟೈಮಲ್ಲಾದ್ರೂ ಹೇಳ್ತಾರೇನೋ ನಾನು ಅನ್ಕೊಂಡಿದೀನಿ. ಹೇಳ್ತಾರೇನೋ ಅಂತ ಮುಚ್ಚಿಡಲ್ಲ. ಆದ್ರೆ ಒಂದ್ಸಲ ಕೇಳ್ದೆ, ರೀ ನನ್ನ ನೆನ್ಪಾಗಿಲ್ಲ ನಿಮಗೆ, ನೀವ್ ಯಾಕೆ ಹೋದ್ರಿ, ನಿಮ್ಮ ಮಕ್ಳನ್ನ ನೆನ್ಪಾಗಿಲ್ಲ, ಅವತ್ತು ನನ್ನ ಅಪ್ಪ ಇದ್ರು ಇಲ್ಲದಂಗೆ ಬದುಕಿದ್ದೀನಿ ನಾನು ಕುಡುಕನಪ್ಪನ ಕಟ್ಕೊಂಡು, ಇವತ್ತು ನನ್ನ ಮಕ್ಳ ನಿಜವಾಗ್ಲೂ ಅಪ್ಪನ ಬಿಟ್ಟು ಬದುಕ್ಬೇಕಾ, ನಿಮ್ಗೆ ನೆನ್ಪಾಗ್ಲಿಲ್ವಾ ಅಂತ ಕೇಳ್ದೆ. ಅವ್ರೇನು ಮಾತಾಡ್ಲಿಲ್ಲ ಸರ್. ಅವ್ರ ಸೈಲೆನ್ಸ್ ಒಂದೇ ನನಗೆ ಉತ್ತರ ಆಗಿತ್ತು. ನೀನೇನು ಕೇಳ್ಬೇಡ ಅನ್ನೋ ತರ ಇತ್ತು ಅವ್ರ ಎಕ್ಸ್ಪ್ರೆಷನ್. ನೀನು ಕೇಳ್ಬೇಡ. ನಾನು ಹೇಳ್ದೆ, ಸಾಲ ಇದೆಯಾ, ಏನಾದ್ರೂ ಸಾಲ ಆಗಿದ್ಯಾ ಹೇಳಿ, ನಾ ತೀರಿಸ್ತೀನಿ, ನಾ ಬ್ಯೂಟಿಷಿಯನ್ ಮಾಡ್ತೀನಿ, ನಾ ದುಡಿತೀನಿ, ನಿಮ್ ಜೊತೆ ಕೈ ಜೋಡಿಸ್ತಾ ಇದ್ದೀನಲ್ವಾ ಹೇಳಿ. ಇಲ್ಲ, ನನಗೆ ಯಾವ ಸಾಲನೂ ಇಲ್ಲ. ಹೊರಗಡೆ ವಿಚಾರಿಸ್ದೆ ಸರ್, ಮಂಜುಗೆ ಏನಾದ್ರೂ ಸಾಲ ಆಗಿದ್ಯಾ ಅಂತ ಕೇಳ್ದೆ. ಸುಮ್ನೆ ಫ್ರೆಂಡ್ಸ್ ಸರ್ಕಲಲ್ಲಿ. ಇಲ್ಲ ಅಲ್ಲ, ಅವ್ರೊಂದು ಕಾಫಿ ಕುಡಿಯೋಕ್ಕೂ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ನಾನು ಇವತ್ತು ಅವ್ರ ಜೊತೆ ಕಾಫಿ ಕುಡಿದ್ರೆ ನಾಳೆ ನನ್ನ ಹತ್ರ ಇರತ್ತೋ ಇಲ್ವೋ, ಅವ್ರು ಸರ್ ಕೊಟ್ಬಿಡಿ ಅಂದ್ರೆ ನನ್ನ ಹತ್ರ ಇರತ್ತೋ ಇಲ್ವೋ, ಆಮೇಲೆ ನಾನು ಕುಡ್ಸೋ ಕೆಪಾಸಿಟಿ ಇರಲ್ಲ ನಂಗೆ, ಬೇಡ ಅಂತ ಒಂದ್ ಕಾಫಿ ಕುಡಿಯಲ್ಲ ಮೇಡಮ್ ಅವರು ಅಂತ ಹೇಳಿದ್ರು ಸ್ವಲ್ಪ ಜನ. ಮತ್ತೆ ಕೇಳ್ದೆ, ಎಲ್ಲಾದ್ರೂ ಕೇಸ್ ಏನಾದ್ರು ಆಗಿದ್ಯಾ, ಕೇಸು ಅಥವಾ ಆಕ್ಸಿಡೆಂಟ್ ಕೇಸು ಅಥವಾ ಏನಾದ್ರು ಒಂದು ಚಾಮಾರಿ ಏನಾದ್ರು ಎದ್ರುಕೊಂಡು ಹೋದ್ರಾ ಕೇಳ್ದೆ. ಇಲ್ಲ, ಆ ಥರದ್ದೇನಿಲ್ಲಲ್ಲ, ಇಲ್ಲ ವರ್ಕ್ ಅಲ್ಲಿ ಏನಾದ್ರು ಪ್ರೆಸರ್ ಆಗ್ತಾ ಇದೆಯಾ, ಇಲ್ಲ ಅದು ಏನು ಇಲ್ಲ ಅಂತ ಹೇಳಿದ್ರು ಸರ್. ಏನು ಇಲ್ಲನೆ ಮತ್ತೆ ಅದ್ ಮನೆ ಬಿಟ್ಟೋದ್ರು ಅಂತ ತಪ್ಪು ನಾನು ಏನ್ ಮಾಡಿದೀನಿ? ಅಲ್ಲ, ಅನುಮಾನ ಪಡೋಳಾದ್ರೆ ಒಂದ್ ಸೆಕೆಂಡ್ ಸಾಕು ಸರ್. ಅವತ್ತು ಅವಳೊಬ್ಳು ಫೋನ್ ಮಾಡಿದ್ಲು, ನಾ ಕಿತ್ಕೋತೀನಿ ನಿನ್ ಗಂಡನ ಅಂತ. ಅದೇನಾದ್ರು ಆಗಿರ್ಬೋದಲ್ಲ. ಅಲ್ಲ, ನನ್ ತಲೆಯಲ್ಲಿ ಬಂದಿದ್ದು ಅನುಮಾನ ಅಲ್ಲ ನನ್ ಗಂಡನ ಮೇಲೆ, ಆದ್ರೆ ಆ ಕ್ಷಣದಲ್ಲಿ ಬಂದಿದ್ದು ಅವ್ರ ಜೊತೆ. ನಿನಗದು ಕಾಲಕ್ರಮೇಣ ಅರ್ಥವಾಗುತ್ತೆ. ಈಗ ಅದನ್ನ ನೀನ್ ಕೆಣಕ್ಲಿಕ್ಕೆ ಹೋಗ್ಬೇಡ. ದೇವಿ ಅಲ್ಲ, ನಾನ್ ಕೆಣಕಿಲ್ಲ ಸರ್, ನಾನ್ ಕೆಣಕ್ಲಿಲ್ಲ ಅದನ್ನ, ಖಂಡಿತ ಅವ್ರನ್ನ ಮಾತಾಡ್ಲಿಲ್ಲ ಅದನ್ನ. ಆದ್ರೆ ಅವ್ರು ಇಲ್ಲ ಟೈಮಲ್ಲಿ ನಾನು ಯೋಚನೆ ಮಾಡಿದ್ದು, ನನ್ ತಲೆಗೆ ಹೋಗಿದ್ದು ಎಲ್ಲಿಗೆ ಹೋಗಿರ್ಬೋದು, ಅವ್ರ ಜೊತೆ ಹೋಗಿರ್ಬೋದು, ಅದಕ್ಕೆ ಸ್ವಿಚ್ ಆಫ್ ಮಾಡಿರ್ಬೋದು, ಅಥವಾ ಅವ್ರ ಜೊತೆ ಇರ್ಬೇಕು ಅನ್ಸಿರ್ಬೋದು. ಆದ್ರೆ ಎಲ್ಲಾ ಯೋಚನೆ ಮಾಡಿದಾಗ ನಾನ್ ಏನ್ ತಪ್ಪು ಮಾಡ್ದೆ, ನನ್ನಿಂದ ಏನ್ ನೋವಾಯ್ತು, ಇಷ್ಟು ವರ್ಷ ಎಲ್ಲಾನು ಹಂಚ್ಕೋತಿದ್ದವ್ರಿಗೆ ನನ್ನ ಹತ್ರ ಹಂಚ್ಕೊಳ್ಬಾರ್ದು ಅನ್ನೋ ವಿಚಾರ ಏನಿದೆ. ಆದ್ರೆ ಆ ಟೆಂಪಲ್ ಇಂದ ಹೊರಗಡೆ ಬಂದ್ಮೇಲೆ ಒಂದು ಮೆಸೇಜ್ ಹಾಕ್ತಾರೆ, ನಿನ್ ಜೊತೆ ಬಾಳೋ ಯೋಗ್ಯತೆ ನನಗಿಲ್ಲ, ನಿನ್ನ ಪ್ರೀತಿಗೆ ಅರ್ಹನಲ್ಲ ನಾನು. ನನಗೆ ಆ ಮೆಸೇಜಿಗೆ ಅರ್ಥ ಬೇಕು ಸರ್, ಅರ್ಥ ಗೊತ್ತಾಗ್ತಿಲ್ಲ ನನಗೆ. ನಾನೊಬ್ಳೆ ಡೈಲಿ 15 ದಿನ ಆಯ್ತು ಇದಾಗಿ, 15 ದಿನದಿಂದ ನಿಮ್ಮ ಪ್ರೋಗ್ರಾಮ್ ಕೇಳ್ದಾಗ್ಲೂ ಬುಧವಾರ ಇನ್ನೊಮ್ಮೆ ಉಚ್ಚಾರ ಮಾಡುವುದೇನು ಇಲ್ಲ ಸರ್. ಅದೇನಂದ್ರೆ ಏನಂತ ಹೇಳಿದ್ರು, ಕಳ್ಸಿದ್ರು ಅಂದ್ರೆ, ನಾನು ನಿನ್ ಜೊತೆ ಬಾಳ್ಲಿಕ್ಕೆ ಯೋಗ್ಯನಲ್ಲ, ನಿನ್ನ ಪ್ರೀತಿಗೆ ನಾನು ಅರ್ಹನಲ್ಲ, ನಿನ್ ಜೊತೆ ಇರಕ್ಕೆ ನಾನು ಯೋಗ್ಯನಲ್ಲ ಅಂತ ಮೆಸೇಜ್ ಹಾಕಿದ್ರು. ಆಯ್ತು. ಈ ಪೂರ್ವದಲ್ಲಿ ಒಂದು ಹೆಣ್ಣು ಕೆಲಸದ ಜಾಗದಲ್ಲಿ ಏನು ಮಾತಾಡಿದ್ಲು, ಅಥವಾ ಯಾವುದೋ ಭ್ರಷ್ಟಾಚಾರದ ಕಾರಣಕ್ಕೆ ಒಂದು ಷಡ್ಯಂತ್ರ ಹೂಡಿದ್ಲು, ಅವಳು ಮತ್ತೆಲ್ಲೂ ನಿನಗೆ ನೇರವಾಗಿ ಕಾಣಿಸ್ಕೊಂಡಿಲ್ವಾ? ಆ ತರ ಏನು ಇಲ್ಲ ಸರ್. ಈ 10 ವರ್ಷದಲ್ಲಿ ಎಲ್ಲೂ ಕಾಣಿಸಿಲ್ಲ. ಪ್ರಶ್ನೆ ಅಷ್ಟೇ. ಅಂದ್ರೆ ಇಲ್ಲ 10 ವರ್ಷದಲ್ಲಿ ಅವಳದು ಫೋನ್ ಆಗ್ಲಿ, ಮೆಸೇಜ್ ಆಗ್ಲಿ, ಅವಳು ಡೈರೆಕ್ಟ್. ಹಾ ಸರ್, ನಿನ್ ಗಂಡನ ಬದುಕಲ್ಲ, ಅದು ಇದೆಯಾ ಇಲ್ವಾ ನೀನು ಕೇಳಬೇಡ, ನಾನು ಹೇಳಲ್ಲ, ಅದು ದೇವಿನೂ ನಿನಗೆ ಹೇಳಲ್ಲ, ಆ ವಿಚಾರ ನಾನು ಮಾತಾಡ್ತಿಲ್ಲ. ನಿನ್ನ ಗಂಡನ ಫೋನಿಗೆ ಮೆಸೇಜ್ ಬಂದಿಲ್ವ ಅಥವಾ ಅಂಥದ್ದೇನೋ ಅಲ್ಲಿ ನಡೆದಿಲ್ವ, ನೀನು ಖಾತ್ರಿ ತಗೊಳ್ಲಿಕ್ಕೆ ಹೋಗ್ಬೇಡ, ಅಥವಾ ನಾನು ಅದ್ರ ಬಗ್ಗೆ ಇನ್ನೂ ಏನು ಮಾತಾಡ, ನಿನಗೆ ಕಂಡು ಬಂದಿಲ್ಲ ಅಷ್ಟೇ. ಇಲ್ಲ ಸರ್, ಇಲ್ಲ ಇಲ್ಲ, ನಿನಗೆ ಏನು ಕಂಡು ಬಂದ ಅಂತ. ಯಾಕಂದ್ರೆ ಅವತ್ತು ಫೋನ್ ಮಾಡಿ ಹೇಳಿದ ರೀತಿ ಮತ್ತೆ ಅವತ್ತು ಧೈರ್ಯ ಮಾಡಿ ಏನೋ ಹೇಳೋ ಪ್ರಯತ್ನ ಮಾಡಿಲ್ಲ ಅಂತ. ಇಲ್ಲ ಸರ್, ಇಲ್ಲ ಇಲ್ಲ, ಆಗ್ಲಿ ಅದಾದ್ಮೇಲೆ ಅವರ ಅಂದ್ರೆ ನಿಮ್ಮ ಮಾವ ಮನೆಗ್ ಬಂದಾದ ಮೇಲೆ ಏನ್ ಬುದ್ಧಿ ಹೇಳಿದ್ರಿ? ಅವ್ರೇನು ಕೇಳಲಿಲ್ವಾ? ನಾನೇನು ಬುದ್ಧಿ ಹೇಳಲಿಲ್ಲ ಸರ್. ನಾ ಕೇಳ್ದೆ, ಏನ್ ತಪ್ಪಾಯ್ತು ಅಥವಾ ಏನ್ ನೋವಾಯ್ತು ನಿಮಗೆ, ಮನೆಯಿಂದ ಏನ್ ತಪ್ಪಾಯ್ತು, ಅಲ್ಲ ಹೊರಗಡೆ ಯಾರಾದ್ರೂ ಟಾರ್ಚರ್ ಕೊಟ್ರ? ಏನೂ ಇಲ್ಲ. ಮತ್ತೆ ಆಗ್ಬಿಟ್ಟೋದ್ರಿ? ನನಗೆ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಅನ್ನೋದು ದಡ್ರ ಉತ್ತರ ರೀ. ನೀವು ಬುದ್ಧಿವಂತರಿದ್ದೀರಾ, ಸರಿಯಾಗಿ ಉತ್ತರ ಕೊಡಿ. ನನ್ ತಮ್ಮ ಹೇಳ್ದ, ಬಾವ ನಿಮಗೇನಾದ್ರೂ ತೊಂದ್ರೆ ಆಗ್ತಾ ಇದೆಯಾ ಹೇಳಿ, ನಾ ಸಾಲ್ವ್ ಮಾಡ್ತೀನಿ. ಇಲ್ಲ, ನಂಗೇನು ತೊಂದ್ರೆ ಇಲ್ಲ. ಮತ್ತೆ ಯಾಕೆ ಬಿಟ್ಟೋದ್ರಿ? ನಂಗೆ ಗೊತ್ತಿಲ್ಲ ಯಾಕೆ ಹೋದೆ ಅಂತ. ಏನಿತ್ತು ಅಲ್ಲಿ ನಿಮ್ಗೆ ಏನ್ ಕೆಲ್ಸ ಇತ್ತು? ಬೆಂಗಳೂರಲ್ಲಿ ನಮಗೆ ಇರುವೆ ಕೂಡ ಪರಿಚಯ ಇಲ್ಲ ಸರ್. ಬೆಂಗಳೂರಲ್ಲಿ ಹೋಗಿ ಗಾಂಧಿನಗರದಲ್ಲಿ ಅವತ್ ನೈಟ್ ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡು, ದುಡ್ಡಿದೆ ಸರ್ ಇವ್ರ ಹತ್ರ, ದುಡ್ಡಿದ್ರು ಕೂಡ ಖರ್ಚು ಮಾಡ್ಬೇಕು ಅನ್ಸ್ಲಿಲ್ಲ ಅಂತ. ಇವತ್ತು ಭಿಕ್ಷೆ ಎತ್ಕೊಂಡು ಇಡ್ಲಿ ತಿನ್ಕೊ ಬಂದಿದ್ದಾರೆ. ಬೆಳಗ್ಗೆ ಹೊರಡಬೇಕಾದ್ರೆ ನಿನ್ನ ಒಡವೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಹಣ ಇತ್ತು? ಹಣ
ಹಣ ಅವತ್ತು ಸ್ಯಾಲ್ರಿ ಆಗಿತ್ತು, ಪ್ಲಸ್ ಯಾರೋ ಇವರಿಗೆ 1 ಲಕ್ಷ ಸಮಥಿಂಗ್ ಅಮೌಂಟ್ ಕೊಡ್ಲಿಕ್ಕಿತ್ತು. ಅವ್ರು ಓಕೆ. ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರಂತೆ, ಇಂಥ ಪ್ಲೇಸಿಗೆ ಬನ್ನಿ ಅಂತ. ಅದು ನಮ್ಮ ಮನೆಯಿಂದ ಒಂದು 100 ರಿಂದ 200 ಮೀಟರ್ ಇರ್ಬೋದು ಅಷ್ಟೇ, ಅಂದ್ರೆ ಆ ನಡ್ಕೊಂಡು ವಾಕಬಲ್. ಕಾರಣಕ್ಕೆ ಹೊರಗಡೆ ಹೋಗಿದ್ದ? ಆ ಕಾರಣಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನ್ ಕೇಳಿದೆ, ಯಾರ ಹತ್ರ ಕೊಟ್ಟಿದ್ರಿ ಸಾಲ ನೀವು? ಬಟ್ ಅಲ್ಲ ಅವ್ರು ಯಾರು ಯಾವಾಗ, ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲ ಸರ್ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ಬಹುಶಃ ನೀವು ಅವ್ರನ್ನೇ ನೇರವಾಗಿ ಹಾ ಕೇಳಿಸ್ತೀರಿ ಇಂಥದ್ದೇನೋ ಮೆಸೇಜ್ ಹೌದು ಬಂದ್ಮೇಲೆ. ಹೌದು ಸರ್, ನಾನು ಗೊತ್ತಿದ್ದಿದ್ರೆ ಡೈರೆಕ್ಟ್ ಅವರಿಗೆ ಫೋನ್ ಮಾಡ್ತಿದ್ದೆ. ಮತ್ತೆ ಇವರು ನಂಬರ್ಗಳನ್ನೆಲ್ಲ ಬರ್ದಿಟ್ಟಿದ್ರು, ಆ ಡೈರಿನೆಲ್ಲ ಚೆಕ್ ಮಾಡಿದೆ ನಾನು. ಅಲ್ಲೆಲ್ಲಿ ಯಾರ್ದು ಸುಳಿವು ಸಿಕ್ಲಿಲ್ಲ ಸರ್ ನನಗೆ. ನಾನೆಲ್ಲ ಚೆಕ್ ಮಾಡಿದೆ, ಡೈರಿ ಹ್ಮ್ ಮತ್ತೆ ಇವ್ರದ್ದು ಫೋನ್ ನಂಬರ್, ಬುಕ್ಗಳು ಎಲ್ಲ ಮೊಬೈಲ್ ಅಲ್ಲಿ ಸ್ಟೋರ್ ಮಾಡಕ್ಕಾಗಲ್ಲ ನಂಬರ್ಗಳೆಲ್ಲ ಇತ್ತು. ಅದು ಏನೂ ಡೀಟೇಲ್ಸ್ ಸಿಕ್ಕಿಲ್ಲ. ಮೋಸ್ಟ್ಲಿ ಅವ್ರದ್ದು ಡೀಟೇಲ್ಸ್ ಸಿಕ್ಕಿದ್ರೆ ಏನಾಯ್ತು ಅಂತ ಕೇಳ್ಬೋದೇನೋ. ನಾನು ಇವತ್ತಿಗೂ ಅವ್ರ ಡೀಟೇಲ್ಸ್ ಸಿಕ್ಕಿದ್ರೆ ಅವತ್ತು ಏನ್ ನಡೀತು ಅಂತ ಕೇಳ್ಬೋದಿತ್ತೇನೋ. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಅವರು ಇಲ್ಲಿಂದ ಹೋಗುವಾಗ ಹೋಗಿದಾರಲ್ಲ ಸರ್, ನನ್ನ ಪ್ರಕಾರ ಅವ್ರು ಇಲ್ಲಿಂದ ಹೋಗುವಾಗ ಗಾಡಿನ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅವರು ಪ್ರಿಪೇರ್ ಆಗೇ ಹೋಗಿದ್ದಾರೆ ಮನೆ ಬಿಟ್ಟು ಹೋಗ್ಬೇಕು ಅಂತ. ಮಗಳ ಹತ್ರ ಹೇಳಿದ್ದಾರೆ, ಅಲ್ಲೇ ಪ್ರಿಪೇರ್ ಆಗಿದ್ದಾರೆ. ಅವರು ಏನೋ ಗೊತ್ತಿಲ್ಲದೆ ಹೋಗಿಲ್ಲ. ಅವ್ರು ಹೇಳ್ತಾ ಇದಾರೆ ನನಗೆ ಗೊತ್ತಿಲ್ಲ ನಾನು ಯಾಕೋದೆ. ಅದು ತುಂಬಾ ಸುಳ್ಳು, ಅದಂತೂ ಗೊತ್ತು ನಂಗೆ. ಯಾಕಂದ್ರೆ 10 ವರ್ಷದಿಂದ ನೋಡಿದೀನಿ ನನ್ ಗಂಡ ಏನ್ ಸುಳ್ಳು ಹೇಳ್ತಾನೆ ಅಂತ ನಂಗೆ ತುಂಬಾ ಚೆನ್ನಾಗಿ ಅಂದ್ರೆ ಗೊತ್ತು. ಇಲ್ಲಿ ಮಗಳಿಗೆ ಹೇಳಿರೋದು ನಿಮ್ಗೆ ಆ ಸಮಯಕ್ಕೆ ಗೊತ್ತಿರ್ಲಿಲ್ಲ. ಇಲ್ಲ ಅವಳು ಸ್ಕೂಲಿಗೆ ಬಿಡ್ತಾರಲ್ವಾ, ಗೇಟ್ ಹತ್ರ ಸೊ ಬಿಡುವಾಗ ಅಂದ್ರೆ ಮಗಳ ಹತ್ರ ಮಾತಾಡಿ ಆಕೆ ಬಿಟ್ಟಿರೋದು. ಹೇಳಿದ ಮೇಲೆ ಗೊತ್ತಾಯ್ತು, ಓಕೆ ಇದೊಂದು ಪೂರ್ವ ತಯಾರಿ ಅಂತ. ಆ ಓಕೆ ಅಲ್ಲಿ ಓಕೆ. ಗೊತ್ತಾಯ್ತು ನನಗೆ, ಓ ಇವರು ಸಡನ್ ಆಗಿ ಅಲ್ಲಿ ಹೋಗಿಲ್ಲ, ಇವ್ರೇನೋ ಪ್ರಿಪೇರ್ ಆಗಿದ್ದಾರೆ. ಹಂಗೆ ಪ್ರಿಪೇರ್ ಆಗಿದ್ರೆ ನನ್ನ ಯಾಕೆ ರೆಡಿ ಆಗು ಅಂತ ಹೇಳಿದ್ರು. ಒಡವೆ ಬಿಡಿಸ್ಕೊಡ್ತೀನಿ, ಅದ್ರಿಂದ ಏನ್ ಅರ್ಜೆಂಟ್ ಇತ್ತು? ನಾನು ಹಂಗೆ ಹೇಳಿದೆ ಸರ್, ಒಡವೆಯಿಂದ ಏನ್ ಅರ್ಜೆಂಟ್ ಇದೆ ರೀ, ಬೇರೆ ಎಂತಾದ್ರೂ ಕಮಿಟ್ಮೆಂಟ್ ಇದ್ರೆ ತೀರ್ಸ್ಕೊಳ್ಳಿ. ಇಲ್ಲ ಯಾವ್ದು ಸಾಲ ಇಲ್ಲ, ನಿಮ್ದು ಒಡವೆ ಇದೆಯಲ್ಲ ಬಿಡಿಸ್ಕೊಡ್ತೀನಿ. ಅದು ಯಾವ್ದು ಸರ್, ನನ್ನ ಅಪ್ಪನ ಮನೆಯಿಂದ ಮದುವೆ ಆದ್ಮೇಲೆ ಕೊಟ್ಟಂತ ಒಡವೆಗಳು. ಯಾಕೆ ಮದುವೆಲಿ ಏನು ಮಾಡ್ಲಿಲ್ಲ ಅಂತ ನಾನು ಯಾವಾಗ್ಲೂ ರೇಗಿಸ್ತಿದ್ದೆ ನಮ್ಮಮ್ಮನ. ನೀ ಏನು ಮಾಡ್ಲಿಲ್ಲ ನಂಗೆ, ನೀ ಏನು ಮಾಡ್ಲಿಲ್ಲ ಅಂತ. ಆಗ ನಮ್ಮಮ್ಮ ಕೊಟ್ಟಂತ ಒಡವೆಗಳು, ಅದನ್ನ ಯಾವ್ದೋ ಒಂದು ವಿಚಾರಕ್ಕೆ ಅಂತೇಳಿ ಅಡವಿಟ್ಟಿದ್ವಿ, ಅದನ್ನ ಬಿಡಿಸ್ಕೊಡ್ತೀನಿ ಅಂತ ಅವರೇ ಹೇಳಿದ್ರು. ಹಂಗಂದ್ಮೇಲೆ ಆಯ್ತು. ನನ್ನ ರೆಡಿ ಆಗುವಂತ ಯಾಕಂದ್ರು, ಸರಿ. ಏನಾಗಿರ್ಬೋದು? ಅದಾದ್ಮೇಲೆ ಮತ್ತೆ ಅವರು ಏನೋ ಹೇಳೋ ಪ್ರಯತ್ನ ಮಾಡ್ಲಿಲ್ಲ, ನೀವು ಆಗ ಮಾಡ್ಲಿಲ್ಲ. ಕೇಳ್ತಿದ್ರೆ ಆದ್ರೂ ಉತ್ತರ ಸಿಗ್ಲಿಲ್ಲ. ಸೊ ಈಗ ಹೇಗಿದೆ ಇವತ್ತಿಗೂ ಜೀವನ? ಯೋಚನೆ ಮಾಡ್ತಿದೀನಿ, ಅವಳು ಬರುತ್ತೆ, ಯಾಕೆ ನನ್ನಿಂದ ಏನ್ ತೊಂದ್ರೆ ಆಯ್ತು. ಅನುಮಾನಿಸೋ ಟೈಮಲ್ಲಿ ಅನುಮಾನಿಸ್ಲಿಲ್ಲ, ಒಂದು ಒಡವೆ ಕೇಳ್ಬೇಕು, ಬಟ್ಟೆ ಕೇಳ್ಬೇಕು ಅಂತ ಟೈಮಲ್ಲಿ ಕೇಳಲಿಲ್ಲ. ಅವ್ರು ಇಷ್ಟಪಟ್ಟಂಗೆ ನಾನು, ಯಾಕೆಂದ್ರೆ ನಾನು ಬಡತನದಿಂದ ಬಂದಿರೋ ಹೆಣ್ಣು ಸರ್. ಹೆಂಗೆ ಬದುಕೊಂಡ್ರು ಬದುಕ್ತೀನಿ ನಾನು, ನನಗೆ ಗೊತ್ತಿದೆ. ತಗೊಂಡೋಗಿ ಬೀದಿಯಲ್ಲಿ ಬಿಟ್ರು ಬದುಕುವಂತ ತಾಕತ್ತಿದೆ. ಆದ್ರೆ ಅವತ್ತು ಅವ್ರು ಬಿಟ್ಟೋದ್ರಲ್ಲ, ಅವತ್ತು ನನಗೆ ಬದುಕು ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ತುಂಬಾ ಕುಗ್ಗೋಗ್ಬಿಟ್ಟೆ. ಯಾರಿಗೂ ಹೆದ್ರದಿರೋಳು ಅವತ್ತು ಹೆದ್ರಿಕೆಯಲ್ಲಿ ಜೀವನ ಮಾಡಿದೆ ಅವತ್ತೊಂದು ರಾತ್ರಿ. ಇವತ್ತಿಗೂ ನಾನು ಕೇಳ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂತೀನಿ, ನಾನು ಏನ್ ತಪ್ಪು ಮಾಡ್ದೆ? ನನ್ ಕಣ್ಣಲ್ಲಿ ಇವತ್ತಿಗೂ ಕಣ್ಣೀರ್ ನಿಲ್ತಾ ಇಲ್ಲ. 15 ದಿನ ಆಯ್ತು, ಕಣ್ಣೀರೇ ನಿಲ್ತಾ ಇಲ್ಲ. ಅದೇ 15 ದಿನದ ಹಿಂದೆ ಬುಧವಾರ ನಿಮ್ಮ ಪ್ರೋಗ್ರಾಮ್ನ ಕೇಳ್ದೆ ನಾನು. ನಿಮ್ಮ ಪ್ರೋಗ್ರಾಮ್ ಕೇಳ್ದಾಗ ಹೇಳ್ದೆ, ಯಾಕೆ ನಂಗೆ ಕಾಲ್ ಕನೆಕ್ಟ್ ಆಗಲ್ಲ, ನಾನು ಹೇಳ್ಕೋಬೇಕು ರೀ ಇಲ್ಲಿ, ನಾನು ಖುಷಿಯಾಗಿದ್ದೀನಿ ಲೈಫಲ್ಲಿ, ಬಡತನದಲ್ಲಿ ಖುಷಿಯಾಗಿದ್ದೀನಿ, ಯಾಕ್ರಿ ಕನೆಕ್ಟ್ ಆಗಲ್ಲ ಅಂತ ನಾನು ಅವರೊಟ್ಟಿಗೆ ಕೇಳ್ದೆ. ಗೋಬಿ ತಂದಿದ್ರು ಸರ್ ಅವತ್ತು, ಗೋಬಿ ತಿಂತ ಈ ಮಾತನ್ನ ಅವರೊಟ್ಟಿಗೆ ಹೇಳ್ದೆ ನಾನು. ನೋಡಿ ನನಗೆ ಮಾತ್ರ ಕನೆಕ್ಟ್ ಆಗಲ್ಲ, ಊರವ್ರು ಎಲ್ಲರಿಗೂ ಕನೆಕ್ಟ್ ಆಗ್ತದೆ. ಆಗ ಅವ್ರು ಹೇಳಿದ್ರು, ಇಲ್ಲ ಅದು ನೆಟ್ವರ್ಕ್ ಅಕ್ಕಪಕ್ಕ ಹತ್ರದಲ್ಲಿ ಇದ್ರೆ ಬೇಗ ಕನೆಕ್ಟ್ ಆಗ್ತದೆ, ಇದು ಬೆಂಗಳೂರು ಪ್ರೋಗ್ರಾಮ್ ಇರ್ತದೆ ಅನ್ಕೋ, ಅಲ್ಲಿ ಅಕ್ಕಪಕ್ಕ ಇತ್ತು ಅಂದ್ರೆ ಬೇಗ ಕನೆಕ್ಟ್ ಆಗ್ತದೆ, ನಿಂದು ಕನೆಕ್ಟ್ ಆಗಲ್ಲ. ನಾನು ಹೇಳ್ದೆ, ಕನೆಕ್ಟ್ ಆಗ್ಬೇಕ್ರಿ, ಇದು ನಾನ್ ಬಿಡಲ್ಲ ಕನೆಕ್ಟ್ ಆಗೋವರ್ಗುನು ಅಂತ ನಾನು ಹೇಳ್ದೆ. ಅದಾದ ಮಾನ್ಯ ದಿನ ಇವ್ರು ಮನೆ ಬಿಟ್ಟೋಗಿದ್ದು. ಅವತ್ತು ನೈಟ್ ಮಾತಾಡಿದೀವಿ, ಮಾನ್ಯ ದಿನ ಮನುಷ್ಯ ಇಲ್ಲ. ನನ್ಗೆ ಅವತ್ತಿಂದ ಕೃಷ್ಣ. ಸಂತೋಷದ ದಿನ ಹೇಳ್ಬೇಕು ಅನ್ಕೊಂಡೋಳು, ಇವತ್ತು ದುಃಖದ ದಿನ ಹೇಳ್ತಾ ಇದ್ದೀನಿ. ಇರ್ಲಿ ತಾಯಿ, ಈಗ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಬಟ್ ನನಗೆ ಅವ್ರು ಏನೋ ಕೊರಗ್ತಾ ಇದ್ದಾರೆ ಒಳಗಡೆ. ಮತ್ತೆ ಈ ಕೆಲಸ ಮಾಡ್ತಾರೆ, ಮತ್ತೆ ಹುಡ್ಕೋ ಶಕ್ತಿ ನನ್ಗಿಲ್ಲ. ಮಾಡ್ತಾರೆ ಅಂತ ಅನುಮಾನಸ ಇದೆ. ಮತ್ತೆ ಎಲ್ಲಾದ್ರೂ ಹೊಟ್ಟೋದ್ರೆ ನಾನು ಏನ್ ಈಗ ಮಾಡ್ಲಿ? ಎಷ್ಟು ದಿನ ಆಯ್ತವ? 15 ದಿನ ಆಯ್ತು. ಇದಾರ ಅಲ್ಲಿ ಅವರು? ಈಗ ಇಲ್ಲ ಸರ್, ಈಗ ಅದೇ ಎಲ್ಲೋ ಚಿರತೆದು ಕಂಪ್ಲೇಂಟ್, ಅವ್ರು ಚಿರತೆ ಹಿಡಿತಾರೆ ಸರ್, ಓಕೆ. ಚಿರತೆಗಳನ್ನ ಹಿಡಿತಾರೆ, ಎಲ್ಲೋ ಕಂಪ್ಲೇಂಟ್ ಇದೆ ಅಂತೇಳಿ ಹೋದ್ರು. ಹೋಗುವಾಗ ಹೇಳಿ ಹೋದ್ರು, ಓ ನಿನ್ ಪ್ರೋಗ್ರಾಮ್ ಅಲ್ಲ ಇವತ್ತು, ಹಾಗೆ ಹೇಳಿ ಹೋದ್ರು. ಹೇಳ್ದೆ, ಮಾಡ್ತೀನ್ರಿ, ಕಾಲ್ ಮಾಡ್ತೀನಿ, ನೀವ್ ಮಾಡಿದನ ಹೇಳ್ತೀನಿ ನಾನು ಪ್ರೋಗ್ರಾಮ್ ಅಲ್ಲಿ ಅಂತ. ಆಯ್ತಾಯ್ತು ನೀ ಹೇಳು ಅಂದ್ಬಿಟ್ಟು ಹೋದ್ರು, ನಕ್ಕೊಂಡೇ ಹೋದ್ರು ಅವರು. ಬಟ್ ಆಯ್ತವ. ಬಂದಿಲ್ಲ ಇನ್ನು ಸರ್. ಇಲ್ಲಿ ತೊಂದರೆ ಇಲ್ಲ ನನಗೆ. ಯವ್ವ, ನಾನು ಏನು ಹೇಳಿ, ಒಂದು ಇಡೀ ನೂರಾರು, ಬಹುಶಃ ಒಂದು 300-500 ಜನದ ಮೇಲೆ ಕಣ್ಣೀರು ಹಾಕ್ಸ್ಬಿಟ್ಟೆ ನೀನು ಇವತ್ತು. ನನಗೆ
ನಿನ್ನ ಪಾದಕ್ಕೆ ದೊಡ್ಡ ಶರಣು ತಾಯಿ. ಒಂದು ಹೆಣ್ಣು ಮಗಳು ಹೇಗೆ ಗಂಡನ ಅರ್ಥ ಮಾಡಿಕೊಂಡು ಬದುಕಬೇಕು ಅನ್ನೋದಕ್ಕೆ ನೀನು ದೊಡ್ಡ ಉದಾಹರಣೆ. ಹೌದು, ಈ ದಿನ ನಿನ್ನ ಮನಸ್ಸಲ್ಲಿ ಏನು ಗೊಂದಲ ಇದೆ ಅದನ್ನು ಭಗವಂತನ ಅನುಗ್ರಹದಿಂದ ಒಂಚೂರು ಬಿಡಿಸಿ ಹೇಳಬಲ್ಲೆ, ಅದು ಆಮೇಲೆ ಇರಲಿ. ಆದರೆ ನೀವು ಗಂಡನ ಪ್ರತಿ ಕೆಲಸ ಹೋದಾಗ, ಸಂಕಷ್ಟಗಳು ಬಂದಾಗ, ಸಾಲವಾದಾಗ, ನಷ್ಟವಾದಾಗ ಹೇಗೆ ಆತನ ಬೆನ್ನಿಗೆ ನಿಂತು ಇಲ್ಲ ರೀ ಹೋಟ್ಲು ಮಾಡೋಣ, ಇಲ್ಲ ರೀ ಗೋಬಿ ಅಂಗಡಿ ಇಡೋಣ ಅಂದ್ರೆ ಅದು ಯಾವ ಸ್ಥಿತಿನಾದರೂ ಆಗಲಿ, ವನವಾಸವೋ ಅರಮನೆಯೋ, ನಾನು ನಿನ್ನ ಜೊತೆ ಸೀತೆ ಇದ್ದಂಗೆ ಇರ್ತೀನಿ ಅನ್ನೋ ಆ ಗುಣ ಬಹುಶಃ ಪ್ರಾಯಶಃ ನಿನ್ನ ಥರ ಒಂದು ಹೆಣ್ಣುಮಗಳನ್ನು ಈ 5-6 ವರ್ಷದ ಈ ಕಾರ್ಯಕ್ರಮದ ಅನುಭವದಲ್ಲಿ ಬಹಳ ವಿರಳ ನಾನು ಕಂಡದ್ದು. ನಿನ್ನ ಪಾದಕ್ಕೆ ನನ್ನ ದೊಡ್ಡ ಶರಣು. ಅಂದ್ರೆ ಇಲ್ಲ ಸರ್, ಇಲ್ಲ. ನೀನು ಸಾವಿತ್ರಿಗಿಂತ ಅಂದ್ರೆ ಒಂದು ಕೈ ಮೇಲೆ ಗಂಡನನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಹಂಗಲ್ಲ ಸರ್. ಏನು ಅಂದ್ರೆ ನನ್ಗೆ ತಲೆ ಒಳಗಿತ್ತು, ನಾನು ಕುಡ್ಕನ ಮಗಳು, ನಾನು ಹೋದ್ರೆ ಅಪ್ಪ ಅಮ್ಮನ್ಗೆ ಹೊರೆ ಆಗತ್ತೆ. ಕಷ್ಟ ಆಗ್ಲಿ ಸುಖ ಆಗ್ಲಿ, ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಮೇಲೆ ಬರ್ಲೇಬೇಕು ಈ ಮನುಷ್ಯನ ಜೊತೆ. ಈ ಮನುಷ್ಯನ ಜೊತೆ ಇವನ್ನ ಮದ್ವೆ ಆದ್ರೆ ನೀನ್ ಚೆನ್ನಾಗಿರಲ್ಲ ಅಂತ ಹೇಳಿದ ಬಾಯಿಗಳು ತುಂಬಾ ಇದೆ ಸರ್, ತುಂಬಾ ಇದೆ. ಆ ಬಾಯಿಗಳಲ್ಲಿ ನಾನೇ ಮೇಲು ಅಂತ ಅನ್ಸ್ಕೋಬೇಕು, ಕಷ್ಟ ಆಗ್ಲಿ ಸುಖ ಆಗ್ಲಿ ಸರ್, ಪ್ರತಿಯೊಂದ್ರಲ್ಲೂ. ಹೇಗೆ ಅಂದ್ರೆ ಇವತ್ತು ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ಗೆ ₹1 ಖರ್ಚಿರಲ್ಲ. ಯಾಕಂದ್ರೆ ಬ್ಯೂಟಿಷಿಯನ್ಗೆ ಅಂತ ಬಂದಾಗ ಸರ್, ಪ್ರೀ ವೆಡ್ಡಿಂಗ್ ಶೂಟಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ನಾನು ಒಬ್ಳೆ ಹೋಗಲ್ಲ. ರೀ ಬನ್ರಿ ಅವ್ರದ್ದು ವೆಡ್ಡಿಂಗ್ ಶೂಟ್ ಮೇಕಪ್ ಮುಗಿಸ್ಬಿಟ್ಟು ನಾವ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ. 2 ಮಕ್ಳಿದೆ ಸರ್ ನನಗೆ. ಎಲ್ರು ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ ಈಗ ನಿಮ್ಮನಿಗೆ ಹೋಗ್ತೀರಾ ಈ ರೀತಿ ಹೇಳ್ತಾರೆ. ಆ ತರ ಈಗ ನಿಮ್ಮನಿಗೆ ಹೋಗ್ತಾ ಇದ್ದೀರಾ, ಎಂತ ಕತೆ ನಿಮ್ದು ಅಂತ ಹೇಳ್ತಾರೆ. ಆದ್ರೆ ನಾನು ಯಾಕೆ ಹಂಗೆ ಹೇಳ್ತೀನಿ ಇವ್ರಿಗೆ ಅಂದ್ರೆ, ದುಡಿರಿ, ದುಡಿಬೇಡಿ ಅಂತ ಹೇಳಲ್ಲ, ನ್ಯಾಯ ನಿಯತ್ತಿಂದ ದುಡಿರಿ. ಆದ್ರೆ ನಿಮಗೆ ಅದೇ ನಿಮ್ಮ ಮನ್ಸಿಗೆ, ನಿಮ್ಮ ಕಣ್ಣಿಗೆ ವಿಶ್ರಾಂತಿ ಬೇಕು. ಅದು ನಿಮ್ ಜೊತೆ ಜೀವನ ಪೂರ್ತಿ ದುಡಿತೀನಿ ಅಂತ ಹೇಳಿಲ್ಲ, ನಿಮ್ಮ ಕಣ್ಣು ಸಹ ವಿಶ್ರಾಂತಿ ತಗೊಳ್ಳೇಬೇಕು. ಬೆಳಗಿಂದ ಪಿಳಿ ಅಂತ ಕಣ್ಬಿಟ್ಟಿರ್ತದಲ್ಲ, ಇರ್ಬೇಕು ರೀ. ನಾನ್ ಕೂಡ ನಿಮಗೆ ಒಂದು ಕಣ್ಣು, ನಿಮ್ಮ ಮಕ್ಳು ಕಣ್ಣು, ಆ ಕಣ್ಣಿಗೂ ಒಂದ್ ಚೂರ್ ಟೈಮ್ ಕೊಡಿ ಅಂತ ಕೇಳ್ತೀನಿ ನಾನು ಅವ್ರನ್ನ. ಅವ್ರು ಕೇಳಿದಾಗ ಇಲ್ಲ ಅಂತ ಹೇಳಲ್ಲ ಸರ್. ನಾನೊಬ್ಳು, ನೀವ್ ಹೇಳಿದ್ರಿ ನೀನು ಒಬ್ಳು ಸೀತೆ ತರ, ನಾನ್ ಸೀತೆನೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನನ್ನ ಗಂಡ ಅಂತೂ ರಾಮನೇ, ನನಗೆ ನಂಬಿಕೆ ಇದೆ. ಆದ್ರೆ ದೇವ್ರು ಯಾವತ್ತೂ ಅವನಿಗೆ ನಾನಿರೋವರೆಗೂ ಕಷ್ಟ ಕೊಡೋಕ್ ಬೇಡ. ಇವತ್ತು ಏನ್ ಕೊಟ್ಟಿದ್ದಾನೋ ಅದನ್ನ ಹಾಗೆ ಕಣ್ಮರೆಯಾಗಿ ಹೊಟ್ಟೋಗ್ಲಿ, ಅದು ಅದೇನಾದ್ರೂ ಕಣ್ಮರೆಯಾಗಿ ಹೊಟ್ಟೋಗ್ಲಿ. ಆಗ್ಲವಾ, ನನ್ನ ಕೃಷ್ಣನ ಅನುಗ್ರಹ ಇದೆ. ಆದರೆ ನೀನು ಅರ್ಥ ಮಾಡ್ಕೋ, ಈ ಸಮಯದಲ್ಲಿ ಏನು ವಿಚಾರ ಅಥವಾ ಏನು ಗೊಂದಲ ಇದೆ ಅದು ತದನಂತರ ಮಾತಾಡ್ತೀನಿ. ಆದರೆ ಮೊದಲನೇದಾಗಿ ಒಂದು ಸಮಸ್ತ ನಾಡಿನ ಹೆಣ್ಣು ಮಕ್ಕಳು ಹೇಗೆ ಮದುವೆಯ ನಂತರ ಅಥವಾ ಮದುವೆಗೆ ಮುಂಚೆ, ಅಂದರೆ ತವರು ಮನೆಯಲ್ಲಿ ಆ ರೀತಿ ಕುಡುಕ ತಂದೆ, ಆ ರೀತಿ ಬಡತನ, ಹಾಗೆ ಒಂದು ತಾಯಿಯನ್ನು ಅರ್ಥ ಮಾಡಿಕೊಂಡು ಅವಳು ಹೇಳ್ದಂಗೆ ಆಯಿತು ನೀನು ಹೇಳ್ದಂಗೆ ಮದುವೆ ಆಗ್ತೀನಿ ಎಂದುಕೊಂಡು ಆಮೇಲೆ ಒಬ್ಬ ಹುಡುಗ ನೋಡಿ, ಅಲ್ಲಿ ತಾನು ಇಷ್ಟಪಟ್ಟ ಒಂದು ಹೆಣ್ಣುಮಗಳು, ತಾನು ಮದುವೆ ಆಗಬೇಕು ಅಂತ ಬಯಸಿದ ಒಂದು ಹೆಣ್ಣುಮಗಳನ್ನು ಮನೆಯವರು ವಿರೋಧ ಮಾಡಿದ್ರು ಕೂಡ ಈತ ಮುಂದೆ ನಿಂತು ಎಲ್ಲವನ್ನು ಮಾಡಿ ಅದಕ್ಕೆ ನಿನ್ನ ತಾಯಿ ಹೆಸರು ಕೊಟ್ಟು ಅಲ್ಲಿ ಪಡ್ಕೊಂಡು ಬಂದು ಇಲ್ಲಿವರೆಗೂ ಕೂಡ ಅವತ್ತು ಏನು ಧೈರ್ಯ ತೋರಿಸಿದ್ರು, ಅವತ್ತೇನು ನಿಯತ್ತು ತೋರಿಸಿದ್ರು, ಅವತ್ತೇನು ಆ ದಕ್ಷತೆಯನ್ನು ತೋರಿಸಿದ್ರು, ಇವತ್ತಿನವರೆಗೂ ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅಂದರೆ ಇಲ್ಲಿ ಏನು ವಿಚಾರ ನಡೆದಿದೆಯಲ್ಲವ, ನಿನ್ನ ಸಂಸಾರದ ಒಳಿತಿಗೋಸ್ಕರ ಹೇಳ್ತೀನಿ, ಆತ ನಿನ್ನ ಜೀವಿತಾವಧಿ ಇರೋವರೆಗೂ ಅಥವಾ ನೀನು ಬಯಸಿದ ಹಾಗೆ ಅದೊಂದು ಪೂರ್ಣಾಯುಷ್ಯದ ಬದುಕಾಗುತ್ತೆ. ನಿನಗದ್ರ ಬಗ್ಗೆ ಭಯ ಬೇಡ. ಆದರೆ ಇಲ್ಲೇನಾಯಿತು ಅಂದರೆ, ಈ ರೀತಿ ತನ್ನ ಗಂಡನಿಗೋಸ್ಕರ ತನ್ನ ಸುಖವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿರೋ ಒಬ್ಬ ಹೆಂಡತಿ ಹತ್ರ ಮುಚ್ಚಿಡುವಂಥದ್ದು ಏನಿದೆ ಅಂತ ಹುಡುಕ್ತಾ ಹೋದಾಗ ನಿನಗೆ ಸುಮ್ಮನೆ ಒಂದು ಹೆಂಟು ಕೊಡಬಲ್ಲೆ, ಅದೊಂದು ಹೆಣ್ಣಿಂದಂತೂ ಖಂಡಿತ ಅಲ್ಲ, ನಿನಗೆ ಅದರಲ್ಲಿ ಅನುಮಾನ ಬೇಡ. ಆದರೆ ಯಾವ ದೇವಿ ಕೇಳಿಸ್ಕೊ, ಯಾವ ದೇವಿ ಈ ವಿಚಾರವಾಗಿ ಅದನ್ನು ಪ್ರಶ್ನೆ ಮಾಡಬೇಡ ಅಥವಾ ಆತನ ಬಾಯಿ ಮುಚ್ಚಿರೋದು, ಅದಕ್ಕೊಂದು ಸೂಕ್ತ ಸಮಯ ಬರುತ್ತೆ. ಅಲ್ಲಿವರೆಗೂ ನೀನು ಆ ವಿಚಾರವನ್ನು ಕೆಣಕಬಾರ್ದು, ಅಥವಾ ಇದೊಂದು ಇಟ್ಕೊಂಡು ನಿನ್ನ ಮನಸ್ಸಿಗೆ ನೀನು ದುಃಖ ತಂದುಕೊಳ್ಳೋ ಕೆಲಸವನ್ನು ನೀನು ಮಾಡಿಕೊಳ್ಬೇಡ. ಅವ್ರು ನಿನಗೆ ಯಾವತ್ತೂ ದ್ರೋಹ ಮಾಡಿಲ್ಲ. ಯಾವತ್ತು ಯೋಚನೆ ಮಾಡವ, ನನ್ನ ಅನುಭವದಲ್ಲಿ ಹೇಳ್ತೀನಿ ಅಥವಾ ಈ ಕಥೆಗಳನ್ನು ಕೇಳಿರೋ ಅನುಭವದಲ್ಲಿ ಹೇಳ್ತೀನಿ, ಒಂದು ಹೆಣ್ಣು ಕೆಲಸದ ಜಾಗದಿಂದ ಈ ರೀತಿ ಫೋನ್ ಮಾಡಿದಾಗ ಅದನ್ನು ತುಂಬ ಪ್ರಬುದ್ಧವಾಗಿ ಹ್ಯಾಂಡ್ಲ್ ಮಾಡಿದ ನಿನ್ನ ಗಂಡ ಭಾಳ ದೊಡ್ಡ ಮನುಷ್ಯ.
ಹೌದು ಅಂದ್ರೆ ಸರ್. ನನ್ನ ಹೆಂಡತಿಗೆ ಅಲ್ಲಿ ಗೊಂದಲ ಆಯ್ತು ಅಥವಾ ಹೆಂಡತಿಗೆ ಈ ರೀತಿ ಯಾರು ಫೋನ್ ಮಾಡಿ ಹೇಳಿದ್ದು ಅಂತ ಯಾರು ಕೇಳ್ತಾನೆ ಅಂದ್ರೆ ಯಾರು ನಿಯತ್ತಾಗಿದ್ದಾನೋ ಅವನು. ಹೌದು. ಇಲ್ಲಾಂದ್ರೆ ಏನು ಸಬೂಬು ಹೇಳೋ ಪ್ರಯತ್ನ ಮಾಡ್ತಿರೋದಿಲ್ಲವ. ನಿಜ ನಿಜ. ಅಂದ್ರೆ ಹೌದು. ಆ ಒಂದು ಕಾರಣದಿಂದಲೇ ನಿನ್ನ ಗಂಡ ಈ ವಿಚಾರದಲ್ಲಿ ಅಥವಾ ಈ ಇಡೀ ನಿನ್ನನ್ನು ಒಪ್ಪಿಕೊಂಡು ಅಥವಾ ನಿನ್ನ ಜೊತೆ ಸಂಭಾಳಿಸ್ಕೊಂಡು ಅಥವಾ ಸೋಲು ಗೆಲುವುಗಳಲ್ಲಿ ಜೊತೆ ಇದ್ದುಕೊಂಡು ಎಷ್ಟು ನಿಯತ್ತು, ನೀನು ಇಡೀ ಜೀವನ ಪೂರ್ತಿ ಆತ ಒಂದು ಹೆಣ್ಣಿನ ಕೈ ಹಿಡ್ಕೊಂಡು ಬಂದ್ರು ವಿಚಾರ ತಿಳ್ಕೊಂಡಷ್ಟೇ ಮಾತಾಡುವಷ್ಟು ದೊಡ್ಡ ನಂಬಿಕೆಯನ್ನು ಅವತ್ತೇ ಹುಟ್ಟಾಕಿದ್ದಾನ ಅವನು. ಹೌದು ಆ ಸರ್. ಹೌದು. ನಂಬಿಕೆಯ ಮೊತ್ತ ಎಷ್ಟಿದೆ ಅಂದ್ರೆ ಅವನು ಯಾವಳ್ದು ಕೈ ಇಟ್ಕೊಂಡು ಬಂದ್ರು ನೀನೇನು ಕೇಳಂಗಿಲ್ಲ. ಯಾಕಂದ್ರೆ ಹೌದು ವಿಷಯ ಇಲ್ಲ. ಇಲ್ಲಿ ವಿಷಯ ಏನು, ಕಣ್ಣಿಗೆ ಕಾಣ್ತಿರೋದಕ್ಕೆ ಕೆಲವೊಂದು ಕಣ್ಣಿಗೆ ಕಾಣೋ ಕ್ರಿಯೆ ಒಂದಾದ್ರೆ ಅದರಿಂದಿರೋ ಉದ್ದೇಶ ಬೇರೆ. ಈಗ ತಾಯಿ ತನ್ನ ಮಗುವಿಗೆ ಅನ್ನ ತಿನ್ನಿಸೋ ಸಮಯದಲ್ಲಿ ಬಾಯಿ ಮೇಲೆ ಹೊಡಿತಾಳೆ ಕೆಲವೊಮ್ಮೆ, ಯಾಕೆ ತಿನ್ನು ಮಣ್ಣು ತಿನ್ಬೇಡ ಅಂತ ಬಾಯಿ ಮೇಲೆ ಹೊಡಿತಾಳೆ. ಅದು ಕ್ರಿಯೆ, ಅದು ಕಣ್ಣಿಗೆ ಏನು ಕಾಣುತ್ತೆ, ಅಯ್ಯೋ ಏನಪ್ಪ ಇವಳು ತಾಯಿ ಹಿಂಗೆ ಮಗುಗೆ ಹೆಂಗೆ ಹೊಡಿತಾಳೆ ಅಂತ. ಬಟ್ ಅದರ ಹಿಂದಿನ ಉದ್ದೇಶ ಸ್ವಲ್ಪ ಸಮಾಧಾನವಾಗಿ ತಿಳ್ಕೊಂಡಾಗ ಗೊತ್ತಾಗುತ್ತೆ, ಆಕೆ ಹೊಡೆದಿದ್ದು ಶಿಕ್ಷೆ ಅಲ್ಲ, ಅದೊಂದು ಶಿಕ್ಷಣ. ಹೌದು ಸರ್. ತನ್ನ ಮಗು ನೆಕ್ಸ್ಟ್ ನಾನಿಲ್ದಾಗ ಮಣ್ಣು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಆ ಪೆಟ್ಟು ಕೊಟ್ಟಿದ್ದು ಕಣ್ಣಿಗೇನು ಕಾಣ್ತು, ಶಿಕ್ಷೆ ಥರ ಕಾಣ್ತು. ಉದ್ದೇಶ ತಿಳ್ಕೊಂಡಾಗ ಗೊತ್ತಾಯ್ತು ಅದು ಶಿಕ್ಷೆ ಅಲ್ಲ, ಅದೊಂದು ಶಿಕ್ಷಣ. ಹೌದು. ನಿನ್ನ ಗಂಡ ಬಹಳ ಪೂರ್ವದಿಂದಲೂ ಕೂಡ ಅಂತ ಬಹಳ ದೊಡ್ಡ ಮೊತ್ತದ ನಂಬಿಕೆಯನ್ನು ನಿನ್ನ ಕಾರಣಕ್ಕಾಗಿ ತುಂಬ ಕಡೆ ಆತ ತುಂಬ ನಾಟಕೀಯವಾಗಿ ಮಾಡ್ಕೊಂಬಂದಿದ್ದಲ್ಲ, ಅದು ಇರೋದೇ ಹಾಗೆ ಆ ಜೀವ. ಇಲ್ಲ ಸರ್, ಅವರು ಇರೋದೇ ಹಾಗೆ. ಅವರು ಹೆಚ್ಚಿಗೆ ಮಾತಾಡಲ್ಲ, ಹೆಚ್ಚಿಗೆ ಯಾರ ಹತ್ರ ಹೇಳ್ಕೋಬೇಕು ಅನ್ಸಲ್ಲ. ಅವ್ರ ಅಪ್ಪ ಅಮ್ಮನೊಟ್ಟಿಗೆ ಅವ್ರ ಕಷ್ಟ ಹಂಚ್ಕೊಳ್ಳಲ್ಲ ಸರ್. ಸೂಟು ಬೂಟ್ ಹಾಕೊಂಡು ಜೀವನ ಮಾಡ್ತಿದ್ದೋ ಹುಡುಗ ಗ್ಯಾಸ್ ಹೊರ್ತಾರೆ ನಿನಗೋಸ್ಕರ ಅಥವಾ ನಿನ್ನ ಹತ್ರ ಅದನ್ನು ಮುಚ್ಚಿಟ್ಟು ಕೇವಲ ನಿನ್ನ ಸಂತೋಷವನ್ನು ಮಾತ್ರ ಅವರು ಬಯಸ್ತಾರೆ ಅನ್ನೋದಾದ್ರೆ ಇಂಥ ಕೆಲವು ಘಟನೆಗಳು ನಡೆದಾಗ ನೀನು ಅದನ್ನ ದೈವಕ್ಕೆ ಬಿಟ್ಟು ಬಿಡಬೇಕು. ನಿಜ ಸರ್. ಇಲ್ಲಿ ನೋಡುವ, ಏನೇ ಗಂಡ ಇರಬಹುದು, ಆದರೆ ಸ್ವಭಾವತಃ ಕೆಲವೊಂದು ಹೇಳ್ಕೊಳ್ಳೋಕ್ಕಾಗದೆ ವಿಚಾರ ಜಗತ್ತಲ್ಲಿ ಎಲ್ಲರದ್ದು ಒಳಗಡೆ ಆ ಒತ್ತುದಲ್ಲಿ ಏನೋ ಒಂದು ಆವಿರುತ್ತೆ. ಅದನ್ನು ತೀರಾ ಮಕ್ಕಳು ಹೆಂಡತಿ ಆದರೂ ಕೆಲವೊಮ್ಮೆ ಅದನ್ನು ತೆಗಿಯೋಕ್ಕಾಗಲ್ಲ. ಹೌದು. ಅಂದ್ರೆ ಅವು ಕಾಲವೇ ಪರಿಪಕ್ವವಾಗಿ ಅದು ಆಚೆ ಬರಬೇಕೆ ಹೊರತು ನೀವು ಎಷ್ಟು ಒತ್ತಾಯ ಮಾಡಿದ್ರು ಅದು 5 ತಿಂಗಳಿಗೆ ಒಂದು ಗರ್ಭಿಣಿಯನ್ನ ಮಗು ಆಚೆ ತೆಗ್ದಂಗೆ ಅದು ಮಗುನೂ ಉಳಿಯಲ್ಲ, ಗರ್ಭಿಣಿನೂ ಉಳಿಯಲ್ಲ. ಅದಕ್ಕೊಂದು ಕಾಲ ಬರುತ್ತೆ. ಅಂಥದ್ದು ಒಂದ್ ಟೈಮ್ ಬಂತು ಸರ್. ಆ ಟೈಮಲ್ಲೂ ಸಮೇತ ಅವ್ರು ಹೇಳಿದ್ದು, ನನಗೆ ಹೆಂಡತಿ ಮುಖ್ಯ, ಮಗು ಅಲ್ಲ. ನನಗೆ ದೇವರು ಒಂದು ಮಗು ಕೊಟ್ಟಿದ್ದಾನೆ, ನಾ ಗಂಡಸು ಅಂತ ನನಗೆ ನಂಬಿಕೆ ಇದೆ, ನನ್ನ ಹೆಂಡತಿ ಬಂಜೆ ಅಲ್ಲ ಅನ್ನೋದು ನನಗೆ ನಂಬಿಕೆ ಇದೆ, ನನಗೆ ಒಂದು ಮಗು ಸಾಕು, ಅವಳಿಗೆ ಆಪರೇಷನ್ ಮಾಡಿ ಅಂತ ಕೇಳಿದ್ರಂತೆ ಡಾಕ್ಟರ್ ಹತ್ರ. ಆಗ ಡಾಕ್ಟರ್ ಹೇಳಿದ್ರು, ಅಯ್ಯೋ ಬೇಡ, ಆಮೇಲೆ ನಮ್ಮನ್ನ ಕೊಂದು ಬಿಡ್ತಾಳಪ್ಪ ಅವಳಿಗೆ ಮಗು ಬೇಕು ಇನ್ನೊಂದು ಅಂತ ಆಸೆ ಇದೆ. ನನಗೆ 4 ಅಬೋಷನ್ ಆಗಿದೆ ಸರ್. ಎಲ್ಲ 5 ತಿಂಗಳು 6 ತಿಂಗಳಿಗೆ ಅಬೋಷನ್ ಆಗಿದೆ. ಒಂದು ಸಲನೂ ಅಪ್ಪನ ಮನೆಗೆ ಬಾಣಂತನಕ್ಕೆ ಕಳ್ಸಿಲ್ಲ ಸರ್. ಪ್ರತಿ ಸಲ ಬಾಣಂತನ ಮಾಡಿದ್ದಾರೆ. ಮೊದಲನೇ ಮಗಳಿಂದ ಹಿಡಿದು ನನ್ನ ಮಗನವರೆಗೂ ಪ್ರತಿ ಸಲ ಬಾಣಂತನ ಮಾಡಿದ್ದಾರೆ ಇವರೇ ಖುದ್ದಾಗಿ. ಅದ್ಭುತ. ಯಾವತ್ತು ನನಗನ್ಸೋದು ನೀನು ಇಡೀ ಜೀವನ ಪೂರ್ತಿ ಇವತ್ತು ಹೇಳ್ಕೊಂಡಿದ್ದೀಯಲ್ಲ, ಈ ಕನಿಷ್ಠ ಪಕ್ಷ 1 ಗಂಟೆಗಳ ಕತೆ ಅಥವಾ 1.5 ಗಂಟೆ ಏನು ಕತೆ ಆಗಿದೆ ಅಥವಾ 1 ಗಂಟೆ, ನನಗನ್ಸುತ್ತೆ ಒಂದು ಹೆಂಡತಿ ಗಂಡನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಗಂಡ ಹೆಂಡತಿಗೆ ಹೇಗೆ ತನು ಮನ ಅಂದರೆ ಕಾಯ ವಾಚ ಮನಸ್ಸು ಹೇಗೆ ಅರ್ಪಿಸ್ಕೊಳ್ಬೇಕು, ಆಗಿದ್ದಾಗ ಕೆಲವೊಮ್ಮೆ ಮೃತ್ಯು ಕೂಡ ಹೇಗೆ. ಅವತ್ತು ಸಾವಿತ್ರಿ ತನ್ನ ಗಂಡ ಸತ್ಯವಂತನನ್ನು ಉಳಿಸ್ಕೊಳ್ಳಿಕ್ಕೆ ಯಮನನ್ನೇ ವಾಪಸ್ ಓಡಿಸಿದ್ಲು, ನೀನು ಬದುಕು ಹಾಗೇ ಆಯಿತು. ಅಂದರೆ ಅವತ್ತು ದೇವಿಯ ಸನ್ನಿಧಾನಕ್ಕೆ ಹೋಗೋವರೆಗೂ ನಿನ್ನ ದೇಹಕ್ಕೆ ನೀನು ಒಂದು ತೊಟ್ಟು ನೀರು, ಒಂದು ತುತ್ತು ಅನ್ನವನ್ನು ಇಳಿಸಿರಲಿಲ್ಲ. ಅದೇ ನೀನು ಗಂಡನ ಕುರಿತಾಗಿ ಒಬ್ಳು ಪತಿವ್ರತೆಯಾಗಿ ನಿನ್ನ ಶಕ್ತಿಯೇ ನಿನ್ನನ್ನು ಕಾಪಾಡಿಕೊಂಡು ಬಂದಿದೆ. ಇದೇ ವ್ಯಕ್ತಿತ್ವ, ಪತಿವ್ರತೆತನ ಅನ್ನೋದಿದೆಯಲ್ಲ, ಇದು ಕಲಿಯುಗದಲ್ಲಿ ತಪಸ್ಸು ಮಾಡದೇ ಹೋದರೂ ಹೆಣ್ಣಿಗೆ ಸಿಗುವ ತಪಶಕ್ತಿ. ಬಹಳ ಪೂರ್ವದಲ್ಲಿ ನಮ್ಮ ದ್ವಾಪರ ಯುಗದ ಸಮಯದಲ್ಲಿ ಈ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ, ಅವಳು ತನ್ನ ಗಂಡ ಕುರುಡ ಅನ್ನೋ ಕಾರಣಕ್ಕೆ ನನ್ನ ಗಂಡ ನೋಡದ ಜಗತ್ತು, ಗಂಡ ನೋಡದ ಸುಖ ನನಗೂ ಬೇಡ ಅಂತ ಕಣ್ ಕಟ್ಕೊಂಡ್ಬಿಟ್ಟಿದ್ಲು. ಹೌದು ಸರ್. ಹೌದು. ಅಂದ್ರೆ ಗಂಡ ನೋಡದ ಜಗತ್ತು ನನಗೂ ಬೇಡ ಅಂತ ಕಣ್ಣು ಕಟ್ಟಿಕೊಂಡ ಆ ಗಾಂಧಾರಿಗೆ ಆ ಪತಿವ್ರತಿತನದಿಂದಲೂ ಎಷ್ಟು ಶಕ್ತಿ ಅಂದರೆ, ಮುಂದೆ ಯುದ್ಧದ ಸಮಯದಲ್ಲಿ ಅವಳು ಯಾವ ತಪಸ್ಸು ಮಾಡಿದವಳಲ್ಲ, ಆದರೆ ಗಂಡನಿಗೆ ಅಷ್ಟು ನಿಯತ್ತಾಗಿದ್ದರಿಂದ ತನ್ನ ಮಗ ದುರ್ಯೋಧನನಿಗೆ ತನ್ನ ತಪಶಕ್ತಿಯನ್ನು ಬಳಸಿಕೊಂಡು ಅವನಿಗೆ ಇಡೀ ದೇಹವನ್ನು ವಜ್ರ ಮಾಡಿಬಿಟ್ಲು.
ಹೌದು ಸರ್. ಯಾರೋ ಹೇಳ್ತಾರೆ, ಅಯ್ಯೋ ಹಿಂಗೆ ಮಗ ಕೃಷ್ಣನನ್ನೇ ಎದುರಾಕೊಂಡ್ಬಿಟ್ಟಿದ್ದಾನೆ, ಅವ್ನು ಸಾಯೋದಂತೂ ಹೌದು, ಉಳಿಸೋಕೆ ಏನಾದರೂ ದಾರಿ ಇದೆಯಾ ಗುರುದೇವ ಅಂತ ಕೇಳಿದಾಗ, ನೋಡುವ ನೀನು ಗಂಡನಿಗೋಸ್ಕರ ನಿನ್ನ ಆಸೆ ಆಕಾಂಕ್ಷೆಗಳ ನೀನು ಕಣ್ಣನ್ನೇ ದೃಷ್ಟಿಯನ್ನೇ ತ್ಯಾಗ ಮಾಡಿಬಿಟ್ಟಿದ್ದೀಯ, ಅಷ್ಟು ದೊಡ್ಡ ಪತಿವ್ರತೆ ನೀನು. ಒಂದು ದಾರಿ ಇದೆ, ಏನು? ನಿನ್ನ ತಪಶಕ್ತಿಯನ್ನು ಬಳಸ್ಕೊಂಡು, ಅದು ತಪಶಕ್ತಿ ಯಾವುದು? ನೀನು ಕಾಡ್ಗೋಗಿ ಪಡ್ಕೊಂಡಿರೋದಲ್ಲ, ನೀನು ಗಂಡನಿಗೆ ನಿಯತ್ತಾಗಿರೋದಕ್ಕೆ 1000 ಯಜ್ಞ ಯಾಗಾದಿ ಮಾಡಿದಷ್ಟು ಸುಖ ಪುಣ್ಯ ಅಥವಾ ಅಷ್ಟು ತೇಜಸ್ಸು ನಿನಗಿದೆ ಕಣವ ಅಂತ ಹೇಳಿ ಆ ಶಕ್ತಿಯನ್ನು ಬಳಸ್ಕೊಂಡು ನಿನ್ನ ಮಗ ಅಂದರೆ ದುರ್ಯೋಧನ ದೇಹವನ್ನು ವಜ್ರ ಮಾಡ್ಬೋದು ಅಂದಾಗ ಅವನ ದೇಹವನ್ನು ವಜ್ರ ಮಾಡ್ತಾರೆ. ಬಟ್ ಆ ತೊಡೆ ಭಾಗದಲ್ಲಿ ಒಂಚೂರು ಕೃಷ್ಣನ ತಂತ್ರದಿಂದ ತೊಡೆ ಭಾಗದಲ್ಲಿ ವಜ್ರ ಆಗಿರಲ್ಲ. ಕಡೆ ಯುದ್ಧ ಭೂಮಿಯಲ್ಲಿ ಭೀಮ ದುರ್ಯೋಧನ ತೊಡೆಗೊಡೆದು ತೊಡೆ ಮುರಿತಾನೆ, ಅದು ಬೇರೆ ಕತೆ. ಅಂದರೆ ಹೇಗೆ ಗಾಂಧಾರಿ ತನ್ನ ಗಂಡ ನೋಡದ ಸುಖ ನನಗೂ ಬೇಡ ಅನ್ನೋ ಕಾರಣಕ್ಕೆ ಅವಳು ದೊಡ್ಡ ತಪಶಕ್ತಿಯನ್ನು ಪಡೆದು ಕೃಷ್ಣನಿಗೆ ಶಾಪ ಕೊಡುವಷ್ಟು ಶಕ್ತಿ ಇತ್ತು ಅವಳಿಗೆ. ನನ್ನ ವಂಶ ಹೇಗೆ ನಿರ್ವಂಶವಾಯಿತೋ, ಏ ಕೃಷ್ಣ ಯದುಕುಲ ನಂದನ, ನಿನ್ನ ಯದುವಂಶವು ನಿನ್ನ ಕಣ್ಣು ಮುಂದೆ ನಾಶವಾಗಿ ಹೋಗ್ಲಿ ಅಂತ ಶಾಪ ಕೊಡುವಷ್ಟು ಶಕ್ತಿ, ಭಗವಂತನಿಗೆ ಶಾಪ ಕೊಡುವಷ್ಟು ಶಕ್ತಿ ಒಬ್ಬ ಪತಿವ್ರತೆಗಿರುತ್ತೆ. ಇದನ್ನ ನಮ್ಮ ಪುರಾಣಗಳು ಎಲ್ಲವೂ ಹೇಳ್ಕೊಂಡು ಬಂದಿದ್ದಾವೆ. ಅದರಲ್ಲೂ ನಮ್ಮಲ್ಲಿ ಇನ್ನೂ ಅದ್ಭುತವಾದ ಒಂದು ಕತೆ ಬರುತ್ತೆ. ಹೇಗೆ ನೀನು ಗಂಡನಿಗೆ ಇಷ್ಟು ಸಮರ್ಪಣೆ ಮಾಡಿಕೊಂಡೆ ಅಂದರೆ, ಒಬ್ಬ ಸನ್ಯಾಸಿ ಇರ್ತಾನೆ, ಅವನು ಬೆಳಗ್ಗಿನಾಗ ಆ ನದಿ ಕಡೆ ಹೋಗ್ತಾನೆ, ಸೂರ್ಯನಿಗೆ ಅರ್ಪಣೆಯನ್ನು ಕೊಟ್ಟು ಆ ಮರದ ಕೆಳಗಡೆ ಕೂತು ತಪಸ್ಸು ಮಾಡ್ತಿರ್ತಾನೆ. ಮ್ಯಾಲಗಡಿಯಿಂದ ಒಂದು ಹಕ್ಕಿ ಅವನ ಮೇಲೆ ಬಹಿರ್ದೆಸೆ ಮಾಡಿಬಿಡುತ್ತೆ. ಮೇಲ್ಗಡೆಯಿಂದ ಒಂದು ಹಕ್ಕಿ ಅವನ ಮೇಲೆ ಬಹಿರ್ದೆಸೆ ಮಾಡಿದಾಗ ಅವನು ಕಣ್ಬಿಟ್ಟು ನೋಡ್ತಾನೆ, ಆ ಹಕ್ಕಿನೇ ಸುಟ್ಟು ಹೋಗ್ಬಿಡುತ್ತೆ. ಓಹೋ, ನನಗೆ ತಪಶಕ್ತಿ ಬಂದ್ಬಿಟ್ಟಿದೆ ಅಂದ್ಕೊಂಡು ಅದೇ ಅಹಂಕಾರದಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾನೆ. ಒಂದು ಮನೆ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಒಂದು 5-6 ನಿಮಿಷ ಅಂದರೆ ಒಂದು 5-6 ಸತಿ ಕೂಗ್ತಾನೆ, ಯಾರೂ ಆಚೆಗೆ ಬರೋದಿಲ್ಲ. ಆಗ ಒಂದು ಹೆಣ್ಣು ಮತ್ತೆ ಆಚೆ ಬರ್ತಾಳೆ. ಅವನಿಗೆ ಅಹಂಕಾರ ಮತ್ತು ಕೋಪ, ನಾನು ಬ್ರಾಹ್ಮಣ ಅಥವಾ ನಾನು ಸನ್ಯಾಸಿ, ನನ್ನನ್ನು ಇಷ್ಟೊತ್ತು ಕಾಯಿಸ್ತೀಯಲ್ಲ, ಭಿಕ್ಷೆ ಕೊಡೋಕೆ ಏನಾಗಿದೆ ನಿನಗೆ ಅಂತ ಕೇಳ್ತಾನೆ. ಕಣ್ಣು ಬಿಡ್ತಾನೆ, ಯಾಕೆ ಅಲ್ಲಿ ಪಕ್ಷಿ ಬಿಟ್ಟಿದ್ದ, ಪಕ್ಷಿ ಸತ್ತೋಯ್ತು, ಈ ಹೆಂಗಸು ಸುಟ್ಟೋಯ್ತಾಳೆ ಅಂತ ಕಣ್ಣು ಬಿಡ್ತಾವನು, ಏನೂ ಆಯ್ತಾ ಇಲ್ಲ. ಆ ಹೆಣ್ಣು ಹೇಳ್ತಾಳೆ, ಅಯ್ಯ ಸನ್ಯಾಸಿ, ನನ್ನ ಗಂಡ ಈಗಿನ್ನು ಕೆಲಸ ಮುಗಿಸ್ಕೊಂಡು ಬಂದ, ಅವನು ನನ್ನ ಗಂಡನನ್ನೇ ಅಂದರೆ ಪತಿಯನ್ನೇ ಪರಮೇಶ್ವರ ಅಂದ್ಕೊಂಡು ಬದುಕ್ತಿರೋ ಪತಿವ್ರತೆ ನಾನು, ನೀನು ಕಣ್ಣು ಬಿಟ್ಟು ಆ ಹಕ್ಕಿಯನ್ನು ಕೊಂದಂತೆ ನನ್ನನ್ನು ಕೊಲ್ಲಿಕ್ಕಾಗಲ್ಲ ಅಂತ ಹೇಳ್ಬಿಡ್ತಾಳೆ. ಅವನಿಗೆ ತಲೆಕೆಟ್ಟು ಹೋಗುತ್ತೆ, ನಾನು ಅಲ್ಲಿ ಪಕ್ಷಿಯನ್ನು ಭಸ್ಮ ಮಾಡಿದ್ದು ಇವಳಿಗೆ ಹೆಂಗೆ ಗೊತ್ತಾಯಿತು ಅಂತ, ಹೆಂಗವ ಗೊತ್ತಾಯಿತು ಅಂದಾಗ, ನಾನೊಬ್ಳು ಪತಿವ್ರತೆ, ನಿನಗಿಂತ ಜಾಸ್ತಿ ಶಕ್ತಿ ನನಗಿರುತ್ತೆ ಅಂತ ಹೇಳ್ತಾಳೆ ಅವಳು. ಹೌದು ಸರ್. ಅಂದ್ರೆ ಓದಿದ್ದೀನಿ ಇದನ್ನ. ಗಂಡನಿಗೆ ಯಾರು ಅಷ್ಟು ನಿಯತ್ತಾಗಿ, ಅಂದ್ರೆ ಗಂಡನೂ ಹಂಗೆ ಇರಬೇಕು, ಇದು ಮೊದಲ ನಿಯಮ. ಗಂಡ ಹೆಂಗೆಂಗೋ ಇದ್ದು ಹೆಂಡತಿ ಹೆಂಗೆ ಇರೋದು ಅಂತ ಭಾವಿಸೋದಲ್ಲ. ಗಂಡನಿಗೆ ನೀವು ಅಷ್ಟು ಚೆನ್ನಾಗಿ ನಡ್ಕೊಂಡಾಗ ನಿಮ್ಮ ತಪಶಕ್ತಿಯೇ ಆತನನ್ನ ಹೊರಗೆ ಏನೋ ನಡೆದಿಲ್ಲ ಅಂತ ನಾನು ಹೇಳಲ್ಲ. ಆ ಮಾನಸಿಕ ಸಂಘರ್ಷವೋ ಬಾಹ್ಯ ಸಂಘರ್ಷವೋ, ಒಟ್ಟಿನಾಗ ಯಾವುದೋ ಸಂಘರ್ಷ ಮಾಡ್ಕೊಂಡು ಬದುಕೊಂಡು ಬಂದಿದ್ದಾರೆ. ಒಳಗಡೆ ಒಂದು ಯುದ್ಧ, ಹೊರಗಡೆನೂ ಒಂದು ಯುದ್ಧ. ಆ ನಿನ್ನ ಪತಿವ್ರತೆತನವೇ ಅದನ್ನು ಕಾಪಾಡಿದ್ಯವ, ಮುಂದೆಯೂ ಅದೇ ನಿನ್ನನ್ನು ಕಾಪಾಡೋದು. ಯಾವುದೇ ರೀತಿ ಭಯ ಬೇಡ ನಿನ್ನ ಗಂಡನಿಗೂ ನನ್ನ ಕಡೆಯಿಂದ. ಯಾಕಂದರೆ ಆತ ಚಾರಿತ್ರ್ಯ, ವ್ಯಕ್ತಿತ್ವ ಇದೆಯಲ್ಲ, ಅದ್ಭುತ. ಅದು ಕಷ್ಟಗಳು ಬರ್ತವೆ ಹೋಗ್ತವೆ, ಆದರೆ ಗ್ಯಾಸ್ ಹೊರೋದು ತನ್ನ ಹೆಂಡತಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಬೇರೆದೇ ಕತೆ. ಅಂತ ಗಂಡನನ್ನು ಪಡ್ಕೊಂಡಿರೋ ನೀನು ಅದೃಷ್ಟವಂತೆ. ನಿನ್ನಂಥ ದೊಡ್ಡ ಸತಿಯನ್ನು ಅಥವಾ ಶ್ರೇಷ್ಠ ಸತಿಯನ್ನು ಪಡ್ಕೊಂಡಿರೋ ಆತ ಅದೃಷ್ಟವಂತ. ನೀವಿಬ್ಬರೂ ಕೂಡ ಇದೇ ಥರ. ನೀನು ಈ ವಿಚಾರದಲ್ಲಿ ಮಾತ್ರ ಇನ್ನೇನೂ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಬಂತು. ಇನ್ನೇನೂ ಆಗಲ್ಲ, ಭಯ ಬೇಡ. ದಿನದಿಂದ ಅವ್ರ ಮುಖ ನೋಡಿದ್ರೆ ಅತ್ತೆ ಹೊರಟೋಗ್ಬಿಡ್ತಾರ, ಮತ್ತೆ ನಾನು ಅವ್ರನ್ನ ಹಚ್ಕೋಬಾರ್ದು. ಕಡಿಮೆಯದ್ದೇನಲ್ಲವ್ವ, ಕೇಳಿಸ್ಕೊ. ಚಿಕ್ಕ ಗಾಯ ವಾಸಿ ಆಗೋದಕ್ಕೂ ದೊಡ್ಡ ಗಾಯ ವಾಸಿ ಆಗೋದಕ್ಕೂ ಸಮಯ ಬೇಕಲ್ಲ ತಾಯಿ. ಹೌದು, ಯಾಕಂದ್ರೆ 10 ವರ್ಷದಿಂದ ಕ್ಷಣ ಬಿಟ್ಟು ಅಭ್ಯಾಸ ಇಲ್ಲ ನಮಗೆ. ಸಡನ್ ಆಗಿ 24 ಗಂಟೆ ಅವ್ರ ವಾಯ್ಸ್ ಕೇಳಲಿಲ್ಲ ಅಂತ ಆದ್ರೆ, ಇವತ್ತು ಬೆಳಗಿಂದ 11:30 ನಾಳೆ ಮಧ್ಯಾಹ್ನದವರೆಗೆ ಅವ್ರ ವಾಯ್ಸೇ ಕೇಳಲಿಲ್ಲ, ಇನ್ ನಾಳೆ ಸಂಜೆವರೆಗೆ ಅವ್ರ ಮುಖನೇ ನೋಡ್ಲಿಲ್ಲ ಅಂದಾಗ ಈ ಮಕ್ಳುಗಳು ಸಹ ನನಗೆ ಕಣ್ಮುಂದೆ ಬರ್ಲಿಲ್ಲ. ಅಯ್ಯೋ ಏನಾಗೋಯ್ತು ಪಾಪ, ಅವ್ರು ಏನ್ ಕಷ್ಟ ಪಡ್ತಿದ್ರು. ಅವತ್ ನೈಟ್ ಸರ್ ತುಂಬಾ ಚಳಿ ಮೈಸೂರಲ್ಲಿ. ನಾನು ಅನ್ಕೊಂಡೆ ಅವ್ರಿಗೆ ಚಳಿನ ಆಗಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ, ಸ್ವೆಟರ್ ಕೂಡ ಹಾಕೊಂಡು ಹೋಗಿಲ್ಲ. ಅವ್ರು ಹೋಗುವಾಗ ನೋಡ್ದೆ, ನಾನು ಸ್ವೆಟರ್ ಹಾಕಿರ್ಲಿಲ್ಲ, ಅವ್ರು ಸ್ವೆಟರ್ ಕೂಡ ಹಾಕೊಂಡು ಹೋಗಿಲ್ಲ. ಎಲ್ಲಿದ್ದಾರೋ ಅವ್ರಿಗೆ ಚಳಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಎಲ್ಲಿ ಕೂತಿದಾರೋ, ಎಷ್ಟು ನಡುಕ್ತಿದಾರೋ ಅಥವಾ ಇದ್ದಾರೋ ಇಲ್ವೋ, ಇದೆಲ್ಲ ತಲೆ ಒಳಗ್ ಬರ್ತಾ ಇತ್ತು. ನನಗೆ ನಿದ್ರೆ ಬರಲ್ಲ.
ಅಷ್ಟು ಹಿಂಸೆ ಆಗ್ತಾ ಇತ್ತು. ಇವತ್ತಿಗೂ ಹಂಗೆ ಅನ್ಸುತ್ತೆ, ಪುನಃ ಎಲ್ಲಾದ್ರೂ ಹೋಗ್ಬಿಡ್ತಾರ ಇಂಥ ಕತೆ. ಇಲ್ಲ ತಾಯಿ, ಹೆಂಗ್ ನಂಬೋದು ಈ ದಿನ ಇವ್ರನ್ನ? ನೀನು ಈ ದಿನ ಇಲ್ಲಿಗೆ ಬಂದಿದ್ದೀಯಾ, ನಾನು ಭರವಸೆ ನೀಡಬಲ್ಲೆ ಭಗವಂತ ಕೃಷ್ಣನ ಸನ್ನಿಧಾನದಲ್ಲಿ ಕೂತು ಅಂಥದ್ದೇನೂ ಆಗಲ್ಲ. ಆದರೆ ಒಂದು, ಆ ತಾಯಿಗೆ ನಿನ್ನ ಜೀವನ ಪೂರ್ತಿ ನಡ್ಕೋ. ಹೌದು ಸರ್. ಯಾರು ನೀನು ಅಳ್ತಾ ಹೋದಾಗ ಅನ್ನ ಕೊಟ್ಟು ಸಾಂತ್ವನ ಕೊಟ್ರಲ್ಲ, ಆ ಜಾಗ, ಆ ತಾಯಿ, ಅದಕ್ಕೆ ನಡ್ಕೋ. ಜಗತ್ತು ಹೌದು ಸರ್, ಅದರ ನಾನು ಕುರಿತು ಸಾವಿರ ಮಾತಾಡ್ಲಿ ಮೂಢನಂಬಿಕೆ ಅಂತ, ಅದು ಸತ್ಯ ಹೌದು ಅಥವಾ ಸರ್, ಅದು ನಾನು ಬೇರೆ ಅದನ್ನೇ ಹೇಳ್ತೀನಲ್ವಾ, ಬೇರೆ ರೀತಿಯಲ್ಲಿ ಅದು ಕೆಲಸ 15 ಮಾಡುತ್ತೆ. ವರ್ಷದಿಂದ ಆ ಜಾಗಕ್ಕೆ ಹೋಗ್ತೀನಿ ಸರ್ ನಾನು. ಆ ತಾಯಿ ಯಾವತ್ತೂ ಹೇಳಿಲ್ಲ ನಿನ್ ಗಂಡನ ನೀ ಬಿಟ್ಬಿಡು ಅಂತ ನನ್ಗೆ. ಅವಳೊಂದ್ ಮಾತು ಹೇಳಿ ಸರ್, ನಾ ಬಿಟ್ಬಿಡ್ತಿದ್ದೇನೋ ಅವತ್ತು. ನಾನು ಮದ್ವೆಗೆ ಮುಂಚೆ ನಾ ಕೇಳ್ದೆ, ಇವಳನ್ನ ಮದ್ವೆ ಆದ್ರೆ ನಾ ಚೆನ್ನಾಗಿರ್ತೀನ, ನಾನು ಆಗ್ಬೋದಾ ಅಮ್ಮ ಅಂತ ಅವ್ರನ್ನ ಕೇಳ್ದೆ ನಾನು. ಅದಕ್ಕೆ ನೀ ಚೆನ್ನಾಗಿರ್ತೀಯ, ಧೈರ್ಯ ಇದೆ ನಿನ್ಗೆ, ನೀನ್ ನಿಭಾಯಿಸ್ತೀಯ, ನೀ ಹೋಗು ಅಂತ ಹೇಳಿದ್ಲು ಅಮ್ಮ. ಅವತ್ತೇನಾದ್ರೂ ಅವಳು ಒಂದು ಮಾತು ಇಲ್ಲ ನಿನ್ ಕೈಲಿ ಆಗಲ್ಲ, ಮುಂದೆ ತೊಂದರೆ ಆಗತ್ತೆ ಅಂತ ಹೇಳಿದ್ರೆ ಖಂಡಿತ ನಾನು ಇವರಿಗೆ ಸರಿ ತಾಯಿ, ಒಪ್ತಿರ್ಲಿಲ್ಲ. ನಿನಗೆ ಇನ್ನೊಂದು ವಿಚಾರವನ್ನ ಹೇಳ್ತೀನಿ. ನಿನ್ನ ಜೀವಿತಾವಧಿಯ ತೀರಾ ಕೆಟ್ಟ ಗಳಿಗೆ ಅನ್ನದ ಹೊರತು ಆಕೆಯ ಮಾತನ್ನ ಕೇಳಲಿಕ್ಕೆ ಹೆಚ್ಚು ಆಸೆ ಪಡಬೇಡ. ಸುಮ್ಮನೆ ಹೌದು ಹೋಗು, ಸರ್. ಪೂಜೆ ಮಾಡು. ಅಂದ್ರೆ ಅಷ್ಟೇ ಕೆಲವೊಮ್ಮೆ ಅಷ್ಟೇ ಸರ್. ಅಂದ್ರೆ ಈ ಅಂದ್ರೆ ಪರಿಸ್ಥಿತಿ ಬಂತು ಕೇಳದೆ ಓಕೆ, ಬಟ್ ಇಲ್ಲ ನನ್ನ ಸರ್, ಸಲಹೆ ಏನಾಗತ್ತೆ ಏನಂದ್ರೆ ಅಂದ್ರೆ ಯಾವ ಟೈಮಲ್ಲಿ ಅವಳ ಹತ್ರ ಹೋಗಿ ಪ್ರಶ್ನೆ ಕೇಳಬೇಕು ಅನ್ಸುತ್ತೆ ಅಂದ್ರೆ, ನಾನು ಫ್ರೆಂಡ್ಸ್ ಹತ್ರ ಜಾಸ್ತಿ ನಂಗೆ ಕಷ್ಟ ಸುಖ ಹೇಳ್ಕೊಳಲ್ಲ. ಈ ಕನ್ಫ್ಯೂಷನ್ ಇರುತ್ತೆ, ಎರಡು ಆಪ್ಷನ್ಸ್ ಇರುತ್ತೆ ನನಗೆ ಅಂತ ಇಟ್ಕೊಳ್ಳಿ. ಏನಾದ್ರೂ ಪ್ರಾಬ್ಲಮ್ ಬಂತ, ಈಗ ಇವ್ರನ್ನ ಕೇಳ್ತೀನಿ ನಾನು, ಅವ್ರು ಹೇಳ್ತಾರೆ ನಿನಗಿಂತ ಬುದ್ಧಿವಂತ ನಾನಲ್ಲ, ನಿಂಗೆ ಹೆಂಗ್ ಬೇಕಂಗ್ ಮಾಡು. ಅದ್ ನಂಗೆ ಆನ್ಸರ್ ಅನ್ಸಲ್ಲ ಸರ್, ಅದು ನಂಗೆ ಕ್ಲಾರಿಟಿ ಅನ್ಸಲ್ಲ. ಹಿಂಗ್ ಮಾಡ್ಬೋದ ಅಂತ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಆಗ ನಿನ್ನಿಷ್ಟ, ನಿನಗ್ ಬಂದಿದ್ದು ಸರಿ. ಈಗ ಎಷ್ಟು ತೋರ್ಸಿದ್ರು ಮಕ್ಳಿಗೆ ಒಂದು ಹುಷಾರಾಗ್ತಾ ಇಲ್ಲ ಅಂದಾಗ ರೀ ಹಾಸ್ಪಿಟಲ್ಗೆ ಹೋಗ್ಬೋದಾ, ನಿನ್ನಿಷ್ಟ ಅಂದ್ಬಿಡ್ತಾರೆ. ಆಗ ನನಗೆ ಅದು ಆನ್ಸರ್ ಸಿಕ್ಕಲ್ಲ. ಆಗೇನ್ ಮಾಡ್ತೀನಿ, ಫಸ್ಟ್ ಅಲ್ಲಿಗೆ ಹೋಗ್ತೀನಿ, ನಾ ಎಲ್ಲಿಗೆ ಹೋಗ್ಬೇಕು ಕರೆಕ್ಟ್ ಆಗಿ ಹೇಳು, ನನ್ ಮಕ್ಳು ಹುಷಾರಾಗ್ಬೇಕಷ್ಟೇ. ಆಗ ಅಮ್ಮ ಹೇಳ್ತಾರೆ ಎಲ್ಲಿಗೂ ಹೋಗ್ಬೇಡ ನೀನು, ಇದೊಂದು ತಾಯ್ತ ಕಟ್ಬಿಡು ಮಗುಗೆ. ಅಲ್ಲಿಂದ ಕಟ್ಟುತ್ತೀನಿ ಸರ್, ಮಿರಾಕಲ್ ಅನ್ನು ಹೋಗಿ ನನ್ ಮಗು ಯಾವ ಆಯ್ತವ. ಹಾಸ್ಪಿಟಲ್ ಬೇಡ, ಏನು ಬೇಡ. ಈ ವಿಚಾರವಾಗಿ ಸ್ವಲ್ಪ ಮನುಷ್ಯ ಪ್ರಯತ್ನವೇ ಜಾಸ್ತಿ ಆಗಬೇಕು. ದೈವ ಅಂತಿಮವಾದ ಬಿಗಿ ಹಿಡಿತ, ಆಯ್ತಲ್ಲ. ಹೌದು, ಇಲ್ಲಿ ತಿರು ಕೆಲವೊಮ್ಮೆ ಬಲ್ದ ನಂಬಿಕೆಗಳು ಕೈಯಲ್ಲಿ ಅನ್ನ ಹಾಳಾಗೋ ತಿನ್ಬೇಕು. ಸಾಧ್ಯ, ಕೇಳಿಸ್ಕೊ, ಹಾ ಸರ್, ನಂಬಿಕೆಗಳು ಹಾಳಾಗೋ ನನಗೆ ಹೌದು. ಆ ದೇವಿಯ ಕುರಿತು ನಾನೇ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಿನ್ನ ಮನೆಯನ್ನ ಕಾಯುವ ಶಕ್ತಿ ಅದು. ಆದರೆ ಆಗಾಗ ಹೋಗು, ಪೂಜೆ ಮಾಡಿಸ್ಕೊಂಡು ಬಾ, ನೆಮ್ಮದಿಯಾಗಿ ಅಷ್ಟೇ ಕೂತು ಬಾ. ಅಷ್ಟೇ. ತೀರಾ ಪೀಕ್ಗೆ ಹೋಗೋ ಕೆಲವು ಗೊಂದಲಗಳಿಗೆ ಮಾತ್ರ ನೀನು ಆಕೆ ಹತ್ರ ಮುಂದೆ ಕೂತು ಧ್ವನಿ ಕೇಳಿಸ್ಕೊಳ್ಬೇಕು, ಅಥವಾ ಅಂಥ ಸಮಯದಲ್ಲಿ ಕೇಳಬೇಕೆ ಹೊರತು ನೀನೇ ಹೌದು ಸರ್. ನಿರ್ವಹಿಸಬ. ನೋಡವಾ, ಕೆಲವೊಮ್ಮೆ ದೈವಕ್ಕೂ ಮೀರಿ ಕರ್ಮಗಳು ಬಹಳ ಬಲವಾಗಿದ್ದಾಗ ದೈವವೂ ಏನು ಮಾಡ್ಲಿಕ್ಕಾಗಲ್ಲ. ಅಯ್ಯೋ ಹಂಗೆ ನಿಜ, ಹೇಳಿದ್ರು ನಿಜ. ಇಲ್ಲಿಂಗಾಯ್ತು ಅನ್ನೋ ಥರ ನಂಬಿಕೆ ಹಾಳಾಗ್ಬಿಡ್ತವೆ. ಹೌದು ಸರ್. ತೀರಾ ಪೀಕಲ್ಲಿದ್ದಾಗ ಮಾತ್ರ ಆ ದೈವ, ಯಾಕಂದ್ರೆ ಕರ್ಮಕ್ಕೂ ಅಡ್ಡ ನಿಂತು ನಿನ್ನ ಅಥವಾ ನೀನು ಭಕ್ತಿ ಅನ್ನೋ ಕಾರಣಕ್ಕೆ ನಿನ್ನ ಕೆಲವು ಸಂಗತಿಗಳನ್ನು ನಿನಗೆ ಕಾಪಾಡಿಕೊಡ್ಬೇಕು ಅಂದರೆ ಕರ್ಮಕ್ಕೂ ಅಡ್ಡ ನಿಲ್ಲೋ ಶಕ್ತಿ ಕೆಲವೊಮ್ಮೆ ಅದಕ್ಕೆ ಇರುತ್ತಾದರೂ ಚಿಕ್ಕದಕ್ಕೆಲ್ಲ ಹೋದ ಕೆಲವೊಮ್ಮೆ ಹುಸಿ ಆಡೋ ಸಾಧ್ಯತೆ ಇರುತ್ತೆ. ಒಂಥರ ಹಾಗಾಗಿ ಆಟಿಕೆ ನಾನು ಆ ಆಗೋಗುತ್ತೆ ಸರ್. ದೇವರ ಕುರಿತು ಕೇಳುವ ಹಂತ ಪೀಕಲಿದ್ದಾಗ ಮಾತ್ರ. ಇನ್ನು ಮಿಕ್ಕಿದಾಗ ತಾಯಿ, ನಾನು ದುಃಖದಲ್ಲಿದ್ದಾಗ ಮಾತ್ರ ಅಲ್ಲವ, ನನಗೆಲ್ಲ ಚೆನ್ನಾಗಿದ್ದಾಗಲೂ ನೀನು ಕಡೆಗೆ, ಯಾಕಂದರೆ ಹುಟ್ಟಿಗೆ ಮುಂಚೆ ಸಾವಿನ ನಂತರ ನೀನೇನು ಬದುಕಿದ್ದಾಗ, ಸತ್ತ ನಂತರ ಮತ್ತು ಹುಟ್ಟುವ ಮುಂಚೆ, ಈ ಮೂರೂ ಸ್ಥಿತಿಯಲ್ಲೂ ಕಾಪಾಡುವವಳು ನೀನೇ ಆಗಿರಬೇಕಾದ್ರೆ ಬರೀ ದುಃಖಕ್ಕೆ ಬರ್ತೀನಿ ಅಂದರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ. ಎಲ್ಲ ಚೆನ್ನಾಗಿದ್ದಾಗಲೂ ಬರ್ತೀನಿ, ಪೂಜೆ ಮಾಡಿಸ್ಕೊಳ್ತೀನಿ, ನಿನ್ನ ನಂಬಿದ್ದೀನವ ಅಂತ ಹೇಳ್ತೀನಿ, ಹೊರಡ್ತೀನಿ. ಹೌದು. ದೇವಿ ಅಥವಾ ದೈವದ ಕುರಿತು ಮನುಷ್ಯರ ವರ್ತನೆಗಳು ಬದಲಾಗಬೇಕು, ಮನುಷ್ಯರ ಅಪೇಕ್ಷೆಗಳು ಬದಲಾಗಬೇಕು. ದೈವ ಅಥವಾ ದೇವಿ ನಮ್ಮ ಹೊಲಸು ಕರ್ಮಗಳಿಗೆ ಒಳ್ಳೆ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೊಂದು ನಂಬಿಕೆ, ನಮ್ಮ ನಂಬಿಕೆ ಯಾವಾಗ ಬಲವಾಗುತ್ತೆ, ನಮ್ಮ ನಂಬಿಕೆ ಯಾವಾಗ ಸಿದ್ಧಿಸುತ್ತೆ ಅಂದರೆ ನಾವು ಅಲ್ಲಿಗೆ ಹೋಗುವ ಮುನ್ನ ಶುದ್ಧ ಕರ್ಮಗಳನ್ನು ಮಾಡಿದರೆ. ನಿನ್ನ ಗಂಡ ಶುದ್ಧವಾಗಿ ಇದ್ದಿದ್ದರಿಂದ ಬಂದರು, ಇಲ್ಲಾಂದ್ರೆ ನೀನು ದೇವಿ ಅಲ್ಲ, ಕೃಷ್ಣನ ಪಾದಕ್ಕೂ ಬಿದ್ದಿದ್ರು ಅದು ಆಗ್ತಿರ್ಲಿಲ್ಲ. ನಿಜ ಸರ್, ನಿಜ. ಅವರವರ ಶುದ್ಧ ಕರ್ಮಗಳೇ ಅವರನ್ನು ಕಾಪಾಡ್ತವೆ. ಹಾಗಾಗಿ ತಾಯಿ, ಏನೋ ಲೋಕದಲ್ಲಿ ನಾನು ನನಗಿಂತ ಹಿರಿದಾದ ಒಂದು ದೈವವನ್ನು ಆಶ್ರಯಿಸಬೇಕಲ್ಲ. ಯಾವುದಾದ್ರೂ ಅಷ್ಟೇ, ಒಬ್ಬ ಚಿಕ್ಕವನು ದೊಡ್ಡವನನ್ನು ಆಶ್ರಯ ಮಾಡಿದಾಗಲೇ ಅವನಿಗೊಂದು ಭರವಸೆ. ಚಿಕ್ಕವನು ಅದಕ್ಕಿಂತ ಚಿಕ್ಕವನನ್ನು ಆಶ್ರಯ ಮಾಡ್ಲಿಕ್ಕೆ ಆಗುತ್ತಾ? ದೈವವನ್ನು ಯಾಕೆ ಮನುಷ್ಯ ಆಶ್ರಯಿಸಬೇಕು ಅಂದ್ರೆ ಕಾಪಾಡ್ಲಿ ಅಂತಲ್ಲ, ನನಗಿಂತ ಹಿರಿದಾದದ್ದನ್ನ ನಾನು ಪಾದಕ್ಕೆ ಶರಣ ಆದ್ರೆ ಅದನ್ನ ನಾನು ಕಾಯುತ್ತೇನೋ ನಂಬಿಕೆ. ಹೌದು ಹೌದು. ಸೊ ಆ ಕಾರಣಕ್ಕೆ ನೀನು ಆ ದೇವತೆಗೆ, ಆ ದೇವಿಗೆ ನಡ್ಕೊ, ನಿನ್ಗೆ ಒಳ್ಳೇದಾಗಲಿ, ನಿನ್ನ ಗಂಡನಿಗೂ ನನ್ನ
ಶುಭಾಶಯವನ್ನು ತಿಳಿಸುವ ಆತ ತುಂಬ ಪರಿಶುದ್ಧ ಆತ್ಮ. ನೀನು ಸರಿಯಾಗಿ ಅದನ್ನು ಕಾಪಾಡಿಕೊಂಡಿದ್ದೀಯಾ, ಅಥವಾ ನೀವು ಸ್ವಯಂ ನೀನೊಂದು ಹೆಣ್ಣುಮಗಳಾಗಿ ನಮ್ಮ ತುಂಬ ಲಕ್ಷಾಂತರ ಕೋಟಿ ಹೆಣ್ಣು ಮಕ್ಕಳಿಗೆ ನೀನು ಮಾದರಿ ಆದೆಯವ. ನಿನ್ನ ಕತೆ ಲೋಕದಲ್ಲಿ ಹರಡಬೇಕು, ನಿನ್ನ ಕತೆ ಮನೆ ಮನೆಗೆ ಹರಿಕತೆ ಹೋದ ಥರ ಹೋಗಬೇಕು. ನನಗನ್ಸುತ್ತೆ ನಿನ್ನ ಆ ಇಡೀ ಕಥೆಯನ್ನು ಯಾವುದಾದ್ರೂ ಒಂದು ಹೆಣ್ಮಗಳು ಕೇಳಿದ್ರೆ ತನ್ನ ಗಂಡನ ಕುರಿತು ಇರೋ ಅಲ್ಪ ಸ್ವಲ್ಪ ಮನಸ್ತಾಪಗಳನ್ನು ಮರೆತು ಸಂಸಾರ ಸರಿ ಮಾಡಿಕೊಂಡು ಜೀವನವನ್ನು ತುಂಬ ಹಸಿರಾಗಿಸಿಕೊಳ್ಳೋ ಸಾಧ್ಯತೆ ಇದೆ. ಅಷ್ಟು ರಸವತ್ತಾಗಿ, ಅಷ್ಟು ತ್ಯಾಗಭರಿತವಾಗಿ, ಅಷ್ಟು ವಿನಯದಿಂದ ನಿನ್ನ ಗಂಡನ ವಿಚಾರವಾಗಿ ನಿನ್ನ ಕಥೆಯನ್ನು ನೀನು ಹಂಚಿಕೊಂಡೆ. ಇರಲಿ, ನಿನ್ನ ಮಗಳಿಗೆ ಒಳ್ಳೆ ಆಯುಸ್ ಆರೋಗ್ಯ ಕೊಡ್ಲಿ. ನಿನ್ನ ಗಂಡ ಎರಡೇ ನಿಮಿಷ ಅವ್ರು ಬಂದ್ರು, ಅವ್ರ ಕೆಲವೊಂದ್ಸಲ ನೀವು ಮಾತಾಡಿ. 2 ನಿಮಿಷ ಆಯ್ತು, ಕೊಡಮ್ಮ. ಹಲೋ, ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದೆ ಸರ್. ತಾವು ಸರ್? ಅಯ್ಯೋ, ಚೆನ್ನಾಗಿದ್ದೀನಿ ಸರ್. ಸರ್, ನಿಮ್ಮ ಕತೆ, ನಿಮ್ಮ ವ್ಯಕ್ತಿತ್ವ ಕೇಳಿ ನಾವೆಲ್ಲ ಕಣ್ಣೀರಾಗ್ತಾ ಇದ್ದೀವಿ. ಏನು ಅದ್ಭುತವಾದ ವ್ಯಕ್ತಿತ್ವ ಸರ್ ನೀವು. ಹೆಂಡತಿ ಮಕ್ಕಳ ವಿಚಾರವಾಗಿ ಎಷ್ಟು ಕಷ್ಟ ಬಂದಾಗಲೂ ನೀವು ಅಷ್ಟು ವಿನಯದಿಂದ ಕಷ್ಟಪಟ್ಟರು ಅವ್ರು ಚೆನ್ನಾಗಿರಬೇಕು ಅಂತ ನಡ್ಕೊಂಡು ಬಂದ ಜೀವ. ನಾನೇನು ಹೇಳಲ್ಲ, ನಿಮ್ಮಿಂದ ನಾನು ಕಲಿತೆ ಅಂತ ಮಾತ್ರ ಹೇಳಬಲ್ಲೆ. ಯಾವುದೇ ಕಾರಣಕ್ಕೆ ಇಂಥ ಮಹಾನ್ ತಾಯಿಯನ್ನು ಅನುಕಾಲವೂ ಬಿಟ್ಟಿರಬೇಡಿ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನಿಮ್ಗೆ ಒಳ್ಳೇದಾಗಲಿ. ಏನೋ ಚಿರತೆ ಹಿಡಿಯಕ್ಕೆ ಹೋಗಿದ್ರಂತ ಹಿಡಿದ್ರ ಸರ್? ಚಿರತೆ ಹಿಡಿಯಕ್ಕೆ ಹೋಗಿದ್ರಂತ ಹಿಡಿದ್ರ ಸರ್ ಅಂದೆ? ಇಲ್ಲ ಸರ್, ಒಂದು ಕಂಪ್ಲೇಂಟ್ ಅಟೆಂಡ್ ಮಾಡ್ಕೊಂಡು ಬಂದೆ ಸರ್ ಅಷ್ಟೇ. ಈಗ ಇಷ್ಟೊತ್ತಲ್ಲಿ ಏನು ಮಾಡೋಕ್ಕಾಗಿಲ್ಲ ಸರ್, ನಾಳೆ ಅಟೆಂಡ್ ಮಾಡ್ಬೇಕು ಸರ್. ಅದನ್ನ ಮತ್ತೆ ಕೆಜಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಇದು ಮಾಡ್ಬೇಕು ಸರ್, ಪ್ರಾಸೆಸ್ ಮಾಡಿ ಸರಿ ಹಿಡಿಬೇಕು ಸರ್ ನಾಳೆಯಿಂದ ಸ್ವಲ್ಪ. ನನಗೆ ನೋಡಿ, ಸುಮ್ಮನೆ ನೀವು ಬಿಡುವಾದಾಗ ಬಹುಶಃ ನಿಮ್ಮ ಕತೆ ಕೇಳೋ ಸಮಯದಲ್ಲಿ ಜನರ ಕಮೆಂಟ್ ನೋಡಿ ಎಲ್ಲರೂ ಆಲ್ಮೋಸ್ಟ್ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೊಗಳ್ತಾ ಇದ್ದಾರೆ. ಗೊತ್ತಿಲ್ಲ, ನಿಮ್ಮ ಜೊತೆ ನಾನು ಈಗ ಮಾತಾಡ್ತಾ ಇದ್ದೀನಿ, ಬಟ್ ಅವ್ರ ಬಾಯಿಂದಲೇ ನಮಗೆ ಸ್ಪಷ್ಟವಾಗಿದ್ದಿಷ್ಟೇ. ನಿಮ್ಮ ಆ ಎಲ್ಲ ಕೆಲಸ ಹೋದಾಗ ಅಥವಾ ಗ್ಯಾಸ್ ಕೆಲಸ ಮಾಡಬೇಕಾದ್ರೆ ಎಲ್ಲ ಪರಿಸ್ಥಿತಿಯಲ್ಲೂ ಅವ್ರು ನಿಮಗೆ ನೆರವಾಗಿದ್ದು, ನೀವು ಅವರನ್ನು ಕಾಪಾಡಿಕೊಂಡು ಬಂದಿದ್ದು, ಅಥವಾ ಅವರ ಮಾತಿಗೆ ಅಷ್ಟು ಬೆಲೆ ಕೊಟ್ಟು ನೀನೇನು ಮಾಡ್ತೀಯ ಹಂಗೆ ಕಣ ಮಾಡು ಅಂತ ಹೇಳಿದ್ದು ಅದ್ಭುತ ಅದ್ಭುತ ಅದ್ಭುತ. ನನಗೆ ಬೇರೆ ಏನು ಮಾತೇ ಇಲ್ಲ. ನಿಮ್ಗೆ ಒಳ್ಳೇದಾಗಲಿ. ಬಟ್ ನಾನೇನು ಹೆಚ್ಚು ಕೇಳಲ್ಲ. ಅವತ್ತೆಲ್ಲ ಹೋಗಿದ್ರೆ ಏನಾಯ್ತು ನಾನೇನೂ ಕೇಳಲ್ಲ. ಬಟ್ ಆದರೆ ಹೆಂಡತಿ ಮಕ್ಕಳಿಗೆ ಗಾಬರಿ ತರೋ ವಿಚಾರಗಳು ಅಥವಾ ಅವರಿಂದ ಮುಚ್ಚಿಡೋ ವಿಚಾರಗಳು ಸಂಸಾರದಲ್ಲಿ ಆಗಬಾರ್ದು. ಇಲ್ಲ ಸರ್, ಆಕ್ಚುಲಿ ನಂದು ಎಂತ ಸ್ಟೇಜ್ ಅಲ್ಲಿ ನನ್ನ ಆತರ ನಿರ್ಧಾರ ತಗೊಂಡಿಲ್ಲ ಸರ್ ಆಕ್ಚುಲಿ. ಬಟ್ ಅದೇನು ಆ ಟೈಮಲ್ಲಿ ಏನಾಯ್ತು ಅನ್ನೋ ಒಂದು ಇದು ಕೆಟ್ಟಗಳಿಗೆ ಅಂತ ಹೇಳ್ಬೋದು ಸರ್ ಆಕ್ಚುಲಿ ಹೇಳೋದಾದ್ರೆ ಅದನ್ನ. ಆ ಟೈಮಲ್ಲಿ ನನಗೆ ಅದು ಬೆಳಗ್ಗೆ ಅನ್ಸಿದ್ವಿ, ರೆಡಿಯಾಗಿರೇ ನಾವು ಒಂಚೂರು ಏನು ಒಡವೆ ಬಿಡಿಸ್ಕೊಳೋಣ ಅಂತ ಹೇಳೋ ಹೋದವರು ಮತ್ತೆ ಈ ರೀತಿ ಮೆಸೇಜ್ ಬಂದಾಗ ಹೆಂಗಾಗಿರ್ಬೇಕು. ಈಗ ನೋಡಿ, ಹೆಂಗೆಂಗೋ ಚಂಗ್ಲಾಗಿ ಬದುಕನ್ನು ನಡೆಸೋರು ಬೇರೆ. ನಿಮ್ಮನ್ನ ಸಂಪೂರ್ಣವಾಗಿ ಆ ಮಟ್ಟಿಗೆ ತವರು ಮನೆಗೂ ಹೋಗದೆ ಬಾಣಿಂತನವನ್ನು ನೀವೇ ಮಾಡುವಷ್ಟು ರಾಮನ ಗುಣದವರಾಗಿದ್ದಾಗ ಹಿಂಗೇನೋ ಬಂದ್ಬಿಟ್ರೆ ಮೆಸೇಜ್ ಎಲ್ಲಿಗೋಗ್ಬೇಕು ಅವರು? ಏನಾಗ್ಬಿಡುತ್ತೆ ಸುಮ್ಮನೆ, ಇವಳೆ ಇಲ್ಲ, ಇವಳ್ದೆ ಏನೋ ಕೆಲಸ ತಪ್ಪಿದೆ, ಅಥವಾ ಇವಳೆ ಏನೋ ಮಾಡ್ಯಾಳೆ, ಅಥವಾ ಇವಳ್ದೆ ಅಂದ್ರೆ ನೀವು ಒಂದು ವೇಳೆ ಒಂಚೂರು ಸೈಡಿಗೆ ಮರೆಗೆ ಸರಿದ್ ನೋಡಿ 1 ತಿಂಗಳು ಈಕೆ ಮೇಲೆ ಬರೋ ಅಪವಾದ ಸಹಿಸ್ಕೊಳಕ್ಕಾಗಲ್ಲ. ಹೌದು ಸರ್, ಹೌದು. ಸುಲಭ ಅಲ್ಲ ಅದು. ಒಬ್ಬ ಗಂಡಸಾಗಿ ತಪ್ಪಿಸ್ಕೊಂಡ್ಬಿಡ್ಬೋದು, ಆದ್ರೆ ಒಂದು ಮಗುವನ್ನ ಇಟ್ಕೊಂಡು ಒಂದು ಹೆಣ್ಮಗಳಾಗಿ ಅವನು ಎದುರಿಸೋದು. ಈಗ ನಿಮ್ ತಂದೆನೇ ಹೇಳುದ್ರಂತಲ್ಲ. ಇರ್ಲಿ, ನಾನು ಅದೇನೂ ಕೇಳಲ್ಲ. ಆದರೆ ಆ ಥರ ಹೆಂಡತಿ ವಿಚಾರದಲ್ಲಿ ಏನೋ ಒಂಚೂರು ಯಾಕೋ ಅದು ತಪ್ಪು ಅಂತ ನಾನು ಹೇಳಲ್ಲ. ಪರಿಸ್ಥಿತಿ ಏನಿತ್ತು ಪಾಪ ಅದು ನಿಮಗೆ ಗೊತ್ತಿರುತ್ತೆ. ಆದರೆ ಎಂಥ ಹೀನ ಸ್ಥಿತಿಯಲ್ಲಿ, ಹೇಗೆ ಅರಮನೆಯಲ್ಲಿದ್ದಾಗ ರಾಮನ ಜೊತೆ ಸೀತೆ ಇದ್ಲು, ಕಾಡಿಗೆ ಹೋದಾಗ್ಲೂ ನಾನು ಬರ್ತೀನಿ ಕಣ್ರಿ ಅಂತ ಹೊಂಟಲ್ಲ, ಅಂತ ಮಹಾನುಭಾವಿ ಆಕೆ. ಹೌದು ಸರ್, ಅದ್ರಲ್ಲಿ 2 ಮಾತಿಲ್ಲ ಸರ್. ಪಾಪ ನನ್ನ ಕಷ್ಟ ಸುಖದಲ್ಲಿ ತುಂಬಾ ಇದು ಮಾಡ್ತಾರೆ ಸರ್, ಸಪೋರ್ಟಿವ್ ಮಾಡ್ದಂಗಿರ್ತಾರೆ. ಆಗ್ಲಿ. ನನಗೆ ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಅನಿಸಿದ್ದು ಅಂದರೆ, ಆ ಮದುವೆಯ ಆರಂಭದಲ್ಲಿ ಯಾವುದೋ ಒಂದು ಹೆಣ್ಮಗಳು ಆಫೀಸಿಂದ ಫೋನ್ ಮಾಡಿ ಏನೋ ಒಂದು ಹೇಳ್ತಾಳೆ, ಏನು ನಿನ್ನ ಗಂಡ ಅದು ಇದು ಅಂತ ಏನೋ ಹೇಳ್ತಾಳೆ. ಯಾಕಂದ್ರೆ ಅಲ್ಲಿ ಏನೋ ಭ್ರಷ್ಟಾಚಾರ ಮಾಡೋಕೆ ನೀವು ಅವಕಾಶ ಕೊಟ್ಟಿರಲ್ಲ ಅಂತ.
ಹೌದು ಸರ್. ಆ ಸಮಯದಲ್ಲಿ ಅವಳು ಯಾರು ನಂಬರ್ ಕೊಡು ನಾನು ಮಾತಾಡ್ತೀನಿ ಅಂತ ಯಾವ ಗಂಡಸು ಹೇಳ್ತಾನೆ ಅಂದ್ರೆ ನಿಯತ್ತಾಗಿರೋನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅಲ್ವಾ ಸರ್? ಹೌದು. ಅದು ನಾನು ಅದನ್ನೇ ಆಕೆಗೆ ಹೇಳ್ತಾ ಇದ್ದೆ, ನಿಮ್ಮ ಶ್ರೀಮತಿ ಅವ್ರಿಗೆ, ನೋಡವಾ ಹಂಗೆ ಹೇಳ್ತಾನೆ ಅಂದರೆ ಅವತ್ತು ನಿನಗೆ ಆ ಮಾತು, ಕೊಡಿಲ್ಲ ಅವಳು ಯಾರು ನಂಬರು, ಹೆಂಗೆ ಸುಳ್ಳು ಸುಳ್ಳು ಹೇಳೋಳು, ಕೊಡಿಲ್ಲ ಅವಳು ನಂಬರು ಅಂತ ಯಾವ ಗಂಡಸು ಕೇಳ್ದ, ಅವತ್ತು ನಿನ್ನ ಗಂಡ ಹಂಗೆ ಹೇಳಿದ್ನಲ್ಲ, ಇಡೀ ಜೀವನಕ್ಕಾಗೋ ದೊಡ್ಡ ನಂಬಿಕೆಯೇ ಅವತ್ತು ಕೊಟ್ಟಿದ್ದ. ನೀನು ಏನಕ್ಕೂ ಅನುಮಾನ ಪಡಂಗಿಲ್ಲ, ಅದೊಂದು ಘಟನೆ ಸಾಕು ಆತ ಎಂಥವನು ಅಂತ ತಿಳ್ಕೊಳ್ಳೋಕೆ. ಆ ತರಕ್ಕೆಲ್ಲ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಇದ್ ಮಾಡ್ತಿಲ್ಲ ಸರ್. ಇಂಥ ಮಕ್ಕಳು ಇದ್ ಮಾಡ್ಕೊಂಡು ಎಂತೆಂತ ಟೈಮಲ್ಲೂ ಒಟ್ನಲ್ಲಿ ಹೆಂಗೋ ಜಯಿಸ್ಕೊ ಬಂದಿದೀನಿ ಸರ್ ಇಲ್ಲಿವರೆಗೂ. ದೇವ್ರು ಇದ್ ಮಾಡ್ಕೊಳ್ಬೇಕಷ್ಟೇ. ಇಲ್ಲ ಸರ್, ಎಲ್ಲ ನಿಮ್ಮಂಥ ಶ್ರಮಜೀವಿಗಳು ನೋಡಿ ಹೀಗೆ ಹೆಂಡತಿ ಮಕ್ಕಳ ವಿಚಾರವಾಗಿ ಈ ಮಟ್ಟಿನ ಕರುಣೆ ಕಾರುಣ್ಯ, ಹೌದು ಅದು ನಿಮ್ಮ ಕರ್ತವ್ಯ ಇರಬಹುದು, ಆದರೆ ಅವ್ರನ್ನ ಎಲ್ಲೂ ಬಿಟ್ಟು ಕೊಡದೆ ಆಕೆ ನನ್ನ ಬಂದಿದ್ದಾಳೆ ಅಂದರೆ ನಾನು ಅಷ್ಟೇ ಆಕೆಗೆ ಸಮರ್ಪಣೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತಿಗೂ ರಾತ್ರಿ ಹೋದ್ರಿ ನಿಮ್ಮ ಕಷ್ಟ ಏನಿತ್ತೋ ಏನೋ ಬಂದು ನಗ್ತಾ ಇದ್ದೀರಿ, ಬಂದು ಹೆಂಡತಿ ಜೊತೆ ನಗ್ತಾ ಇದ್ದೀರಿ. ಹೊರಗಿನ ಕಷ್ಟಗಳನ್ನು ಒಳಗಡೆ ತರದೇ ಇರೋ ನಿಮ್ಮ ದೊಡ್ಡ ಗುಣ ಇದೆಯಲ್ಲ. ಬಟ್ ಈಕೆ ಸ್ವೀಕರಿಸಲ್ಲ ಅಂತ ಅಲ್ಲ, ಸರ್ ನಿಮ್ಗೆ ಇಷ್ಟ ಇಲ್ಲ. ವ್ಯಕ್ತಿತ್ವದಲ್ಲಿ ಏನ್ ಕಡಿಮೆ ಇಲ್ಲ ಸರ್. ಇವತ್ತಿಗೂ ಶ್ರೀಮಂತರೇ ಅದರಲ್ಲಿ ಫೈನಾನ್ಸಿಯಲ್ ಸ್ವಲ್ಪ ಇದಾಗಿದ್ದೀವಿ, ವೀಕ್ ಆಗಿದೀವಿ ಅನ್ನೋದನ್ನ ಬಿಟ್ರೆ ಸರ್ ಇವತ್ತಿಗೂ ತೊಂದ್ರೆ ಇಲ್ಲ. ಗುಣದಲ್ಲಿ ಪ್ರೀತಿಯಲ್ಲಿ ದೊಡ್ಡ ಶ್ರೀಮಂತರೇ ಸರ್. ಮಹನೀಯ ವ್ಯಕ್ತಿತ್ವದವರು, ಇಂಥ ಶ್ರೇಷ್ಠ ಗುಣದ ಸತಿ ಸಿಕ್ಕರೆ ಅದು ಎಸ್ಪೆಷಲಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಕೇಳ್ತಾ ಇದೀವಿ ಸರ್. ಎಂತ ಎಲ್ಲದರಲ್ಲೂ ಗೆದ್ದು ಸಂಗಾತಿಯಲ್ಲಿ ಸೋತು ಬಿಟ್ರೆ ಎಲ್ಲ ಸೋತಂಗೆ. ಹೌದು ಸರ್, ಹೌದು. ಈಗ ನಿಮ್ಗೊಂದು ಗೌರ್ಮೆಂಟ್ ಜಾಬ್ ನಿಮ್ಮನ್ನು ತಾಂಡೋಗಿ ಹೈಕೋರ್ಟಲ್ಲಿ ಏನೋ ಜಡ್ಜ್ ಆಗಿ ತಗೊಂಡಿದ್ವಿ, ಬಟ್ ಹೆಂಡತಿ ಮಾತ್ರ ಏನೋ ಸ್ವಲ್ಪ ತಪ್ಪಾಯ್ತು ಅಂದಾಗ ಏನ್ ಮಾಡ್ತೀಯ? ಹೌದು ಸರ್, ಹೌದು. ಹಂಗಾಗ್ಬಿಡುತ್ತೆ ಪಾಪ. ಹೌದು ಸರ್. ಇರ್ಲಿ, ಸಂತೋಷ, ನಿಮ್ಗೆ ಒಳ್ಳೇದಾಗ್ಲಿ. ನನಗಂತೂ ಅವಾಗ್ಲೇ ನಾನೇ ಕೇಳಿದೆ, ಇದ್ರೆ ಕೊಡವ ಅವ್ರ ಹತ್ರ ಮಾತಾಡ್ತೀನಿ ನೋಡೋಣ ಅಂದೆ. ಬಟ್ ನೀವೆಲ್ಲೋ ಪಾಪ ಕಾಲು ಬಂತು ಅಂತ ಅಥವಾ ಏನೋ ಚಿರ್ತದೇನೋ ವಿಚಾರ ಇದೆ ಅಂತ ಹೇಳಿದ್ರು. ಬಟ್ ಈಗ ನೋಡಿ ನನ್ನ ಭಾಗ್ಯ ಕಡೆಯಲ್ಲಿ ನೀವು ಸಿಕ್ಬಿಟ್ರಿ. ಆಗ್ಲಿ ಸರ್, ಅದು ನಿಮ್ ಭಾಗ್ಯ ಅಲ್ಲ ಸರ್, ನಮ್ ಭಾಗ್ಯ ಆಕ್ಚುಲಿ. ಅಯ್ಯೋ ಇಲ್ಲ, ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಿಮ್ಮ ಕತೆ ನೀವು ಆರಂಭದಿಂದ ಈಕೆ ಮಾತಾಡ್ರನ್ನ ಕೇಳಿ ಒಂದ್ ಯಾವುದೇ ಹೆಣ್ಮಗಳು ಗಂಡನ ಬಿಡಬೇಕು ಅಂದಿರೋಳು ಈಕೆ ಕತೆ ಕೇಳ್ಬಿಟ್ರೆ, ಅಯ್ಯೋ ಈ ಕತೆ ಕೇಳಿ ನನ್ನ ಸಂಸಾರ ಇರೋ ಚಿಕ್ಕ ಪುಟ್ಟ ಮನಸ್ತಾಪ ಸರಿ ಮಾಡ್ಕೊಂಡು ನನ್ನ ಸಂಸಾರ ಚೆನ್ನಾಗಿ ಇಟ್ಕೊಳ್ಬೇಕಪ್ಪ ಅನ್ನೋ ಧೈರ್ಯ ಮಾಡ್ಬೇಕು. ಹಂಗಿದೆ ನಿಮ್ಮ ಕಥೆಯ ವಿಚಾರ. ಅಲ್ಲಿ ಆರಂಭದಿಂದ ನೀವೇ ಏನು ಎಲ್ಲ ಹೆಣ್ಣಿನವ್ರಿಗೆ ಕೊಟ್ಟು, ಇಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳಿ ಮದುವೆ ಮಾಡ್ಕೊಂಬಂದಾಗ್ಲಿಂದ ಅವತ್ತೇನು ಮಾತು ಕೊಟ್ಟಿದ್ರು ಇವತ್ತಿನವರೆಗೂ ಅದಕ್ಕೆ ನಿಂತಿದ್ದೀರಿ. ಬಟ್ ಅದೃಷ್ಟ ಅಂದರೆ ಈಕೆ ತಕ್ಕಂಗೆ ನಿಮಗೆ ಅಥವಾ ನಿಮ್ಮ ಪರಿಸ್ಥಿತಿ ತಕ್ಕಂಗೆ ಈಕೆನೂ ತನ್ನ ರೂಪವನ್ನು ಬದಲಿಸ್ತಾ ಬಂದರು. ಹೌದು ಸರ್, ಹೌದು. ಅರಮನೆಯಲ್ಲೂ ಇವತ್ತು ಸಿಚುವೇಶನ್ ಏನೋ ಒಂದು ಸಣ್ಣದು ಸರ್, ಏನೋ ಒಂದು ಇದ್ರಲ್ಲಿ ಪಾಪ ಹೇಳಕ್ಕಾಗಬೇಕು ಅಂದ್ರೆ ಏನೋ ಒಂದು, ಹಾಗಾಗಿ ಯಾವ್ದೋ ಒಂದು ಗೋಲ್ಡ್ ವಿಚಾರವಾಗಿ ಸರ್, ಸಣ್ಣ ಗೋಲ್ಡ್ ವಿಚಾರವಾಗಿ ಒಂದು ಏನೋ ಪರಿಸ್ಥಿತಿಯಲ್ಲಿ ನಾವು ಇದ್ ಮಾಡಿರ್ಬೋದು, ಅದನ್ನ ಗಿರ್ವಿ ಇಟ್ಟಂತ ಒಂದು ಸಂದರ್ಭ ಇರ್ಬೋದು ಸರ್. ಅದಕ್ಕೂ ಅದು ಸಣ್ಣದಾಗಿ ನಮ್ಗೆ ಬಿಡ್ಸಕ್ ಆಗ್ತಾ ಇಲ್ಲ ಸ್ವಲ್ಪ ಅಂತ ಪರಿಸ್ಥಿತಿ. ಈಗ ಸುಮ್ಮನೆ ನನಗೊಂದು ಕುತೂಹಲ ಇದೆ, ನೀವು ನನ್ನ ಸ್ನೇಹಿತ ಅಂದ್ಕೊಳ್ಳಿ, ಗುರು ಅಂದ್ಕೊಳ್ಳಿ, ಸುಮ್ಮನೆ ನನ್ನ ಅರಿವಿಗೆ ಸುಮ್ಮನೆ ಕೇಳ್ತಾ ಏನಾಯ್ತು ಅವತ್ತು ಆಕ್ಚುಲಿ? ನನ್ಗ ಸರ್ ಸರ್ ಏನಂತ ಗೊತ್ತಿಲ್ಲ ಆಕ್ಚುಲಿ. ಅವತ್ತ ಅನ್ನೋದು ದೊಡ್ಡ ನಾವು ಸ್ನೇಹಿತರಿಗೆ ಒಬ್ರು ಹೇಳಿದ್ರು ಸರ್, ಆಯ್ತು ಇನ್ನೊಂದು ಅರ್ಧ ಗಂಟೆ ಕೊಡ್ತೀನಿ ಬಾಪ ಇಲ್ಲಿಗೆ ಅಂತ ಕರೆದ್ರು ಸರ್. ಆಕ್ಚುಲಿ ಮೈಸೂರಲ್ಲಿ ಕರೆದ್ರೆ ಹೋದೆ ಸರ್, ನಾನು ಅವ್ರ ಹತ್ರ ಹೋದೆ. ಸರಿ ಆಯ್ತು ಹೋದ್ರಿ? ಆ ವ್ಯಕ್ತಿ ಹತ್ರ ಹೋದೆ ಸರ್ ನಾನು. ಹೋಗ್ಬಿಟ್ಟು ಹಂಗೆ ಮಾತಾಡ್ತಾ ಕುತ್ಕೊಂಡು ಒಂದ್ ಟೀ ಕಾಫಿ ಎಲ್ಲ ಕುಡಿತಾ ಹಂಗೆ ಮಾತಾಡ್ದು. ದೂರ ಅದು ಸರ್ ಮನೆಯಿಂದ ಏನು ಒಂದು 2 ಕಿಲೋಮೀಟರ್ ಸರ್ ಅಷ್ಟೇ. 2 ಕಿಲೋಮೀಟರ್ ಸರ್ ಮನೆಯಿಂದ. ರಿಂಗ್ ರೋಡ್ ಅಂತ ಇದೆ ನಮ್ಮ ಇದ್ರಲ್ಲಿ. ಅಷ್ಟು ದೂರ ಹೋಗ್ಬಿಟ್ಟು ಸುಮ್ನೆ ಹಾಗೆ ಒಂದ್ ಸಾಪಲ್ಲಿ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ದ. ಒಂದ್ ಸ್ವಲ್ಪ ಬೇಗ ಕೊಟ್ಟಿದ್ರೆ ನಾನು ಸ್ವಲ್ಪ ದೂರ ಹೋಗಿ ಬರ್ಬೇಕು, ಒಂದ್ ಸ್ವಲ್ಪ ಬೇಗ ಅರೇಂಜ್ ಮಾಡ್ಕೊಡು, ಹಾಗೆ ಹೇಗೆ ಫೋನ್ ಪೇ ಇದೆ ಕಳ್ಸ್ಕೊಡ್ತೀನಿ ಹಾಗೆ ಹೇಗೆ ಅಂತ ಹೇಳಿದ್ರು ಅವ್ರು ನಮ್ ಸ್ನೇಹಿತರು. ಸರಿಯಪ್ಪ ಆಯ್ತು ಕಳ್ಸ್ಕೊಡು ಅಂತ ಅನ್ಬಿಟ್ಟು ಅಷ್ಟೊತ್ತಿಗೆ ಯಾವ್ದು ಅವ್ರಿಗೆ 11 ಕಾಲ್ ಬಂತು ಸರ್. ಅವ್ರಿಗೆ ಬಂತು. ಈಗ ಒಂದ್ 10 ನಿಮಿಷ ಇಲ್ಲೇ ಇರು, ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ ಅಂತ ಅನ್ಬಿಟ್ಟು ಹೋದ್ರು. ಸರಿಯಪ್ಪ ಆಯ್ತು ಹೊರಗು, ನಾನು ಇಲ್ಲೇ ವೇಟ್ ಮಾಡ್ತೀನಿ ಎಲ್ಲೂ ಹೋಗಲ್ಲ ಅಂತ ಹೇಳ್ದೆ. ಅವ್ರು 10 ನಿಮಿಷ ಹೋಗಿ ಚಿಕ್ಕಡ ಅರ್ಧ ಗಂಟೆ 1 ಅವರ್ ಆದ್ರೂ ಬರ್ಲೇ ಇಲ್ಲ. ಅಂದ್ರೆ ಅದು ಅವ್ರ ಮನೆ ಆಗಿತ್ತ ಅಥವಾ ಬೇರೆ ಎಲ್ಲ ಹೊರಗಡೆ ಜಾಗನ? ಹೊರಗಡೆ ಜಾಗ ಸರ್, ಮನೆ ಎಲ್ಲ ಹೊರಗಡೆ ಜಾಗ. ಯಾವ್ದೋ ಒಂದು ಹೋಟೆಲ್, ಟೀ ಹೋಟೆಲ್ ಅಲ್ಲಿ.
ಆಗ ಹೋದ್ಮೇಲೆ ನಾನು ಮತ್ತೆ ಕಾಲ್ ಮಾಡಿದೆ. ಅವ್ರು ಯಾವ ಸ್ಥಿತಿಲಿ ಇದ್ರು ಅವ್ರು ನನಗೂ ಗೊತ್ತಿಲ್ಲ ಸರ್. ಆಕ್ಚುಲಿ ಅವ್ರಿಗೇನೋ ಆ ಟೈಮಲ್ಲಿ ಹುಷಾರಿಲ್ಲ ಅಂತ ಏನೋ ಹೇಳಿದ್ರು. ಕೊನೆಗೆ ಅಲ್ಲಿಂದ ಬಂದಾದ್ಮೇಲೆ ನಾನು ಮಾತಾಡಾದ್ಮೇಲೆ ಆಗ ನಾನು ಏನ್ ಮಾಡೋದಂತ ಗೊತ್ತಿಲ್ಲ ಸರ್. ಸ್ವಲ್ಪ ಕುತ್ಕೊಂಡು ಯಾಕೊಂದ್ಸಲ ಮನಸ್ಸಿಗೆ ತುಂಬಾ ದುಃಖ ಆದಂಗ ಆಯ್ತು. ಸೊ ಈ ತರ ಆಗ್ಬಿಡ್ತಲ್ಲ, ನಾನು ಭರವಸೆ ಕೊಟ್ಟು ಬಂದ್ಬಿಟ್ಟು ಹೋಗಿ ನಾನು ಏನು ಮಾಡಕ್ಕಾಗ್ಲಿಲ್ವಲ್ಲ ನೋಡ್ಬಿಟ್ಟು ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಸರಿ ಹಾಗೆ ಅನ್ಬಿಟ್ಟು ಹೋಗ್ಲಿ ನೋಡು ಅನ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಸರ್ ಅಷ್ಟೇ. ಅದಾದ್ ನಾನು ಎಲ್ಲಿಗೆ ಹೋಗ್ತಾ ಇದೀನಿ, ನನ್ನ ಮನಸ್ಥಿತಿ ಹೆಂಗಿತ್ತು ಅನ್ನೋದೇ ಒಂಥರ ಅರಿವಿಗೆ ಸಿಕ್ತಿರ್ಲಿಲ್ಲ ಸರ್, ಕಂಟ್ರೋಲ್ಗೆ ಸಿಕ್ತಿರ್ಲಿಲ್ಲ. ಅಂದ್ರೆ ಆ ಕ್ಷಣಕ್ಕೆ ನಾನು ಒಡವೆ ಕೊಡ್ತೀನಿ ಅನ್ನೋ ಮಾತು ಧೈರ್ಯವಾಗಿ ಹೇಳಿದ್ದು ಇಲ್ಲಿ ಇವತ್ತು ದುಡ್ಡು ಸಿಗುತ್ತೆ ಅಂತಲ್ಲೇನಾ? ಹೌದು ಸರ್. ಓಕೆ, ಅದು ಹುಸಿ ಆದ್ರಿಂದ ಸ್ವಲ್ಪ ಮನಸ್ಸು ಕುಂಠಿತವಾಯ್ತಾ, ಕುಗ್ಗುತ್ತಾ? ಹೌದು ಸರ್, ಅದು ಸಿಗ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಮನಸ್ಸು ಕುಂಠಿತ ಆಯ್ತು. ಮತ್ತೆ ಅದಾದ್ಮೇಲೆ ನಾನು ಎಲ್ಲಿಗೆ ಹೋಗ್ತಾ ಇದೀನಿ, ಏನ್ ಮಾಡ್ತಿದೀನಿ ಒಂಥರ ಮನಸ್ಸು ಒಂಥರ ಏನೋ ನನಗೆ ಕಟ್ ಆಗ್ತಿದೆ. ಹೇಳಿ. ಸರ್ ನೀವು ಮೆಸೇಜ್ ಟೈಪ್ ಮಾಡುವಷ್ಟು ಪ್ರಜ್ಞೆ ಇತ್ತಲ್ವಾ ನಿಮ್ಗೆ? ಸರ್ ಅಂದ್ರೆ ನಾನು ಬರಲ್ಲ ಅಂತ ಏನೋ ಟೈಪ್ ಮಾಡಿದ್ರಲ್ಲ. ಆಕ್ಚುಲಿ ನಾನು ಏನು ಇತ್ತು ಸರ್, ಪ್ರಜ್ಞೆ ಇತ್ತು ಲೇಟ್ ಆಗಿ. ಆದ್ರೆ ಮನಸ್ಥಿತಿನೇ ಬೇರೆ, ಇದೇ ಬೇರೆ. ಸುಮ್ನೆ ನಡ್ಕೊಂಡು ಹೋಗೋದು ಮತ್ತೆ ಎಲ್ಲೆಲ್ಗೋ ಅನ್ನೋದು ಹೋಗೋದು. ಬಟ್ ಇದು ಕಂಟ್ರೋಲ್ ಸಿಗ್ತಾರಲ್ಲ ಒಂಥರ ಮೈಂಡ್ ಆ ತರ ಸರ್. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಸ್ಸಲ್ಲಿ ಹೊತ್ತಾದ್ಮೇಲೆ ಯೋಚನೆ ಮಾಡಿದ್ ನಾನೇ ಎಲ್ಲಿ ಹೋಗಿ ಏನ್ ಮಾಡ್ಲಿಲ್ಲ ನಾನೀಗ ಬೆಂಗಳೂರಿಗೆ ನಂಗಾಯ್ತು. ಸ್ವಲ್ಪ ಹೋದ್ಮೇಲೆ ಅದಾದ್ಮೇಲೆ ಅಲ್ಲಿ ಏನೋ ಒಂದು 11% ಸಿಕ್ಕಿದ್ರು ಅವ್ರ ಹತ್ರ ನಾ ಇಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ನಿಮ್ಮ ಹತ್ರನೇ, ನನ್ಗೆ ಒಂದಷ್ಟು ಇದ್ ಕೊಟ್ಬಿಡಿ, ಸಂಬಳ ಕೊಡಿ ಅಂತೆಲ್ಲ ಮಾತಾಡಿದೆ ಸರ್ ಒಬ್ಬರು ಹತ್ರ. ನಾನು ಸ್ವಲ್ಪ ಒಂಚೂರು ಡಿಪಾರ್ಟ್ಮೆಂಟ್ ಇಂದ ಇದೆಲ್ಲ ಇತ್ತು ಸರ್, ಅಲ್ಲಿ ಲೋಗೋಸ್ ಎಲ್ಲ ಇತ್ತು. ಆ ಲೋಗೋ ಎಲ್ಲ ಕೊಟ್ಬಿಡ ನೋಡಿದಾಗ ಅವ್ನು ಸ್ವಲ್ಪ ಡೌಟ್ ಬಂದ್ಬಿಟ್ಟೆ, ಇಲ್ಲ ಹಂಗೆಲ್ಲ ನಿಮ್ಗೆ ಇದ್ ಮಾಡಕ್ ಆಗಲ್ಲ, ನಮ್ಮ ಹತ್ರ ಯಾವ್ದು ಇಲ್ಲಕ್ಕಂತ ಖಾಲಿ, ನೀವು ಎಲ್ಲ ಬೇರೆ ಕಡೆ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ವ್ಯಾಸ ಮಾತಾಡ್ಬಿಟ್ಟ. ಅಂದ್ರೆ ಕೆಲಸ ಇದ್ದು ಅಲ್ಲೇ ಕೆಲಸ ಕೇಳಿದ್ರಿ? ಅದೇ ಗೊತ್ತಿಲ್ಲ ನನಗೆ, ಅಂದ್ರೆ ಬಂದ್ಬಿಟ್ಟಿದ್ದೀನಲ್ಲ ಈಗ ನಾನು. ಓಕೆ ಅಂದ್ರೆ ಈಗ ನೀವು ಮನೆಯನ್ನು ಬಿಟ್ಟಿದ್ದೀನಿ ಅನ್ನೋ ಭಾವನೆಯಲ್ಲಿ ಕೇಳ್ತಾ ಇದ್ದೀರಿ? ಹೌದು ಸರ್, ಬಿಟ್ಟಿದ್ದೀನಿ ಒಂದ್ ಮೇಲೆ ಕೇಳ್ತಿದ್ದು ಸರ್. ಈಗ ನನ್ಗೇನೋ ದಾರಿ ಬೇಕಲ್ಲ ಅಂತ. ಹೌದು, ಈ ದುಡಿಮೆಗೆ ಏನಾದ್ರು ಬೇಕಲ್ಲ ಸರ್. ಈಗ ಅಲ್ಲಿಗೆ ಒಂದು ಊಟಕ್ಕೂ ಸಮೇತ ಕಷ್ಟ ಆಗ್ತದಲ್ಲ, ಅದಕ್ಕೆ ಕೇಳ್ದೆ. ಅದಾದ್ಮೇಲೆ ಬಂತು ಇಲ್ಲ ಅದು ಆ ತರ ಎಲ್ಲ ಹೇಳದ್ಮೇಲೆ ಬೇಜಾರಾಯ್ತು. ಇನ್ನೊಂದ್ 2 ಕಡೆ ಕೇಳ್ದೆ, ಸೇಮ್ ಎಲ್ಲ ಅದೇ ತರ ಆಯ್ತು ಸರ್. ಕೊನೆಗೆ ಅವತ್ತು ಎಲ್ಲೋ ಒಂದು ಸಣ್ಣ ಒಂದು ಇದು ಚಿಕ್ಕ ಹೋಟ್ಲಲ್ಲಿ 1-2 ಇಡ್ಲಿ ತಿನ್ಕೊಂಡು ಅಲ್ಲೇ ಪುಟ್ಟಬದಲ್ಲಿ ಮಲಗಿದ್ದೀನಿ ಸರ್ ಅವತ್ ನಾನು. ಕಾಲಿಗೆ ಹೊಸ್ಕೊಳಕ್ಕೆ ಒಂದು ಚಿಕ್ಕದಾದಂತ ಒಂದು ರಗ್ಗಿಲ್ಲ, ಮತ್ತೆ ಯಾವ್ದೇ ರೀತಿ ಏನಿಲ್ಲ, ಬರೀ ಕೈ ಒಂದು ಚಿಕ್ಕ ಒಂದು ಟವಲ್ ಸಮೇತ ಇಲ್ಲ. ಬಟ್ ಇಲ್ಲಿ ನಿಮಿಷ ಅಂದ್ರೆ ಮೆಸೇಜ್ ಕಳಿಸಿದ್ದು ಇದಕ್ಕಿಂತ ಮುಂಚೆನೋ ಅಥವಾ ಅಲ್ಲಿ ಮಲಗ ಆದ್ಮೇಲೆ? ಮುಂಚೆ ಸರ್. ಮೆಸೇಜ್ ಎಲ್ಲ ಕಳ್ಸಾದ್ಮೇಲೆ ಅದಾದ್ಮೇಲೆ ಗೊತ್ತಾಯ್ತು. ನಾನು ಇಷ್ಟೊತ್ತಲ್ಲಿ ಹೋಗ್ಬಿಡೋಣ ಅನ್ಕೊಂಡೆ, ಈಗ ಆಗಲ್ಲ, ಸರಿ ಈಗ ಇಲ್ಲೇ ಮಲ್ಗಿಬಿಟ್ಟು ಬೆಳಗ್ಗೆನೆ ಎದ್ದಿ ಹೋಗ್ಬಿಡುವ ಊರಿಗೆ, ನಾನ್ ಯಾಕೆ ಇಲ್ಲಿಗೆ ಬಂದೆ ಸರಿ ಅನ್ಬಿಟ್ಟು. ಆಗ ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ಬಿಡ್ತು ಸರ್. ಆಗ ಒಂಥರ ಅರಿವು ಬಿಡ್ತು, ನನ್ನ ಮೈಂಡ್ ನನಗೆ ಒಂಥರ ಕಂಟ್ರೋಲ್ ಸಿಕ್ತು. ಸೊ ಆಗ ಸ್ವಿಚ್ ಆನ್ ಆಗ್ಲೇ ಬೆಳಿಗ್ಗೆ ಹೊತ್ತು ಸ್ವಿಚ್ ಆನ್ ಮಾಡ್ಬಿಟ್ಟು ಇವ್ರ ಹತ್ರ ಮಾತಾಡ. ಅಷ್ಟೊಂದು ಇವ್ರು ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟಿದ್ದಾರೆ. ನೀವು ಬೆಳಗ್ಗೆ ತನಕ ಅಲ್ಲೇ ಮಲಗಿದ್ರ? ಹೌದು ಸರ್, ಮಲಗಿದೆ. ಅಂದ್ರೆ ನೀವು ಪ್ರಜ್ಞೆ ಇತ್ತಾ ಇರ್ಲಿಲ್ವಾ? ಇತ್ತು ಸರ್, ಇತ್ತು, ಪ್ರಜ್ಞೆ ಇತ್ತು. ಚಳಿ ನಡಿಕೊಂಡು ಮಲಗಿದ್ದೆ. ಒಂದ್ ನಿಮಿಷ ಅಂದ್ರೆ ನಾನೀಗ ಬಿಟ್ಟು ಬಂದಿದ್ದೀನಿ ಅಥವಾ ನಾನೀಗಿಂತ ಮೆಸೇಜ್ ಕಳಿಸಿದ್ದೀನಿ, ಅವ್ರಲ್ಲಿ ಭಯ ಪಡ್ತಿರ್ಬೋದು, ಇದು ಯಾವ್ದ್ರ ಬಗ್ಗೆನೂ ಅರಿವು ಇರ್ಲಿಲ್ವಾ ನಿಮಗಲ್ಲಿ? ಇತ್ತು ಸರ್. ಅಲ್ಲಿ ಯಾಕೆ ಕಳಿಸ್ತೇನೆ ನಾನು ಅಂದ್ರೆ ನನ್ನ ಯಾವ ತರ ಹೇಳ್ಬೇಕಂದ್ರೆ ಸರ್, ಈಗ ಮನಸ್ಸು ನನ್ನ ಸೀಮಿತದಲ್ಲಿ ಇಲ್ಲ. ಇಲ್ಲ, ಇದು ಬಾಡಿ ಕಂಟ್ರೋಲ್ ಮಾತ್ರ ಇದೆ ಅಷ್ಟೇ. ಆತರ ಮೈಂಡ್ ಅಲ್ಲೇ ಒಂದ್ ನಡೀತಿರ್ತದೆ, ಇದು ದೇಹದಲ್ಲಿ ರೆಗ್ಯುಲರ್ ಆಗಿ ಏನಾಗ್ಬೇಕು ಅದಾಗ್ತಾ ಇದೆ ಕ್ರಿಯೆ. ಓಡಾಡೋದು, ಮಾತಾಡೋದು, ಭಾವನೆಗಳ ಹಿಡಿತವಿಲ್ಲ. ಹೌದು ಸರ್, ಹೌದು. ಹಂಗೆ ಅದು ಮಾನಸಿಕವಾಗಿ ಇದಾಯ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಇದು ಫಿಸಿಕಲ್ ಆಗಿ ಏನ್ ಸಮಸ್ಯೆ ಇಲ್ಲ, ಅದ್ ನಡ್ಕೊಂಡು ಹೋಗ್ತಿದೀನಿ, ಮಾತಾಡ್ತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ. ಆಮೇಲೆ ಕೊನೆಗೆ ಎಲ್ಲ ಒಂದ್ ಕಂಟ್ರೋಲ್ ಬಂದಾಗ ಬೇಜಾರಾಯ್ತು ನನಗೆ, ಯಾಕೆ ನಾನು ಮೆಸೇಜ್ ಯಾಕೆ ಕಳಿಸ್ದೆ, ಅಥವಾ ನಾನು ಏನಕ್ಕೆ ಇಲ್ಲಿಗೆ ಬಂದೆ, ಈ ತರದೆಲ್ಲ ನನ್ ಮನಸ್ಸು ನನಗೆ ಕ್ವಶನ್ ಮಾಡಂಗ್ ಆಯ್ತು ಸರ್ ಅದು ಆ ಟೈಮಲ್ಲಿ. ಓಕೆ, ಒಂದ್ ನಿಮಿಷ ಅಂದ್ರೆ ಇಲ್ಲಿ ಇವ್ರು ದುಡ್ಡು ಕೊಡಲ್ಲ ಅಂದಾಗ ಈ ಯೋಚನೆಗಳೆಲ್ಲ ಶುರುವಾದವಾ? ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ, ಒಂದ್ ನಿಮಿಷ. ಬಟ್ ಇದಕ್ ಮುಂಚೆ ನೀವು ಸ್ಕೂಲಲ್ಲಿ ಮಗಳಿಗೆ ಬೇರೆ ಏನೋ ಹೇಳಿದಿರಲ್ಲ, ಅದ್ ಹೆಂಗ್ ಬಂತು ಮತ್ತೆ?
ಯಾವ್ದು ಸರ್? ಅದು ಮಗಳಿಗೆ ಆಕ್ಚುಲಿ ಹೋಗ್ತೀನಿ ಅಂತ ಹೇಳಿದೆ ಸರ್ ನನ್ಗೆ. ಬಟ್ ಮಗಳು ಹೇಳಿದ್ ಬೇರೆ. ಹೋಗ್ತೀನಿ ನಾನು, ಅಂದ್ರೆ ಚೆನ್ನಾಗಿರು, ಇಲ್ಲಿ ನೋಡ್ಕೊಂಡಿರು, ಇವಾಗ ಸಂಜೆ ಲೇಟ್ ಆದ್ರೂ ಆಗ್ಬೋದು ನಾನು ಬರೋದು, ಹ್ಮ್ ನೀನ್ ಪಾಪು ನೋಡ್ಕೊಂಡಿರು, ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ದು ನಾನು. ಅವ್ಳಿಗೆ ಈ ತರ ವಿಷಯ ಹೇಳಿರ್ಲಿಲ್ಲ. ಅಲ್ಲ, ಅಂದ್ರೆ ಏನಾಯ್ತು ಅಂದ್ರೆ ಕೋ ಇನ್ಸಿಡೆನ್ಸ್ ಆಯ್ತು ಅದು ಸರ್. ಸ್ಕೂಲ್ ತ ಮಗಳಿಗೆ ಏನೋ ಹೇಳಿದ್ರಿ ಅಂತ ಹೇಳಿದ್ರು. ಅದೇ ಕೋ ಇನ್ಸಿಡೆನ್ಸ್ ಆಯ್ತು ಅದು. ಆಕ್ಚುಲಿ ಓಹೋ. ನಾನ್ ಹೇಳಿದ ಅವಳಿಗೆ ನಾನು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕು, ಅದು ವ್ಯವಹಾರ ಹೇಳಿದ್ನಲ್ಲ ಸರ್. ಓ, ಅಲ್ಲಿಗೂ ಇಲ್ಲಿ ಅಲ್ಲಿಗೆ ಹೋಗಿದ್ ಬರೋದ್ ಲೇಟ್ ಆಗುತ್ತೆ, ಪಾಪನ ಸ್ವಲ್ಪ ಚೆನ್ನಾಗಿ ನೋಡ್ಕೋ ಬರೋವರೆಗೆ, ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ, ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದು ನನ್ನ ಮಗಳಿಗೆ. ಇಲ್ಲೇನಾಯ್ತು, ಇದು ಅದೇ ತರ ಆಯ್ತು, ಅಲ್ಲ ಕೋ ಇನ್ಸಿಡೆನ್ಸ್ ಆಗೋಯ್ತು ಸರ್. ಅದು ಎರಡು ಒಂಥರ ಮ್ಯಾಚ್ ಅಪ್ ಆದಂಗ ಆಗೋಯ್ತು. ಅದು ಫಸ್ಟ್ ಹೆಂಗ್ ಹೇಳಿದ್ರಿ ಅಂದಂಗ ಆಗೋಯ್ತು. ಈಗ ಫಸ್ಟ್ ಹೇಳ್ಬಿಟ್ಟು ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಿ ಅಂದಂಗ ಆಗೋಯ್ತು. ಈಗ ಅವ್ರ ಗ್ರಹಿಕೆಗೂ ಅದೇ ಇದೆ, ಈಗ ಅವ್ರ ತಲೆಗೂ ಅದೇ ಇದೆ. ಓ, ಇವ್ರಿಗೆ ಅಮ್ಮ, ಯಾಕಂದ್ರೆ ಮಮ್ಮಿ ಅಪ್ಪ ಹಿಂಗ್ ಹೇಳಿದ್ರು ಅಂದಾಗ, ಅಯ್ಯೋ ಇದು ಅಲ್ಗೋಗ ಆಗಿರೋದಲ್ಲ, ಇದು ಪೂರ್ವದಲ್ಲೇ ಆಗಿರೋದು ಅಂತ ಅವ್ರು ಇನ್ನೂ ಹೌದು ಸರ್, ಪೂರ್ವದಲ್ಲೇ ಸಿದ್ಧತೆ ಮಾಡ್ಕೊಂಡು ಹೋಗಿರೋದು ಅನ್ನಂಗ ಆಗೋಯ್ತು ಸರ್ ಇದು. ಸರಿ ಆಯ್ತು, ಅಲ್ಲಿ ಮಲಗಿದ್ರಿ, ಆಮೇಲೆ ಏನಾಯ್ತು? ಆಮೇಲೆ ಸರ್ ಮಾಮೂಲಿ ಒಂದು ಕಂಟ್ರೋಲ್ ಸಿಕ್, ನಾನ್ ಯಾಕೆ ಇಲ್ಲಿಗೆ ಬಂದಿತ್ತು, ನಾನ್ ಬೆಳಗ್ಗೆ ಎದ್ದು ಹೋಗ್ಬೇಕು ಅನ್ಬಿಡು, ಅದ್ರಲ್ಲಿ ಫೋನಲ್ಲಿ ಚಾರ್ಜರ್ ಇತ್ತಿಲ್ಲ ಸರ್. ಆಮೇಲೆ ಕೊನೆಗೆ ಯಾವ್ದೋ ಒಂದ್ ಇಂದ್ರಲ್ಲಿ ಒಂದ್ 10 ರೂಪಾಯಿ ಕೊಟ್ಬಿಟ್ಟು ಮತ್ತೆ ಚಾರ್ಜ್ ಮಾಡಲ್ಲ, ಅಮೌಂಟ್ ಮಾಡ್ತಾರೆ ಸರ್ ಕೆಲವೊಂದ್ ಕಡೆ ಎಲ್ಲ ಚಾರ್ಜ್ ಮಾಡಿದ್ರೆ. ಚಾರ್ಜರು ತಗೊಂಡೋಗಿತ್ತಿಲ್ಲ ನಾನು. ಆಗ ಮಾಡ್ಕೊಂಡು ಮತ್ತೆ ನಾನಾಗ ಫೋನ್ ಮಾಡಿದೆ ಮನೆಯವ್ರಿಗೆ, ಇಲ್ಲಿದ್ದೀನಿ, ಏನ್ ಯಾಕೆ ಗಾಬರಿ ಆಗಿದ್ಯಾ, ಆಯ್ತು ಬರ್ತಾ ಇದೀನಿ ನಾನು. ಹೋಗಿದ್ರಾ? ಹ್ಞೂ ಸರ್, ಅವರು ಟೆಂಪಲ್ ಹೋಗಿರ್ ಸರ್ ಅಷ್ಟೊತ್ತಿಗೆ. ನೋಡಿ ಕತೆ. ಅಲ್ಲೂ ಕೂಡ ಅಲ್ಲಿ ನಾವು ಒಂದ್ ಕಡೆ ನೆಮ್ತೀನಿ ಸರ್, ನನ್ನ ಆರಾಧ್ಯ ದೈವ ಅಂತ ಹೇಳ್ಬೋದು ಆ ತಾಯಿನ. ಹಾಗಾಗಿ ನನ್ನ ಏನೇ ಒಂದು ಕಷ್ಟ ಸುಖ ಆಗ್ಲಿ ಒಂದ್ ಇದ್ದಾಗ್ಲಿ, ನಾನು ಫಸ್ಟ್ ಅಲ್ಲಿಗೆ ಹೋಗಿ ಹೆಜ್ಜೆ ಇಟ್ಟೆ ಮುಂದಿನ ಹೆಜ್ಜೆ ಇಟ್ಟೆ ಸರ್ ನಾನು ಇವತ್ತು. ನಿನಗೂ ಆಗ್ಲಿಪ್ಪ, ಒಳ್ಳೇದಾಗ್ಲಿ. ನನಗೆ ನೋಡಿ, ಹೀಗೆ ಒಂದು ಏನೋ ವಿಧಿಯೇ ಈಕೆಯ ಈ ಪರಿತಪಿಸುವಿಕೆ ಇದೆಯಲ್ಲ, ಅದು ಸತ್ಯದ್ದೇ ಹೊರತು ಅದು ನಾಟಕೀಯವಲ್ಲ. ಆಕೆಯನ್ನು ಇನ್ನೂ ಬಲವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಇಂಥದ್ದೇನೋ ಒಂದು ಅರೆಗಳಿಗೆ ಒಂದು ರಾತ್ರಿಯ ನಾಟಕ ನಡೀತು ಅಂತ ಭಾವಿಸೋಣ. ಹೌದು ಸರ್. ಯಾಕಂದ್ರೆ ಈ ಬಾಂಧವ್ಯ ಲಾಭ ನಷ್ಟಕ್ಕೂ ಮೀರಿದ್ದು. ಇವತ್ತು ಮನೆಗೆ ಗಂಡ ಒಂಚೂರು ದುಡ್ಕೊಂಡು ಬರಲಿಲ್ಲ ಅಂದ್ರೆ ಆಚೆ ಮಲಗಿಸೋಷ್ಟು ಸಂತತಿಗಳು ಜಾಸ್ತಿ ಆಗ್ತಿದ್ದಾವೆ. ಹೌದು ಸರ್, ಹೌದು. ಅಂಥದ್ರಲ್ಲಿ ನೀವು ಹಿಂಗೇನೋ ಆದಾಗ ಆಕೆ ಒಂದು ಓಲೋ ಅಥವಾ ಅದು ಯಾವುದೋ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಇಡೀ ಮೈಸೂರು ಹುಡುಕೋ ಪ್ರಕ್ರಿಯೆ ಇದೆಯಲ್ಲ. ಹೌದು ಸರ್, ಹುಡುಕಿದಾರೆ ಸರ್, ತುಂಬಾ ಪ್ರಯತ್ನ ಮಾಡಿದಾರೆ ಸರ್. ನಾನು ಸುಮ್ನೆ ಹೇಳ್ಬಾರ್ದು ಸ್ವಲ್ಪ, ನಾನು ಇಲ್ಲ ಅಂತ ತುಂಬಾ ಪ್ರಯತ್ನ ಮಾಡ್ತೀನಿ. ನನ್ನ ಸ್ನೇಹಿತರು ಮತ್ತೆ ನಮ್ ಕೊಲೀಗ್ಸ್ ಎಲ್ಲ ಆಲ್ಮೋಸ್ಟ್, ನಾನಾಗಿದ್ರು ಅಷ್ಟು ಪ್ರಯತ್ನ ಮಾಡ್ತಿರ್ಲಿಲ್ಲ ಅನ್ಕೋತೀನಿ ಸರ್. ಆಲ್ಮೋಸ್ಟ್ ನಿಜ ಪಾಪ ಅವರು ಹೇಳ್ತಾ ಇಲ್ಲ ಅಂತಿದ್ರು. ಅದಕ್ಕೆ ಅದನ್ನ ಒಟ್ಟಾರೆಯಾಗಿ ಹೆಂಡತಿ ಮಕ್ಕಳ ಕುರಿತಾದ ಒಂದು ಮಾತು ಕೊಟ್ಟಿದ್ದೆ, ಅಥವಾ ಅದು ಯಾಕೋ ಈಡೇರ್ತಾ ಇಲ್ಲ, ಅಥವಾ ಇಲ್ಲೊಂಚೂರು ಹಿಂಗ ಆಗ್ಬಿಡ್ತಲ್ಲ ಅನ್ನೋದು ಮನ್ಸಿಗೆ ತಗೊಂಡು ಅಲ್ಲೇನೋ ಒಂದು ರಾತ್ರಿ ಹಂಗಾಗಿದೆ, ತೊಂದರೆ ಇಲ್ಲ, ಅದು ಉದ್ದೇಶಪೂರ್ವಕವಾಗಿದ್ದು ಅಂತಲೂ ಅಲ್ಲ. ನಾವು ಅದನ್ನು ಒಳ್ಳೆ ರೀತಿ ತಗೊಳ್ಳೋಣ. ಓಕೆ, ಹೆಂಡತಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇನ್ನೂ ಬಲವಾಗಿ ತಿಳಿಸ್ಲಿಕ್ಕೆ ಇಂಥದ್ದೇನೋ ನಡೀತು ಅಂದ್ಕೊಳ್ಳೋಣ ಅಷ್ಟೇ. ಹಂಗೆ ಒಳ್ಳೇದಾಗ್ಲಿ, ಚೆನ್ನಾಗಿರಿ. ನನಗಂತೂ ನನ್ನ ಇಡೀ ಇಷ್ಟು ವರ್ಷದ ಸಾವಿರಾರು ಕತೆಗಳಲ್ಲಿ ನಿಮ್ಮ ಕತೆ ನನಗೆ ನಿಮ್ಮ ಪಾದಕ್ಕೆ ಬೀಳ್ಬೇಕು. ಅಷ್ಟು ಒಳ್ಳೆ ವ್ಯಕ್ತಿತ್ವಗಳು ನೀವು, ಶುದ್ಧ ಮನಸ್ಸುಗಳು ನೀವು. ಭಗವಂತ ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ. ಇನ್ನೂ ಎಲ್ಲರ ಮುಂದೆ ಕಷ್ಟವೋ ಸುಖವೋ, ಗಂಜಿಯೋ ಮೃಷ್ಟಾನ್ನವೋ, ಇಬ್ರು ಎಷ್ಟು ಅನ್ಯೂನ್ಯವಾಗಿರ್ತಿರೋ ಕಷ್ಟಗಳು, ಆ ದೇವಿ ನಿಮಗೆ ಯಾವಾಗ ಬೆಂಬಲ, ನೀವು ನಂಬಿರೋ ದೇವ್ರು ಯಾವಾಗ ನಿಮಗೆ ಬೆಂಬಲ ಅಂದ್ರೆ ನಿಮ್ಮ ನಡುವೆ ಒಗ್ಗಟ್ಟಿದ್ದಾಗ, ನಿಮ್ಮ ನಡುವೆ ಹೊಂದಾಣಿಕೆ ಇದ್ದಾಗ. ಒಳ್ಳೇದಾಗ್ಲಿ. ಇವತ್ತಿಗೂ ನಾನು ಏನು ಸರಿ ಮಾತಾಡ್ಬೋದು, ಅದನ್ನ ನಾನು ಸಹಿಸ್ಕೊಂಡು ಹೋಗ್ತೀನಿ ಸರ್. ಈಗ ನಾನೇನಾದ್ರು ಮಾತಾಡ್ಬೋದು, ಅವ್ರು ಸಹಿಸ್ಕೊತಾರೆ ಸರ್. ಸತ್ಯ. ಅದರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ಲಪ್ಪ, ಒಳ್ಳೇದಾಗ್ಲಿ. ಬಹಳ ಸಂತೋಷವಾಯಿತು. ಈ ಕಾರ್ಯಕ್ರಮವನ್ನು ನಂಬಿ ನಿಮ್ಮ ಕಥೆಯನ್ನು ಹಂಚಿಕೊಂಡು ತುಂಬ ಜನಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಿ. ನನಗೆ ನಂಬಿಕೆ ಇದೆ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಶ್ರೀಮತಿಯವರ ಕತೆ ಕೇಳಿದಾಗ ತುಂಬ ಹೆಣ್ಮಕ್ಳಿಗೆ ಅಥವಾ ತುಂಬ ಗಂಡು ಮಕ್ಕಳಿಗೆ ಹೆಂಗಿರಬೇಕು, ಎಂತೆಂಥ ಸ್ಥಿತಿಗಳು ಬರ್ತವೆ, ಮೇಲಿದ್ದವರು ಕೆಳಗಡೆ ಬರಬೇಕು, ಅಥವಾ ಅಲ್ಲಿ ಶೂಟು ಬೂಟ ಹಾಕೊಂಡು ಹೋಗ್ತಿದ್ದ ಮನುಷ್ಯ ಗ್ಯಾಸ್ ಹೊರೋ ಪರಿಸ್ಥಿತಿ, ಗ್ಯಾಸಿಂದ ಆ ರೋಡ್ ಸೈಡಲ್ಲಿ ಅಂಗಡಿ ಇಡೋ ಪರಿಸ್ಥಿತಿ, ಅಲ್ಲಿಂದ ಮತ್ತೆ ಒಂದು ಉದ್ಯೋಗ, ಒಳ್ಳೆ ಉದ್ಯೋಗ. ಅಂದರೆ ಈ ಏಳು ಬೀಳುಗಳ ನಡುವೆ ಬಾಂಧವ್ಯ ಗಟ್ಟಿಯಾಗಿರಬೇಕು. ಏಳು ಬೀಳುಗಳು ಬರ್ತವೆ. ಹೌದು ಸರ್, ಆದ್ರೆ ಇನ್ನೂ ನಂಬಿಕೆ ಇದೆ ಸರ್ ನನಗೆ. ನಾನು ಯಾವ್ದೋ ಒಂದು ಜಾಗಕ್ಕೆ ಹೋಗ್ತೀನಿ ಅಂತ ನಂಬಿಕೆ ಇದೆ ನನಗೆ ಇವತ್ತಿಗೂ. ಆಗ್ಲಿಪ್ಪ, ಜಾಕ್ ಹೋಗು ಬಿಡು, ಆದ್ರೆ ನೀವಿಬ್ರು ಆಲ್ರೆಡಿ ಗೆದ್ದಿದ್ದೀರಿ ನೋಡಪ್ಪ. ಹಬ್ಬ ಅಂದ್ರೆ ದೊಡ್ಡ ಜಾಕ್ ಹೋದ್ರು ಒಂಚೂರು ದುಡ್ಡು ಜಾಸ್ತಿ ಬರ್ಬೋದು ಅಷ್ಟೇ.
ಹೌದು ಸರ್. ಆದ್ರೆ ನಿಮ್ಗೆ ಅವರು ಅವ್ರಿಗೆ ನೀವು ಅನ್ನೋ ಇದೇ ಸತ್ಯವೇ ಶಾಶ್ವತ. ಹೌದು ಸರ್. ಎಷ್ಟು ಬಂದ್ರೂ ನಮ್ಮ ನಡುವೆ ಈ ಮಟ್ಟಿನ ಹೊಂದಾಣಿಕೆ ಇಲ್ಲ ಅಂದಾಗ ಹಣವೂ ಕೂಡ ಹಾ. ಹುಳ ಆಗ್ಬಿಡುತ್ತೆ. ಖಂಡಿತ ಸರ್. ಕೆಲವೊಮ್ಮೆ ಹಣ ಇದ್ರೂ ಏನು ಮಾಡಕ್ಕಾಗಲ್ಲ ಸರ್. ಆಗಲ್ಲ. ಈಗ ಹ್ಮ್. ಇಲ್ಲ ಆತ ದುಡಿತಾ ಇರ್ಲಿಲ್ಲ, ಆತ ಸಾಲ ಮಾಡ್ಕೊಂಡಿದ್ದ ಹೋಯ್ತಂದು ಬಾ ಅನ್ನೋ ಹೆಂಡತಿ ಆಗಿದ್ದಿದ್ರೆ ಅಲ್ಲಿ ಹಣ ತಗೊಂಡು ಏನ್ ಮಾಡ್ತೀರಾ? ಹೌದು ಸರ್. ಹೌದು. ಆದ್ರೆ ನಿಮ್ಮ ಬದುಕಿನ ಪೂರ್ತಿ ನೀವು ಭಾಗ್ಯ ಅಥವಾ ಸಂತೋಷ ಪಡಬೇಕಿರೋದು ಜೀವನ ಸಂಗಾತಿ. ಹೀಗೆ ಅಂದ್ರೆ ನಂಬಿಕಸ್ಥ ಹೆಂಡತಿ, ಮಾತು ಕೇಳೋ ಮಕ್ಕಳು, ಕೈ ತುಂಬ ಕೆಲಸ, ಕಣ್ ತುಂಬ ನಿದ್ದೆ, ಮಡಿ ತುಂಬ ಊಟ, ಇರೋಕ್ಕೊಂದು ಜಾಗ ಅಂದಾಗ ಅಂದ್ರೆ ಒಂದ್ ಸ್ವಲ್ಪ ಆರೋಗ್ಯ. ಹೌದು ಸರ್. ಆರೋಗ್ಯವೇ ಖಂಡಿತ. ಭಾಗ್ಯ. ಎಲ್ಲ ಇದ್ದು ಬಿಟ್ರೆ ಹ್ಮ್. ಬದುಕು ಭಾಗ್ಯ. ಈಗ ಇನ್ನೂ ಎತ್ತರಕ್ಕೆ ಹೋಗ್ತೀನಿ ಅಥವಾ ಇನ್ನೇನೋ ಮಾಡ್ತೀನಿ, ಆಯಿತು ಅಬ್ಬಬ್ಬಾ ಅಂದರೆ ಬಟ್ಟೆಗಳು ಚೇಂಜ್ ಆಗ್ಬೋದು, ಟೈ ಬರ್ಬೋದು, ಒಂಚೂರು ಸಂಬಳ ಜಾಸ್ತಿ ಆಗ್ಬೋದು. ಆದರೆ ಹೌದು ಮನುಷ್ಯ ಸರ್. ಎಷ್ಟು ಪಡ್ಕೊಂಡ್ರು ಆ ಅಂದ್ರೆ ಇವತ್ತಿನ ಸರಳತೆಯಲ್ಲೇ ಪ್ರಪಂಚಕ್ಕೆ ಅದೇ ಅಲ್ಲ ಸರ್ ಬೇಕಾಗಿರೋದು. ಹೊರಗಡೆಗೆ ಆ, ಔಟ್ಲುಕಿಂಗ್ ಬೇಕಲ್ಲ ಸರ್ ಜನಕ್ಕೆ. ನಾವು ಪ್ರಾಮಾಣಿಕವಾಗಿದ್ದೀನಿ ಸರ್, ಇದ್ ಕೊಡಿ ಅಂದ್ರೆ ಯಾರು ಕೇಳಲ್ಲ ಸರ್. ಇರ್ಲಿ. ಹಾ? ಆದರೆ ನಮಗೆ ಹಾ. ನಿಮ್ಮ ಔಟ್ಲುಕ್ ನಮಗೆ ಬೇಡ. ನಮಗೆ ನಿಮ್ಮ ಈ ಒಳಗಿನ ಅಂತರಂಗದ ಶುದ್ಧತೆ ನೋಡಿ. ನಿಮ್ಮನ್ನ ಎಲ್ಲಿ ಮಲಗಿಸಿ ಎಲ್ಲಿ ಕರ್ಕೊಂಡು ಬಂದು ಎಲ್ಲಿ ಬಿಟ್ಟರು ಯಾರಿಗೂ ದುಷ್ಟ್ರ ಕೈಗೆ ಸಿಗ್ದಂಗೆ ನಿಮ್ಮನ್ನು ಕರ್ಕೊಂಡ್ ಬಂದಿದೆ. ಹೌದು ಆ ಸರ್. ಹೌದು. ದೈವಕ್ಕೆ ಶರಣಾಗಿ ಅದು ಸರಳತೆಯನ್ನೇ ಬೇಡುತ್ತೆ. ಜನರ ಪ್ರಕಾರ ಹೋದ್ರೆ ಜನರು ಹೇಳ್ತಾರೆ, ಇಲ್ಲ ಗಣಪ ನೀವು ಬಟ್ಟೆ ಬಿಚ್ಕೊಂಡು ಓಡಾಡಿದ್ರೆ ಚಂದ ಅಂತ. ಹಂಗ ಓಡಾಡ್ಬೇಕು. ಆಮೇಲೆ ಹೌದು ಸರ್. ಹೆಂಗಿದ್ರು ಆಗಲ್ಲ. ಸರಳವಾಗಿದ್ರೆ ಬಡವ ಅಂತಾರೆ, ಹ್ಮ್. ಚೆನ್ನಾಗಿ ಹಾಕೊಂಡು ಓಡಾಡಿದ್ರೆ ಮೆರಿತವನೇ ಅಂತಾರೆ. ಹೆಂಗ್ ನಿಜ ಬದುಕ್ತೀರ ಸರ್. ನೀವು ಹೌದು. ಅವ್ರಿಗೆ? ಹೌದು ಸರ್. ದೇವ್ರ correct. ಮೆಚ್ಚಂಗ್ ಬದುಕಬೇಕು. ಜನ ಮೆಚ್ಚಂಗ್ ಹ್ಮ್. ಬಿಡಿ, ದೇವ್ರ ಮೆಚ್ಚಂಗ್ ಬದುಕಬೇಕು. ಹೌದು. ಈಗ ನೀವು ನಿಜ ಸರ್. ಬದುಕ್ತಿರೋದೇ ದೇವ್ರ ಮೆಚ್ಚಂಗ್ ಬದುಕೋದು. ಸರಳವಾದ ಬದುಕು, ಮಿತವಾಗಿ ಊಟ, ಹಿತವಾದ ಮಾತು, ನಂಬಿಕೊಂಡಿರೋರಿಗೆ ಪ್ರಾಣ ಹೋದ್ರು ನಾನು ಕೈ ಬಿಡಲ್ಲ ಅನ್ನೋ ಈ ಬುದ್ಧಿ. ಆ ಕಡೆ ಅಪ್ಪ ಅಮ್ಮ, ಈ ಕಡೆ ಕಟ್ಕೊಂಡು ಹೆಂಡತಿ, ಉಡಿಸಿದ ಮಕ್ಕಳು, ಕೆಲಸ ಕೊಟ್ಟರು ದಣಿ, ನಿಮ್ಮ ಆರೋಗ್ಯ, ನಂಬಿರೋ ಪರಮಾತ್ಮ. ಇಷ್ಟು ನಾಡ್ಕೊಂಡು ಹೋಗಿ ಸಾಕು. ಜನರನ್ನ ಮೆಚ್ಚೋ ಬುದ್ಧಿ ಬೇಡ. ಹೌದು ಸರ್. ಒಳ್ಳೇದಾಗ್ಲಿ. ಹೌದು. ಸಂತೋಷ. ನಿಮ್ಮ ಶ್ರೀಮತಿಯವ್ರಿಗೆ ಕೊಡಪ್ಪ. ಕೊಡ್ತೀನಿ. ಹಲೋ ಏನವ್ವ, ಸಂತೋಷವಾಯ್ತಾ? ಹೇಳಿ. ಹಾ ಸರ್. ನೋಡಿ, ಅವ್ರು ಏನೋ ಹೇಳಿದ್ರು, ಅದೆಲ್ಲ ಸರಿದೆ ತಾಯಿ. ಅದ್ರ ಹೊರತಾಗಿ ನಾನು ಒಂದು ಹೆಣ್ಣಿನ ವಿಚಾರ ಮತ್ತೆ ನಿನಗೆ ನೆನಪು ಮಾಡಿದೆ. ಯಾಕಂದ್ರೆ ನಿನಗೊಂದು ಗೊಂದಲ ಇತ್ತು, ಅದೇನು ಅಲ್ಲ ಅಂತ ಹೇಳಲಿಕ್ಕೆ ನಾನು ಮತ್ತೆ ನಾನು ಸ್ವಲ್ಪ ಪ್ರಶ್ನೆ ಮಾಡಿದೆ ಅಷ್ಟೇ. ಅದ್ರ ಇರ್ಲಿ ಸರ್, ಬಗ್ಗೆ ಇರ್ಲಿ. ಗೊಂದಲ ಬೇಡ, ಮತ್ತೇನು ಆಗುತ್ತೆ ಅನ್ನೋ ಭಯವೂ ಬೇಡ. ಪುರುಷ ಹೊರಗಡೆ ಹೋಗಿ ದುಡಿಯೋನಿಗೆ 1000 ಆತಂಕಗಳಿರ್ತವೆ. ಹೌದು ಸರ್. ಯಾಕಂದ್ರೆ ಹೌದು. ಅವನಿಗೆ ದೂರದೃಷ್ಟಿ. ಇವತ್ತು ಜೇಬಲ್ಲಿ ಜೇಬು ತುಂಬ ಇದೆ, ನಾಳೆ ಹಂಗೆ ಇರುತ್ತೆ ಅಥವಾ ಇರಲ್ಲ ಅನ್ನೋದ್ರ ಉದಾಹರಣೆ ಕೇಳಿದ್ದಾನೆ, ನೋಡಿದ್ದಾನೆ. ಅದಕ್ಕೆ ಆತನಿಗೆ ಭಯ ಇರುತ್ತೆ. ಹೌದು ಸರ್. ಹೌದು. ನೀನ್ ರಾಶಿ ತಂದು ಹಾಕಿದ್ರು ಏನೋ ಒಂದು ಭಯ ಇದ್ದೇ ಇರುತ್ತೆ ಮನುಷ್ಯನಿಗೆ. ಹೌದು ಸೊ ಸರ್. ಹೊರಗಡೆ ಹೋಗೋ ಆತನಿಗೆ, ಹೊರಗಡೆ ವ್ಯವಹರಿಸೋ ಆತನಿಗೆ ಏನೋ ಮಾನಸಿಕ ಆ ತೊಳಲಾಟಗಳು ಇರ್ತವೆ. ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಆಗಲ್ಲ ಕೆಲವೊಮ್ಮೆ. ನಿಜ ನಿಜ ಸರ್. ಅಲ್ಲಿ ಆದ್ರೆ ಹೊರಗಡೆ ಆದಷ್ಟು ನಾನ್ ಕೇಳೋದೇನು ಅಂದ್ರೆ, ನಾನು ಅವರಲ್ಲಿ ಒಬ್ರು ಅನ್ಕೊಂಡು ಹೇಳ್ಕೊಳ್ಳಿ. ಏನೇ ಇದ್ರೂನು ಸಮಸ್ಯೆ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಸರ್, ಸಮಸ್ಯೆನ ಎಲ್ರಿಗೂ ಇರತ್ತೆ, ಪ್ರತಿಯೊಬ್ರಿಗೂ ಇರತ್ತೆ. ಅದನ್ನ ಬಗೆಹರಿಸ್ಕೊಳ್ಳೋ ರೀತಿ ಇರತ್ತೆ. ಆ ರೀತಿ ಮೇಲೆ ನಿಂತಿರತ್ತೆ ನಾವೇನು ಅನ್ನೋದು. ಅಂತದ್ದೇನೂ ಇಲ್ಲ ತಾಯಿ, ಅಲ್ಲಿ ಮುಚ್ಚಿಡುವಂತದ್ದು ಕೆಲವೊಂದು ಅದೇ ಇರ್ತವೆ. ಏನೇ ಬಂದ್ರು ನಾನ್ ಹೇಳೋ ಸರ್, ಮುಂದೆ ನಾನ್ ಜೀವಂತ ಇರೋವರ್ಗು ಏನೇ ಬಂದ್ರು ನನ್ನ ಹತ್ರ ಮುಚ್ಚಿಡ್ದಾನೆ ಇವ್ರು ಹೇಳ್ಕೊಳ್ಬೋದು. ನಾನು ಅದಕ್ಕೆ ಇವ್ರ ಹತ್ರ ಏನೇ ಒಂದ್ ಇದನ್ನು ನಾನು ಸಪೋರ್ಟಿಂಗ್ ಆಗಿ ಇರ್ತೀನಿ ಯಾವತ್ತೂ ಅಷ್ಟೇ. ಈ ದುಡ್ಡು, ಇವ್ರು ಹೇಳಿದ್ರಲ್ಲ ಈಗ ದುಡ್ಡು ಬಟ್ಟೆ ಅದೆಲ್ಲ ಇರ್ಲಿ ಸರ್, ಇಲ್ಲದಿರ್ಲಿ. ಈಗಿನ ಕಾಲದಲ್ಲಿ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳ್ತಾರೆ. ಆ ಸಾಲ ಮಾಡಿದವನು ಆ ಬಟ್ಟೆ ಹಾಕೊಂಡ್ ಹೋಗ್ತಾನೆ, ಬಡವನು ಆ ಬಟ್ಟೆ ಹಾಕೊಂಡ್ ಹೋಗ್ತಾನೆ. ಬಟ್ಟೆ ಮೇಲೆ ಏನಿರಲ್ಲ ಸರ್. ನಾವ್ ಏನ್ ಸಂಪಾದನೆ ಮಾಡಿದ್ವಿ ಅಂದ್ರೆ ಪ್ರೀತಿ, ವಿಶ್ವಾಸ, ನಮ್ ಜೊತೆ ಇರೋ 4 ಜನ ಸರ್. ಆಗ್ಲವ ಸಂತೋಷ. ನಮ್ಮೆಲ್ಲ ಗಂಡು ಮಕ್ಳಿಗೂ ನಿನ್ನಂತ ಒಂದೊಳ್ಳೆ ಗುಣ ಇರೋ ಹೆಣ್ಮಗಳು ಸಿಕ್ಬಿಟ್ರೆ ಬದುಕು ಪಾವನ. ಆಗ್ಲಿ ಸರ್, ಆಗ್ಲಿ. ನಾನು ಒಂದು ಕೇಳ್ಕೊತೀನಿ ಸರ್, ನಿಮ್ಮ ಶೋ ನೋಡೋ ಪ್ರತಿಯೊಬ್ರಿಗೂನು, ಗಂಡಸ್ರಾಗ್ಲಿ ಹೆಂಗಸ್ರಾಗ್ಲಿ, ಯಾರನ್ನೋ ಬಿಟ್ಟು ಹೋಗ್ಬೇಕು, ನಾನು ಇರ್ಬಾರ್ದು, ನಾನು ಹೋಗ್ಬೇಕು ಅನ್ನೋರಿಗೆ ಒಂದು ಮಾತು, ದಯವಿಟ್ಟು ನೀವು ಹೊರಟೋಗ್ತೀರಾ, 1 ಸೆಕೆಂಡ್ ಸಾಕು ಮನುಷ್ಯನ್ ಜೀವ ಹೋಗಕ್ಕೆ, ಅಥವಾ ಇನ್ನೊಂದು 1 ಸೆಕೆಂಡ್ ಸಾಕು ಸರ್. ಬಟ್ ಆ 1 ಸೆಕೆಂಡ್ ಅವರನ್ನ ಜೀವನ ಪೂರ್ತಿ ತಿನ್ನುತ್ತೆ. ಅದು ತಲೆ ಒಳಗಿರ್ಲಿ ಸಾಕು. ಸತ್ಯ. ಇನ್ನೇನ್ ಸತ್ಯ. ಈ ನಿಮ್ಮ ಶೋಗನ ಕೇಳ್ತಾ ಇರೋರಾಗಿರ್ಬೋದು, ಅಥವಾ ನಾನು ಇರ್ಬಾರ್ದಪ್ಪ ಈ ಕಷ್ಟ ನೀಗ್ಸಕ್ಕಾಗಲ್ಲ ಅನ್ನೋರಿಗೆ, ನನ್ನ ತಂಗಿನೋ ಅಕ್ಕನೋ ಅಯ್ಯೋ, ಮಗ್ಳೋ ಅಲ್ಲವ್ವ, ಏನೋ, ನೀನು ಬಹಳ ದೊಡ್ಡ ಸಂದೇಶ ಕೊಟ್ಟಿದ್ದೀಯ. ನಿಮ್ಮ ಅದೊಂದು ಇರ್ಲಿ ಸಾಕು. ಅದ್ಭುತ ಅದ್ಭುತ. ಹೀಗೆ ಇರ್ಲಿ, ಯಾವ ಕೆಟ್ಟ ಕಣ್ಣುಗಳು ಬೀಳದೆ ಇರಲಿ. ಆ ತಾಯಿಯನ್ನು ನಂಬು ತಾಯಿ, ಅದು ನಿನ್ನ ನಡೆಸ್ಕೊಂಡು ಹೋಗುತ್ತೆ. ಆದರೆ ಅದಕ್ಕೂ ಮೀರಿ ನಿಮ್ಮ ಶುದ್ಧ ಮನಸ್ಸು, ನಿಮ್ಮ ಶುದ್ಧ ಕರ್ಮ, ನಿಮ್ಮ
ಇತಿಹಾಸ ಇಲ್ಲದ ಭಗವಂತ ಏನು ಕೊಟ್ನೋ ಕಣ್ಣು ಗೊತ್ಕೊಂಡು ಜೀವನ ಮಾಡು. ಓಕೆ ಎಲ್ಲ ಸರ್, ಆಗ್ಲಿ. ಒಳ್ಳೇದೇ ಆಗುತ್ತೆ. ಹೋಗ್ತಾ ಹೋಗ್ತಾ ನಮ್ಮ ಬದುಕು ಉದ್ಧಾರವಾಗ್ಬೋದು. ಏನೋ ಕಾಣೆ ಬರಹ ಪೂರ್ವ ಕರ್ಮಗಳು ಕೆಲವೊಂದು ಕೆಲಸ ಮಾಡೋಕೆ ಶುರು ಮಾಡಿ ಕೆಲವೊಮ್ಮೆ ಅಧಪ್ಪತನಕ್ಕೆ ಬರ್ಬೋದು. ಆದರೆ ಇದನ್ನು ಜನ ನಿಜ ಸರ್. ಕೆಲವೊಮ್ಮೆ ಲೋಕದಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಷ್ಟ ಬಂತು ಅಂತಲ್ಲ, ಕಷ್ಟ ಬಂದಿರೋದನ್ನ ಜನ ಹೆಂಗ್ ನೋಡ್ತಾರೋ ಅನ್ನೋ ಭಯದಿಂದಲೇ ಸತ್ತೋಗಿರ್ತಾರೆ. ಹೌದು ಹೌದು, ಹಾಗಾಗಿ ಈ ನಿಜ ಲೋಕ ನಿಮ್ಮನ್ನು ಹೇಗೆ ನೋಡುತ್ತೆ ಅನ್ನೋದು ನೋಡ್ಕೊಂಡು ಹೋದ್ರೆ ನೀವು ಬದುಕಂಗೇ ಇಲ್ಲ. ನಿಜ ಸರ್, ನಿಜ. ಹಾಗಾಗಿ ಸುಖ ಇದ್ದಾಗಲೂ ದೇವರನ್ನು ಸ್ಮರಿಸಿದ್ದೀನಿ, ಕಷ್ಟ ಬಂದಾಗಲೂ ಅಂತ ದೇವಾನುದೇವತೆಗಳಲ್ಲೇ ಕಾಡಲು ವರ್ಷಾನುಗಟ್ಲೆ ಓಡಾಡ್ಬಿಟ್ರು. ಹೌದು ಹೌದು ಸರ್. ನಮ್ದು ಅದರಲ್ಲಿ ಒಂದು ಅಂದ್ಕೊಂಡು ಭಗವಂತ ನೀನು ಕೊಟ್ಟಂಗಿರ್ತೀನಿ ಕಣಪ್ಪ, ಇಟ್ಟಂಗಿರ್ತೀನಿ ಅಂದ್ಕೊಂಡು ಜೀವನ ಮಾಡು ತಾಯಿ, ನಿನಗೆ ಒಳ್ಳೇದಾಗಲಿ. ನನಗಂತೂ ಮನಸ್ಫೂರ್ತಿಯಾಗಿ ಒಂದು ದೊಡ್ಡ ಗ್ರಂಥ ಓದದಂಗಾಯಿತು. ನನ್ನ ಥ್ಯಾಂಕ್ ಯು. ಮಾತುಗಳಲ್ಲಿ, ನನ್ನ ಭಾಷಣಗಳಲ್ಲಿ, ನನ್ನ ಪ್ರವಚನಗಳಲ್ಲಿ ನಿಮ್ದೆಲ್ಲ ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೆ ನಿಮ್ಮ ಕಾಲ್ಗೆ. ಆ ಸಂತೋಷದ ದಿನಗಳಲ್ಲಿ ಸಿಗದೆ ಇರೋ ಕಾಲ್ ಎಲ್ಲ ಒಂದು ಇತ್ತೀಚೆಗೆ ದುಃಖ ಪಟ್ಟಂತ ಸಮಯದಲ್ಲಿ ಸಿಕ್ಕಿದೆ. ಇಲ್ಲ ಇಲ್ಲ, ಅದು ಅವತ್ತು ಸಿಕ್ಬಿಟ್ಟಿದ್ರೆ ಜನಕ್ಕೆ ಈ ಮಟ್ಟಿನ ದೊಡ್ಡ ಸಂದೇಶ ಸಿಗ್ತಿರ್ಲಿಲ್ಲ ಮೋಸ್ಟ್ಲಿ. ಹೌದು ಸರ್, ಹೌದು ಈಗ ಅದು ನಿನ್ನದು ಪರಿಪಕ್ವಗೊಂಡ ಹಣ್ಣಾದ ವ್ಯಕ್ತಿತ್ವ, ಹೌದು ಸರ್, ನಿನ್ನ ಹತ್ರ ಕತೆ ಇದೆ ಈಗ. ಹೌದು. ಆ ಕಾರಣಕ್ಕೆ ನಿನ್ನ ವ್ಯಕ್ತಿತ್ವ ತುಂಬಾ ರುಚಿ ಅನ್ನಿಸ್ತಾ ಇದೆ ನಮಗೆ. ಸೋತು ಇಲ್ಲ ಸರ್, ಗೆದ್ದವರ ಕತೆಗಳು ರುಚಿ ಜಾಸ್ತಿ. ನಿಜ ಹ್ಮ್. ಸರ್, ನಿಜ. ನಿನ್ನ ಬದುಕಲ್ಲಿ ಎಲ್ಲವೂ ಒಳ್ಳೇದಾಗಲಿ, ಏನು ಬಂದರೂ ಧೈರ್ಯವಾಗಿ ಒಟ್ಟಾಗಿ ಎದುರಿಸಿ ಶುಭವಾಗಲಿ ತಾಯಿ. ಓ, ಆಯ್ತು ಸರ್. ಅಯ್ಯೋ ಭಗವಂತ, ಆ, ಬಹಳ ದೀರ್ಘಕಾಲದ ಮಾತು, ಆದರೂ ಇಲ್ಲಿಂದ ಬಹಳ ದೊಡ್ಡ ಸಂದೇಶ ಸಮಾಜಕ್ಕಂದು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈ ದಂಪತಿಗಳು, ಭಗವಂತ ನನ್ನ ಹಾರೈಕೆ ಇವ್ರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು, ಆ ಮಗುವಿಗೆ ಒಳ್ಳೆ ವಿದ್ಯೆ ಕೊಟ್ಟು, ಯಾರ ಮುಂದೂ ಯಾರ ಬಾಯಿಗೂ ಸಿಗದಂಗೆ ಇವ್ರನ್ನ ಕಾಪಾಡಪ್ಪ. ಒಳ್ಳೇದಾಗ್ಲವ ನನ್ನ ಅಥವಾ ಭಗವಂತ ಕೃಷ್ಣನ ಹಾರೈಕೆ ನಿನಗೆ ಒಳ್ಳೇದಾಗಲಿ. ಇದನ್ನು ಕೇಳಿ ಎಷ್ಟೋ ಹೆಣ್ಣುಮಕ್ಕಳು ಒಂದು ವೇಳೆ ಹೌದಲ್ಲ, ನಾನು ಈಗ ನೋಡಿ, ಇಲ್ಲಿ ನಾನು ಸೂಕ್ಷ್ಮವಾಗಿ ಹೇಳೋದು, ಗಂಡ ಅಷ್ಟು ನಿಯತ್ತಾಗಿದ್ರು ಈಕೆನೂ ಅಷ್ಟೇ ನಿಯತ್ತಾಗಿದ್ರು, ಅಥವಾ ಈಕೆನೂ ಅಷ್ಟೇ ಸಮರ್ಪಣೆ ಮಾಡಿಕೊಂಡ್ರು. ಹಾಗಂತ ನಾನು ಎಲ್ಲ ಹೆಣ್ಮಕ್ಳು ಹಿಂಗೆ ಮಾಡಬೇಕಪ್ಪ, ಗಂಡ ಅವನು ಹೆಂಗಾದರೂ ಇರಲಿ, ನೀವು ಈಕೆ ಥರನೇ ತಗ್ಗಿ ಬಗ್ಗಿ ನಡಿಬೇಕು, ಒಂದು ಹಂತದವರೆಗೂ ನಡಿಬೇಕು. ಹೌದು, ಕ್ಷಮೆ ಮಾಡಬೇಕು, ತಿದ್ದುಕೊಳ್ಳೋಕೆ ಅವಕಾಶ ಕೊಡಬೇಕು. ಇಲ್ಲ ಅವನು ಕುಡ್ಕೊಂಡು ಬಂದು ದುಡ್ಡನ್ನೆಲ್ಲ ವ್ಯರ್ಥ ಮಾಡಿ ಚಟಗಳಿಗೆ ದಾಸರಾಗಿ ಹೆಂಡ್ತಿನ ಹೊಡೆದು ಬಡ್ದು ರಕ್ತ ಬರೋ ಥರ ಕೊಲ್ಲೋ ಥರ ಇರೋ ಆ ದುಷ್ಟ ಗಂಡನ ಜೊತೆನೂ ಹಿಂಗೆ ಹೋಗಿ ಅಂತ ನಾನಂತೂ ಹೇಳಲ್ಲ. ಈಕೆ ಆ ಮಟ್ಟಿನ ದೊಡ್ಡ ಗಂಡನಿಗೋಸ್ಕರ ಪ್ರಾಣ ಕೊಡೋ ವ್ಯಕ್ತಿತ್ವ, ಅಥವಾ ಗಂಡನಿಗೋಸ್ಕರ ನಾನು ಯಾವ ಸ್ಥಿತಿಗೆ ಬೇಕಾದರೂ ಆತನ ಜೊತೆ ನಾನು ಇರಬಲ್ಲೆ ಅನ್ನೋ ಈ ವ್ಯಕ್ತಿತ್ವ ಯಾಕೆ? ಗಂಡನಲ್ಲೂ ಅದೇ ಮಟ್ಟಿನ ದೊಡ್ಡ ಶ್ರೇಷ್ಠ ವ್ಯಕ್ತಿತ್ವ. ಅದಕ್ಕೆ ಗಂಡ ದಾರಿ ತಪ್ಪಿದವನಾಗಿ ಹೆಂಡತಿನ ಮಾತ್ರ ಹೊಂದ್ಕೊಂಡು ಹೋಗು ಹೆಂಗಾಗುತ್ತೆ? ಅದಕ್ಕೆ ಗಂಡು ಮಕ್ಕಳೇ, ನೀವು ಸ್ವಲ್ಪ ಸರಿದಾರಿಲಿ ಇದ್ಬಿಟ್ರೆ ಹೆಣ್ಣು ಮಕ್ಕಳು ಪಾಪ ಹೊಂದ್ಕೊಂಡು ಹೋಗ್ತವೆ. ಇಲ್ಲ ಸರ್, ನಾವು ಸರಿದಾರಿಲಿ ಇದ್ದೀವಿ ಸರ್, ಆದರೂ ಅವಳು ನಮ್ಮ ಮನೆ ಹಾಳು ಮಾಡಿಬಿಟ್ಲು ಅನ್ನೋರು ಇದ್ದಾರೆ ಪಾಪ. ಹೆಣ್ಮಕ್ಳು ಅದೇ ಕೆಟ್ಟ ಕೆಲಸ ಮಾಡೋರು ಇದ್ದಾರೆ. ಆದರೆ ಇಬ್ಬರೂ ಹಿಂಗಿದ್ರೆ ಸಂಸಾರ ಹಾಲು ಜೇನು, ಇಲ್ಲ ಅಂದರೆ ತಲೆಯಲ್ಲಿರೋ ಏನು. ನಾನು ಏನು ಹೇಳಲಿ, ಹೋಗಿ ಅತ್ತಾಗಿ. ಒಳ್ಳೇದಾಗ್ಲವ, ಶುಭವಾಗಲಿ.